Yeah, welcome back to our English lessons. This is an approach that we have been telling is something more scientific, and it has to reach you. We are not following the traditional method of teaching and learning English. ಯೂಶ್ವಲ್ ಆಗಿ ನಾವೇನು ಅಂದ್ಕೊಳ್ತೀವಿ, ಇಂಗ್ಲೀಷ್ ಅಂತ ಹೇಳಿದರೆ ಫಸ್ಟ್ ನಾವು ಗ್ರಾಮರ್ ಕಲಿಬೇಕು, ಅಲ್ಲೆಲ್ಲ ಕಂಪ್ಲೀಟ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಫ್ ದ ಸೆಂಟೆನ್ಸಸನ್ನು ಕಲ್ತಾದಮೇಲೆ ಆಮೇಲೆ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ದ ಹೋಲ್ ಥಿಂಗನ್ನು ಸ್ವಲ್ಪ ನಾವು ಬದಲಾಯಿಸ್ಕೊಂಡು ಮೊದಲು ಮಾತಾಡೋದು ಕಲಿಯೋಣ ಆ್ಯಂಡ್ ಕಾನ್ಫಿಡೆನ್ಸ್ ಬರೋ ಥರ ನೋಡೋಣ, ಆ್ಯಂಡ್ ದೆನ್ ನಾವು ಗ್ರಾಮರ್ ಇದಕ್ಕೆ ಹೋಗೋಣ. ಗ್ರಾಮರ್ ಅದೆಲ್ಲನೂ ವೈ ಡು ವಿ ನೀಡ್ ಗ್ರಾಮರ್ ಅಂತ ಹೇಳಿದಾಗ ದಟ್ ಈಸ್ ಓನ್ಲಿ ಟು ಸಿ ದಟ್ ವಿ ಹ್ಯಾವ್ ಅ ಪ್ರಾಪರ್ ಸ್ಟ್ರಕ್ಚರ್ಡ್ ಸೆಂಟೆನ್ಸಸ್. ಇನ್ನೂ ಸ್ವಲ್ಪ ಫಾರ್ಮಲ್ ಆಗಿ ಮಾತಾಡುವಂತಹ ಪ್ರಯತ್ನದಲ್ಲಿ ನಾವು ಗ್ರಾಮರನ್ನು ಬಳಸ್ಕೊಳ್ತೀವಿ. ಬಟ್ ಗ್ರಾಮರ್ ಈಸ್ ನಾಟ್ ಎವ್ರಿಥಿಂಗ್. ಆಲ್ ರೈಟ್, ಸ್ಟಿಲ್ ಕಮ್ಯುನಿಕೇಷನ್ ಕ್ಯಾನ್ ಹ್ಯಾಪನ್ ಈವನ್ ವಿಥೌಟ್ ಗ್ರಾಮರ್ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು ಹುಟ್ಟಿದಾಗ ಭಾಷೆ ಹೇಗೆ ಕಲಿಯುತ್ತೆ? ಇಟ್ ಡಸಂಟ್ ಲರ್ನ್ ಗ್ರಾಮರ್ ಆ್ಯಂಡ್ ದೆನ್ ಸ್ಟಾರ್ಟ್ ಸ್ಪೀಕ್ ಎನಿ ಲ್ಯಾಂಗ್ವೇಜ್ ಅಲ್ವಾ. ಸೊ ಹಾಗಾಗಿ ಇಟ್ ಅಬ್ಸರ್ವ್ ದಿ ಸರೌಂಡಿಂಗ್ಸ್ ದೇರ್, ಇಟ್ ಲಿಸನ್ಸ್ ಟು ದಿ ವರ್ಡ್ಸ್ ಆ್ಯಂಡ್ ಗ್ರ್ಯಾಜುವಲಿ ಇಟ್ ಪಿಕ್ಸ್ ಅಪ್ ದ ಸೌಂಡ್ಸ್. ಅವ್ರು ಹೇಗೆ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ, ಅವ್ರು ಹೇಗೆ ಅದನ್ನು ಬಳಸ್ತಾರೆ, ಇನ್ ವಾಟ್ ಕಾಂಟೆಕ್ಸ್ ದೇ ಆರ್ ಬೀಯಿಂಗ್ ಯೂಸ್ಡ್ ಅಂತ ಹೇಳಿ, ಅದಾದಮೇಲೆ ಇಟ್ ಸ್ಟಾರ್ಟ್ಸ್ ಲರ್ನಿಂಗ್ ದ್ಯಾಟ್ ಆ್ಯಂಡ್ ಎಕ್ಸ್ಪ್ರೆಸಸ್ ದ್ಯಾಟ್. ಅದ್ರ ಜೊತೆಗೆ ಯು ಆಲ್ಸೋ ಸಿ ದ್ಯಾಟ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಬೆಳೀತಾ ಇರೋ ಹಾಗೆಯೇ ಬ್ರೈನ್ ಡೆವಲಪ್ಮೆಂಟು ಆಗುತ್ತೆ. ಆ್ಯಂಡ್ ದೆನ್ ದ ಆರ್ಗನ್ಸ್ ಅಲ್ಲಿ ಏನು ಫೇಶಿಯಲ್ ಮಸಲ್ಸ್ ಇರ್ಬೋದು, ಮೌತ್ ಮಸಲ್ಸ್ ಇರ್ಬೋದು, ನೋಸ್ ಇರ್ಬೋದು, ಆಲ್ ದೀಸ್ ಏನು ಅದರ ಒಂದು ಏರಿಯಾಸ್ ಓಕೆ ಆಫ್ ದ ಹ್ಯೂಮನ್ ಬಾಡಿ, ಇದೆಲ್ಲನೂ ಗ್ರೋತ್ ಆಗ್ತಾ ಇದ್ದ ಹಾಗೇನೆ ಆ ಫೇಕಲ್ಟೀಸ್ ಹೇಗೆ ಡೆವಲಪ್ ಆಗ್ತಾ ಇರೋ ಹಾಗೆ ಆ ಕಲಿಕೆಯ ಒಂದು ಸಾಮರ್ಥ್ಯನೂ ಬೆಳೀತಾ ಹೋಗುತ್ತೆ. ಆ್ಯಂಡ್ ನೌ ದ್ಯಾಟ್ ಯು ಆರ್ ಆಲ್ ವೆರಿ ರೆಡಿ. ಸೊ ಅನಾಟಮಿಕಲಿ ಅಂದರೆ ನಿಮ್ಮ ಬ್ರೈನ್ ಇರ್ಬೋದು, ನಾವು ಮಾತಾಡೋ ರೀತಿ ಇರ್ಬೋದು, ಅದಕ್ಕೆ ಬೇಕಾಗಿರುವಂತಹ ನಮ್ಮ ಒಂದು ರೆಡಿನೆಸ್ ಇರ್ಬೋದು, ಆಲ್ ದಟ್ ಈಸ್ ದೇರ್. ದಿ ಓನ್ಲಿ ಥಿಂಗ್ ಇಸ್ ದಟ್ ಇದನ್ನು ನಾವು ಮಾತಾಡೋವಂಥ ಪ್ರಯತ್ನ ಮಾಡಬೇಕು ಅಷ್ಟೇ. ಸೊ ಲೆಟ್ ಇಸ್ ನಾಟ್ ಹ್ಯಾವ್ ದಿ ರಾಂಗ್ ಕಾನ್ಸೆಪ್ಟ್ ದಟ್ ಇಟ್ಸ್ ಅ ರಾಂಗ್ ನೋಷನ್. ಯಾಕೆಂದರೆ ಗ್ರಾಮರ್ ಕಲ್ತಾದ ಮೇಲೆ ನಾನು ಇಂಗ್ಲೀಷ್ ಮಾತಾಡಬೇಕು ಆ್ಯಂಡ್ ದೇರ್ ಆರ್ ಹೋಡ್ಸ್ ಆ್ಯಂಡ್ ಹೋಡ್ಸ್ ಆಫ್ ಮಟೀರಿಯಲ್ ಫಾರ್ ದಟ್. ಎಲ್ಲ ಥರದ ಒಂದು ಸ್ಟ್ರಕ್ಚರ್ಡ್ ಆಗಿ ಮಟೀರಿಯಲನ್ನು ಕೊಟ್ಟು ಲರ್ನ್ ಇಂಗ್ಲೀಷ್ ದ ಗ್ರಾಮ್ಯಾಟಿಕಲ್ ವೇ ಅಂತಂದಾಗ ಅಫ್ಕೋರ್ಸ್ ವಿ ಆರ್ ನಾಟ್ ಡಿಗ್ರೇಡಿಂಗ್ ಗ್ರಾಮರ್, ವಿ ಆರ್ ನಾಟ್ ರಿಜೆಕ್ಟಿಂಗ್ ಗ್ರಾಮರ್. ಗ್ರಾಮರ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆದರೆ ಹಿಯರ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಹೌ ಯು ಫಸ್ಟ್ ಹ್ಯಾವ್ ದಿ ರೈಟ್ ಅಪ್ರೋಚ್ ಟುವರ್ಡ್ಸ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಅಂತ ಹೇಳಿ. ಅಂದರೆ ಫಸ್ಟು ಆ ಭಾಷೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಭಾಷೆ ಕಲಿಯೋವಾಗ ಬರೀ ಭಾಷೆ ಕಲಿಯೋದು ಅಂದರೆ ಆ ಭಾಷೆನ ನಾವು ಮಾತಾಡೋವಂಥ ಒಂದು ಪ್ರಯತ್ನ ಮಾತ್ರ ಅಲ್ಲ. ದೆರ್ ಆರ್ ಮೆನಿ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವೆನ್ ವಿ ಸ್ಪೀಕ್ ಆರ್ ಲರ್ನ್ ಅ ಲ್ಯಾಂಗ್ವೇಜ್. ಸೊ ಹಾಗಾಗಿ ನಾವು ಒಂದು ಬೇರೆ ಡಿಫ್ರೆಂಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಳ್ಳೋವಾಗ ಲೆಟ್ ಅಸ್ ಡೂ ಇಟ್ ಇನ್ ಅ ಮೋರ್ ಅನಾಲಿಟಿಕಲ್ ವೇ ಅಂತ ಹೇಳಿ. ಇದು ನಿಮಗೆ ಕಷ್ಟ ಅಂತ ಅನ್ನಿಸಬಾರ್ದು, ಆರ್ ಇಟ್ ಈಸ್ ಸಮಥಿಂಗ್ ಲೈಕ್ ಅ ಬಿಗ್ ಚಾಲೆಂಜ್ ಆಫ್ ಲರ್ನಿಂಗ್ ಇಂಗ್ಲೀಷ್. ಆ ಒಂದು ಪಾಯಿಂಟನ್ನು ನಾವು ದೂರ ಮಾಡಬೇಕು ಅಂತ ಹೇಳಿನೇ ಈ ಪ್ರಯತ್ನ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೈ ಅವರ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್. ಓಕೆ, ಅಲ್ಲಿಂದ ಯು ಜಸ್ಟ್ ಸಿ ದಟ್ ಯು ವಿಲ್ ಸರ್ಟನ್ಲಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಇದು ಸುಲಭ ಅಂತ ಹೇಳಿ ಯು ವಿಲ್ ಸರ್ಟನ್ಲಿ ಫೀಲ್ ಇಟ್ ಬಿಕಾಸ್ ದಿಸ್ ಈಸ್ ಅ ಡಿಫ್ರೆಂಟ್ ಮೆಥಡ್, ಓಕೆ, ವಿಚ್ ಈಸ್ ಫ್ರೇಮ್ಡ್ ಜಸ್ಟ್ ಫಾರ್ ಯು. ಓಕೆ, ನಾವು ಈಗ ಫೈನ್, ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್. ಸೊ ಇದನ್ನೇ ಹೇಳ್ತಾ ಇದ್ದಿದ್ದು, ಲ್ಯಾಂಗ್ವೇಜ್ ಭಾಷೆ ಮತ್ತು ವ್ಯಾಕರಣ. ವ್ಯಾಕರಣ ಅಂತ ಹೇಳಿದಾಗ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಬಾಡಿ ಆಫ್ ರೂಲ್ಸ್ ಆಸ್ ಟು ಹೌ ಟು ಸ್ಪೀಕ್. ಅದು ಹಿಂದಿನ ಕಾಲದಿಂದಲೂ ಸಹ ಗ್ರಾಮರ್ ಅಂತ ಹೇಳಿದಾಗ ಅದು ಗ್ರಾಮರ್ ಇಲ್ಲದೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಆದರೆ ವೆನ್ ಯು ಆರ್ ಇನ್ ಅನ್ ಅಫಿಷಿಯಲ್ ಸರ್ಕಲ್ ಅಲ್ಲಿ ಇರೋವಾಗ ಆ ಗ್ರಾಮರಿನ ರೂಲ್ಸನ್ನ ನಾವು ಅರ್ಥ ಮಾಡಿಕೊಂಡ್ರೆ ಯು ಆರ್ ಏಬಲ್ ಟು ಸ್ಪೀಕ್ ಮೋರ್ ಎಫೆಕ್ಟಿವ್ಲಿ ಅನ್ನೋದು ಒಂದು ನಿಜ ಇರುತ್ತೆ. ಹಾಗಾಗಿ ಬಟ್ ಗ್ರಾಮರ್ ಈಸ್ ನಾಟ್ ಎವ್ರಿಥಿಂಗ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಆ ರೂಲ್ಸ್ ಏನಿದೆ ದಟ್ ಈಸ್ ಆಲ್ ದ ಸ್ಟ್ರಕ್ಚರ್ಸ್ ಫಾರ್ ದ ರೂಲ್ಸ್. ಈಗ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್, ನಾವು ಒಂದು ಬೇರೆ ಕ್ಷೇತ್ರ ತಗೊಂಡಾಗ ದ ಫೀಲ್ಡ್ ಆಫ್ ಮ್ಯೂಸಿಕ್, ಸಂಗೀತದ ಒಂದು ಫೌಂಡೇಶನ್ನ ಕ್ಲಾಸಿಕಲ್ ಸ್ಟ್ರಕ್ಚರಲ್ಲಿ ಮಾಡದೇನೆ ಹಾಡೋರಿಲ್ವಾ? ವಿ ಡೂ ಹ್ಯಾವ್, ಇಸಂಟ್ ಇಟ್? ಆದರೆ ಆ ಸ್ಟ್ರಾಂಗ್ ಕ್ಲಾಸಿಕಲ್ ಫೌಂಡೇಶನ್ನ ತಗೊಂಡಾಗ ಬೇಸ್ಡ್ ಆನ್ ಮೆಥಾಡಿಕಲ್, ಬಹಳ ಒಂದು ಶಿಸ್ತುಬದ್ಧವಾದ ಒಂದು ಕಲಿಕೆಯನ್ನು ಮಾಡಿದಾಗ ಅದರ ಒಂದು ಕ್ವಾಲಿಟಿನೇ ಬೇರೆ ಥರ ಇರುತ್ತೆ. ಸೊ ಆದರೆ ಎಷ್ಟೋ ಜನಕ್ಕೆ ಆ ಟ್ರೈನಿಂಗ್ ಸಿಗೋದಿಲ್ಲ. ಸೊ ದ ಬೇಸಿಕ್ ಟ್ರೈನಿಂಗ್ ಆಫ್ ಲರ್ನಿಂಗ್ ಮ್ಯೂಸಿಕ್ ಇನ್ ದ ಕ್ಲಾಸಿಕಲ್ ಮೋಡ್, ಇನ್ ದಟ್ ಅಂದರೆ ಸ್ಟ್ರಕ್ಚರ್ಡ್ ಮೋಡಲ್ಲಿ ನಮಗೆ ಎಷ್ಟೋ ಜನಕ್ಕೆ ಸಿಗೋದಿಲ್ಲ. ಬಟ್ ಸ್ಟಿಲ್ ದೆರ್ ಆರ್ ಮೆನಿ ಗುಡ್ ಸಿಂಗರ್ಸ್, ಇಸಂಟ್ ಇಟ್? ಅಂಥ ಅಂದರೆ ವಾಯ್ಸ್ ಇರುತ್ತೆ, ಆರ್ಟಿಕ್ಯುಲೇಷನ್ ಇರುತ್ತೆ,
ಎಲ್ಲನೂ ಇರುತ್ತೆ. ಬಟ್ ಆದರೆ ಈ ಫೌಂಡೇಶನ್ ಒಂದು ಸಿಕ್ಕಿದ್ದಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಹಿಡಿತ ಜಾಸ್ತಿ. ಅದೇ ಥರನೇ ಭಾಷೆನೂ ಸಹ ಈವನ್ ಇಫ್ ಯು ಹ್ಯಾವ್ ನಾಟ್ ಲರ್ನ್ಡ್ ಗ್ರಾಮರ್, ಈವನ್ ಇಫ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಗ್ರಾಮರ್, absolutely no problem, because grammar, I told you that it just helps you to just see that you are more professional, you are more official and more thorough in the field ಅಂತ ಹೇಳಿ. ಆದರೆ ಅದಿಲ್ಲದೇನೂ ಸಹ you can still speak practicing English, okay, talking English. ಸೊ ಹಾಗಾಗಿ ಪ್ಲೀಸ್ ಕಮ್ ಔಟ್ ಆಫ್ ದಿ ನೋಷನ್ ದಟ್ ಗ್ರಾಮರ್ ಕಲ್ತ್ರೆ ಮಾತ್ರ ವಿ ಆರ್ ಏಬಲ್ ಟು ಸ್ಪೀಕ್ ಇಫೆಕ್ಟಿವ್ಲಿ ಅನ್ನೋದನ್ನು ಬಿಟ್ಬಿಟ್ಟು ಯು ಜಸ್ಟ್ ಹ್ಯಾವ್ ದಿ ಇಂಟೆನ್ಷನ್ ಟು ಲರ್ನ್ ಇಂಟ್ರೆಸ್ಟೆಡ್ಲಿ. ಸೊ ಹಾಗಾಗಿ ನಾನು ಕಲಿಬೇಕು, ನಾನು ಕಲಿತೀನಿ. ಆ ರೂಲ್ಸು ಅದೆಲ್ಲ ಆಮೇಲೆ ಆಟೋಮ್ಯಾಟಿಕ್ ಬರುತ್ತೆ. ಮಾತಾಡ್ತಾ ಫಸ್ಟು ಪ್ರಯತ್ನ ಮಾಡೋಣ, ದೆನ್ ದ ರೂಲ್ಸ್ ವಿಲ್ ಸರ್ಟನ್ಲಿ ಫಾಲ್ ಇನ್ ಟು ಪ್ಲೇಸ್. ಅದು ನೀವು ಮಾತಾಡೋವಾಗ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು 100% ಬಂದೇ ಬರುತ್ತೆ ನಿಮಗೆ. ಸೊ ಹಾಗಾಗಿ ಲರ್ನಿಂಗ್ ಆ್ಯಂಡ್ ಗ್ರಾಮರ್, ದ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್ ಅಂತ ತಗೊಂಡಾಗ ಬೋತ್ ಆಫ್ ದೆಮ್ ಲ್ಯಾಂಗ್ವೇಜ್ can be spoken even without the exact grammatical structure, grammatical rules. ಆದರೆ but they are very important. ಯಾಕೆಂದರೆ it gives you some type of an organized way of speaking, of communication. See, finally ಏನಾಗಬೇಕು, language we are using it for communication within ourselves or with the other people. ಆ communication, ಆ ಸಂವಹನ ನಡಿಬೇಕು ಅಂತ ಹೇಳಿದಾಗ the communication, what are the important facets of communication? See, you have to be clear. ಸೊ ಕ್ಲಿಯರಾಗಿ ಮಾತಾಡಬೇಕು ಅಂದರೆ ಮೈಂಡಲ್ಲಿ ಥಾಟ್ಸ್ ಕ್ಲಿಯರ್ ಆಗಿರಬೇಕು, ರೈಟ್? ಸೊ ಹಾಗಾಗಿ ಆ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದಾಗ ನಾಟ್ ಓನ್ಲಿ ದ ಲ್ಯಾಂಗ್ವೇಜ್ ಇಸ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಇಟ್. ಫಸ್ಟ್ ಆಫ್ ಆಲ್ ಇಟ್ ಈಸ್ ಅವರ್ ಥಾಟ್ಸ್, ಆಲ್ ರೈಟ್, ಆ್ಯಂಡ್ ದ ವೇ ಯು ಪ್ರೆಸೆಂಟ್ ಇಟ್ ಆ್ಯಂಡ್ ದ ವೇ ಯು ಆರ್ ಆರ್ಗನೈಸಿಂಗ್ ಯುವರ್ ಥಾಟ್ಸ್, ಓಕೆ, ಆ್ಯಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್, ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆ್ಯಂಡ್ ದ ಟೋನ್, ಇನ್ ವಾಟ್ ವೇ ಯು ಆರ್ ಸ್ಪೀಕಿಂಗ್, ಓಕೆ. ಸೊ ಇದೆಲ್ಲನೂ ಸೇರಿನೇ ಓವರ್ ಆಲ್ ನಿಮ್ಮ ವ್ಯಕ್ತಿತ್ವದ ಒಂದು ಪರಿಚಯನ ಭಾಷೆಯ ಮೂಲಕ ನೀವು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಪ್ಲೀಸ್ ರಿಮೆಂಬರ್ ದ್ಯಾಟ್ language is a part of your personality. Speaking, communication and then your interpersonal skills, ಇದೆಲ್ಲನೂ ಸಹ ನೀವು ಮಾತಾಡೋವಾಗ ನಿಮ್ಮ ವ್ಯಕ್ತಿತ್ವವನ್ನು ಅದು ಪ್ರತಿಬಿಂಬಿಸುತ್ತೆ. ಸೊ ಲ್ಯಾಂಗ್ವೇಜ್ ಡೆಫಿನೆಟ್ಲಿ ಈಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಥಾಟ್, ಓಕೆ, ಆ್ಯಂಡ್ ಆಫ್ ಯುವರ್ ಪರ್ಸನಾಲಿಟಿ. ಸೊ ಹಾಗಾಗಿ ದಟ್ ಈಸ್ ದಿ ಎಫರ್ಟ್ ದಟ್ ವಿ ಆರ್ ಡೂಯಿಂಗ್. ಸೊ ಅಂದರೆ ನಾವು ಬರೀ ಭಾಷೆನ ಇಲ್ಲಿ ಕಲಿಸ್ತಾ ಇಲ್ಲ, ಆರ್ ಓನ್ಲಿ ಫಾರ್ ಅಪ್ರೋಚಿಂಗ್ ಸಮ್ ಎಕ್ಸಾಮ್ಸ್ ಅನ್ನೋದು ಮಾತ್ರ ನಮ್ಮ ಗುರಿ ಅಲ್ಲ. ಅಫ್ಕೋರ್ಸ್ ದಟ್ ಈಸ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್, ಬಟ್ ದೆನ್ ಈಗ ನಿಮಗೆ ಎಷ್ಟೋ ಜನಕ್ಕೆ ಯು ಹ್ಯಾವ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್. ನನಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಬರಬೇಕು, ಐ ಲವ್ ಇಂಗ್ಲೀಷ್, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್, ಲೆಟ್ ಮಿ ಸ್ಪೀಕ್ ಇಂಗ್ಲೀಷ್ ಲೈಕ್ ದ ರೆಸ್ಟ್ ಆಫ್ ದೆಮ್ ಅನ್ನೋ ಥರ ಒಂದು ಎಂಥೂಸಿಯಾಸಮ್ ಬಂದಾಗ, ಒಂದು ವಾಲಂಟರಿ ಡಿಸಿಷನ್ ತಗೊಂಡಾಗ ನೀವು ನ್ಯಾಚುರಲಿ ಅದಕ್ಕೇನೇನು ಬೇಕು, ಯಾಕೆ ಬೇಕು ಅಂತ ಹೇಳಿದಾಗ ಲ್ಯಾಂಗ್ವೇಜ್ ಮೀನ್ಸ್ ಯುವರ್ ಪರ್ಸ್ನಾಲಿಟಿ ಅಂತ, ದಟ್ ಈಸ್ ವೇರ್ ವಿ ಆರ್ ಲಿಂಕಿಂಗ್. ಸೊ ಗ್ರಾಮರ್ ಈಸ್ ಅನ್ ಅಡಿಷನಲ್ ಪಾರ್ಟ್ ಆಫ್ ಇಟ್, ಲ್ಯಾಂಗ್ವೇಜ್ ಈಸ್ ಫಂಡಮೆಂಟಲ್. ಸೊ ವೆನ್ ಯು ಆರ್ communicating ಅನ್ನೋವಾಗ please remember that language is only one part, ಆಲ್ ರೈಟ್. ಸೊ ದ ವೇ ಯು ಸ್ಪೀಕ್ ಅಂತ ಹೇಳೋದು, ಬಟ್ ಆದರೆ ನಿಮ್ಮ ವ್ಯಕ್ತಿತ್ವದ ಜೊತೆ ಲ್ಯಾಂಗ್ವೇಜು ಸ್ವಲ್ಪ ಇನ್ನೂ ಶೈನ್ ಆಯಿತು ಅಂತ ಹೇಳಿದಾಗ ಯೋರ್ ಪರ್ಸ್ನಾಲಿಟಿ ವಿಲ್ ಬಿ ಸಮಥಿಂಗ್ ವಿಚ್ ವಿಲ್ ಬಿ ವೆರಿ ವೆರಿ ರೇಡಿಯಂಟ್. ಸೊ ಎಲ್ಲರಿಗೂ ಸಹ ಒಂದು ಒಳ್ಳೆ ವ್ಯಕ್ತಿತ್ವ ಬೇಕು ಅಂತ ಇದ್ದೇ ಇರುತ್ತೆ ಅಲ್ವಾ. ಸೊ ವ್ಯಕ್ತಿತ್ವ ಅಂತ ಹೇಳಿದಾಗ ವಾಟ್ ಈಸ್ ಪರ್ಸನಾಲಿಟಿ? ಇಟ್ ಈಸ್ ನಾಟ್ ಯುವರ್ ಫಿಸಿಕಲ್ ಸ್ಟ್ರಕ್ಚರ್. ಅಗೇನ್ ದ ಫಿಸಿಕಲ್ ಸ್ಟ್ರಕ್ಚರ್ ಈಸ್ ಒನ್ ಆಸ್ಪೆಕ್ಟ್, ಓಕೆ. ಸೊ ಆ ಫಿಸಿಕಲ್ ಸ್ಟ್ರಕ್ಚರಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ಸ್ ಇರ್ಬೋದು, ನಿಮ್ಮ ಟೋನ್ ಇರ್ಬೋದು, ನಿಮ್ಮ ಪೊಲೈಟ್ನೆಸ್ ಇರ್ಬೋದು, ನಿಮ್ಮ ವೇ ಆಫ್ ಅರೇಂಜಿಂಗ್ ಯುವರ್ ಥಾಟ್ಸ್ ಇರ್ಬೋದು. ಸೊ ಆಲ್ ದೀಸ್, ಓಕೆ, ಯುವರ್ ಎಮೋಷನ್ಸ್, ಯುವರ್ ಫೀಲಿಂಗ್ಸ್, ಯುವರ್ ಥಾಟ್ಸ್, ಯುವರ್ ಪ್ರೆಸೆಂಟೇಷನ್, ದ ವೇ ಯು ಪರ್ಫಾರ್ಮ್, ಓಕೆ, ಇದೆಲ್ಲನೂ ಸೇರಿನೇ ನಿಮ್ಮ ವ್ಯಕ್ತಿತ್ವ ಅಂತ ಅನಿಸುತ್ತೆ. ಸೊ ದಟ್ ಮೀನ್ಸ್ ಪರ್ಸ್ನಾಲಿಟಿ ಈಸ್ ಸರ್ಟನ್ಲಿ ಲಿಂಕ್ಡ್ ಟು ಲ್ಯಾಂಗ್ವೇಜ್, ಆ್ಯಂಡ್ ಲ್ಯಾಂಗ್ವೇಜ್ ಈಸ್ ನಾಟ್ ಓನ್ಲಿ ದ ವರ್ಡ್ಸ್ ದಟ್ ವಿ ಯೂಸ್ ವೈಲ್ ಸ್ಪೀಕಿಂಗ್ ಆರ್ ರೈಟಿಂಗ್, ಇಟ್ ಈಸ್ ದ ವೇ ವಿ ಆರ್. ಪ್ಲೀಸ್ ರಿಮೆಂಬರ್ ದ್ಯಾಟ್. ಸೊ ನಾವು ಭಾಷೆ ಮಾತಾಡೋವಾಗ ಇಟ್ ನ್ಯಾಚುರಲಿ ಕಮ್ಸ್ ಫ್ರಮ್ ದ ಬ್ರೈನ್. ಸೊ ದ ಬ್ರೈನ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್, ವೆರಿ ಸಿಂಪಲ್. ಆ್ಯಂಡ್ ಯಾವಾಗಲೂ ಸಹ ಜಸ್ಟ್ ರಿಮೆಂಬರ್ ಒನ್ ಮೋರ್ ಥಿಂಗ್ ದ್ಯಾಟ್ ಭಾಷೆನ ನಾವು ಭಾಳ ದೊಡ್ಡ ದೊಡ್ಡ ಪದಗಳನ್ನು ಹಾಕಿ ಕಾಂಪ್ಲೆಕ್ಸ್ ಆಗಿ ಮಾಡಿದಾಗ, ಓ ದಿಸ್ ಪರ್ಸನ್ ಸ್ಪೀಕ್ಸ್ ಹೈಫೈ ಇಂಗ್ಲೀಷ್ ಅಥವಾ ವೆರಿ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಥವಾ ಯಾವುದೇ ಭಾಷೆ ಇರಲಿ, ಸೊ ತುಂಬ ಒಂದು ವಿದ್ವತ್ತಿದೆ ಅಂತ ಹೇಳಿದಾಗ ಫೈನ್, ದಟ್ ಈಸ್ ವೆರಿ ಗುಡ್. ಯಾಕೆ ಅಂತಂದರೆ ವಿ ಶುಡ್ ಬಿ ವೆಲ್ ಇನ್ಫಾರ್ಮ್ಡ್. ಆದರೆ ವೆನ್ ಯು ಕಮ್ಯುನಿಕೇಟ್ ವಿತ್ ಅದರ್ಸ್ ಅಂತ ಅಂದಾಗ please keep your language straight, simple, direct and polite.
ಫೈನ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಮಾತಾಡುವಾಗ ಯಾವಾಗಲೂ ಸಹ ನಮ್ಮ ನಾಲೆಡ್ಜ್ ಜೊತೆಗೆ ಅಲ್ಲಿ ಹ್ಯೂಮಿಲಿಟಿ ಇರಬೇಕು. ಹ್ಯೂಮಿಲಿಟಿ ಅಂತ ಹೇಳಿದಾಗ ಬಿ ಹಂಬಲ್, ವಿಧೇಯತೆ ಇರಬೇಕು, ಸಾಫ್ಟಾಗಿ ಇರಬೇಕು. ಜಸ್ಟ್ ಬಿಕಾಸ್ ವಿ ನೋ ಸಮ್ ವರ್ಡ್ಸ್ ಇನ್ ಅ ಲ್ಯಾಂಗ್ವೇಜ್ ಅಂತ ಅಂದ ಮಾತ್ರಕ್ಕೆ ಐ ನೋ ಎವ್ರಿಥಿಂಗ್ ಅನ್ನೋ ಒಂದು ಧೋರಣೆ ಬರಬಾರ್ದು ನಮ್ಮಲ್ಲಿ. ಆರ್ ಐ ಆಮ್ ಏಬಲ್ ಟು ಸ್ಪೀಕ್ ಮೋರ್ ಇಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ದ್ಯಾನ್ ದಿ ಅದರ್ಸ್ ಅನ್ನೋ ಒಂದು ಪ್ರೈಡ್ ಅನ್ನೋದು ನಮ್ಮಲ್ಲಿ ಬರಬಾರ್ದು. ಆ್ಯಂಡ್ ಎನಿ ಪರ್ಸನ್ ಹೂ ರಿಯಲಿ ನೋಸ್ ಲ್ಯಾಂಗ್ವೇಜ್ ವೆಲ್ ಅಂತ ಹೇಳಿದಾಗ ಯಾರಿಗೇ ಆದರೂ ಸರಿ ಬರೀ ಮಾತಾಡೋದಕ್ಕಲ್ಲ, ಇಫ್ ದೇ ಹ್ಯಾವ್ ರಿಯಲಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ದೇ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ದ ಲ್ಯಾಂಗ್ವೇಜ್ ಈಸ್ ಸಾಫ್ಟ್, ಪೊಲೈಟ್, ಹಂಬಲ್, ಸಿಂಪಲ್ ಆ್ಯಂಡ್ ಸ್ಟ್ರೇಟ್. ಓಕೆ, ಅಲ್ಲಿ ಏನು ಸಹ ನಾವು ಆರ್ಟಿಫಿಷಿಯಲ್ ಆಗಿ ಮಾತಾಡೋದೇನಿಲ್ಲ. ಯು ರಿಕ್ವೈರ್ ಜೆನ್ಯುವಿನಿಟಿ. ಓಕೆ, ಸೊ ಹಾಗಾಗಿ ಲ್ಯಾಂಗ್ವೇಜ್ ಅನ್ನೋವಾಗ ಸೊ ಪ್ಲೀಸ್ ಡೋಂಟ್ ಥಿಂಕ್ ದ್ಯಾಟ್ ಇಟ್ ಈಸ್ ಜಸ್ಟ್ ಕಮ್ಯುನಿಕೇಷನ್ ಅನ್ನೋದಲ್ಲ, ಆರ್ ಇಟ್ ಇಸ್ ಜಸ್ಟ್ ಅ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಅಲ್ಲ. ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಹೋಲ್ ಪರ್ಸನಾಲಿಟಿ. ಆಯಿತಾ? ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಹ್ಯಾವ್ ಅ ವೆಲ್ ಗ್ರೂಮ್ಡ್ ಪರ್ಸ್ನಾಲಿಟಿ, ಒಂದು ಒಳ್ಳೆಯ ವ್ಯಕ್ತಿತ್ವ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಆಲೋಚನೆಗಳಿರಬೇಕು. ಆ ಒಳ್ಳೆಯ ಆಲೋಚನೆ ನಿಮ್ಮ ಮಾತುಗಳಲ್ಲಿ ಬರಬೇಕು. ನಿಮ್ಮ ಮಾತು ಬರೀ ಮಾತಲ್ಲ ಅಲ್ಲ, ಇಟ್ ಹ್ಯಾಸ್ ಟು ಬಿ ರಿಫ್ಲೆಕ್ಟೆಡ್ ಈವನ್ ಇನ್ ಯುವರ್ ಆ್ಯಕ್ಷನ್ಸ್. ಆಲ್ ರೈಟ್. ಸೊ ವಾಟ್ ಯು ಥಿಂಕ್, ವಾಟ್ ಯು ಸೇ ಆ್ಯಂಡ್ ವಾಟ್ ಯು ಡೂ, ಇಫ್ ಇಟ್ ಈಸ್ ಆಲ್ ಅಲೈನ್ಡ್ ಅಂತ ಹೇಳುವಾಗ ಯು ಹ್ಯಾವ್ ಅ ಹೋಲಿಸ್ಟಿಕ್ ಆರ್ ಅನ್ ಇಂಟಿಗ್ರೇಟೆಡ್ ಪರ್ಸ್ನಾಲಿಟಿ. ಈಗಿನ ಕಾಲದಲ್ಲಿ ಇಂಟಿಗ್ರಿಟಿ ಅಂತ ಹೇಳೋದು ಬಹಳ ಕಡಿಮೆ. ಇಂಟಿಗ್ರಿಟಿ ಅಂತ ಅಂದರೆ ಏನು? ನಾವು ಹೇಳೋದೊಂದು ಮಾಡೋದೊಂದು ಅಂತ ಅಂದಾಗ ವಿ ಆರ್ ಅ ಸ್ಪ್ಲಿಟ್ ಪರ್ಸ್ನಾಲಿಟಿ, ವಿ ಆರ್ ಡಿಸ್ಇಂಟಿಗ್ರೇಟೆಡ್ ಪರ್ಸನಾಲಿಟೀಸ್. ಆದರೆ ಯಾವಾಗ ನಾವು ಹೇಳೋದು, ಮಾಡೋದು, ಆಲೋಚನೆ ಮಾಡೋದು ಎಲ್ಲ ಒಂದೇ ಲೈನಲ್ಲಿರುತ್ತೆ ಅಂತ ಅಂದಾಗ ಯು ಹ್ಯಾವ್ ಸಮಥಿಂಗ್ ವೇರ್ ಪೀಪಲ್ ಕ್ಯಾನ್ ಟ್ರಸ್ಟ್ ಯು. ಯು ಆರ್ ಅ ಟ್ರಸ್ಟ್ ವರ್ದಿ ಪರ್ಸನ್ ಅಂತ ಅನ್ಸ್ಕೊಳ್ತೀರಾ. ಸೊ ಹಾಗಾಗಿ ಭಾಷೆನ ಜಸ್ಟ್ ಸಿ ದಟ್ ಅಲಾಂಗ್ ವಿತ್ ಲ್ಯಾಂಗ್ವೇಜ್ ಯು ಆಲ್ಸೋ ಟೇಕ್ ಅಪ್ ಸಮ್ ಅಂದರೆ ಆ ಸ್ಕಿಲ್ಸ್ ಇನ್ ಪರ್ಸನಾಲಿಟಿ, ಬಿಕಾಸ್ ದಟ್ ಈಸ್ ಸರ್ಟನ್ಲಿ ವೆನ್ ವಿ ಟಾಕ್ ಅಂತ ಹೇಳಿದಾಗ ನೋಬಡಿ ಕ್ಯಾನ್ ಪೆನಿಟ್ರೇಟ್ ಡೀಪ್ ಇನ್ ಟು ಯುವರ್ ಹಾರ್ಟ್ ಆರ್ ಮೈಂಡ್ ಆ್ಯಂಡ್ ಸಿ ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್ ಯು. ನಾವು ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅವ್ರ ಭಾಷೆ ಮೂಲಕ ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಆ್ಯಡೆಡ್ ಟು ದಟ್ ಇಟ್ ಈಸ್ ಅ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಫೇಶಿಯಲ್ ಮಸಲ್ಸ್ ಹೇಗಿರುತ್ತೆ ಆ್ಯಂಡ್ ಹೇಗೆ ಎಕ್ಸ್ಪ್ರೆಷನ್ಸನ್ನು ತೋರಿಸ್ತೀರಾ ಆ್ಯಂಡ್ ಹೌ ಯು ಆರ್ಟಿಕ್ಯುಲೇಟ್ ಅಂದರೆ ನಿಮ್ಮ ಪದ ಬಳಕೆ ಹೇಗಿರುತ್ತೆ. ಆರ್ ಯು ಸಾಫ್ಟ್? ಓಕೆ, ಸಾಫ್ಟ್ ಅಂತ ಹೇಳಿದ್ರೆ ನಾಟ್ ಬೀಯಿಂಗ್ ವೆರಿ ವೆರಿ ಲೋ ಇನ್ ಟೋನ್, ತುಂಬ ವಾಯ್ಸ್ ಇಲ್ಲದೆ ನಾವು ಫೀಬಲ್ ಆಗಿ ಮಾತಾಡೋದು ಅಲ್ಲ. ದಟ್ ಮೀನ್ಸ್ ಯು ಕ್ಯಾನ್ ಸ್ಟಿಲ್ ಬಿ ಅಸರ್ಟಿವ್. ಓಕೆ, ಸೊ ನಿಮ್ಮ ಟೋನ್ ಆಫ್ ಟಾಕಿಂಗಲ್ಲಿ ನೀವು ಗಂಭೀರವಾಗೂ ಇರಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ you can also be very simple as well as very humble. So ಹಾಗಾಗಿ just to say that ಈ ಕ್ಲಾಸಸಲ್ಲಿ ನಾವು we are not taking up English as something like a subject, English as something like a very language anta ನಾವು we are just certainly not approaching English in that way. So we are taking English as something which certainly contributes to our overall personality grooming. Fine. So ಹಾಗಾಗಿ so language is learned through listening and speaking practice. So ಹಾಗಾಗಿ ನೀವು ಗ್ರಾಮರನ್ನು ಕಲಿತಾದ್ಮೇಲೆ ನಾನು ಮಾತಾಡ್ತೀನಿ ಅನ್ನೋದನ್ನು ಬಿಡಿ. ಆಲ್ ರೈಟ್, ಗ್ರಾಮರ್ ಆಟೋಮೆಟಿಕ್ಕಾಗಿ ಬರುತ್ತೆ. ಫಸ್ಟ್ ಟ್ರೈ ಟು ಲಿಸನ್ ಟು ಮೋರ್ ವರ್ಡ್ಸ್, ಟ್ರೈ ಟು ಫೆಮಿಲಿಯರೈಸ್ ಯುವರ್ ಸೆಲ್ಸ್ ವಿತ್ ಮೋರ್ ಆಫ್ ಲಿಸನಿಂಗ್ ಇನ್ ಯುವರ್ ಸರೌಂಡಿಂಗ್ಸ್. ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಹೋಗಿ ಸ್ಟಾರ್ಟ್ ಲಿಸನಿಂಗ್. ಆರ್ ಇಫ್ ಯು ಹ್ಯಾವ್ ಯುವರ್ ಮೊಬೈಲ್ ಯು ಕ್ಯಾನ್ ಸ್ಟಾರ್ಟ್ ಲಿಸನಿಂಗ್ ಟು ಸಮ್ ಟೆಕ್ಸ್ಟ್, ಲಿಸನಿಂಗ್ ಟು ಸಮ್ ವಿಡಿಯೋಸ್, ಟು ಸಮ್ ಮೂವೀಸ್. ಸೊ ವಾಟ್ ಎವರ್, ವೆದರ್ ಇಟ್ ಈಸ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್, ಇಟ್ ಈಸ್ ಸೆಕೆಂಡರಿ. ಆದರೆ ಫಸ್ಟ್ ಲೆಟ್ ದ ವರ್ಡ್ಸ್ ಫಾಲ್ ಅಪಾನ್ ಯುವರ್ ಇಯರ್ಸ್. ಓಕೆ, ದೆನ್ now grammar is a formal structure. So grammar, it is something which is organized. ಕಾಲಕ್ರಮೇಣದಲ್ಲಿ ಅದನ್ನು ಒಂದು ಡಿಸಿಪ್ಲಿನ್ ಆಗಿ ಮಾಡಿ, ಒಂದು ಸಬ್ಜೆಕ್ಟ್ ಆಗಿ, ಒಂದು ಫೀಲ್ಡ್ ಆಗಿ ಡೆವಲಪ್ ಮಾಡಿರುವಂತಹ ಒಂದು ಪ್ರಯತ್ನ. ಆದರೆ ಮನುಷ್ಯ ಹುಟ್ಟಿದಾಗಿನಿಂದ ಫ್ರಮ್ ದ ಡೇ ದಟ್ ಮೀನ್ಸ್ ವೆನ್ ಹಿ ಸ್ಟಾರ್ಟೆಡ್ ಹ್ಯಾವಿಂಗ್ ಹಿಸ್ ಮಸಲ್ಸ್ ಇನ್ ದ ಅನಾಟಮಿಕಲ್ ಸ್ಟ್ರಕ್ಚರ್ ಡೆವಲಪ್ಡ್ ಅಂತ ಹೇಳುವಾಗ ಅಲ್ಲಿಂದನೇ ಸೌಂಡ್ಸ್ ಯಾವಾಗ ಬಂತು ಆವಾಗಿಂದ ಭಾಷೆ ಉದ್ಭವ ಆಗಿದೆ. ಸೊ ನಾಟ್ ಆಫ್ಟರ್ ಗ್ರಾಮರ್. ದ ಲ್ಯಾಂಗ್ವೇಜ್ ಡಿಡ್ ನಾಟ್ come after grammar. Grammar came only after people started speaking, right? So idina basic concept na ನಾವು ಅರ್ಥ ಮಾಡ್ಕೊಳ್ಳೋಣ. So grammar first, language next ಅಲ್ಲ. Language first, grammar next. ಫೈನ್. ಸೊ ಆ ರೂಲ್ಸ್ ಆಫ್ ಗ್ರಾಮರ್, ಆ ಕಾಂಪ್ಲೆಕ್ಸಿಟೀಸ್ ಎಲ್ಲ ಏನಿದೆ ಅದ್ರ ಬಗ್ಗೆ ಏನೂ ಭಯ ಬೇಡ ನಿಮಗೆ. ಫಸ್ಟ್ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಅಪ್ರೋಚ್ ದ ಸಬ್ಜೆಕ್ಟ್ ವಿತ್ ದ ರೈಟ್ ಆ್ಯಂಗಲ್, ವಿತ್ ದ ರೈಟ್ ಅಪ್ರೋಚ್ ಅಂತ ಆ್ಯಟಿಟ್ಯೂಡ್ ಅಂತ. Now, where do sounds come from? So we told that this
ಸೆಷನ್ ಆರ್ ದೀಸ್ ಇಂಗ್ಲೀಷ್ ಕ್ಲಾಸಸ್ ದಟ್ ವಿ ಆರ್ ಡೀಲಿಂಗ್ ವಿತ್ ಅನ್ನೋವಾಗ ನಾವು ಬಹಳ ಒಂದು ಬ್ರಾಡ್ ಆ್ಯಂಗಲಿಂದ ನಾವು ತಗೊಳ್ತಾ ಇದ್ದೀವಿ. ಇಟ್ಸ್ ನಾಟ್ ಓನ್ಲಿ ಲೈಕ್ ಟೀಚಿಂಗ್ ಸಮಥಿಂಗ್, ಓಕೆ ಕಾನ್ಸೆಪ್ಟನ್ನು ಹೇಳ್ಕೊಡ್ತಾ ಇದ್ದೀವಿ, ಆರ್ಟಿಕಲ್ಸ್ ಪ್ರಿಪೋಸಿಷನ್ಸ್ ಇದು ಹೀಗೆ ಇರುತ್ತೆ ಹೀಗಿರುತ್ತೆ ಅಂತ ಹೇಳಿದಾಗ ಇಟ್ ಡಸಂಟ್ ಸರ್ವ್ ದ ಪರ್ಪಸ್ ಅಟ್ ಆಲ್. ಅದು ಎಲ್ಲಿ ಬೇಕಾದರೂ ನಿಮಗೆ ಸಿಗುತ್ತೆ. ಎನಿಥಿಂಗ್ ದಟ್ ಯು ವಾಂಟ್ ಟು ನೋ ಅಬೌಟ್ ದ ಸಬ್ಜೆಕ್ಟ್, ಇಟ್ ಈಸ್ ಅವೈಲೇಬಲ್ ಎವ್ರಿವೇರ್. ಓಕೆ, ಹ್ಯೂಮನ್ ಸೋರ್ಸಸಲ್ಲೂ ಸಿಗ್ಬೋದು ಅಥವಾ ನಿಮ್ಮ ಗೂಗಲ್ ಸರ್ಚಲ್ಲೂ ಸಿಗ್ಬೋದು. ದಟ್ಸ್ ನಾಟ್ ಸಮಥಿಂಗ್ ವೆರಿ ಡಿಫಿಕಲ್ಟ್ ದೀಸ್ ಡೇಸ್ ಅಲ್ವಾ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನಾವು ಭಾಷೆ ಮಾತಾಡಬೇಕು ಅಂತ ಹೇಳಿದಾಗ ಲೆಟ್ ಅಸ್ ಹ್ಯಾವ್ ದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹೋಲ್ ಪ್ರಾಸೆಸ್. ದ ಪ್ರಾಸೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ನಾವು ಯಾವುದೋ ಒಂದು ಸ್ಟೇಜ್ ಒಂದು ಘಟ್ಟ ಮಾತ್ರ ನಾವು ಮಾತಾಡ್ತಾ ಇವಿ, ನಾಟ್ ನೆಸೆಸರಿಲಿ. ಬಟ್ ಏನು ಅಂತಂದರೆ ಆ ಘಟ್ಟ ಬರಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದಿ ಅಂಡರ್ಲೈಯಿಂಗ್ ಪ್ರಾಸೆಸಸ್ ದಟ್ ಮೇಕ್ ಯು ಕಮ್ ಟು ದ್ಯಾಟ್ ಲೆವೆಲ್ ಅಂತ ಹೇಳುವಾಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಆಸ್ ಅ ಪ್ರಾಸೆಸ್, ನಾಟ್ ಆಸ್ ಅ ಸಬ್ಜೆಕ್ಟ್. ಫೈನ್. ಸೊ ಹಾಗಾಗಿ ವಾಟ್ ಈಸ್ ದಿ ಪ್ರಾಸೆಸ್ ಅಂತ ಹೇಳುವಾಗ, ಸಿ ವಿ ಮೇನ್ಲಿ ಯೂಸ್ ದ ಮಸಲ್ಸ್ ಆಫ್ ಅ ಮೌತ್, tongue and lips to control the shape of a mouth and the flow of air. ನಾವು ಮಾತಾಡುವಾಗ ವೇರ್ ಡಸ್ ಇಟ್ ಕಮ್. ಇವಾಗ ನೀವು ಸರಿಯಾಗಿ ಕಲಿಬೇಕು, ಭಾಷೆನ ಸರಿಯಾಗಿ ಕಲಿಬೇಕು ಅಂತ ಅಂದರೆ ಆ ಸ್ಕಿಲ್ಲನ್ನು ಕಲಿಬೇಕು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಹೌ ಡು ಯು ಹ್ಯಾವ್ ಟು ಲರ್ನ್ ಇಟ್ ಪ್ರಾಪರ್ಲಿ ಅಂತ ಹೇಳಿದಾಗ ಲ್ಯಾಂಗ್ವೇಜ್ ಆ್ಯಸ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ವಾಲ್ಯೂಮ್ ಅದರಲ್ಲಿ ನೋಡಿದಾಗ ಲ್ಯಾಂಗ್ವೇಜ್ ಈಸ್ ಆಲ್ ಬೇಸ್ಡ್ ಆನ್ ದ ಸೌಂಡ್ಸ್, ರೈಟ್. ಸೊ ಇಟ್ ಹ್ಯಾಸ್ ಟು ಬಿ ಅಟ್ ದ ಬ್ಯಾಕ್ ಆಫ್ ಅವರ್ ಮೈಂಡ್ ದಟ್ ಲ್ಯಾಂಗ್ವೇಜ್ ಮೀನ್ಸ್ ಸೌಂಡ್. ಆ ಸೌಂಡ್ ಬರಬೇಕು ಅಂತ ಹೇಳಿದ್ರೆ ಬರೀ ನಾವು ಉಚ್ಚಾರಣೆ ಮಾಡಿದಾಗ ಬರೋದಿಲ್ಲ. ಯು ರಿಕ್ವೈರ್ ದ ಹೆಲ್ಪ್ ಆಫ್ ಏರ್. ಸೊ ದ ನ್ಯಾಚುರಲ್ ಎಲಿಮೆಂಟ್ ಆಫ್ ಏರ್ ಇಟ್ಸ್ ಸೋ ಇಂಪಾರ್ಟೆಂಟ್. ಮ್ಯೂಸಿಕ್ ಬರಬೇಕು ಅಂತ ಅಂದರೆ ಬರೀ ಒಂದು ಫ್ಲೂಟ್ ಇಟ್ಕೊಂಡು ನೀವು ಮಾಡಿದಾಗ ಯು ಕ್ಯಾನ್ ನಾಟ್ ಎಮಿನೇಟ್ ಮ್ಯೂಸಿಕ್. ಮ್ಯೂಸಿಕ್ ಹ್ಯಾಸ್ ಟು ಕಮ್ ಬಿಕಾಸ್ ಆಫ್ ದ ರೆಗ್ಯುಲೇಷನ್ ಇನ್ ದ ಬ್ರೆತ್ ಆ್ಯಂಡ್ ದ ಫ್ಲೋ ಆಫ್ ಏರ್ ಇನ್ಸೈಡ್ ದ ಪೋರ್ಷನ್ಸ್ ಆಫ್ ದ ಫ್ಲೂಟ್ ಅಲ್ವಾ. ಸೊ ಹಾಗಾಗಿ ಇದೆಲ್ಲನೂ ಸಹ ಎಲ್ಲನೂ ಎಷ್ಟು ಕಲೆಗಳಿದೆ. ಭಾಷೆನೂ ಒಂದು ಕಲೆ, ಅದ್ಭುತವಾದ ಕಲೆ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾತಾಡಬೇಕು ಅಂತಂದರೆ ಒಂದು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪನ್ನು ನಾವು ಬೆಳೆಸಲೂಬಹುದು, ಹಾಳು ಮಾಡಬಹುದು. ಸೊ ಲ್ಯಾಂಗ್ವೇಜ್ಗೆ ಅಂಥ ಒಂದು ಪಾವಿತ್ರ್ಯತೆ ಇದೆ, ಅಂಥ ಒಂದು ಸಾಮರ್ಥ್ಯ ಇದೆ. ಸೊ ಹಾಗಾಗಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಸೆಸ್. ಸೊ ಈಗ ಭಾಷೆ ಮಾತಾಡಬೇಕು ಅಂತ ಹೇಳುವಾಗ ಸೌಂಡ್ ಬರಬೇಕು ಅಂತಂದರೆ ಏರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಫ್ರಮ್ ವೇರ್ ಡಸ್ ದ ಸೌಂಡ್ ಕಮ್? ಫ್ರಮ್ ಡೀಪ್ ಇನ್ಸೈಡ್ ಅವರ್ ಲಂಗ್ಸ್. ಓಕೆ, ಸೊ ಲಂಗ್ಸಿಂದ ಬಂದು ಬಿಕಾಸ್ ಆಫ್ ದ ಏರ್ ದ ಏರ್ ಫ್ಲೋ ಇನ್ಸೈಡ್ ದ ಪ್ಯಾಸೇಜ್ ದೇರ್ ವಿದಿನ್ ಅವರ್ ಬಾಡಿ. ಓಕೆ, ಸೊ ಅಲ್ಲಿಂದ ಆ ಲಂಗ್ಸ್ ಮೂಲಕ ಇಟ್ ಕಮ್ಸ್ ಟು ದ ಥ್ರೋಟ್. ಫೈನ್. ಸೊ ಆ ಥ್ರೋಟಲ್ಲಿ ಬಂದಾದ ಮೇಲೆ ದೆನ್ ಇಟ್ ಕಮ್ಸ್ ಟು ದ ಮೌತ್, ಟೀತ್, ಟಂಗ್ ಆ್ಯಂಡ್ ದೆನ್ ದ ನೋಸ್. ಅಂದರೆ ನೋಸಲ್ಲೂ ಸಹ ಒಂದು ಭಾಗ ಇದ್ದೇ ಇರುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಅವರ್ ಫಿಸಿಕಲ್ ಬಾಡಿ ವಿಚ್ ಕಾಂಟ್ರಿಬ್ಯೂಟ್ ಟು ಸ್ಪೀಚ್, ವಿಚ್ ಕಾಂಟ್ರಿಬ್ಯೂಟ್ ಟು ಲ್ಯಾಂಗ್ವೇಜ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಮಾತಾಡುವಾಗ ಯು ಆರ್ ಯೂಸಿಂಗ್ ದ ಮಸಲ್ಸ್ ಆಫ್ ದ ಫೇಸ್, ದ ಮಸಲ್ಸ್ ಆಫ್ ದಿ ಮೌತ್ ಆ್ಯಂಡ್ ದ ಟಂಗ್ ಅಲ್ವಾ, ಆ್ಯಂಡ್ ದ ಲಂಗ್ಸ್. ಸೊ ಇದನ್ನು ನಾವು ಕರೆಕ್ಟಾಗಿ ನಮ್ಮ ಹಿಡಿತದಲ್ಲಿ ಅದನ್ನು ನಾವು ಹೇಗೆ ಬೇಕಾದರೂ ಅದನ್ನು ನಾವು ರೂಢಿ ಮಾಡ್ಕೊಳ್ಳೋ ಅಂಥದ್ದು. ಅದೇನು ಆಟೋಮೆಟಿಕ್ ಆಗಿ ಅದು ಇರುತ್ತೆ ಅಂತ ಅಲ್ಲ. ಅದನ್ನು ಬೇಕಾದರೆ ನಾವು ಅದನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ಚೇಂಜ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಆ್ಯನ್ ಎಫರ್ಟ್ ವೇರ್ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಸ್ ದ ವೇ ವಿ ಸ್ಪೀಕ್. ಫೈನ್. ಹಾಗಾಗಿ ಈಗ ನಮ್ಮ ಮಸಲ್ಸನ್ನು ಯು ಕ್ಯಾನ್ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮ್ ಇಟ್. ನಿಮಗೆ ಹೇಗೆ ಬೇಕೋ ಆ ರೀತಿ ನಾವು ಎಕ್ಸ್ಪ್ರೆಷನ್ಸ್ನ ಕೊಡ್ಬೋದು, ರೈಟ್. ಅದೇ ಥರ ಎಲ್ಲ ಜನರು ಸಹ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಹುಟ್ಟಿರ್ತೀವಿ. ಅಂದರೆ ಆ ಪ್ರದೇಶದ ಒಂದು ಪ್ರಭಾವ ನಮ್ಮ ಮೇಲೆ ಇರುತ್ತೆ. ಆ್ಯಂಡ್ ದೇರ್ ಫೋರ್ ಅಲ್ಲಿ ಏನು ಭಾಷೆ ಇರುತ್ತೆ, ಅಲ್ಲಿ ಏನು ಕಲ್ಚರ್ ಇರುತ್ತೆ, ಅಲ್ಲಿ ಏನು ಜಿಯೋಗ್ರಫಿಕಲ್ ಸರೌಂಡಿಂಗ್ಸ್ ಇರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಆ ಲ್ಯಾಂಗ್ವೇಜ್ grows. Okay, and we get accustomed to that type of language atmosphere. ಆದರೆ ಬೇರೆ ಭಾಷೆ ಮಾತಾಡಬೇಕು ಅಂತಂದಾಗ ಬೇರೆಯವರು, ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಇಸ್ ಸ್ಪೋಕನ್ ಇನ್ ಸಮ್ ಆಫ್ ದಿ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್, ಅದೆಲ್ಲ ಕೋಲ್ಡ್ ಕಂಟ್ರೀಸ್ ಅಲ್ವಾ. ಸೊ ಹಾಗಾಗಿ ಅವರ ಮಸಲ್ಸ್ ಹೇಗೆ ಬಂದಿರುತ್ತೆ, ಅವರ ಮೌತ್ ಮಸಲ್ಸ್ ಇರ್ಬೋದು, ಟಂಗ್ ಮಸಲ್ಸ್ ಇರ್ಬೋದು, ಅದೆಲ್ಲನೂ ಸಹ ಅವರು ಮಾತಾಡಿ ಒಂದು ಇಟ್ ವುಡ್ ಹ್ಯಾವ್ ಟೇಕನ್ ಅಪ್ ಅ ಪರ್ಟಿಕ್ಯುಲರ್ ಶೇಪ್. ಆ ಪದಗಳನ್ನು ಹೀಗೆ ಬಳಸಬೇಕು ಅನ್ನೋ ಥರ ಅವರು ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಬೈ ಅಬ್ಸರ್ವೇಷನ್ ಆಸ್ ವೆಲ್ ಆಸ್ ಪ್ರಾಕ್ಟೀಸ್ ಇನ್ನು ಮಿಕ್ಕಿದವರು ಸಹ ಅವರ ದೇಶದಲ್ಲಿ ಕಾಮನ್ ವೇ ಆಫ್ ಸ್ಪೀಕಿಂಗ್ ದಟ್ ಲ್ಯಾಂಗ್ವೇಜ್ ಬಂದಿರುತ್ತೆ. ಈಗ ದೇ ಆರ್ ದಿ ನೇಟಿವ್ ಸ್ಪೀಕರ್ಸ್. ಫೈನ್. ಈಗ ನಾವು ಇಂಡಿಯಾದಲ್ಲಿ ಬಂದಾಗ ದೆರ್ ಆರ್ ಹಂಡ್ರೆಡ್ಸ್ ಆಫ್ ಲ್ಯಾಂಗ್ವೇಜಸ್, ಥೌಸಂಡ್ಸ್ ಆಫ್ ಲ್ಯಾಂಗ್ವೇಜಸ್ ಇರುವಾಗ ಒಂದೊಂದು ಭಾಷೆಗೂ ಸಹ ಒಂದೊಂದು ಸ್ಟ್ರಕ್ಚರ್, ದ ವೇ ಆಫ್ ಸ್ಪೀಕಿಂಗ್ ಇಸ್ ವೆರಿ ವೆರಿ ಡಿಫ್ರೆಂಟ್. All right, if I have to learn some other language ಅಂತ ಹೇಳಿದಾಗ ಅದನ್ನು ಹೇಗೆ ಮಾತಾಡಬೇಕು ಅನ್ನೋದು ನಾನು ಫಸ್ಟ್ ಕಲಿಬೇಕು. ನಾಟ್ ದಿ ಗ್ರಾಮರ್ ಪಾರ್ಟ್ ಆಫ್ ಇಟ್, ಬಟ್ ಹೌ ಡು ದೇ ಪ್ರೊನೌನ್ಸ್ ದೋಸ್ ವರ್ಡ್ಸ್.
ಅಲ್ವಾ? ಸೊ ಅಂದರೆ ನಾನು ಎಲ್ಲಿ ಮಸಲ್ಸನ್ನ ಚೇಂಜ್ ಮಾಡ್ಕೋಬೇಕು, ಹೌ ಡು ಐ ಹ್ಯಾವ್ ಟು ಚೇಂಜ್ ದ ಟ್ವಿಸ್ಟ್ ಇನ್ ದ ಟಂಗ್, ಇನ್ ದ ಟೀತ್, ಇನ್ ದ ನೋಸ್, ಏನು ಆಲ್ಟ್ರೇಷನ್ಸ್ ಮಾಡ್ಕೋಬೇಕು, ಇಟ್ಸ್ ನಾಟ್ ಡಿಫಿಕಲ್ಟ್. ಫೈನ್. ಸೊ ನಾನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಆ ಭಾಷೆನೇ ಹೇಗೆ ಮಾತಾಡಬೇಕು ಅನ್ನೋದನ್ನು ಐ ಹ್ಯಾವ್ ಟು ಮೇಕ್ ಎನ್ ಎಫರ್ಟ್ ಟು ಲರ್ನ್. ಆಯಿತಾ? ಅದೇ ಥರ ಇಂಗ್ಲೀಷಲ್ಲೂ ಸಹ ಯು ಹ್ಯಾವ್ ಗಾಟ್ ಸಮ್ ಸೌಂಡ್ಸ್ ಕಮಿಂಗ್ ಫ್ರಮ್ ದ ನೇಸಲ್, ಫ್ರಮ್ ದ ನೋಸ್, ಫ್ರಮ್ ದ ಮೌತ್, ಫ್ರಮ್ ದ ಟೀತ್, ಫ್ರಮ್ ದ ಆಲ್ ಫ್ರಮ್ ದ ಲಂಗ್ಸ್ ನ್ಯಾಚುರಲಿ. ಸೊ ಈ ರೀತಿ ನಾವು ಈ ಪ್ರಾಸೆಸ್ಸನ್ನು ಅರ್ಥ ಮಾಡಿಕೊಂಡಾಗ 100% ಡೆಫಿನೆಟ್ಲಿ ವಿ ಕ್ಯಾನ್ ಹ್ಯಾವ್ ಸಮ್ ಕಂಟ್ರೋಲ್ ಓವರ್ ದಿ ಫಂಕ್ಷನಿಂಗ್ ಆಫ್ ದೀಸ್ ಪಾರ್ಟ್ಸ್ ಆ್ಯಂಡ್ ಸಿ ದ್ಯಾಟ್ ಇದನ್ನು ನಾವು ಸ್ವಲ್ಪ ರೂಢಿ ಮಾಡಿಕೊಂಡ್ರೆ that's done. Okay, so now let us see, if we cannot control the if we can control the shape of our mouth and the flow of the air correctly, then our pronunciation is clearer and other people understand us more easily. So now the purpose of speaking athwa communication anta helovaga, we have to make ourselves clear to the other people, to the listener there. ನಾವು ಮಾತಾಡೋದು ಎಷ್ಟು ಸ್ಪಷ್ಟವಾಗಿರಬೇಕು ಅಂತ ಹೇಳಿದ್ರೆ it should not be confusing to the other person. ಅವ್ರಿಗೆ ಅನ್ನಿಸ್ಬೇಕು, yes, very simple, neat, and I have understood what she wanted to say. ಅಲ್ವಾ? ಸೊ ಈ ರೀತಿ ಅನಿಸ್ಬೇಕು. ಕಮ್ಯುನಿಕೇಷನ್ ನನಗೆ ಗೊತ್ತು, ನಾನು ಹಾಕೋ ಪದನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅನ್ನೋ ಥರ ಅಲ್ಲ. ವಾಟ್ ದೇ ಫೀಲ್ ಕಂಫರ್ಟೇಬಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ವಿ ಹ್ಯಾವ್ ಟು ಯೂಸ್ ಸಚ್ ಟೈಪ್ ಆಫ್ ವರ್ಡ್ಸ್. ಸಿ ಫೈನಲಿ ನಮ್ಮ ಗುರಿ ಏನು? ಕಮ್ಯುನಿಕೇಷನ್ ಶುಡ್ ಬಿ ಅಚೀವ್ಡ್. ನಾವು ಮಾತಾಡೋದು ಇನ್ನೊಬ್ಬರಿಗೆ ಅರ್ಥ ಆಗಬೇಕು. ನಾವು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿಬಿಟ್ಟು ಅವ್ರಿಗೆ ಅರ್ಥನೇ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ದ ಯೂಸ್ ಆಫ್ ಮೀ ಯೂಸಿಂಗ್ ಆಲ್ ದ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಸ್ ಆಫ್ ವರ್ಡ್ ಸ್ಟ್ರಕ್ಚರ್? ನೋ ಯೂಸ್ ಅಲ್ವಾ? ಸೊ ಹಾಗಾಗಿ ವಾಟ್ ವಿ ಹ್ಯಾವ್ to do is that communication ಮಾಡಬೇಕು ಅಂತಂದರೆ ಅಟ್ ದ ಸೇಮ್ ಟೈಮ್ ಚೆನ್ನಾಗಿ ಆಗಬೇಕು ಅಂತಂದರೆ ನಾವು ಮಾಡಬೇಕಾಗಿರೋ ಕೆಲಸ ಏನು? ಕ್ಲಾರಿಟಿ. ಸೊ ಕ್ಲಾರಿಟಿ ಇನ್ ದ ವೇ ವಿ ಸ್ಪೀಕ್ ಆ್ಯಂಡ್ ವಾಟ್ ವಿ ಸ್ಪೀಕ್. ಸೊ ದೆರ್ ಆರ್ ಟೂ things. What is it? What are they ಅಂತ ಹೇಳಿದ್ರೆ, one is the matter, the other one is the manner. So matter ಅಂತ ಹೇಳಿದ್ರೆ what I speak. Okay, what do I speak there? The content of it. Okay, so matter is what I speak, manner is how I speak. So ಹಾಗಾಗಿ ನಾನು ಏನು ಮಾತಾಡ್ತಾ ಇದ್ದೀನಿ, ಹೇಗೆ ಮಾತಾಡ್ತಾ ಇದ್ದೀನಿ, ದೀಸ್ ಆರ್ ಸರ್ಟನ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಮಾತಾಡೋದಕ್ಕೆ ಚೆನ್ನಾಗಿ ಗೊತ್ತು, ಆದರೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದಾಗ ಯು ಆರ್ ಇನ್ಕಂಪ್ಲೀಟ್. ಓಕೆ, ಸೊ ಮ್ಯಾನರ್ ಇದೆ ಬಟ್ ಮ್ಯಾಟರೇ ಇಲ್ಲ ಅಂತ ಹೇಳಿದಾಗ ಮೋಸ್ಟ್ ಆಫ್ ಅಸ್ ಆರ್ ವೆಲ್ ಎಕ್ವಿಪ್ಡ್ ವಿತ್ ದ ವೇ ವಿ ಸ್ಪೀಕ್. ಆದರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ದೆನ್ ಐ ಆಮ್ ಫಾಲಿಂಗ್ ಶಾರ್ಟ್. ಅಂತಂದ್ರೇನು? ನನಗೆ ಏನೂ ಇಲ್ಲ, ಮಾತಾಡೋಕ್ಕೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳುವಾಗ ದಟ್ ಮೀನ್ಸ್ ಐ ಕೆನಾಟ್ ಹ್ಯಾವ್ ಕ್ಲಿಯರ್ ಕಮ್ಯುನಿಕೇಷನ್ ದೇರ್. ಹಾಗಾಗಿ ದಟ್ ಈಸ್ ಒನ್ ಆಸ್ಪೆಕ್ಟ್ ವೆರಿ ಇಂಪಾರ್ಟೆಂಟ್. ಮ್ಯಾಟರ್, ಐ ಮಸ್ಟ್ ಹ್ಯಾವ್ ಸಮ್ ಸಬ್ಸ್ಟೆನ್ಸ್ ಇನ್ ವಾಟ್ ಎವರ್ ಐ ಟಾಕ್. ಓಕೆ, ಸಬ್ಸ್ಟೆನ್ಸ್ ಅಂದರೆ ವಿಷಯ ಇರಬೇಕು, ಸತ್ವ ಇರಬೇಕು ಇನ್ ವಾಟ್ ಎವರ್ ಐ ಸೇ ಅಂತ ಹೇಳಿ. ಆ್ಯಂಡ್ ಅನದರ್ ಒನ್ ಈಸ್ ದಟ್ ಮ್ಯಾನರ್. ಮ್ಯಾನರ್ ಅಂತಂದ್ರೇನು? ಹೇಗೆ ಹೇಳ್ತಾ ಇದ್ದೀನಿ ಅದನ್ನು, ಅಂದರೆ ವಿಷಯ ಬಹಳ ಇದೆ, ಐ ನೋ so much of the things, all right, to convey to you, but ಹೇಳಕ್ಕೆ ಬರ್ತಾ ಇಲ್ಲ, ಹೇಳೋ ರೀತಿ ಗೊತ್ತಾಗ್ತಾ ಇಲ್ಲ ನನಗೆ. ಹೌ ಡು ಐ ಕನ್ವಿನ್ಸ್ ಯು, ಹೌ ಡು ಐ ಕಮ್ಯುನಿಕೇಟ್ ಟು ಯು? ಇಷ್ಟೊಂದೆಲ್ಲ ನಾಲೆಡ್ಜ್ ನನ್ನಲ್ಲಿ ತುಂಬಿದೆ, ಬಟ್ ದೆನ್ ಐ ವಾಂಟ್ ಟು ಸೇ ಇಟ್ ಟು ಯು, ಐ ವಾಂಟ್ ಟು ಶೇರ್ ಇಟ್ ವಿತ್ ಯು ಅಂತ ಅಂದರೆ ಐ ಆಮ್ ನಾಟ್ ಕೇಪಬಲ್ ಅಂತ ಅಂದಾಗ ದೆನ್ ಅಗೇನ್ ಐ ವಿಲ್ ಬಿ ಫೇಲಿಂಗ್. ಸೊ ಹಾಗಾಗಿ both these are very very important, crucial aspects of our personality. One is the matter, the other one is the manner, what I say and how I say. All right, so extremely important. ನೀವು ಯಾರ ಜೊತೆನಾದರೂ ಮಾತಾಡಿ, ಐ ಆಮ್ ನಾಟ್ ಟಾಕಿಂಗ್ ಓನ್ಲಿ ಅಬೌಟ್ ಇಂಗ್ಲೀಷ್, ನಮ್ಮ ನಿತ್ಯ ಜೀವನದಲ್ಲೂ ಸಹ ವಿತ್ ಹೂಮ್ ಎವರ್ ಯು ಕಾನ್ವರ್ಸ್, ವಿತ್ ಹೂಮ್ ಎವರ್ ಯು ಆರ್ ಲೈಕ್ ಟ್ರಾನ್ಸಾಕ್ಟಿಂಗ್ ಯುವರ್ ಡೈಲಿ ಬಿಸ್ನೆಸ್, ಅವ್ರ ಜೊತೆ ಎಲ್ಲನೂ ಸಹ ನಾವು ಹೇಳೋ ರೀತಿ ಎರಡೂ ಸಹ ಚೆನ್ನಾಗಿದ್ದಾಗ ಸೊ ನ್ಯಾಚುರಲಿ ಇಟ್ ಬಿಲ್ಡ್ಸ್ ಅಪ್ ಅ ಪಾಸಿಟಿವ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್, ವೆದರ್ ಇಟ್ ಈಸ್ ಇನ್ ದ ವರ್ಕ್ ಪ್ಲೇಸ್ ಆರ್ ಯುವರ್ ಹೋಮ್ ಆರ್ ಯುವರ್ ಫ್ರೆಂಡ್ ಸರೌಂಡಿಂಗ್ಸ್ ಆರ್ ಯುವರ್ ಫ್ಯಾಮಿಲಿ ಸರ್ಕಲ್ಸ್, ಎಲ್ಲನೂ ಸಹ ಒಂದು ಇಟ್ ವಿಲ್ ಬಿ ಕಾರ್ಡಿಯಲ್. ಯಾಕೆ ಅಂತ ಹೇಳಿದ್ರೆ ವಿ ನೋ ವಾಟ್ ಟು ಸ್ಪೀಕ್ ಆಸ್ ವೆಲ್ ಆಸ್ ಹೌ ಟು ಸ್ಪೀಕ್. ಸೊ ವೇ ಟು ಸ್ಪೀಕ್ ನೆಕ್ಸ್ಟ್ ಒನ್ ಅಲ್ವಾ? ಸೊ ಹಾಗಾಗಿ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಸಹ, ಇದೆಲ್ಲನೂ ಸಹ ಲ್ಯಾಂಗ್ವೇಜ್ ಅನ್ನೋದಕ್ಕಿಂತ ಇಟ್ ಈಸ್ ಸರ್ಟನ್ something which shows about our personality. ಸೊ ನಿಮಗೆ ಪರ್ಸನಾಲಿಟಿ ಚೆನ್ನಾಗಿ ಬರಬೇಕು, ಎಲ್ಲರಿಗೂ ಒಂದು ಉತ್ತಮವಾದ ವ್ಯಕ್ತಿತ್ವ ಇರಬೇಕು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ಗೆ ಪ್ರಾಮುಖ್ಯತೆನ ಕೊಡಲೇಬೇಕು. ನಿಮಗೆ ವಿಷಯ ಇರಬಹುದು, ಯು ಮೈಟ್ ಬಿ ಹೈ ಸ್ಕೋರರ್ಸ್ ಇನ್ ಯುವರ್ ಎಕ್ಸಾಮ್ಸ್, ಇನ್ ಯುವರ್ ಕ್ಲಾಸಸ್, ಎಲ್ಲನೂ ಸಹ ಭಾಳಷ್ಟು ವಿದ್ಯೆ ಇರಬಹುದು. ಆದರೆ ಇಫ್ ಐ ಡೋಂಟ್ ನೋ ಹೌ ಟು ರಿಯಲಿ ಬಿ ವಿತ್ ಅದರ್ ಪೀಪಲ್ ಅಂತ ಹೇಳುವಾಗ, ನಾನು ಮಾತಿನಿಂದ ಬೇರೆಯವ್ರ ಹತ್ರ ನಾನು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಂಬಂಧಗಳನ್ನು ನಾನು ಇಟ್ಕೊಳ್ಳಿಲ್ಲ ಅಂತ ಹೇಳಿದಾಗ
ನ್ಯಾಚುರಲಿ ಅಷ್ಟೆಲ್ಲ ವಿದ್ವತ್ ಇದ್ಕೊಂಡು ಅಷ್ಟೆಲ್ಲ ಒಂದು ನಾವು ಇಂಟೆಲಿಜೆನ್ಸ್ ಇಟ್ಕೊಂಡ್ರೂ ಸಹ ಇಟ್ ಡಸಂಟ್ ಸರ್ವ್ ಎನಿಥಿಂಗ್ ಅಟ್ ಆಲ್. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್ ನಾವೆಷ್ಟೇ ಕಲ್ತ್ರೂ ಸಹ ಯು ಹ್ಯಾವ್ ಟು ಬಿ ರೂಟೆಡ್ ಟು ದ ಗ್ರೌಂಡ್ ಅಂತಂದರೆ ನಿಮ್ಮ ಕಾಲು ಭೂಮಿ ಮೇಲೆ ಇರಲಿ. ಏನೋ ಕಲ್ತಿದ್ದೀವಿ, ಏನೋ ಬೆಳೆದಿದ್ದೀವಿ ಅನ್ನೋ ಒಂದು ಆಡಂಬರ ಬೇಡ. ಜಸ್ಟ್ ಬಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಆ್ಯಂಡ್ ಲ್ಯಾಂಗ್ವೇಜ್ ಶುಡ್ ಕಾಂಟ್ರಿಬ್ಯೂಟ್ ಟು ಯುವರ್ ಪರ್ಸನಾಲಿಟಿ, ಟು ಅ simpler personality and to an integrated personality. Language should not be the cause for superiority. ನನಗೆ ಭಾಷೆ ಬರುತ್ತೆ ಅಂತ ಹೇಳಿ ಅದು ನಿಮ್ಮ ಪರ್ಸ್ನಾಲಿಟಿನ ನನಗೆ ಒಂಥರ ಮೇಲರಿಮೆ ಬಂದು ಐ ಆಮ್ ಸುಪೀರಿಯರ್ ದೆನ್ ಎವ್ರಿಬಡಿ ಎಲ್ಸ್ ಅನ್ನೋ ಒಂದು ಅಹಮ್ಮನ್ನು ತರದೇ ಇರೋವಂಥದ್ದೇ ನಿಜವಾದ ಭಾಷೆ. ನಿಜವಾದ ಭಾಷೆ ಏನು ತೋರಿಸುತ್ತೆ, ದ ಮೋರ್ ಯು ಹ್ಯಾವ್ ದಟ್ ಎಫಿಷಿಯನ್ಸಿ ಆ್ಯಂಡ್ ದ ಫ್ಲೂಯೆನ್ಸಿ ಇನ್ ಲ್ಯಾಂಗ್ವೇಜ್ ಅಂತ ಹೇಳುವಾಗ ಯು ಕಮ್ ಡೌನ್ 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 ಆ್ಯಂಡ್ ಸಿ ದಟ್ ಯು ಆರ್ ಜಸ್ಟ್ an ordinary person, not with without any air of being extraordinary ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಏನೂ ಇಲ್ಲದೆ ನಿಜವಾಗ್ಲೂ ಲ್ಯಾಂಗ್ವೇಜ್ ಮತ್ತು ನಿಜವಾಗ್ಲೂ ಒಂದು ನಾಲೆಡ್ಜ್ ಎಲ್ಲ ಇರೋರು ಸಹ ಎಲ್ಲನೂ ಸಹ ಇಫ್ ಯು ಸಿ ಅಂಡ್ ಅಬ್ಸರ್ವ್ ದೆಮ್ ಅಂತ ಹೇಳಿದ್ರೆ ದೇ ವಿಲ್ ಬಿ ರೂಟೆಡ್ ಅಂತಂದರೆ ವೆರಿ ಗ್ರೌಂಡೆಡ್. ಅವ್ರಿಗೆ ಅಂತ ಒಂದು ಗೀಳೆಲ್ಲ ಏನೂ ಇರೋದಿಲ್ಲ. ಸೊ ದೇ ವಿಲ್ ಬಿ ವೆರಿ ಹಂಬಲ್. ದ ಏರ್ಸ್ ಆಫ್ ಕಾಂಪ್ಲೆಕ್ಸ್ ಅದೆಲ್ಲ ಏನೂ ಇರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ದಿಸ್ ಇಸ್ ಸಮಥಿಂಗ್ ವೇರ್ ಲ್ಯಾಂಗ್ವೇಜ್ ಶುಡ್ ಕಾಂಟ್ರಿಬ್ಯೂಟ್ ಟು ಅ ಪಾಸಿಟಿವ್ ಪರ್ಸನಾಲಿಟಿ ಆ್ಯಂಡ್ ನಾಟ್ ಟು ಅನ್ ಈಗೋಯಿಸ್ಟಿಕ್ ಪರ್ಸ್ನಾಲಿಟಿ. ಆ ಈಗೋಯಿಸಮ್ ಅನ್ನೋದು ಬಂದಾಗ ನಾವು ಬೆಳೆಯೋದು ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ಸಿ ಟು ಇಟ್ ದ್ಯಾಟ್ ಈವನ್ ಇಫ್ ಯು ಹ್ಯಾವ್ ಸಮ್ ಪ್ರೊಫಿಷಿಯನ್ಸಿ ಇನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸಿ ದ್ಯಾಟ್ ಇಟ್ ಈಸ್ ಯುವರ್ ಪರ್ಸ್ನಾಲಿಟಿ ಈಸ್ ಶೇಪ್ಡ್ ಬೈ ಇಟ್ ಆ್ಯಂಡ್ ಇಟ್ ಶುಡ್ ನಾಟ್ ಡ್ಯಾಮೇಜ್ ಆರ್ ಕಿಲ್ ಯುವರ್ ಓವರ್ ಆಲ್ ಟ್ಯಾಲೆಂಟ್ ಆರ್ ಪರ್ಸ್ನಾಲಿಟಿ. ಫೈನ್. ದೆನ್ okay, now we are talking about ಪ್ರೊನೌನ್ಸಿಯೇಷನ್ಸ್ ಆ್ಯಂಡ್ ಪ್ರತಿ ಭಾಷೆಯಲ್ಲೂ ಈಗ ನೀವು ಎಷ್ಟೋ ಜನ ಮೋಸ್ಟ್ ಆಫ್ ದೆಮ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಅಫ್ಕೋರ್ಸ್ ಇನ್ ಪ್ಲೇಸಸ್ ಲೈಕ್ ಕಾನ್ವೆಂಟ್ಸ್ ಮತ್ತು ಒಳ್ಳೆ ಸ್ಕೂಲ್ಸ್ ಮತ್ತು ಈವನ್ ಇನ್ ದ ಸಿಟೀಸ್ ಇಂಗ್ಲೀಷ್ ಹ್ಯಾಸ್ ಬಿಕಮ್ ದಿ ಕಾಮನ್ ಮೋಡ್ ಆಫ್ ಸ್ಪೀಚ್ ಅಲ್ವಾ, ಕಮ್ಯುನಿಕೇಷನ್ ಎಲ್ಲನೂ ಇದ್ದೇ ಇರುತ್ತೆ. ಆದರೆ ಹೌ ಡು ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಅ ಗುಡ್ ಸ್ಪೀಕರ್ ಹೂ ನೋಸ್ ಹೌ ಟು ಸ್ಪೀಕ್ ಅಥವಾ ಎಲ್ಲರೂ ಇಂಗ್ಲೀಷ್ ಮಾತಾಡೋರೆಲ್ಲ ಒಳ್ಳೆ ಸ್ಪೀಕರ್ಸ್ ಅಂತ ಹೇಳಿ ನಿಮಗೆ ಅನ್ಸತ್ತಾ? Is a person who is able to speak good words, you able to use good words and speak English ಅನ್ನೋ ಅವರೆಲ್ಲನೂ ಸಹ ಗುಡ್ ಇಂಗ್ಲೀಷ್ ಸ್ಪೀಕರ್ಸ್ ಆಗ್ತಾರಾ ಅಂತ ಹೇಳುವಾಗ ದೇರ್ ಆರ್ ಸಮ್ ರಿಸರ್ವೇಷನ್ಸ್ ದೇರ್. ಏನು ಅಂತ ಹೇಳಿದ್ರೆ ನೇಟಿವ್ ಸ್ಪೀಕರ್ಸ್ ಅಂದರೆ ಆ ಭಾಷೆ ಎಲ್ಲಿ ಉದ್ಭವ ಆಯಿತು, ಎಲ್ಲಿ ಒರಿಜಿನೇಟ್ ಆಯಿತು, ಅವ್ರನ್ನ ನಾವು ನೇಟಿವ್ ಸ್ಪೀಕರ್ಸ್. ಸೊ ಇಂಗ್ಲೀಷ್ ಅಂತ ಹೇಳಿದಾಗ ನ್ಯಾಚುರಲಿ ಬ್ರಿಟಿಷ್ ಪೀಪಲ್ ಆರ್ ದ ನೇಟಿವ್ ಸ್ಪೀಕರ್ಸ್. ಆ್ಯಂಡ್ ಹಾಗಾಗಿ ಈಗ ಅವರು ಬಿಕಾಸ್ ದ ಲ್ಯಾಂಗ್ವೇಜ್ ಹ್ಯಾಸ್ ಕಮ್ ಫ್ರಮ್ ಬ್ರಿಟನ್ ಆರ್ ಆ ಒಂದು ಟೆರಿಟರಿಯಿಂದ ಬಂದಿರೋದ್ರಿಂದ ವಿ ಹ್ಯಾವ್ ಟು ಸಿ ಹೌ ವಿ ಚೇಂಜ್ ಅವರ್ ಕಂಟ್ರೋಲ್ ಆಫ್ ದಿ ಮಸಲ್ಸ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಲೈಕ್ ಇಂಗ್ಲೀಷ್. ಇಂಗ್ಲೀಷನ್ನು ಇಂಗ್ಲೀಷ್ ಥರ ಮಾತಾಡಬೇಕು. ಇಂಗ್ಲೀಷನ್ನು ಬೇರೆ ರೀಜನಲ್ ಟೋನಲ್ಲೋ ಅಥವಾ ರೀಜನಲ್ ಪ್ರೊನೌನ್ಸಿಯೇಷನಲ್ಲೋ ಮಾತಾಡಿದಾಗ ಅದು ವರ್ಡ್ಸ್ ಇಂಗ್ಲೀಷ್ ಅಂತ ಅನಿಸಬಹುದು, ಆದರೆ ಅದು ಇಂಗ್ಲೀಷ್ ಆಗಿರೋದಿಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ವಿಲ್ ಬಿ ಅ ಗುಡ್ ಸ್ಪೀಕರ್ ಆಫ್ ಇಂಗ್ಲೀಷ್ ಓನ್ಲಿ ವೆನ್ ಯು ಪ್ರೊನೌನ್ಸ್ ಇಂಗ್ಲೀಷ್ ದ ಇಂಗ್ಲೀಷ್ ವೇ. Okay, basically it is all about pronunciation. What is pronunciation? ವೆರಿ ಫಂಡಮೆಂಟಲ್. ಏನು ಪ್ರೊನೌನ್ಸಿಯೇಷನ್ ಅಂತ ಹೇಳಿದ್ರೆ ಒಂದು ಪದಕ್ಕೆ ಆ ಪದನ ಹೇಳೋ ಅಂಥ ಒಂದು ಸೌಂಡ್ ಇರುತ್ತೆ. ಆ ಪದನ ಹಾಗೆ ಹೇಳಬೇಕು. ನನಗೆ ಆ ಮಸಲ್ ಆಗಲ್ಲ, ನನಗೆ ಆ ಥರ ಬಳಕೆ ಬರಲ್ಲ ಅಂತ ಹೇಳಿದಾಗ ಆ ಪದಕ್ಕೆ ಇರುವಂತಹ ಗೌರವ ನಾವು ಅದನ್ನು ಕಡಿಮೆ ಮಾಡ್ತೀವಿ. ಸೊ ದ ಸೌಂಡ್ ಆಫ್ ಅ ವರ್ಡ್, ದ ಸೌಂಡ್ ಆಫ್ ಅ ಲೆಟರ್, ಆ ಸೌಂಡನ್ನು ಆ ಸೌಂಡಲ್ಲೇ ಹೇಳಬೇಕು. ನನಗೆ ಬೇಕಾಗಿರೋ ಸೌಂಡಲ್ಲಿ ನಾನು ಹೇಳೋಕ್ಕಾಗಲ್ಲ. ಜಸ್ಟ್ ಬಿಕಾಸ್ ಐ ಆಮ್ ನಾಟ್ ಕೇಪಬಲ್ ಆಫ್ ಅಟರಿಂಗ್ ದಟ್ ವರ್ಡ್ ಆರ್ ಅ ಸೌಂಡ್ ಅಂತ ಹೇಳಿದಾಗ ಅದು ನನ್ನ ತಪ್ಪಾಗತ್ತೆ. ಸೊ ಹಾಗಾಗಿ ವಾಟ್ ವಿ ಹ್ಯಾವ್ ಟು ಡೂ ಈಸ್ ದಟ್ ಲರ್ನ್ ದ ಪ್ರೊನೌನ್ಸಿಯೇಷನ್ಸ್ ಕರೆಕ್ಟ್ಲಿ. ನಾವು ಪ್ರೊನೌನ್ಸ್ ಅಂತ ಹೇಳಿದಾಗ PRONOUNC, ಈ ಪ್ರೊನೌನ್ಸ್ ಅಂತ ವರ್ಬ್, ಪ್ರೊನೌನ್ಸಿಂಗ್ ವರ್ಬ್. ಓಕೆ, ಪ್ರೊನೌನ್ಸಿಯೇಷನ್ ನೌನ್ ಅಂದರೆ ಅದು ಒಂದು ಹೆಸರು. ಪ್ರೊನೌನ್ಸಿಯೇಷನ್ ಇಸ್ ಅ ಪ್ರಾಸೆಸ್. ಓಕೆ, ಪ್ರೊನೌನ್ಸ್ ಅಂತ ಅಂದರೆ ಇಟ್ಸ್ ಅನ್ ಆ್ಯಕ್ಷನ್. ಹಾಗಾಗಿ ವೆನ್ ಐ ಪ್ರೊನೌನ್ಸ್ ಅನ್ನೋವಾಗ ನಾವು 100% ಜಸ್ಟಿಸ್ ಕೊಡೋಕ್ಕಾಗದೇ ಇದ್ರೂ ಸಹ ಬಟ್ ಅಟ್ಲೀಸ್ಟ್ ಐ ಮಸ್ಟ್ ನೋ ದ್ಯಾಟ್ it has to be said in this way. The sound has to come in this way, and that is why the previous volume that we have did
I'm sorry, the previous volume that we did, ಏನಾಯಿತು ಅದೆಲ್ಲನೂ ಸಹ we have concentrated mainly basically on the sounds ಅಲ್ಲಿಂದನೇ ಬರೋದಲ್ವಾ. ಸೊ ಸೌಂಡ್ಸ್, ವವಲ್ಸ್, ಕಾನ್ಸನೆಂಟ್ಸ್ ಆ್ಯಂಡ್ ನಾವು ದಿ ಪ್ರೊನೌನ್ಸಿಯೇಷನ್. So pronunciation is something which is very, very key, a key aspect to our learning. So ನಾಳೆಯಿಂದ ನೀವು ಉಚ್ಚಾರಣೆ ಮಾಡೋ, when you take up a paper, when you take up a text and start reading ಅನ್ನೋವಾಗ, see to it that you utter. ಸುಮ್ಮನೆ ಫಾಸ್ಟಾಗಿ ಓದ್ಕೊಂಡು ಹೋಗೋದೆಲ್ಲ ದೊಡ್ಡ ವಿಷಯ ಅಲ್ಲ ಅದು. ಸೊ ಇಫ್ ಐ ಸ್ಪೀಕ್ ಫಾಸ್ಟ್, ಇಫ್ ಐ ಟಾಕ್ ಫಾಸ್ಟ್ ಅಂತ ಹೇಳಿದ್ರೆ ಐ ಆಮ್ ಆನ್ ಎಕ್ಸ್ಪರ್ಟ್ ಇನ್ ಇಂಗ್ಲೀಷ್ ಅಂತ ಅಲ್ಲ. ಹೌ ಡು ಐ ಪ್ರನೌನ್ಸ್ ಇಟ್? ಸೊ ನೀವು ಯಾರಾದರೂ ಇಂಗ್ಲೀಷ್ ಮಾತಾಡೋರು ನಿಮ್ಮ ಜೊತೆ ಇದ್ದರೆ, ಓಕೆ, ಸೊ ಅವರು ಬಹಳ ಫಾಸ್ಟಾಗಿ ಮಾತಾಡ್ದೋ ದೇ ನೋ ಇಂಗ್ಲೀಷ್ ವೆಲ್ ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಬರಬೇಡಿ. ಬಟ್ ಸಿ ಇಫ್ ದೇ ಆರ್ ಪ್ರನೌನ್ಸಿಂಗ್ ದ ಸೌಂಡ್ಸ್ ಪ್ರಾಪರ್ಲಿ, ಓನ್ಲಿ ದೆನ್ ಯು ಕ್ಯಾನ್ ಬಿ ಗ್ಯಾರಂಟೀಡ್ ಇಫ್ the language is correct, if they really have a hold on the language anta. Okay, now why do people pronounce or speak differently? ಅದು ಯಾಕೆ ಪ್ರೊನೌನ್ಸಿಯೇಷನ್ ಯಾಕೆ ಒಬ್ಬೊಬ್ಬರು ಬೇರೆ ಬೇರೆ ಥರ ಪ್ರೊನೌನ್ಸ್ ಮಾಡ್ತಾರೆ ಅಂತ ಹೇಳಿದಾಗ, ನಾವು ಒಂದು ಭಾಷೆಯನ್ನು ಅದೇ ಒಂದು ಉಚ್ಚಾರಣೆ ರೀತಿ ಇರುತ್ತೆ. ಅದೇ ಲೈಕ್ ಆಲ್ ದಿ ಪಾರ್ಟ್ಸ್ ಆಫ್ ದ ಮೌತ್ಸ್ ಆ್ಯಂಡ್ ದಟ್ ಲಂಗ್ಸ್ ದಟ್ ವಿ ಯೂಸ್. ಹಾಗಾಗಿ ನಾವು ಅವರು ಮಾತಾಡೋ ರೀತಿಯಲ್ಲಿ ನಾವು ಮಾತಾಡದೇ ಇರೋದ್ರಿಂದ ಇಟ್ ಬಿಕಮ್ಸ್ ಸಮಥಿಂಗ್ ಬಿಟ್, ನಾವು ಹೊಸದಾಗಿ ಕಲಿಯುವಾಗ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ವಿತ್ ರೆಗ್ಯುಲರ್ ಪ್ರಾಕ್ಟೀಸ್ ಅದು ಹೇಗೆ ಅದನ್ನು ಉಚ್ಚಾರಣೆ ಮಾಡಬೇಕು ಅನ್ನೋದು ನಿಮಗೆ ಗಮನಕ್ಕೆ ಬಂದಾದಮೇಲೆ ಇನ್ನು ಮುಂದೆ ಸ್ಟಾರ್ಟ್ ಮಾಡಿ. ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು, ಆ್ಯಂಡ್ ದಟ್ ಇಸ್ ವೈ ವಿ ಆರ್ ಆಲ್ ಸ್ಟಾರ್ಟಿಂಗ್ ಡೂಯಿಂಗ್ ದೀಸ್ ಎಕ್ಸಸೈಸಸ್. ನಾವು ಇಂಗ್ಲೀಷ್ ಇಸ್ ಅ ಫಾರಿನ್ ಲ್ಯಾಂಗ್ವೇಜ್. ಇದು ಯಾವುದು 100% ಇಟ್ ಇಸ್ ನಾಟ್ ಅವರ್ ಓನ್. ಹಾಗಾಗಿ ಅದು ನಮಗೆ ಬ್ರಿಟಿಷವರು ಬಿಟ್ಕೊಟ್ಟು ಹೋಗಿರುವಂಥದ್ದು. ಬಟ್ ಸರ್ಟನ್ಲಿ ಅ ವೆರಿ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಇನ್ ದಿಸ್ ಪ್ರೆಸೆಂಟ್ ಗ್ಲೋಬಲ್ ವರ್ಲ್ಡ್. ಓಕೆ, ಸೊ ಹಾಗಾಗಿ ಈ ಭಾಷೆಯನ್ನು ನಾವು ಕಲೀಲೇಬೇಕು. ಇಫ್ ವಿ ಡೋಂಟ್ ಲರ್ನ್, ಐ ಕ್ಯಾನ್ ಡೂ ವಿತೌಟ್ ಇಂಗ್ಲೀಷ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಲೆಫ್ಟ್ ಬಿಹೈಂಡ್. ಹಾಗಾಗಿ ನಿಮ್ಮಲ್ಲಿ ಒಂದು ಒಳ್ಳೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಒಂದು ಒಳ್ಳೆ ವ್ಯಕ್ತಿತ್ವ ಬರಬೇಕು, ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತಂದರೆ ಇಂಗ್ಲೀಷ್ ಈಸ್ ಇಂಡಿಸ್ಪೆನ್ಸಿಬಲ್. ಅಂದ್ರೇನು, ಅದಿಲ್ಲದೆ ಆಗೋದಿಲ್ಲ. ಬಿಕಾಸ್ ಇಂಗ್ಲೀಷ್ ನಮ್ಮ ದೇಶದಲ್ಲಿ ಎಷ್ಟೆಷ್ಟೋ ಭಾಷೆಗಳಿದೆ, ಎಲ್ರಿಗೂ ಎಲ್ಲ ಭಾಷೆ ಬರೋದಿಲ್ಲ. ಬಟ್ ಮೋಸ್ಟ್ ಆಫ್ ದೆಮ್ ಒನ್ ಕಾಮನ್ ಲ್ಯಾಂಗ್ವೇಜ್ ಏನು, ಇಟ್ ಇಸ್ ಅ ಬಿಲ್ಡಿಂಗ್ ಲ್ಯಾಂಗ್ವೇಜ್. ಎಲ್ಲನೂ ಬ್ರಿಡ್ಜಿಂಗ್ ಲ್ಯಾಂಗ್ವೇಜ್. ಎಲ್ಲಿ ಏನು ಬರದೇ ಇದ್ರು, ಬೇರೆ ಭಾಷೆ ಬರೆದಿದ್ರು ಸಹ, ಈವನ್ ಇನ್ ಅ ಕಾರ್ಪೊರೇಟ್ ವರ್ಲ್ಡ್, ಕಾರ್ಪೊರೇಟ್ ಕಂಪನೀಸಲ್ಲೆಲ್ಲನೂ ಸಹ ಇಂಗ್ಲೀಷ್ ಈಸ್ ಅ ಕಾಮನ್ ಲ್ಯಾಂಗ್ವೇಜ್. ಅಟ್ಲೀಸ್ಟ್ ಈವನ್ ಇನ್ ಎವ್ರಿ ಡೇ ಕಾನ್ವರ್ಸೇಷನ್ಸ್ ವಿ ಯೂಸ್ ಅ ಫ್ಯೂ ವರ್ಡ್ಸ್ ಆಫ್ ಇಂಗ್ಲೀಷ್ ಅಲ್ವಾ. ಸೊ ಹಾಗಾಗಿ ಇಂಗ್ಲೀಷ್ ಇಸ್ ಮಚ್ ಸಿಂಪ್ಲರ್ ದ್ಯಾನ್ ಲರ್ನಿಂಗ್ ಎನಿ ಅದರ್ ಲ್ಯಾಂಗ್ವೇಜ್. ಹಾಗಾಗಿ ಆ್ಯಂಡ್ ಮೋಸ್ಟ್ ನೀಡೆಡ್ ಆಲ್ಸೋ. ಅದಕ್ಕೋಸ್ಕರ ನೀವು ಇದನ್ನು ಪ್ರಯತ್ನ ಮಾಡಲೇಬೇಕು. ಸೊ ಕೀಪ್ ಗ್ರಾಮರ್ ಅಸೈಡ್ ಆ್ಯಂಡ್ ಕಮ್ ಟು ಲ್ಯಾಂಗ್ವೇಜ್. ಓಕೆ, ದೆನ್ ಹಾಗಾಗಿ ಸೊ ಆ ಪ್ರೊನೌನ್ಸಿಯೇಷನ್ ಇಟ್ ಡೆವಲಪ್ಸ್ ಎಟ್ಸೆಟ್ರಾ. ನಾವು ಇವಾಗ ಹೇಗೆ ಪ್ರೊನೌನ್ಸ್ ಮಾಡೋದು, ಕೆಲವೊಂದು ಎಕ್ಸಸೈಸನ್ನು ನೋಡೋಣ. ಆರ್ಟಿಕ್ಯುಲೇಷನ್. ಈಗ ನೀವು ಅದನ್ನು ಹೇಗೆ ಓದಿದ್ರಿ, ಅದನ್ನು ಕೆಲವೊಬ್ಬರು ಆರ್ಟಿಕ್ಯುಲೇಷನ್ ಅಂತ ಓದಿರ್ತಾರೆ. ಓಕೆ, ಆ ಪದನ ನೀವು ನೋಡಿ, ಹೌ ಹ್ಯಾಸ್ ಇಟ್ ಟು ಬಿ ಪ್ರೊನೌನ್ಸ್ಡ್ ಅನ್ನೋವಾಗ ಆರ್ಟಿಕ್ಯುಲೇಷನ್. ಆರ್ಟಿಕ್ಯುಲೇಷನ್ ವಿ ಹ್ಯಾವ್ ಸೀನ್ ದ ಸೌಂಡ್ಸ್. ಒಂದೊಂದು ಸೌಂಡು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ನಿನ್ನೆ ನೋಡಿದ್ದೀವಿ ನಾವು ದ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಸೊ ಪ್ಲೀಸ್ ಸಿ ಆರ್ಟಿಕ್ಯುಲೇಷನ್. ಆರ್ ಸೌಂಡ್ ಇರುತ್ತೆ, ಆರ್ ಇರುತ್ತೆ, ಬಟ್ ಯು ಶುಡ್ ನಾಟ್ ಎಕ್ಸ್ಪ್ರೆಸ್ಲಿ ಪ್ರೊನೌನ್ಸ್ ಇಟ್. ಓಕೆ, ಆರ್ಟಿಕ್ಯುಲೇಷನ್. ಆರ್ಟಿಕ್ಯುಲೇಷನ್ ಅಲ್ಲ. ಓಕೆ, ಆರ್ಟಿಕ್ಯುಲೇಷನ್. ಶನ್ ಅಲ್ಲ, ಶಿನ್. ಆರ್ಟಿಕ್ಯುಲೇಷನ್. ಹೌ ಡು ಐ ಆರ್ಟಿಕ್ಯುಲೇಟ್? ಫೈನ್. ಓಕೆ, ಸಿಂಪಲ್ ಕೆಲವೊಂದು ವರ್ಡ್ಸನ್ನ ತಗೊಳ್ಳೋಣ ನಾವು. ಆ್ಯಂಡ್ ಹೌ ಡು ವಿ ಪ್ರೊನೌನ್ಸ್ ಇಟ್? ಇದು ನಮಗೆ ದೀಸ್ ಆರ್ ಜಸ್ಟ್ ಒಂದು ಸ್ಯಾಂಪಲ್ಸ್ ಅಷ್ಟೇನೆ. ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ದ ಮೋರ್ ಯು ಪ್ರಾಕ್ಟೀಸ್ ಇನ್ ದಿಸ್ ಸ್ಟೈಲ್, ದ ಪ್ರೊನೌನ್ಸಿಂಗ್ ಸ್ಟೈಲ್. ಓಕೆ, ಸೊ ಅದನ್ನು ನೀವು ಮಾಡಿ. ಓಕೆ, ನಾವು
Okay, just random examples, some of these. Fine. Practice ಮಾಡಿ. How do you do? ಕರೆಕ್ಟಾ? ಓಕೆ, ಹೌ ಡು ಯು ಡೂ ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಸಹ ಹೌ ಡು ಯು ಡೂ ಅಂತ ಹೇಳಿ ಏರಿಳಿತ ಇಲ್ಲದೆ ಪ್ಲೇನಾಗಿ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಕನ್ವೆ ಆಗ್ತಿದೆ, ಬಟ್ ದೆರ್ ಈಸ್ ಅ ಬೆಟರ್ ವೇ ಆಫ್ ಸೇಯಿಂಗ್ ದ್ಯಾಟ್. ಯಾಕೆಂದರೆ ಅಲ್ಲಿ ಫೀಲಿಂಗ್ ಬರಬೇಕು, ಎಕ್ಸ್ಪ್ರೆಷನ್ ಬರಬೇಕು, ಟೋನ್ ಬರಬೇಕು. ಇದೊಂದು ಕ್ವಶನ್ ಅಲ್ಲ. ಯೂಶಲಿ ದೇ ಸೇ ಕ್ವಶನ್ ಅಂತ. ವಾಟ್ ಈಸ್ ದಟ್ ಕ್ವಶನ್? ಇಟ್ ಈಸ್ ಕ್ವೆಸ್ಟ್ ಅಂತ ಅಂದರೆ ತಿಳ್ಕೊಳ್ಳೋವಂಥ ಒಂದು ಅಗತ್ಯ. ಕ್ವೆಸ್ಟ್ ಆ್ಯಂಡ್ ನೌನ್ ಫಾರ್ಮ್ ಆಫ್ ಇಟ್ ಕ್ವೆಶ್ಚನ್. ಕ್ವಶನ್ ಅಲ್ಲ. ಸೊ ಕ್ವೆಶ್ಚನ್. ಫೈನ್. ಹಾಗಾಗಿ ಹೌ ಡು ಯು ಡೂ ಅನ್ನೋದು ಸರಿ ಇರಬಹುದು, ಬಟ್ ಪ್ರೊನೌನ್ಸ್ ಮಾಡೋವಾಗ ಹೌ ಡು ಯು ಸೇ ದ್ಯಾಟ್? ಹೌ ಡು ಯು ಡೂ? ಗ್ರೇಸ್, ಪೊಲೈಟ್ನೆಸ್ ಆ್ಯಂಡ್ ಬೀಯಿಂಗ್ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೇಟ್. ಹೌ ಡು ಯು ಡೂ? ಹೌ ಅಲ್ಲ, ಹೌ ಡು ಯು ಡೂ? ಹೌ ಡು ಯು ಡೂ ಅಲ್ಲ. ಕರ್ವ್ ಮಾಡಬೇಡಿ ಮೌತನ್ನು. ಡೂ ಅಂತ ಹೇಳಿ ಓ ಇದೆ ಓ ಅಂತ ಮಾಡಬಾರ್ದು. ಓಕೆ, ಹೌ ಅಲ್ಲ. ಅಗೇನ್ ಓ ಅನ್ನೋದನ್ನು ವಿ ಹ್ಯಾವ್ ಸೀನ್ ಇನ್ ದ ವವಲ್ ಸೌಂಡ್ಸ್. ಇಟ್ ಈಸ್ ಅ ಪ್ಲಸ್ ಉ. ಹೌ ಡು ಯು ಡೂ? ಡ ಅಂತ ಹೇಳ, ಡೂ ಅಲ್ಲ. ಡ ಹೇಗೆ ಹೇಳ್ತೀರಾ? ಕರ್ಕಶವಾಗಿ ಹೇಳಬಾರ್ದು. ಡ ಅಂತ ಅಲ್ಲ, ಡು ಅಂತ ಅಲ್ಲ. ಡು ಡ. ಹೌ ಡು ಯು ಡೂ? ಆ ಫೋರ್ಸ್ ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಪ್ಲೆಸೆಂಟಾಗಿ ಬರಬೇಕು. ಹೌ ಡು ಯು ಡೂ ಅನ್ನೋದಕ್ಕಿಂತ ಹೌ ಡು ಯು ಡೂ? ಆ ಕ್ವೆಶ್ಚನ್ ಥರ ಕೇಳಿ. ಹೌ ಡು ಯು ಡೂ ಅಂತ ಸ್ಟಾಪ್ ಮಾಡೋ ಥರ ಕೇಳಬಾರ್ದು. ಅದನ್ನು ಆಕ್ಸೆಂಟ್ ಕೊಡಬೇಕು. ಹೌ ಡು ಯು ಡೂ? Fine. Then next one, we have been given a task. Remember, W ಬಂದು ರೌಂಡ್ ಅಪ್ ಮಾಡಿ ಲಿಪ್ನ. we HAVE. we have seen many people ಇದೆಷ್ಟು ಕೆಟ್ಟದಾಗಿ ಹೇಳ್ತಾರೆ ಅಂದರೆ, ಉಚ್ಚಾರಣೆ ಮಾಡ್ತಾರೆ ಅಂದರೆ, we have ಹಾ ಸೌಂಡ್ ಇದೆ. ಎ ಬಂದು ಪ್ರೊನೌನ್ಸ್ಡ್ ಆಸ್ ಆ. ವಿ ಹೇಗೆ ಹೇಳಬೇಕು? ಓಕೆ, ವಿ ಹ್ಯಾವ್. ಐ ಯಾವ್. ವಾಟ್ ಈಸ್ ದಟ್ ಯಾವ್? ಅಲ್ಲಿ ಏನಕ್ಕೆ ಬರ್ತಿದೆ ಅಲ್ಲಿ? ಸೊ ಅದಕ್ಕೆ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗತ್ತೆ. ವಾಟ್ ಈಸ್ ದೇರ್ ಗ್ರಾಸ್ಪಿಂಗ್ ಆಫ್ ದಿ ಲ್ಯಾಂಗ್ವೇಜ್ ಅಂತ ಹೇಳಿ. ಐ ಹ್ಯಾವ್. ನಾಟ್ ಐ. ಓಕೆ, ಮೈ ಆ್ಯಂಡ್ ನಾಟ್ ವಿ ಸೌಂಡ್ ಕೊಡಬೇಡಿ, ಡಬ್ಲ್ಯೂ ಸೌಂಡ್ ಕೊಡಿ. ವಿ ಹ್ಯಾವ್. ಐ ಹ್ಯಾವ್. ಹಾ ಉಸಿರು ಬರಬೇಕು ಅಲ್ಲಿ. ಹಾ. ಓಕೆ, ಆ ಅಂತ ಅಲ್ಲ. ಐ ಹ್ಯಾವ್ ಅಲ್ಲ. ಬಿಕಾಸ್ ಅದು ನಮ್ಮ ಒಂದು ರೀಜನಲ್ ಲ್ಯಾಂಗ್ವೇಜಸ್ನ ಪ್ರಭಾವ ಅದರ ಮೇಲೆ ಇರಬಹುದು. ಬಟ್ ಪ್ಲೀಸ್ ಸ್ಟಾರ್ಟ್ ಪ್ರೊನೌನ್ಸಿಂಗ್ ಕ್ಲಿಯರ್ಲಿ. ಸೊ ಐ ಹ್ಯಾವ್. ವಿ ಹ್ಯಾವ್. ವಿ ಹ್ಯಾವ್ ಬೀನ್ ಅಲ್ಲ, ಬೀನ್ ಲ್ಯಾಂಡ್ ಆಗಿ ಅಲ್ಲಿ. ವಿ ಹ್ಯಾವ್ ಬೀನ್ ಗಿವನ್ ಅಲ್ಲ, ಗಿವನ್ ಅಲ್ಲ ಅಲ್ಲಿ ಎಂಡಿಂಗಲ್ಲಿ. ಗಿವನ್ ಅಲ್ಲ, ಗಿವನ್ ಅ ಟಾಸ್ಕ್ ಅಲ್ಲ. ಹೌ ಡು ಯು ಸೇ ಟ? ವಿ ಹ್ಯಾವ್ ಬೀನ್ ಗಿವನ್ ಅ ಟಾಸ್ಕ್. Okay, then they have gone to the market. They have gone to the market. Market. They have gone to the market. Fine. So ಹೇಳೋ ರೀತಿಯಲ್ಲಿ ಹೇಳಿ. See how beautiful it sounds. That is pronunciation. ಆಯಿತಾ? ಹಾಗಾಗಿ they have gone to the market. Next, why are you afraid of speaking English? ಹೇಗಿದೆ ಅದು ಕೇಳೋದು? why are you afraid of speaking English? why ಅಲ್ಲ. why ಅಂದರೆ as if you are demanding an answer. No. why are please make it silent. why are you no. why are you afraid? No, afraid. It's afraid. Aid ಅನ್ನುವಾಗ A plus E, aid. Why are you afraid of? No, of
ಸ್ಪಷ್ಟತೆ, ಆಫ್, ಸ್ಪೀಕಿಂಗ್, ನೋ, ಸ್ಪೀಕಿಂಗ್ English. Why are you afraid of speaking English? Okay, then where shall we go this Sunday? WHERE, where ಅಂತ ಹೇಳ್ತೀರಾ? where shall we go ಅಥವಾ ಅಷ್ಟು ಒಂದು ಕಾನ್ಸಂಟ್ರೇಟಾಗಿ ಫೋಕಸ್ಡ್ ಆಗಿ ಸ್ಟೈಲಿಶ್ ಆಗಿ ಬೇಡ, ಅಂದರೆ ಟೂ ಮಚ್ ಆಫ್ ಅಟೆನ್ಷನ್ ಕೊಟ್ಟರೆ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ. ಬಟ್ ಇಫ್ ಯು ಆರ್ ಯೂಸ್ ಟು ಇಟ್ ಗ್ರ್ಯಾಜುವಲ್ ಆಗಿ ಬಂದುಬಿಡುತ್ತೆ. ವೇ ಶಾಲ್ ವಿ ಗೋ ದಿಸ್ ಸಂಡೇ, ವೇ ಶಾಲ್ ವಿ ಗೋ ದಿಸ್ ಸಂಡೇ. ಫೈನ್, ಓಕೆ. Do we want more exercises? Okay. Can I have a copy, please? Can I have a copy, please? Very bad. Can I have a copy, please? Can I have a copy, please? Do you still hate her? Do you still hate her? Do you still hate her? Her. Do you still hate her? ಏಟರ್ ಅಂದ್ರೇನು? ಅವಳು ತಿಂದ ಅಂತ ಹೇಳಿ. ಬಟ್ ಆ ಹೇಟ್ ಅನ್ನೋದು ಬರಬೇಕು, ಏಟ್ ಅಲ್ಲ. ಡು ಯು ಸ್ಟಿಲ್ ಹೇಟ್ ಹರ್? ಡು ಯು ಸ್ಟಿಲ್ ಹೇಟ್ ಹರ್ ಅಲ್ಲ, ಕ್ವಶನ್. ದೆನ್ ಐ ಲವ್ ಐಸ್ ಕ್ರೀಮ್ಸ್. ಲವ್ we have seen people saying I love her. What is that? Lover. Okay, love ಅಲ್ಲ ಅದು, ಲವ್. ಓಕೆ, ಎಲ್ಲ ಲವ್ ಮಾಡ್ತೀರಾ, ಬಟ್ ಅದು ಹೇಳೋಕ್ಕೆ ಬರಲ್ವಲ್ಲ. ಓಕೆ, ಐ ಲವ್ ಅರ್ ಅಲ್ಲ, ಐ ಲವ್ ಐಸ್ ಕ್ರೀಮ್ಸ್. ಐ ಲವ್ ಲೈಕ್ 5. ಓಕೆ, ಐ ಅಲ್ಲ, ಐ ಲವ್ ಐಸ್ ಕ್ರೀಮ್ಸ್. ದೆನ್ ರೈಟಿಂಗ್ ಈಸ್ ಅ ಟಾರ್ಚರ್. ರೈಟಿಂಗ್ ಅಲ್ಲ, ನೋ, Writing is a torture. Writing is a torture. Silent. Both the R's. Writing is a torture. Then, I am asked to wear this tie. ಇಲ್ಲಿ ಏನೇನು ಮಾಡ್ತೀರಾ ಅಂದರೆ, first again remember, whenever you say it's not it's I am ಅಲ್ಲ. I am as sound, not yes sound. I am asked. ಓಕೆ, ಇದೆಲ್ಲ ಮತ್ತೆ ನೋಡೋಣ. ಆಸ್ಕ್ಡ್ ಅಂದರೆ ಆ ಡ ಸೌಂಡ್ ಬರೋವಾಗೆಲ್ಲ ಡೋಂಟ್ ಮೇಕ್ ಇಟ್ ಹಾರ್ಶ್. ಓಕೆ, ಸೊ ಮೇಕ್ ಇಟ್ ಐ ಆಮ್ ಆಸ್ಕ್ಡ್. ಅದು ಹೇಳದೇ ಇರೋ ರೀತಿಯಲ್ಲಿ ಡೆಲಿಕೇಟ್ ಆಗಿ ಪ್ರೆಸೆಂಟ್ ಮಾಡಿ. ಐ ಆಮ್ ಆಸ್ಕ್ಡ್ ಟು ವೇರ್ a tie. I am asked to wear this tie. Tie alla, tie. I am asked to wear this tie. Asked. Please don't say talked, walked, asked. No. Asked, talked, walked.
So be graceful. This is pronunciation. And if you master this, ಈ ಸೌಂಡ್ಸನ್ನ ನೀವು ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ನೀವು ಆಗಲೇ ಇಂಗ್ಲೀಷ್ ಮಾತಾಡ್ತೀರಾ. No need of grammar. Grammar is later. All right, so know how to pronounce the sounds first. And when you speak this ಅನ್ನೋವಾಗ ನಿಮಗೆ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಬರುತ್ತೆ. ಅದು ಮಾತಾಡ್ತಾ ಇರೋವಾಗ ಗ್ರಾಮರ್ ಅದೆಲ್ಲ ಅದು ಆಯಾ ಸ್ಥಳದಲ್ಲಿ ಬಂದು ಕೂರುತ್ತೆ ಲೇಟರ್ ಆನ್. ಸೊ ಪ್ಲೀಸ್ ಪ್ರಾಕ್ಟೀಸ್ ದೀಸ್ ಎಕ್ಸಸೈಸಸ್. ಏನು ಅಂತಂದರೆ ವಾಟ್ ಎವರ್ ಯು ಸಿ, ವಿಚ್ ಎವರ್ ಸೆಂಟೆನ್ಸಸ್ ಯು ಕಮ್ ಅಕ್ರಾಸ್, ಅದನ್ನೆಲ್ಲನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಒಂದು ಬರಲಿಲ್ವಾ, ಯು ಜಸ್ಟ್ ಟ್ರೈ ಇಟ್ ಅಗೇನ್ ಆ್ಯಂಡ್ ಅಗೇನ್ ಓವರ್. ಓಕೆ, ಆ್ಯಂಡ್ ದೆನ್ ಯು ವಿಲ್ ಸಿ ದ್ಯಾಟ್ ಯು ವಿಲ್ ಬಿ ಫ್ಲೂಯೆಂಟ್. ಆ ಫ್ಲೂಯೆನ್ಸಿ ಬಂದ ಕೂಡಲೇ ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ಕಾನ್ಫಿಡೆನ್ಸ್. ಆ್ಯಂಡ್ ಒನ್ಸ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಂತ ಅಂದಾಗ ಯು ಆರ್ ಅ ವೆರಿ ನೈಸ್ ಪರ್ಸ್ನಾಲಿಟಿ. ಬಿಕಾಸ್ ದೆನ್ ಆ ಕಾನ್ಫಿಡೆನ್ಸ್ ಬಂದ್ರೇ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಮೀಟ್ ಪೀಪಲ್ ಎನಿವೇರ್ ಎವ್ರಿವೇರ್ ಅಲ್ವಾ. ಸೊ ಆ ಕಾನ್ಫಿಡೆನ್ಸ್ ಇಸ್ ಅ ಫಸ್ಟ್ ಬ್ಲಾಕ್ ಟು ಯುವರ್ ಸಕ್ಸಸ್. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಈಗ ಅದು ಬಂತು ಅಂತ ಹೇಳಿದ್ರೆ ದೆನ್ ಡೆಫಿನೆಟ್ಲಿ ಯು ವಿಲ್ ಬಿ ಸಮ್ವೇರ್. Okay, so please have confidence and love learning English, and that is what we want from you. Please love the language. Okay, and later therefore please don't feel that English is stressful ಅಥವಾ it is something like a huge challenge ಅನ್ನೋ ಥರ ಏನು ಅಂದ್ಕೊಳ್ಳೋದು ಬೇಡ. Just enjoy this and have a happy learning till we meet. So welcome back to our English lessons and the English gym for English fitness ಅಂತ. And we are very thankful and very happy that most of our students have really appreciated the video and they have really commented on that. And one thing is that we have gone through all your comments. ನೀವೇನೇನು ನಮಗೆ ಒಂದು ಸಜೆಷನ್ಸ್ ಕೊಟ್ಟಿದ್ದೀರಾ, ಆ್ಯಂಡ್ ವಾಟ್ ಎವರ್ ಯೋರ್ ಕಮೆಂಟ್ಸ್ ಆರ್, ಯೋರ್ ಒಪಿನಿಯನ್ಸ್ ಆರ್, ಸರ್ಟನ್ಲಿ ವಿ ಹ್ಯಾವ್ ಟೇಕನ್ ದೆಮ್ ಸೀರಿಯಸ್ಲಿ. ಓಕೆ, ಯಾಕೆಂದರೆ ನಾವು ವೆನ್ ವಿ ಆರ್ ಟ್ರೈಂಗ್ ಟು ಮೇಕ್ ಸಮಥಿಂಗ್ ವಿಚ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಟು ಯೋರ್ ಲೈಫ್ಸ್ ಅನ್ನೋವಾಗ ಅದು ನಿಮಗೆ ಹೇಗೆ ರೀಚ್ ಆಗ್ತಿದೆ ಅನ್ನೋದನ್ನು ನಿಮ್ಮ ಕಮೆಂಟ್ಸ್ ಮೂಲಕ ನೀವು ನಮಗೆ ತಿಳಿಸಿರೋದ್ರಿಂದ ಪ್ರತಿಯೊಂದು ಕಮೆಂಟನ್ನು ಸಹ ವಿ ಹ್ಯಾವ್ ಟೇಕನ್ ಇಟ್ ಇನ್ ದ ರೈಟ್ ಸ್ಪಿರಿಟ್. ಆ್ಯಂಡ್ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೆ ಸರ್ಟನ್ಲಿ ವಿ ಅಶ್ಯೂರ್ ಯು ದ್ಯಾಟ್ we will take in all those suggestions and implement them. Okay, ಇವತ್ತು like yesterday ಎಲ್ಲನೂ we saw how the language has evolved on the basis of sounds ಅಲ್ವಾ. So that is one concept, sounds. ಆ ಶಬ್ದ ಹೇಗೆ ಉದ್ಭವ ಆಗುತ್ತೆ, ಎಲ್ಲಿಂದ ಬರುತ್ತೆ, and where is language really expressed, ಇದೆಲ್ಲ ಒಂದು ಸೈಂಟಿಫಿಕ್ ಆಗಿ ಒಂದನ್ನು ನಾವು ನೋಡ್ತಾ ಬಂದ್ವಿ. ಆ್ಯಂಡ್ particularly when we are talking about English language ಅಂತ ಹೇಳುವಾಗ ಪ್ರೊನೌನ್ಸಿಯೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅದರ ಮೇಲೂ ನಾವು ಈಗ ಇದೆಲ್ಲನೂ ಏನಕ್ಕೆ ನಾವು ನಿನ್ನೆ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಯಾಕೆ ಕೊಟ್ಟಿದ್ದು, ಕಂಪ್ಲೀಟಾಗಿ ಫೋನಿಕ್ ಮೆಥಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಫೋನಿಕ್ ಮೆಥಡ್ ಅಂತಂದರೆ ಲೈಕ್ ಹೌ ದ ಲ್ಯಾಂಗ್ವೇಜ್ ಈಸ್ ಟಾಟ್ ವಿತ್ ದ ಹೆಲ್ಪ್ ಆಫ್ ಸೌಂಡ್ಸ್. ಓಕೆ, ಇದು ಲೇಟೆಸ್ಟ್ ಸ್ಟೇಜಸಲ್ಲಿ ಕಲಿಯುವಂಥದ್ದಲ್ಲ, ಬೇಸಿಕಲಿ ನೀವು ಕಲಿತಾಗ ಇನ್ನು ಆಮೇಲೆ ವಿತೌಟ್ ಈವನ್ ಹ್ಯಾವಿಂಗ್ a reference to the grammar rules ಅದಿಲ್ಲದೇನೆ ಸಹ, ಬಿಕಾಸ್ ನಿಮಗೆ ಗ್ರೌಂಡಿಂಗ್ ಚೆನ್ನಾಗಿ ಆಗಿರೋದ್ರಿಂದ ಯು ಸರ್ಟನ್ಲಿ ಕ್ಯಾನ್ ಪಿಕ್ ಅಪ್ ಎನಿಥಿಂಗ್ ಇನ್ ದ ಫ್ಯೂಚರ್ ಪ್ರೋಗ್ರಾಮ್ಸ್. ಆಲ್ ರೈಟ್, ಸೊ ಹಾಗಾಗಿ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿನೇ ಈ ಪ್ರಯತ್ನ ನಾವು ಮಾಡ್ತಾ ಇರೋದು. ಹಾಗಾಗಿ ಈಗ ಸೌಂಡ್ಸ್ ಆದಮೇಲೆ ಪ್ರೊನೌನ್ಸಿಯೇಷನ್ ಈಸ್ ಅ ಲಿಂಕ್ಡ್ ಆಸ್ಪೆಕ್ಟ್ ಟು ದ್ಯಾಟ್. ಯಾಕೆ ಅಂದರೆ ಸೌಂಡ್ಗೆ ನೆಕ್ಸ್ಟ್ ಇವಾಗ ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೇ ಆಫ್ ಅಟರಿಂಗ್ ದ ಸೌಂಡ್ಸ್. ಪ್ರತಿಯೊಂದು ಪದನೂ ಹೀಗೆ ಹೇಳಬೇಕು ಅಂತ ಹೇಳಿ ಆ ಒಂದು ಕಲ್ಚರಲ್ಲಿ, ಆ ಒಂದು ನೇಷನಲ್ಲಿ, ಆ ಭಾಷೆಗೆ ಇರುತ್ತೆ. ಆ ಪದನೇ ಬೇರೆ ಯಾವ ಥರ ಉಚ್ಚಾರಣೆ ಮಾಡೋಕ್ಕಾಗಲ್ಲ, ಆ ಪದ ಹಾಗೆ ಉಚ್ಚಾರಣೆ ಮಾಡಬೇಕು. ಆದರೆ ಈಗ ಆ ಭಾಷೆಯನ್ನು ಇಫ್ ಅದರ್ ಪೀಪಲ್ ಆರ್ ಸ್ಪೀಕಿಂಗ್ ದಟ್ ಲ್ಯಾಂಗ್ವೇಜ್ ಅಂತ ಹೇಳುವಾಗ ಆಗ ಅವರ ಒಂದು ಇನ್ಫ್ಲೂಯೆನ್ಸ್ ಏನಿದೆ, ಜಾಗ್ರಫಿಕಲ್ ಇನ್ಫ್ಲೂಯೆನ್ಸ್ ಈ ಭಾಷೆ ಮೇಲೆ ಬೇರೆ ಬೀರುತ್ತೆ. ಹಾಗಾಗಿ ಅಲ್ಲಿ ಪ್ರೊನೌನ್ಸಿಯೇಷನ್ ತಪ್ಪಾಗತ್ತೆ. ಫಾರ್ ಇನ್ಸ್ಟೆನ್ಸ್ ಈಗ ವಿ ಆರ್ ಆಲ್ ಫೆಮಿಲಿಯರ್ ವಿತ್ ಅವರ್ ಓನ್ ರೀಜನಲ್ ಲ್ಯಾಂಗ್ವೇಜಸ್, ಹಿಂದಿ, ಕನ್ನಡ, ತಮಿಳ್, ಮಲಯಾಳಂ, ತೆಲುಗು, ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ಆ ಭಾಷೆಯ ಒಂದು ಉಚ್ಚಾರಣೆ ಏನಿರ್ಬೋದು ಅಥವಾ ಆ ಒಂದು ಸ್ಟ್ರೆಸ್ ಇರ್ಬೋದು, ದ ವೇ ವಿ ಟಾಕ್ ದ್ಯಾಟ್ ಲ್ಯಾಂಗ್ವೇಜ್, ಅದರ ಒಂದು ಪ್ರಭಾವ ಇಂಗ್ಲೀಷ್ ಮೇಲೂ ಆಗುತ್ತೆ. ಆಗ ಇಂಗ್ಲೀಷ್ ಥರ ಕೇಳಿಸೋದಿಲ್ಲ, ಬಿಕಾಸ್ ಯು ಆರ್ ಯೂಸಿಂಗ್ ದ ಪ್ರೊನೌನ್ಸಿಂಗ್ ಮೋಡ್ ಆಫ್ ದ ಲೋಕಲ್ ಲ್ಯಾಂಗ್ವೇಜಸ್ ಅಂತ ಅಥವಾ ದ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಅದಕ್ಕೋಸ್ಕರ ಹೌ ಡು ಯು ಪ್ರೊನೌನ್ಸ್ ಇಂಗ್ಲೀಷ್ ದ ಇಂಗ್ಲೀಷ್ ವೇ?
Okay, so hagagi, and importantly, as we have discussed in the previous classes, when you how are you able to define a person who is really good in language anta helidre, how do you make out what is the identification of a well informed or a person who knows fluent English anta helidre, it is through the right pronunciation. So hagagi we are coming to a very very important aspect called as pronunciation. What is pronunciation and why do we require pronunciation, etc. Okay. So this is one of the first of the series of videos on pronunciation. Now, why is the English language peculiar? See, please, you have to concentrate in a sounds ಬಗ್ಗೆ ಎಲ್ಲನೂ vowels and consonants. We have taken care of that in detail. ಹಾಗಾಗಿ ನೀವು ಅದ್ರ ಬಗ್ಗೆ ಗಮನ ಕೊಡಲೇಬೇಕು. Listen carefully and start speaking. ಈಗ you have to have some type of ನೀವು ಕೂತ್ಕೊಳ್ಳೋವಾಗ ಸುಮ್ಮನೆ ಏನೋ ಕೇಳಿಸ್ಕೊಂಡು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಬಿಕಾಸ್ ವೆನ್ ಯು ಹ್ಯಾವ್ ಟೋಲ್ಡ್ ದ್ಯಾಟ್ ಇಟ್ ಈಸ್ ಅನ್ ಇಂಗ್ಲಿಷ್ ಜಿಮ್ ಅಂತ ಹೇಳಿದ್ರೆ ವಿದೌಟ್ ಯು ವರ್ಕಿಂಗ್ ಔಟ್ ಯು ಕೆನಾಟ್ get the results, isn't it? So ಹಾಗಾಗಿ ಏನೇ ಒಂದು ಫಲ ಬೇಕು ಅಂತಂದ್ರೂ ಅಲ್ಲಿ ಹಾರ್ಡ್ ವರ್ಕ್ ಇರಲೇಬೇಕು. ಸೊ ನೀವೊಂದು ಪೆನ್ ಪೇಪರ್ ಇಟ್ಕೊಳ್ಳೇಬೇಕು. ಸುಮ್ಮನೆ ಕತೆ ಕೇಳ್ದಂಗೆ ಕೇಳಿಸ್ಕೊಂಡ್ರೆ ಆಗೋದಿಲ್ಲ ಅದು. ಹಾಗಾಗಿ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಜಾಯಿನ್ ಮೀ ಆ್ಯಸ್ ಯು ಆರ್ ಲರ್ನಿಂಗ್ ದಿಸ್. ಯು ಹ್ಯಾವ್ ಟು ಜಾಯಿನ್ ಮೀ ದ ವೇ ವಿ ಪ್ರೊನೌನ್ಸ್. ಓಕೆ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಯು ಸ್ಟಾರ್ಟ್ ಸಿಟ್ಟಿಂಗ್. ನೀವು ಮೊಬೈಲ್ ಇಟ್ಕೊಂಡಿದ್ರೋ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡಿದ್ರೋ ವಾಟ್ ಎವರ್ ಯು ಆರ್ ಲರ್ನಿಂಗ್ ಫ್ರಮ್ ಅಂತ, ವಾಟ್ ಎವರ್ ಇಟ್ ಈಸ್ ದ ಮೋಡ್ ಆಫ್ ಲರ್ನಿಂಗ್, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ವಿತ್ ಮೀ you have to be like joining me also. ಹಾಗಾಗಿ why is the English language peculiar ಅಂತಂದರೆ, ಸಾಧಾರಣವಾಗಿ ಇನ್ ಅವರ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಆ ಸೌಂಡ್ಗೆ ಅದೇ ಲೆಟರ್ ಇರುತ್ತೆ. ಆಲ್ ರೈಟ್, ಆ ಸೌಂಡ್ಗೆ ಬೇರೆ ಲೆಟರ್ ಏನೂ ಬರಲ್ಲ. ಕ ಅಂದರೆ ಹೇಳಿದ್ರೆ ಕಾನೆ, ಕ ಬದಲಾಗಿ ಇನ್ನೇನು ಬರೋದಿಲ್ಲ. ಬಟ್ in the English language there are a few reasons. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನೀವು ಒಂದೊಂದು ಸಂದರ್ಭಕ್ಕೂ ಒಂದೊಂದು ಥರ ಆ ಪದನ ಬಳಸ್ತೀರಾ ಅಂತ ಹೇಳಿದಾಗ, ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ. ಆ್ಯಂಡ್ ದಟ್ ಈಸ್ ವೈ ಯು ಮೇ ಫೀಲ್ ದಟ್ ಇಂಗ್ಲಿಷ್ ಈಸ್ ಅ ಟಫ್ ಲ್ಯಾಂಗ್ವೇಜ್ ಅಂತ ಅನ್ನಿಸ್ಬಹುದು. ಕಾರಣಗಳು ಇದೆ. ಯಾಕೆ ಅಂತ ಹೇಳಿದಾಗ, ಸಿ ವೆನ್ ವಿ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ರೀಸನ್ಸ್ ವೈ ಇಂಗ್ಲಿಷ್ ಈಸ್ ಸೋ ಡಿಫ್ರೆಂಟ್, ನಾಟ್ ಪೆಕ್ಯುಲಿಯರ್ ಅಂತ ಹೇಳೋಕ್ಕಿಂತನೂ ಇಟ್ ಸೌಂಡ್ಸ್ ಡಿಫ್ರೆಂಟ್ ಅಂತ ಹೇಳಿದ್ರೆ ವೈ ಇಸ್ ಇಟ್ ಸೋ ಅಂತ ಹೇಳಿ ನಾವು ಆ ಕಾರಣಗಳನ್ನ ಅರ್ಥ ಮಾಡಿಕೊಂಡಾಗ ಲ್ಯಾಂಗ್ವೇಜು ಅರ್ಥ ಆಗೇ ಆಗುತ್ತೆ. ದ ರೀಸನ್ಸ್ ವೈ ಇಂಗ್ಲಿಷ್ ಇಸ್ ಸೋ ಡಿಫ್ರೆಂಟ್, ವೈ ಯು ಫೀಲ್ ದಟ್ ಇಟ್ ಇಸ್ ಸಮಥಿಂಗ್ ವೆರಿ ಸ್ಟ್ರೇಂಜ್ ಇನ್ ಇಟ್ಸ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಇಟ್ಸ್ ಯೂಸೇಜ್ ಅಂತ ಹೇಳಿದಾಗ, ದ ರೀಸನ್ಸ್ ಆರ್, ಫಸ್ಟ್ ಒನ್, ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದೇರ್ ಪ್ರೊನೌನ್ಸಿಯೇಷನ್ಸ್ ಆರ್ ಸೌಂಡ್ಸ್. ಓಕೆ, ಇದಕ್ಕೆಲ್ಲ ಮುಂದೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ತೀವಿ. ಸ್ಪೆಲ್ಲಿಂಗ್ ಅಲ್ಲಿ ಇರೋದೇ ಒಂದು, ಆ ಪದದಲ್ಲಿ ಕೆಲವೊಂದು ಲೆಟರ್ಸ್ ಇರುತ್ತೆ. ಆ ಲೆಟರ್ಸ್ಗೂ ನಾವು ಉಚ್ಚಾರಣೆ ಮಾಡೋದಕ್ಕೂ ಸಂಬಂಧ ಇರೋಲ್ಲ ಸಮ್ ಆಫ್ ದ ಟೈಮ್ಸ್, ನಾಟ್ ಆಲ್ವೇಸ್. ಆಲ್ ರೈಟ್, ಆ್ಯಂಡ್ ದಟ್ ಈಸ್ ವಾಟ್ ಮೇಕ್ಸ್ ಇಟ್ ಅ ಬಿಟ್ ಪರ್ಪ್ಲೆಕ್ಸಿಂಗ್. ಅಂದ್ರೇನು, ಇದು ಕನ್ಫ್ಯೂಸ್ ಅಂತ ಅನಿಸುತ್ತೆ. ಈಗ ನೀವು ಅವಾಗ ಅದೊಂಥರ ಹೇಳಿದ್ರಿ, ಇವಾಗ ಇದ್ರ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಯಾಕೆ ಅಂತ ಹೇಳಿದಾಗ, ದಟ್ ಮೀನ್ಸ್ ಬಿಕಾಸ್ ದ ಸ್ಪೆಲ್ಲಿಂಗ್ ಅಲ್ಲಿ ಏನು ಅದು ಲೆಟರ್ಸ್ ಇದೆ ಆ್ಯಂಡ್ ದ ವೇ ವಿ ಪ್ರೊನೌನ್ಸ್ ಇಟ್, ಪ್ರೊನೌನ್ಸಿಯೇಷನ್ ಅಥವಾ ಸೌಂಡ್ ಪ್ರೆಸೆಂಟೇಷನ್ ಏನಿದೆ, ದೇ ಡು ನಾಟ್ ಮ್ಯಾಚ್ in some of the contexts, in some of the cases. So that is one reason. There is a mismatch between the letters that are there and the sound or the pronunciation that has to be done. So idu one of the reason why English may be a bit difficult. Then silent letters and sounds. Silent letters, of course, ಯಾಕೆ silent letters ಅಂತಂದರೆ ಆ ಲೆಟರ್ಸ್ ಇರುತ್ತೆ ಅಲ್ಲಿ, ಬಟ್ ವಿ ಆರ್ ನಾಟ್ ಪ್ರೊನೌನ್ಸಿಂಗ್, ಉಚ್ಚಾರಣೆ ಮಾಡ್ತಾನೇ ಇಲ್ಲ. ವಿಲ್ ಡೂ ದ ಎಕ್ಸಾಂಪಲ್ಸ್ ನಾವು. ಸೊ ಆ ಲೆಟರ್ ಇದ್ರೂ ಸಹ ವೆನ್ ವಿ ಆರ್ ನಾಟ್ ಪ್ರೊನೌನ್ಸಿಂಗ್ ಇಟ್ ಅಂತ ಹೇಳಿದ್ರೆ, ವೈ ಡು ವಿ ರಿಕ್ವೈರ್ ದಟ್ ಲೆಟರ್, ಬಟ್ ಇಟ್ ಹ್ಯಾಸ್ ಟು ಬಿ ದೇರ್. ನಾವೇನೂ ಮಾಡೋಕ್ಕಾಗಲ್ಲ. ಇಂಗ್ಲೀಷ್ ಈಸ್ ಲೈಕ್ ದ್ಯಾಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಹಾಗಾಗಿ ಆಲ್ ದಿಸ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಯಾವ ಕಾಂಟೆಕ್ಸ್ಟಲ್ಲಿ ಯಾವ ಥರ ಆ ಸೈಲೆಂಟ್ ಲೆಟರ್ಸ್ನ ಹೇಗೆ ಎಲ್ಲಿ ಉಚ್ಚಾರಣೆ ಮಾಡಬಾರ್ದು ಅನ್ನೋದನ್ನು ಇಟ್ ವಿಲ್ ಬಿ ಲರ್ನಿಂಗ್ ಅಲಾಂಗ್ ವಿತ್ ದ ರೆಗ್ಯುಲರ್ ಕ್ಲಾಸಸ್. ಆಲ್ ರೈಟ್, ಸೊ ಫಸ್ಟ್ ರೀಸನ್ ಇಸ್ that not much of a match sometimes between the spelling as well as the sound. Okay, and second reason ಬಂದ್ಬಿಟ್ಟು the letters, some of the letters in that word will go silent. ಅದು ಎಕ್ಸಿಸ್ಟೆನ್ಸ್ ಇರುತ್ತೆ ಬಟ್ ಸೌಂಡಲ್ಲಿ ಇರೋದಿಲ್ಲ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಡಬಲ್ ಲೆಟರ್ ಸೌಂಡ್ಸ್. ಎಕ್ಸಾಂಪಲ್, ಇಫ್ ಯು ಟೇಕ್ ಮಮ್ಮಿ, MUMMY, MUMMY ಅಲ್ಲಿ MUM
ಓಕೆ ಮಮ್ಮಿ ಇನ್ನೊಂದು ಎಮಲ್ಲಿ ಏನು ಮಾಡ್ತಿದೆ ವಿ ಡು ನಾಟ್ ನೋ ಬಟ್ ಇಟ್ ಈಸ್ ದೇರ್. ಸೊ ವೈ ಟು ಎಮ್ಸ್ ದೇರ್, ಎಮ್ ವೈ ಯಾಕೆ ಅದನ್ನೇನು ಒತ್ತು ಕೊಟ್ಟು ಹೇಳೋದಿಕ್ಕ ಮಮ್ಮಿ ಅಂತ ಹೇಳಿ? ನೋ, ವಿ ಆರ್ ನಾಟ್ ಟೆಲಿಂಗ್ ಇಟ್ ಆಸ್ ಮಮ್ಮಿ, ವಿ ಆರ್ ಟೆಲಿಂಗ್ ಇಟ್ ಆಸ್ ಮಮ್ಮಿ. ಫೈನ್. ಎಲ್ಲೋ ಅಂತ ಹೇಳುವಾಗ ವೈ ಎಲ್ ಒ ಡಬ್ಲ್ಯೂನು ಅದೇ ಸೌಂಡ್ ಕೊಡುತ್ತೆ, ವೈ ಎಲ್ ಎಲ್ ಒ ಡಬ್ಲ್ಯೂನು ಇನ್ ಇಂಗ್ಲೀಷ್ ಪರ್ಟಿಕ್ಯುಲರ್ಲಿ. ಹಾಗಾಗಿ ವಾಟ್ ಈಸ್ ದಿ ಅಡಿಷನಲ್ ಲೆಟರ್ ಆಫ್ ದ ಎಲ್ ಡೂಯಿಂಗ್ ದೇರ್? That is the question. So, there are many instances where the double letters of the same sound are there, and this leads to more confusion than clarity. Adakoskara, for people who are learning English as a foreign language, illi ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅದಕ್ಕೋಸ್ಕರ ನೀವೆಲ್ಲ ಈ ರೀಸನ್ಸನ್ನು ಅರ್ಥ ಮಾಡಿಕೊಂಡ್ರೆ ಭಾಷೆ ಕಷ್ಟ ಆಗೋದಿಲ್ಲ. ಬಿಕಾಸ್ ಯು ವಿಲ್ ನೋ ದ್ಯಾಟ್ ಇಂಗ್ಲೀಷ್ ಇಸ್ ಲೈಕ್ ದ್ಯಾಟ್, ಅದಿರೋದೇ ಹಾಗೆ. ಸೊ ಅದು ನಿಮ್ಮ ಮಿಸ್ಟೇಕ್ ಅಲ್ಲ ಅಲ್ವಾ? ಸೊ ಹಾಗಾಗಿ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. Okay, it's not my problem, it is the problem with English. All right, because the language is like that, and adanna ನಾವು accept ಮಾಡ್ಕೊಂಡಾಗ language becomes simple, because now you know that there are some words which are meant to be like that. So I have to understand that and see that I use it in the proper context ಅಂತ ಹೇಳಿ ನಾನು ಎಫರ್ಟ್ ಮಾಡಿದಾಗ ಅದು ಕಷ್ಟ ಅಂತ ಅನಿಸೋದಿಲ್ಲ. ಹಾಗಾಗಿ so first one, spelling and the words are not in the same alignment, then silent letters and sounds, and then double letters of the same sound in the word, then same word gives multiple meanings. Of course, ಈಗ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಒಂದೇ ಪದನ ನಾವು ಬೇರೆ ಬೇರೆ ಒಂದು ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಆಗ ಆ ಪದನ ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಬೇರೆ ಅರ್ಥ ಕೊಡ್ತಿದೆ, ಈ ಸೆಂಟೆನ್ಸ್ ಅಲ್ಲಿ ಬೇರೆ ಅರ್ಥ ಕೊಡ್ತಾ ಇದೆ, ಸೇಮ್ ವರ್ಡ್. ಆಲ್ ರೈಟ್, ಸೊ ದಟ್ ಅಗೇನ್ ಲೀಡ್ಸ್ ಟು ಸಮ್ ಟೈಪ್ ಆಫ್ ಅ ಡಿಲೆಮಾ ಇನ್ ಯು. ಸೊ ಹಾಗಾಗಿ ದಟ್ ಮೀನ್ಸ್ ಸೇಮ್ ವರ್ಡ್ and meaning the same thing, but it changes the meaning when it occupies different context, when it occupies different situations in the sentence. Okay, so adondu. ಆಮೇಲೆ ಈಗ ಇದೆಲ್ಲ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ, ಯಾಕೆ ಇಂಗ್ಲೀಷ್ ಇಷ್ಟು ಒಂಥರ ಪಝಲಿಂಗ್ ಆಗಿದೆ, ಇಷ್ಟು ಒಂಥರ ಕ್ಲಾರಿಟಿ ಇಲ್ಲದೆ, ಒಂದು ಕ್ರಮಬದ್ಧವಾಗಿ ಇಲ್ಲದೆ, ಒಂದು ಸಮ್ಹೌ ಇಟ್ ಹ್ಯಾಸ್ ಟೇಕನ್ ಎವ್ರಿಥಿಂಗ್. ಆ್ಯಂಡ್ ಅದು ಪ್ರಾಕ್ಟೀಸ್ ಇದ್ದವ್ರಿಗೆ, ಗೊತ್ತಿರೋರ್ಗೆ ಮಾತ್ರ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಅದರ್ವೈಸ್ ಪೀಪಲ್ ಹೂ ಆರ್ ಲರ್ನಿಂಗ್ ದ ಲ್ಯಾಂಗ್ವೇಜ್ ಫ್ರೆಶ್ಲಿ ಅವ್ರಿಗೆ ಸ್ವಲ್ಪ ಕಷ್ಟ ಯಾಕೆ ಆಗುತ್ತೆ ಅಂದರೆ, ಬಿಕಾಸ್ ಇನ್ ದ 13th century ಅಂದರೆ 13ನೇ ಶತಮಾನದಲ್ಲಿ ವೆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಟಾರ್ಟೆಡ್ ಇವಾಲ್ವಿಂಗ್, ಅದು ಇಂಗ್ಲಿಷ್ ಆಗಿ ಬರೋದಕ್ಕಿಂತ ಮುಂಚೆ ಇಟ್ ವಾಸ್ ನೋನ್ ಬೈ ಅದರ್ ಲೋಕಲ್ ಲ್ಯಾಂಗ್ವೇಜಸ್. ನೇಟಿವ್ ಸ್ಪೀಕರ್ಸ್ ಅವರು ಬೇರೆ ಬೇರೆ ಥರ ಮಾತಾಡ್ತಿದ್ರು. ಅದು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಏನಿದ್ರು ಅವರೆಲ್ಲನೂ ಸಹ ಅದು ಮಾತಾಡೋವಾಗ ಕ್ರಮೇಣವಾಗಿ ವಿತ್ ದ ಬ್ಲೆಂಡ್ ಆಫ್ the people of France, okay, ಮತ್ತೆ Germany, and in course of time you had other nations also joining, ಮತ್ತೆ ಆ ದೇಶದ, and basically Greek and Latin. All right, so Greek and Latin are one of the world's oldest languages. ಸೊ ಅದರ ಒಂದು ಪ್ರಭಾವ ಇಂಗ್ಲೀಷ್ ಮೇಲೆ ಡೆಫಿನೆಟ್ ಆಗಿ ಇದೆ. ಸೊ ಇಂಗ್ಲೀಷ್ ಮೇಲೆ ಯಾವ್ಯಾವ ಭಾಷೆ ಪರಿಣಾಮ ಬೀರಿದೆ ಅಂತಂದರೆ, ಇಂಗ್ಲೀಷ್ ಬಂದು ಆಯಾ ಭಾಷೆಗಳ ಕೆಲವೊಂದು ಪದಗಳನ್ನು ಅದು ಅಳವಡಿಸ್ಕೊಳ್ತಾ ಹೋಯಿತು. ಹಾಗಾಗಿ ಸಮ್ಟೈಮ್ಸ್ ಯು ಫೀಲ್ ದಟ್ ಒರಿಜಿನಲ್ ಇಂಗ್ಲೀಷ್ ಅನ್ನೋದು ಹೇಳಿದಾಗ ಇಟ್ ಈಸ್ ಅ ಬ್ಲೆಂಡ್ ಆರ್ ಅ ಕಾಂಬಿನೇಷನ್ ಆಫ್ ಸೆವರಲ್ ನೇಬರಿಂಗ್ ಲ್ಯಾಂಗ್ವೇಜಸ್ ದೇರ್, ಆ್ಯಂಡ್ ಪ್ರಾಮಿನೆಂಟ್ಲಿ ಆಫ್ ಗ್ರೀಕ್, ಲ್ಯಾಟಿನ್, ಫ್ರೆಂಚ್ ಎಟ್ಸೆಟ್ರಾ. ಸೊ ಆ್ಯಂಡ್ ಯು ಆಲ್ಸೋ ಸಿ ಇಟಾಲಿಯನ್ ಇನ್ಫ್ಲೂಯೆನ್ಸ್. ಆಮೇಲೆ ಅದು ಆಕ್ಸೆಂಟ್ ಬೇರೆ. ಓಕೆ, ಆಕ್ಸೆಂಟ್ ಈಸ್ ವೆರಿ ಡಿಫ್ರೆಂಟ್. ಟುಡೇ ವಿ ಹ್ಯಾವ್ ಗಾಟ್ ವೆರೈಟೀಸ್ ಆಫ್ ಇಂಗ್ಲೀಷ್ ಬಿಕಾಸ್ ಆಫ್ ದ ಆಕ್ಸೆಂಟ್ಸ್, ನಾಟ್ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಇಟ್ ಸೆಲ್ಫ್. ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಒಂದಿದೆ, ಅಮೇರಿಕನ್ ಇಂಗ್ಲೀಷ್ ಒಂದಿದೆ ಅಂತ ಹೇಳಿದ್ರೆ ಅದು ಮಾತಾಡೋ ಸ್ಟೈಲ್ ಅದು ಅಷ್ಟೇ. ಅಲ್ಲಿ ವರ್ಡ್ಸ್ ಏನು ಡಿಫರ್ ಆಗೋದಿಲ್ಲ, ವರ್ಡ್ಸ್ ಅದೇ ಇರುತ್ತೆ, ಮೀನಿಂಗ್ ಅದೇ ಇರುತ್ತೆ. ಬಟ್ ಅಲ್ಲಿ ನಾವು ಮಾತಾಡೋ ರೀತಿ ಏನಿದೆ, ಟೋನ್ ಮತ್ತು ಅದು ನಾವು ಉಚ್ಚಾರಣೆ ಮಾಡೋ ಆಕ್ಸೆಂಟ್ ಇದೆ ಅಲ್ವಾ, ಅದು ಡಿಫರ್ ಆಗುತ್ತೆ ಅಷ್ಟೇನೇನೆ. ಬಟ್ ಇಲ್ಲಿ ಏನಾಗ್ತಿದೆ, ಆ ಪದಗಳೇ ಬಂದು ಕೆಲವೊಂದು ಪದಗಳನ್ನು ದ ಇಂಗ್ಲೀಷ್ ಪೀಪಲ್ ಹ್ಯಾವ್ ಟೇಕನ್ ಇಟ್ ಫ್ರಮ್ ಗ್ರೀಸ್, ದೇ ಹ್ಯಾವ್ ಟೇಕನ್ ಇಟ್ ಫ್ರಮ್ ಇಟಾಲಿ, ದೇ ಹ್ಯಾವ್ ಟೇಕನ್ ಇಟ್ ಫ್ರಮ್ ಜರ್ಮನಿ ಆ್ಯಂಡ್ ಫ್ರಾನ್ಸ್. ಸೊ ಹಾಗಾಗಿ ಅವೆಲ್ಲ ಇವತ್ತು ಇಂಗ್ಲೀಷ್ ಪದಗಳಾಗಿ ಅದು ಇವಾಗ ಇಂಗ್ಲೀಷ್ ಒಂದು ದೊಡ್ಡದಾದ ಒಂದು ನಿಘಂಟು ಆಗಿದೆ. ಸೊ ದೇರ್ ಫೋರ್ ಇಂಗ್ಲೀಷ್ ಬಂದು ಒರಿಜಿನಲ್ ಆಗಿ ವಾಟ್ ಎವರ್ ವಿ ಸ್ಪೀಕ್ ಟುಡೇ ಇಸ್ ಕಂಪ್ಲೀಟ್ಲಿ ಇಂಗ್ಲೀಷ್ ಅಂತ ಹೇಳಕ್ಕೆ ಬರೋದಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ಟೇಕನ್ ಸೆವ್ರಲ್ ವರ್ಡ್ಸ್ ಇನ್ ಟು ಇಟ್ಸ್ ಫೋಲ್ಡ್, ಓಕೆ, ಬಿಲಾಂಗಿಂಗ್ ಟು ಡಿಫ್ರೆಂಟ್ ನೇಷನ್ಸ್ ಆಲ್ಸೋ. ಹಾಗಾಗಿ ಇಷ್ಟು ಕಾಂಪ್ಲೆಕ್ಸ್ ಆಗಿ ಸ್ಟ್ರಕ್ಚರ್ ಇರೋವಾಗ, ಅಂದರೆ ಆ ಮಾತಾಡ್ತಾ ಇರೋವಾಗ ದೇ ಹ್ಯಾವ್ ಜಸ್ಟ್ ಬಾರೋಡ್ ಸಮ್ ಟರ್ಮ್ಸ್ ಆ್ಯಂಡ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್ ಇನ್ ರೆಗ್ಯುಲರ್ ಪ್ರಾಕ್ಟಿಸ್. ಸೊ ಅದಕ್ಕೋಸ್ಕರ ಆಮೇಲೆ ಬರಿತಾ ಇಟ್ ಹ್ಯಾಸ್ ಬಿಕಮ್ ದಟ್ ಇದು ಸಹ ಇಂಗ್ಲೀಷ್ ಅಂತ ಹೇಳಿ ಆಕ್ಸೆಪ್ಟ್ ಆಗಿದೆ. ಸೊ ಈ ರೀಸನ್ಸನ್ನು ಯು
please make a note of it mentally so that English is certainly like this ಅಂತ ಹೇಳುವಾಗ there is no problem at all. So I will understand this. ಈಗ ನನಗೆ ಗೊತ್ತಾಯಿತು, ಓಕೆ, ಇಂಗ್ಲೀಷ್ ಈ ಥರ ಇರುತ್ತೆ. ದೇರ್ ಆರ್ ಸಮ್ ಲೈಕ್ ಫೀಚರ್ಸ್, ಓಕೆ, ಆಫ್ ಇಂಗ್ಲೀಷ್ ಈ ಥರ ಇರೋದ್ರಿಂದ ದಟ್ ಈಸ್ ವೈ ಐ ಫೈಂಡ್ ಇಟ್ ಅ ಬಿಟ್ ಟಫ್ ಟು ಲರ್ನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಫೈನ್, ಇದನ್ನು ನೀವು ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒನ್ ನಾವು ಎಕ್ಸಾಂಪಲ್ಸ್ ನೋಡಿದ್ವಿ. ನಾವು ಲೆಟ್ ಅಸ್ ಸಿ ಎಲ್ಲಿ ಆ ಪದದಲ್ಲಿದ್ದ ಲೆಟರ್ಸ್ ಇನ್ ದ ವರ್ಡ್ ಆ್ಯಂಡ್ ದ ಸೌಂಡ್ ಆರ್ ನಾಟ್ ಮ್ಯಾಚಿಂಗ್, ಅದು ಹೇಗೆ ಅಂತ ನೋಡೋಣ. ಈಗ ಯು ಪ್ರೊನೌನ್ಸ್ ಇಟ್. ಹೌ ಡು ಯು ಪ್ರೊನೌನ್ಸ್ ದಿಸ್? ದ ಸ್ಪೆಲ್ಲಿಂಗ್ ಈಸ್ CHAMPAGNE, ಓಕೆ, ಬಟ್ ಅದನ್ನು ಹೇಗೆ ಹೇಳ್ತೀರಾ? ಚಂಪಕ್ನೆ ಅಂತ ಹೇಳ್ತೀರಾ? ಏನಂತೀರಾ? ನಾವು ದಿಸ್ ಈಸ್ ಪ್ರೊನೌನ್ಸ್ಡ್ ಆ್ಯಸ್ ಶ್ಯಾಂಪೇನ್. ಶ್ಯಾಂಪೇನ್ ನೀವು ಅದನ್ನು ಕೇಳಿರ್ತೀರ. ಶ್ಯಾಂಪೇನ್ ಈಸ್ ಅ ಬೇವರೇಜ್, ಓಕೆ, ವೇರ್ ಆ ಒಂದು ನೀವೇನಾದರೂ ಸೆಲಿಬ್ರೇಷನ್ ಮಾಡಬೇಕು, ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಎಲ್ಲನೂ ಅದು ಓಪನ್ ಮಾಡ್ತಾರಲ್ಲ, ದ ಡ್ರಿಂಕ್ ದಟ್ ಈಸ್ ದೇರ್. ಸೊ ವೆನ್ ಯು ಓಪನ್ ಅಪ್, ದಟ್ ಈಸ್ ಕಾಲ್ಡ್ ಆಸ್ ಅ ಶ್ಯಾಂಪೇನ್, ಅ ಡ್ರಿಂಕ್ ಫಾರ್ ಸೆಲಿಬ್ರೇಷನ್. ಓಕೆ, ಸೊ ಹೌ ಡು ಯು ಪ್ರೊನೌನ್ಸ್ ಇಟ್? ಶ್ಯಾಂಪೇನ್ ಅನ್ನೋವಾಗ ಇಲ್ಲಿ ಏನು ಮ್ಯಾಚ್ ಆಗ್ತಿದೆ? ಸಿ ಇದೆ, ಎಚ್ ಇದೆ, ಶ ಇದೆ ಸೌಂಡ್. ಫೈನ್. ಹಾಗಾಗಿ ಛ ನಾವು ಬೈ ಸೌಂಡ್ ನೋಡುವಾಗ ಈಗ ನಮ್ಮ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಅಲ್ಲಿ ಏನು ಅಲ್ಲಿ ಸೌಂಡ್ ಇರುತ್ತೆ, ಆ ಲೆಟರ್ ಇರುತ್ತೆ, ಅಕ್ಷರ ಇರುತ್ತೆ, ಅದನ್ನೇ ನಾವು ಓದ್ತೀವಿ, ಅದು ಕರೆಕ್ಟ್ ಆಗಿರುತ್ತೆ. ಆ ಅಕ್ಷರಕ್ಕೂ ನಾವು ಉಚ್ಚಾರಣೆ ಮಾಡೋದಕ್ಕೂ ಮ್ಯಾಚ್ ಆಗುತ್ತೆ. ಬಟ್ ಇನ್ ಇಂಗ್ಲೀಷ್ ದ ಕೇಸ್ ಇಸ್ ನಾಟ್ ಲೈಕ್ ದ್ಯಾಟ್, ಬಿಕಾಸ್ ಇಲ್ಲಿ CH ಇದೆ, ಆದರೆ ನಮ್ಮ ಪ್ರೊನೌನ್ಸಿಯೇಷನ್ ಬಂದು ಶ ಬರ್ತಾ ಇದೆ. ಸೊ ದಟ್ ಈಸ್ ವೈ ಇದು ನಮ್ಗೆ ಹೇಗೆ ಗೊತ್ತಾಗಬೇಕು ಅಂತಂದರೆ, ಸರ್ಟನ್ಲಿ ಇಟ್ ಹ್ಯಾಸ್ ಟು ಕಮ್ ವಿತ್ ಪ್ರಾಕ್ಟಿಸ್. ಆ್ಯಂಡ್ ಅದಕ್ಕೋಸ್ಕರನೇ ಇದು ಸುಮ್ಮನೆ ಹಾಗೆ ಓದಿದ್ರೆ CH ಇರೋ ಕಡೆ ಎಲ್ಲ ಶ ಅಂತ ಹೇಳಿ ತಪ್ಪಾಗತ್ತೆ. ಬಿಕಾಸ್ CH ಅಂತ ಹೇಳುವಾಗ ಚ ಅಂತಲೂ ಹೇಳ್ತೀವಿ. ಇದು ಕೆಲವು ಕೇಸಸಲ್ಲಿ CH ಬದಲಾಗಿ ನಾವು ಶ ಅಂತ ಹೇಳೋವಂಥದ್ದು. ಹಾಗಾಗಿ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಲೇಬೇಕು. ಅದನ್ನು ನಾವು ಮಾಡಿಸ್ತೀವಿ. ಓಕೆ, ನಾವು ಶ್ಯಾಂಪೇನ್, ಸರಿ, CHಗೆ ಶ ಅಂತ ಹಾಕಿದ್ರಿ, ಆಗೆ ಎ, ದಟ್ಸ್ ವಾಟ್ ವಿ ಹ್ಯಾವ್ ಸೀನ್ ಎಸ್ಟರ್ಡೇ. ಎ ಅಂತ ಹೇಳಿದ್ರೆ ಅದು ಆ ಸೌಂಡ್ ಬರುತ್ತೆ ಅಂತ ಹೇಳಿ. ಸೊ ಶ್ಯಾಮ್, ಎ ಅಂತಂದರೆ a sound, sham, pay, po is okay, and AGNE. AGNE ಅಲ್ಲಿ ಆ ಸೌಂಡ್ ಏನು ಬರ್ತದೆ? ಪ್ರೊನೌನ್ಸಿಯೇಷನ್ ಪೇಯ್ನ್ ಅಂತ ಬರ್ತಿದೆ. PAGNEಗೆ ಪೇಯ್ನ್, ಪ ಓಕೆ, ಬಟ್ AGNE ಅಲ್ಲಿ ಆ ಇದಕ್ಕೆ ಸಂಬಂಧನೇ ಇಲ್ಲ, ಸಪೋರ್ಟೇ ಮಾಡ್ತಾ ಇಲ್ಲ ಪ್ರೊನೌನ್ಸಿಯೇಷನ್ಗೆ. ಬಟ್ ಸ್ಟಿಲ್ ದ ಸ್ಪೆಲ್ಲಿಂಗ್ ಈಸ್ ದಿಸ್. ಯು ಕೆನಾಟ್ ಚೇಂಜ್ ದ ಸ್ಪೆಲ್ಲಿಂಗ್. Fine. The phonic sound is different from the spelling that is here. So champagne anta heluvaga, so pronunciation ge importance kodi. Pronunciation plus spelling ee erಡನ್ನೂ ಸಹ ನಿಮಗೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ English will be very easy for you. So you must know this spelling. Champagne spelled as CHAMPAGNE but pronounced as champagne. E is silent, A is silent, G is silent, ಎನ್ನಷ್ಟೇ ಇರೋದಲ್ಲಿ ಶ್ಯಾಂಪೇನ್. ಆಯಿತಾ? ಸೊ ದಟ್ ಈಸ್ ಒನ್ ವರ್ಡ್. ನಾವು ಇನ್ನೊಂದು ಸೈಲೆಂಟ್ ಲೆಟರ್. ಇದು ಮೇಲ್ಗಡೆ ನೋಡಿದ್ದು ವೇರ್ ದ ವರ್ಡ್ ಆ್ಯಂಡ್ ದ ಪ್ರೊನೌನ್ಸಿಯೇಷನ್ ಡು ನಾಟ್ ಮ್ಯಾಚ್ ಅಂತ. ನೆಕ್ಸ್ಟ್, ಹೌ ಡು ಯು ಪ್ರೊನೌನ್ಸ್ ದಿಸ್? HONOURABLE. ಆ್ಯಂಡ್ ಯು ಡೋಂಟ್ ಸೇ ಹಾನರೇಬಲ್. ದಯವಿಟ್ಟು ಆ ಥರ ಹೇಳಬೇಡಿ. ಇಟ್ಸ್ ವೆರಿ ಬ್ಯಾಡ್ ಆನ್ ದ ಇಯರ್ಸ್. ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಅಂದರೆ ಏನು? ಅಲ್ಲಿ ಲೆಟರ್ ಇರುತ್ತೆ, ಬಟ್ ಯು ಶುಡ್ ನಾಟ್ ಸೇ ಇಟ್. ದೇ ಆರ್ ಕಾಲ್ಡ್ ಆಸ್ ದಿ ಸೈಲೆಂಟ್ ಲೆಟರ್ಸ್. ಓಕೆ, ಹಾಗಾಗಿ ದಿಸ್ ಈಗ ಎಚ್ ಸೈಲೆಂಟ್ ಆದರೆ ವಿಚ್ ಈಸ್ ದ ನೆಕ್ಸ್ಟ್ ಒನ್? ಅಲ್ಲಿ ಆ ಇದೆ, ಆ, ನೋ ಓ. ಸೊ ಆನರೇಬಲ್, ಆನರೇಬಲ್. ಸೊ ಎಚ್ ಇಸ್ ಸೈಲೆಂಟ್. ಆನರೇಬಲ್ ಅಂತ ಹೇಳಿದಾಗ ಇಲ್ಲಿ ಆನರೇಬಲ್ ಅಂತ ಹೇಳಿದಾಗ ಎಲ್ಲಿವರೆಗೂ ಸ್ಟಾಪ್ ಆಗ್ತಿದೆ. ಹೀಗೆ ದೆರ್ ಇಸ್ ನೋ ವರ್ಕ್ ದೇರ್. ಆ್ಯಂಡ್ ಯು ಏನು ಮಾಡ್ತಿದೆ? ಆನರೇಬಲ್ ಅನ್ನೋವಾಗ ಅನೌರೇಬಲ್ ಅಂತ ಹೇಳ್ತಾ ಇಲ್ಲ, ಆನರೇಬಲ್ ಅಂತ ಹೇಳಿದಾಗ ಯುನೂ ಸೈಲೆಂಟ್ ಇದೆ, ಎಚ್ಚು ಸೈಲೆಂಟ್ ಇದೆ, ಈನೂ ಸೈಲೆಂಟ್ ಇದೆ, ಬಟ್ ಸ್ಟಿಲ್ ಅದು ಆ ಸ್ಪೆಲ್ಲಿಂಗಿಗೆ ಬೇಕು. ದೋ ವಿ ಸೇ ಆನರೇಬಲ್, ಆನೆಸ್ಟ್, ಅವರ್. ಓಕೆ, ಇಲ್ಲೆಲ್ಲನೂ ಸಹ ಬಟ್ ಹಟ್ ಅನ್ನೋವಾಗ ಹ ಬರಬೇಕು, ಹೌಸ್ ಬರಬೇಕು, ಹಿಟ್ ಬರಬೇಕಲ್ಲಿ ವಾಯ್ಸ್ ಅದು. ಆದರೆ ಆನರೇಬಲ್, ಆನರೇರಿ, ಆನರೇರಿಯಮ್, ಆನೆಸ್ಟ್ ಇಲ್ಲೆಲ್ಲನೂ ಸಹ ಎಚ್ ಸೈಲೆಂಟ್ ಆಗಿರುತ್ತೆ, ಇದ್ದು ಇಲ್ಲದ ಹಾಗೆ ಇರುತ್ತೆ. ಸೊ ಮೇಕ್ ನೋಟ್ ಆಫ್ ದ್ಯಾಟ್. ದೆನ್ ನಾಲೆಡ್ಜ್, ನಾಲೆಡ್ಜ್ ಕೆ ಈಸ್ ಸೈಲೆಂಟ್,
ಸ್ಟಾರ್ಟಿಂಗೇ ನಾವು ನ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಕೆ ಅಲ್ಲಿ ಯೂಸ್ ಮಾಡ್ತಿಲ್ಲ. ಹಾಗಾಗಿ ನಾಲೆಡ್ಜ್ ಅಂತ ಹೇಳುವಾಗ ಅಲ್ಲಿ ಡಿ ಸೈಲೆಂಟ್ ಇದೆ, ಇ ಸೈಲೆಂಟ್ ಇದೆ. ಸೊ ಕೆ, ಡಿ ಆ್ಯಂಡ್ ಇ ಆರ್ ಸೈಲೆಂಟ್ ಲೆಟರ್ಸ್ ಇನ್ ದಿಸ್ ವರ್ಡ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್ ಆಸ್ ನಾಲೆಡ್ಜ್. ಓಕೆ, ದೆನ್ ದಿಸ್, ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ದಿಸ್ ಪಿನ ಸೈಲೆಂಟ್ ಮಾಡಲೇಬೇಕು. ಸೈಕಾಲಜಿ ಅನ್ನೋವಾಗ ಪಿ ಇಸ್ ಸೈಲೆಂಟ್. ಸೈಕಾಲಜಿ, ಲಾಜಿ ಅಲ್ಲ, ಸೈಕಾಲಜಿ. ಓಕೆ, ಲಜಿ ಅಂತ ಅದು ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಪ್ರೊನೌನ್ಸಿಯೇಷನ್. ದೆನ್ ಸೈಕಾಲಜಿ, ಆಂಥ್ರಪಾಲಜಿ, ಸೋಷಿಯಾಲಜಿ ಅಲ್ಲ, ಇಟ್ ಈಸ್ ಸೋಷಿಯಾಲಜಿ, ಆಂಥ್ರಪಾಲಜಿ, ಸೈಕಾಲಜಿ. ಸೊ ಅದಕ್ಕೊಂದು ಗ್ರೇಸ್ ಇನ್ ದ ವರ್ಡ್ ಮತ್ತು ಇಂಟೋನೇಷನ್ ಹೇಗೆ ಹೇಳಬೇಕು, ಆ ಏರಿಳಿತ ಇರಬೇಕು ಆ ಪದ ಹೇಳೋವಾಗ. ಸೊ ಪ್ರಾಕ್ಟೀಸ್ ದಟ್ ಒನ್. ಸೈಕಾಲಜಿ, ಆ ಕಾಲಜಿ ಅನ್ನೋವಾಗ ಕಾಗೆ ಸ್ಟ್ರೆಸ್ ಬರ್ತಿದೆ ಅಲ್ಲಿ. ಸೈಕಾಲಜಿ, ಸ್ಟ್ರೆಸ್ ಅಂತಂದರೆ ಅಲ್ಲಿ ಒಂದು ಎಫೆಕ್ಟ್ ಕೊಡ್ತಾ ಇದ್ದೀವಿ, ಒಂದು ಫೋರ್ಸ್ ಕೊಡ್ತಾ ಇದ್ದೀವಿ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಒತ್ತಂದರೆ ಒತ್ತಕ್ಷರ ಅಲ್ಲ. ಸೊ ಅಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ. ಸೈಕಾಲಜಿ ಅಂತ ಹೇಳಿದಾಗ ಖಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಸೈಕಾಲಜಿಯಲ್ಲಿ. ದೆನ್ ಗೈನೆಕಾಲಜಿ ಅಲ್ಲ, ಗೈನೆಕಾಲಜಿ. ಗೈನೆಕ್ ಅಂತ ಅಂದರೆ ಹೆಂಗಸರು, ಗೈನೋ ಅಂತ ಅಂದರೆ ವಿಮೆನ್. ಆಯಿತಾ? ಸೊ ಗೈನೆಕಾಲಜಿ ಅನ್ನೋದ್ರಲ್ಲಿ ಯು ಸಿ ಗೈನೆಕಾಲಜಿಯಲ್ಲಿ ಅಗೇನ್ ಎ ಈಸ್ ಸೈಲೆಂಟ್, isn't it? So ಗೈನಕಾಲಜಿಯಲ್ಲಿ ಎ ಬಿಕಮ್ಸ್ ವೆರಿ ಸೈ. ಇದು ಎ ಇ ಕೆಲವೊಂದು ಸರಿ ಎ ಇ ಓ ಯು ಎಲ್ಲನೂ ಒಂದು ಪದದಲ್ಲಿ ಬರುತ್ತೆ, ಬಟ್ ದೆನ್ ವಿ ಆರ್ ನಾಟ್ ಯೂಸಿಂಗ್ ಎನಿ ಆಫ್ ದೋಸ್ ವೈಲ್ ಪ್ರೊನೌನ್ಸಿಂಗ್ ಇಟ್. ದೆನ್ ಇಮ್ಯುನಿಟಿ. ಸೊ ಇಮ್ಯುನಿಟಿಯಲ್ಲಿ ಏನಾಗ್ತಿದೆ, ಮ ಸೌಂಡ್ ರಿಪೀಟ್ ಆಗ್ತಿದೆ ಅಲ್ಲಿ. ಮೇ ಬಿ ಇಟ್ಸ್ ನಾಟ್ ನೆಸಸರಿ, ಅದಕ್ಕೋಸ್ಕರ ಇಮ್ಯುನಿಟಿ ಅಂತ ಹೇಳಿದಾಗ IMMU. ಸೊ 1M is certainly silent, that means additional there. All right, so immunity ಎಲ್ಲನೂ ಹೇಳ್ತಿದ್ದೀರಾ, ಬಟ್ ಎಮ್ ಬಂದು ಆ ಸೌಂಡ್ ಬಂದು ಅಗತ್ಯ ಇಲ್ಲ, ಅದು 1M is enough there. Then commitment. So commitment again M, COMIT also gives the same sound, commitment ಅಂತ ಹೇಳಿ, but then you have an additional M there which may be felt as unnecessary. Then beginners, BEGINNERS. ಸೊ ಎನ್ ರಿಪೀಟ್ ಆಗಿದೆ. ಸೊ ಈ ಸ್ಪೆಲ್ಲಿಂಗನ್ನು ತಿಳ್ಕೊಳ್ಳಿ. ಕಮಿಟ್ಮೆಂಟ್ ಅಂತ ಹೇಳುವಾಗ ಸಮ್ಟೈಮ್ಸ್ ವಿ ಮೇಕ್ ದ ಮಿಸ್ಟೇಕ್ COMMITTMENT. ಅಲಾಟ್ಮೆಂಟ್ ALLOTTMENT, ಅದು ಹಾಗೆ ಬಂದ್ಬಿಡುತ್ತೆ, ಬಟ್ ಇಟ್ಸ್ ನಾಟ್ ಲೈಕ್ ದಟ್. ALLOTMENT, COMMITMENT. ಸೊ ಕಮಿಟ್ಮೆಂಟ್, ಅಲಾಟ್ಮೆಂಟ್. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್. ಬಿಗಿನ್ನರ್ಸ್. ದೆನ್ ಈಗ ದೆನ್ ವಿ ಸಾ ದಟ್ ಇಲ್ಲಿ ಒಂದೇ ಪದ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥದ್ದು. ಲೈಟ್, LIGHT ಅನ್ನೋವಾಗ ಇಲ್ಲಿ ಲೈಟ್ ಅಂತ ಹೇಳಿದಾಗ ಅಲ್ಲಿ H ಸೈಲೆಂಟ್, G ಸೈಲೆಂಟ್. ಓಕೆ, ಸೊ ಅದು ಬೇರೆ ಥರ ಇರ್ಬೋದಿತ್ತು ಲೆಟರ್ಸ್, ಬಟ್ ದೆನ್ LIGHT ಲೈಟ್ ಅಂತ ಹೇಳ್ತೀವಿ. ಈಗ ಲೈಟ್ಗೆ ವಾಟ್ ಆರ್ ದ ಡಿಫ್ರೆಂಟ್ ಮೀನಿಂಗ್ಸ್? ಲೈಟ್ ಅನ್ನೋದು ಅ ಸೋರ್ಸ್ ಆಫ್ ಬ್ರೈಟ್ನೆಸ್, ಇಸ್ಂಟ್ ಇಟ್? ಸೊ ಅದು ನಮಗೆ ಟ್ಯೂಬ್ ಲೈಟು ಮತ್ತು ಸನ್ ಲೈಟು ಅದೆಲ್ಲ ಲೈಟ್, ಬೆಳಕು, ಅದೊಂದು ಅರ್ಥ. ಇನ್ನೊಂದೇನು, ಲೈಟ್ ಅಂತ ಹೇಳಿದಾಗ ಸಮಥಿಂಗ್ ವಿಚ್ ಇಸ್ ನಾಟ್ ಹೆವಿ. ದಿ ಆಪೋಸಿಟ್ ಆಫ್ ಬೀಯಿಂಗ್ ಹೆವಿ ಇಸ್ ಕಾಲ್ಡ್ ಆಸ್ ಲೈಟ್. ಸೊ ಎರಡಕ್ಕೂ ಒಂದೇ ಅರ್ಥ, ಒಂದೇ ಸ್ಪೆಲ್ಲಿಂಗ್ ಇದೆ, ಬಟ್ ದೆನ್ ವೇರ್ ಡು ಯು ಯೂಸ್ ಇಟ್? ಸೊ ಅದು ಎಲ್ಲಿ ಯೂಸ್ ಮಾಡಬೇಕು ಅನ್ನೋವಾಗ ಆ ಕಾಂಟೆಕ್ಸ್ಟನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಅ ಸೋರ್ಸ್ ಆಫ್ ಇಲ್ಯೂಮಿನೇಷನ್, ಬೆಳಕಿನ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ LIGHT ಆ್ಯಸ್ ಲೈಟ್, ಬೆಳಕು ಥರ ನೀವು ಮಾತಾಡಬೇಕು. ಬಟ್ ದೆನ್ ಇಫ್ ಯು ಆರ್ ಟಾಕಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಅನ್ನೋವಾಗ ಯು ಹ್ಯಾವ್ ಟು ಟಾಕ್ ಇಟ್ ಆ್ಯಸ್ ಸಮಥಿಂಗ್, ಅನ್ ಆಬ್ಜೆಕ್ಟ್ ದಟ್ ಈಸ್ ವೆರಿ ವೆರಿ ಲೈಟ್ ಇನ್ ವೆಯ್ಟ್. ಓಕೆ, ಸೊ ದಟ್ ಮೀನ್ಸ್ ಸೇಮ್ ಲೈಟ್. ಯಾವ ಲೈಟು ಅಂತ ನೀವು ಅಂದ್ಕೊಳ್ಳೋದಲ್ಲ, ಅಲ್ಲಿ ಸೆಂಟೆನ್ಸನ್ನು ನೋಡಿ. ಆ್ಯಂಡ್ ದಟ್ ಈಸ್ ವೈ ಕಾಂಪ್ರಿಹೆನ್ಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕಾಂಪ್ರಿಹೆನ್ಷನ್ ಅಂದ್ರೇನು? ಈಗ ಒಂದು ಟೆಕ್ಸ್ಟ್ ಇದೆ, ಒಂದು ಪ್ಯಾಸೇಜ್ ಇದೆ ಅಂತ ಹೇಳಿದಾಗ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿ ಪ್ಯಾಸೇಜ್? ಬಿಕಾಸ್ ದೀಸ್ ವರ್ಡ್ಸ್ ದೇ ಆರ್ ದಿ ಇಂಡಿಕೇಟರ್ಸ್ ಫಾರ್ ಯು. ಯಾವ ಪದ ಏನು ಅರ್ಥ ಕೊಡ್ತಾ ಇದೆ. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದ್ಯಾಟ್ ನಾವು ಒಂದು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ಆಲೋಚನೆ ಮಾಡಬೇಕು. ಅಲ್ಲಿ ಏನಿದೆ ಅದನ್ನು ಮಾತ್ರ ಓದ್ಕೊಳ್ಳೋದಲ್ಲ. You must be having a broad-minded information about many aspects in life. Now, one passage anta helidaga, whatever is there, not understanding only that ಅನ್ನೋದು it shows our narrow-mindedness. ಆದರೆ ಆ ವಿಷಯ ಅಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್, ಇಂಟರ್ಪ್ರಿಟೇಷನ್ ನಾವು ಮಾಡಿದಾಗ we come to know that we understand the passage much better. So, start reading more, start understanding more. ಅಲ್ಲಿ ಕೊಟ್ಟಿರುವಂಥ ಡೈರೆಕ್ಟಾಗಿ ಆ
ಪದಗಳ ಅರ್ಥನ ತಗೊಳ್ಬೇಡಿ, ಅದರ ಆಳಕ್ಕಿಳಿದು ಅದನ್ನು ಬೇರೆ ರೀತಿಯಲ್ಲಿ ಅನಲೈಸ್ ಮಾಡ್ತಾ ಹೋಗಿ. ಸಿ ಆ ರಿಕ್ವೆಸ್ಟ್ ಈಸ್ ದಟ್ ಯು ಹ್ಯಾವ್ ಟು ಬಿಕಮ್ ರಿಸರ್ಚ್ ಓರಿಯೆಂಟೆಡ್. ರಿಸರ್ಚ್ ಓರಿಯೆಂಟೆಡ್ ಅಂದರೆ ಕೊಟ್ಟಿರೋದನ್ನ ಅಲ್ಲಿರೋದನ್ನ ಹಾಗೆ ತಗೊಳ್ಳೋದಲ್ಲ, ಕ್ವೆಶ್ಚನ್ ಮಾಡಿ, ಅನಲೈಸ್ ಮಾಡಿ, ಕ್ರಿಟಿಕಲ್ ಥಿಂಕಿಂಗ್ ಮಾಡಿ. ಕ್ರಿಟಿಕಲ್ ಥಿಂಕಿಂಗ್ ಮೀನ್ಸ್ ನಾಟ್ ಕ್ರಿಟಿಸಿಸಮ್. ಕ್ರಿಟಿಸಿಸಮ್ ಅಂತ ಹೇಳಿದಾಗ ತಪ್ಪುಗಳನ್ನು ಕಂಡುಹಿಡಿಯೋದು ಕ್ರಿಟಿಸಿಸಮ್ ಅಲ್ಲ. ದಟ್ ಮೀನ್ಸ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ವೇರ್ ಯು ಆರ್ ಅನಲೈಸಿಂಗ್ ಆ್ಯಂಡ್ ಅಸೆಸಿಂಗ್ ಸಮಥಿಂಗ್ ಫ್ರಮ್ ಡಿಫ್ರೆಂಟ್ ಆ್ಯಂಗಲ್ಸ್ ಆ್ಯಂಡ್ ಕಮಿಂಗ್ ಟು ದಿ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹೋಲ್ ಥಿಂಗ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಅನಾಲಿಸಿಸ್. ಸೊ ಆ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ಹ್ಯಾವ್ ಅ ಮೆಚ್ಯೂರ್ಡ್ ಬೆಂಟ್ ಆಫ್ ಮೈಂಡ್. ತುಂಬ ನ್ಯಾರೋ ಆಗಿಟ್ಕೊಂಡು ಒಂದೇ ಕೋನದಲ್ಲಿ ನಾವು ನೋಡೋಕ್ಕಾಗೋದಿಲ್ಲ. ಇಫ್ ಯು ಹ್ಯಾವ್ ಟು ಹ್ಯಾವ್ ದಟ್ ಕ್ರಿಟಿಕಲ್ ಬೆಂಟ್ ಅಂತ ಹೇಳಿದ್ರೆ ಯು ಮಸ್ಟ್ ಹ್ಯಾವ್ ದ ಮೆಚ್ಯೂರಿಟಿ, ದ ನಾಲೆಜ್, ದ ವಿಸ್ಡಮ್ ಟು ಇಂಟರ್ಪ್ರೆಟ್ ಅಟ್ ಡಿಫ್ರೆಂಟ್ ಲೇಯರ್ಸ್ ಆಫ್ ದ ಟೆಕ್ಸ್ಟ್. ಅಂದರೆ ಒಂದು ಲೇಯರ್ ಅಲ್ಲ, ಒಂದೇ ಒಂದು ಪದರದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ. ಒಂದು ಶಬ್ದ ಇತ್ತು, ಒಂದು ಪ್ಯಾಸೇಜ್ ಇತ್ತು ಅಂತ ಹೇಳಿದ್ರೆ ಅದು ಎಷ್ಟು ಹಂತಗಳಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ವಾಟ್ ಆರ್ ದ ಡಿಫ್ರೆಂಟ್ ಲೇಯರ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಗಿವನ್ ಪ್ಯಾಸೇಜ್. Okay, the superficial understanding is one, the deep understanding is something different. ಅದರ ಆಳದಲ್ಲಿ ಇನ್ನೊಂದು ಅರ್ಥ ಬರ್ಬೋದು, ಅಥವಾ ಇನ್ ಅ ಬ್ರಾಡರ್ ಆ್ಯಂಗಲ್ ದ ಹೋಲ್ ಪಿಕ್ಚರ್ ಮೈಟ್ ಬಿ ವೆರಿ ವೆರಿ ಡಿಫ್ರೆಂಟ್. ಸೊ ಈ ಒಂದು ಇಮ್ಯಾಜಿನೇಷನ್ನ, ಈ ಒಂದು ಎಬಿಲಿಟಿ ಟು ಥಿಂಕ್ ಇನ್ ಅ ಬ್ರಾಡರ್ ಆ್ಯಂಗಲ್ ಬಂದು ನಿಮ್ಮಲ್ಲಿ ಇರಬೇಕು. ಆಲ್ ರೈಟ್, ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಆಸ್ ಅ ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ. ಇದು ನೀವು ಆಲೋಚನೆ ಮಾಡಿದಷ್ಟು ಸಹ ಡೋಂಟ್ ಹ್ಯಾವ್ ಎನಿ ಲೈಕ್ ಅನ್ ಎಮೋಷನಲ್ ವೇ ಆಫ್ ಡೀಲಿಂಗ್ ವಿತ್ ಥಿಂಗ್ಸ್. ಯು ಮಸ್ಟ್ ಬಿ ವೆರಿ ವೆರಿ ಬ್ಯಾಲೆನ್ಸ್ಡ್ ಇನ್ ವಾಟ್ ಎವರ್ ಯು ಅಸೆಸ್. ಆಲ್ ರೈಟ್, ಸೊ ಬ್ಯಾಲೆನ್ಸ್ ಅಂತ ನಾನು ಪ್ರಾಕ್ಟಿಕಲ್ ಆಗಿ ಅಸೆಸ್ ಮಾಡಿ ಪ್ರತಿಯೊಂದನ್ನು, ವೆದರ್ ಇಟ್ ಈಸ್ ಅ ಪರ್ಸನ್ ಆರ್ ವೆದರ್ ಇಟ್ ಇಸ್ ಸಿಚುವೇಶನ್ ಆರ್ ವೆದರ್ ಇಟ್ ಈಸ್ ಅನ್ ಆಬ್ಜೆಕ್ಟ್, ಎಲ್ಲನೂ ಸಹ ಯು ಹ್ಯಾವ್ ಟು ಟೇಕ್ ಅ ಬ್ಯಾಲೆನ್ಸ್ಡ್ ವ್ಯೂ. ಆ್ಯಂಡ್ ಟು ಹ್ಯಾವ್ ದಟ್ ಬ್ಯಾಲೆನ್ಸ್ಡ್ ವ್ಯೂ ಯು ಮಸ್ಟ್ ಬಿ ಬ್ರಾಡ್ ಮೈಂಡೆಡ್, ಯು ಹ್ಯಾವ್ ಟು ಬಿ ಮೋರ್ ಮೆಚ್ಯೂರ್ಡ್ ಆ್ಯಂಡ್ ಯು ಹ್ಯಾವ್ ಟು ಬಿ ಕ್ರಿಟಿಕಲ್ ಇನ್ ಯೋರ್ ಥಿಂಕಿಂಗ್. ಕ್ರಿಟಿಕಲ್ ಅಂತ ಹೇಳಿದ್ರೆ ಅಲ್ಲಿರೋದನ್ನ ಹಾಗೆ ತಗೊಳ್ಳೋದು ಅಲ್ಲ. ಯು ಹ್ಯಾವ್ ಟು ಅನಲೈಸ್ ಇಟ್. ಸರಿಯಾ ತಪ್ಪಾ, ಕ್ವೆಶ್ಚನ್ ಆ್ಯಂಡ್ ಆನ್ಸರ್, ನೀವೇ ತರ್ಕ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಥಿಂಕಿಂಗ್. ಓಕೆ, ಸೊ ಹಾಗಾಗಿ ನಾವು ಇಂಗ್ಲೀಷ್ ಹೇಳ್ಕೊಡ್ತಾ ಇರೋ ಜೊತೆ ಇಟ್ ಈಸ್ ನಾಟ್ ಓನ್ಲಿ ಅ ಲ್ಯಾಂಗ್ವೇಜ್ ದಟ್ ವಿ ಆರ್ ಟ್ರೈಂಗ್ ಟು ಡೀಲ್ ವಿತ್ ಯು, ಇಟ್ ಈಸ್ ಆಲ್ಸೋ ದ ಗ್ರೂಮಿಂಗ್ ಆಫ್ ಯುವರ್ ಪರ್ಸನಾಲಿಟಿ. ಬಿಕಾಸ್ ಲ್ಯಾಂಗ್ವೇಜ್ಗೂ ಪರ್ಸನಾಲಿಟಿಗೂ ಬಹಳ ಬಹಳ ಲಿಂಕ್ ಇದೆ. ವೆನ್ ಯು ಲರ್ನ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋವಾಗ ಗ್ರ್ಯಾಜುಯಲಿ ವಿಲ್ ಕಮ್ ಟು ಸಿ ವಾಟ್ ಟೈಪ್ ಆಫ್ ಅ confidence you will be having and what type of emotional maturity you will be gaining by learning these lessons. All right, 100% you will be seeing that. Then watch. So we are talking about where one word can be having different meanings. Okay, multiple meanings. So watch ಅನ್ನೋವಾಗ ಒಂದು ನಿಮ್ಮ ಗಡಿಯಾರ ಇರಬಹುದು. The other one is to be vigilant. Okay, to keep a watch ಅಂತ ಅಂದರೆ ಎಚ್ಚರಿಕೆಯಿಂದ ಇರುವಂಥದ್ದು. So to keep an eye, to keep a watch ಅಂತ ಹೇಳಿದಾಗ ನೋಡ್ಕೊಳ್ಳೋ ಅಂಥದ್ದು. Be watchful, be careful ಅಂತ ಹೇಳ್ತೀವಿ. So watch ಅಂತ ಹೇಳಿದ್ರೆ ನೋಡೋದು. other one as a noun, ಅದೇನು ಅಂತಂದರೆ it is a clock. Okay, then present. So present ಅಂದರೆ ಇರುವಿಕೆ, existence. There were many students present in the class ಅಂತ ಹೇಳುವಾಗ that is present. Okay, the other meaning for the word present is that ಒಂದು gift, we are presenting her something. ಅಥವಾ my presentation, present, she is presenting. Okay, a topic, she is presenting that means a seminar, she is presenting a program. All right, so whatever it is, presenting ಅಂದ್ರೆ ಕೊಡ್ತಾ ಇರೋಂಥದ್ದು, ಸಮರ್ಪಿಸ್ತಾ ಇರೋದು, an offer. All right, offering there. So ಅದನ್ನು ಸಹ ನಾವು present ಅಂತ ಹೇಳ್ತೀವಿ. So present can have different meanings. One is existence, the other one is that where you are giving something as a gift. All right, then plant. Okay, plant anta helidre, as you know, one meaning is that it is a andre ಒಂದು ಗಿಡ. Okay, plant anta ಹೇಳುವಾಗ it is a part of the thing which grows from a seed into a plant. Okay, that is one thing, plant ಅಂದ್ರೆ. ಇನ್ನೊಂದೇನು ಅಂದರೆ ಒಂದು ಫ್ಯಾಕ್ಟ್ರಿ ಅಥವಾ ಇನ್ನೊಂದು ಒಂದು ಇಂಡಸ್ಟ್ರಿ. there is a nuclear power plant, there is a nuclear thermal plant ಅಲ್ವಾ. ಸೊ ಪ್ಲಾಂಟ್ ಅಂತ ಹೇಳಿದಾಗ ಇಟ್ಸ್ ಅನ್ ಇಂಡಸ್ಟ್ರಿ, ಇಟ್ ಈಸ್ ಅ ಫ್ಯಾಕ್ಟರಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಇಂಡಸ್ಟ್ರಿಯಲ್ ಪ್ಲಾಂಟ್. ಹಾಗಾಗಿ ಈ ಪ್ಲಾಂಟು ಆ ಪ್ಲಾಂಟು ಎಲ್ಲನೂ ಸಹ ಡಿಫ್ರೆಂಟ್ ಮೀನಿಂಗ್ಸಲ್ಲಿ ಕೊಡುತ್ತೆ. ಆಮೇಲೆ ಪ್ಲಾಂಟಿಂಗ್, ಈಗ ಪ್ಲಾಂಟ್, ಯು ಮಸ್ಟ್ ಪ್ಲಾಂಟ್ ಗುಡ್ ಥಾಟ್ಸ್ ಇನ್ ದ ಮೈಂಡ್ಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಪ್ಲಾಂಟ್ ಗುಡ್ ಥಾಟ್ಸ್ ಇನ್ ದ ಮೈಂಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅಲ್ಲಿ ನೆಡಬೇಕು, ಗಿಡ ಅನ್ನೋದು ಅರ್ಥ ಅಲ್ಲ, ಅಲ್ಲಿ ವರ್ಬ್ ಆಗಿ ಬರ್ತಾ ಇದೆ. ಪ್ಲಾಂಟ್ ಫ್ಯಾಕ್ಟರಿ ಮತ್ತು ಗಿಡ ಅನ್ನೋದು ನೌನ್ ಫಾರ್ಮ್, ನಾಮಪದ. ಓಕೆ, ಬಟ್ ಪ್ಲಾಂಟಿಂಗ್, ಯು ಮಸ್ಟ್ ಪ್ಲಾಂಟ್
ಗುಡ್ ಥಾಟ್ಸ್ ಅನ್ನೋವಾಗ ನಾವು ಯುವಕರ ಮನಸ್ಸಲ್ಲಿ ಒಳ್ಳೆಯ ಭಾವನೆಗಳನ್ನು ಬಿತ್ತನೆ ಮಾಡಬೇಕು. ಸೊ ಪ್ಲ್ಯಾಂಟಿಂಗ್, ಇಲ್ಲಿ ಅರ್ಥ ಏನು ಬರ್ತಿದೆ, ಪ್ಲ್ಯಾಂಟಿಂಗ್ ಅಂತ ಅಂದಾಗ ಬಿತ್ತನೆ ಮಾಡುವಂಥದ್ದು. ಯು ಹ್ಯಾವ್ ಟು ಪ್ಲಾಂಟ್ ಗುಡ್ ಥಾಟ್ಸ್ ಇನ್ ದ ಮೈಂಡ್ಸ್ ಆಫ್ ಅವರ್ ಯೂತ್ಸ್ ಅಂತ ಹೇಳುವಾಗ ಬಿತ್ತನೆಯ ಕೆಲಸ. ಸೊ ಅಲ್ಲಿ ನೋಡಿ 3 ಅರ್ಥಗಳು ಬಂತು ಫಾರ್ ದ ಸೇಮ್ ವರ್ಡ್ ಆಫ್ ಪ್ಲಾಂಟ್. ಓಕೆ, ಸೊ ಇದು ನಿಮಗೆ ಕಾಂಟೆಕ್ಸ್ಟ್ ಗೊತ್ತಾದಾಗ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ ಯಾವ ಅರ್ಥದಲ್ಲಿ ಪ್ಲಾಂಟ್ ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ದೆನ್ ಈಗ ದ ಲಾಸ್ಟ್ ಪಾಯಿಂಟ್ ದಟ್ ವಿ ಸ್ಪೋಕ್ ಅಬೌಟ್ ಇನ್ ದ ಪ್ರೀವಿಯಸ್ ಸ್ಲೈಡ್ ವಾಸ್ ದಟ್ ಇಂಗ್ಲಿಷ್ ಹ್ಯಾಸ್ ಟೇಕನ್ ದ ವರ್ಡ್ಸ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ಅಂತ ನಾವು ಹೇಳಿದ್ವಿ. ಒನ್ ಎಕ್ಸಾಂಪಲ್ ಅಂತಂದರೆ ಅಲಾ ಕಾರ್ತ್ ಅಂತ ನಾವು ಹೇಳ್ತೀವಿ. ಅಲಾ ಕಾರ್ತ್ ಅಂತಂದರೆ ಇಟ್ಸ್ ಅ ಫ್ರೆಂಚ್ ಟರ್ಮ್. ಏನು ಅಲಾ ಕಾರ್ತ್ ಅಂತ ಹೇಳಿದ್ರೆ, ಈಗ ಹೋಟೆಲ್ಗೆ ಹೋಗ್ತೀರಾ ನೀವೆಲ್ಲನೂ, ಹೋಟೆಲ್ಗೆ ಹೋದಾಗ ಅವರು ಕಂಪ್ಲೀಟಾಗಿ ಮೆನುನ ಕೊಡ್ತಾರೆ, ಊಟ ಇದೆ ಅಂತ ಹೇಳ್ತಾರೆ. ಸೊ ದೇರ್ ಈಸ್ ಅ ಫುಲ್ ಫ್ಲೆಜ್ಡ್ ಮೀಲ್. ಸೊ ಊಟ ಕೊಡಿ ಅಂತ ಹೇಳಿದ್ರೆ ಇನ್ನೇನು ಇಲ್ಲ, ಊಟದಲ್ಲೇ ಎಲ್ಲನೂ ಬರುತ್ತೆ. ವಾಟ್ ಎವರ್ ಯು ವಾಂಟ್, ವೆದರ್ ಇಟ್ ಈಸ್ ಚಪಾತಿ ಆರ್ ರೈಸ್ ಆರ್ ರಸಮ್ ಆರ್ ಸಾಂಬಾರ್ ಚಟ್ನಿ, ವಾಟ್ ಎವರ್ ಇಟ್ ಈಸ್, ಕಾಂಬಿನೇಷನ್ ಆಗಿ ಕಾಂಪ್ಯಾಕ್ಟ್ ಆಗಿ ದಟ್ ಈಸ್ ವಾಟ್ ಯು ಕಾಲ್ ಆಸ್ ಅ ಮೀಲ್ ಅಲ್ವಾ. ಸೊ ಮೀಲ್ ಅಂತ ಹೇಳಿದ್ರೆ ಮುಗಿದೋಯ್ತು, ಅಲ್ಲಿ ನೀವೇನು ಎಕ್ಸ್ಟ್ರಾ ಆರ್ಡರ್ ಮಾಡ್ತಾ ಇಲ್ಲ, ಬಿಕಾಸ್ ಇಟ್ ಈಸ್ ಜಸ್ಟ್ ಕಮಿಂಗ್ ಲೈಕ್ ದಟ್ ಆಸ್ ಅ ಮೀಲ್ ಓನ್ಲಿ ಫ್ರಮ್ ದೇರ್ ಸೈಡ್. ಓಕೆ, ಈಗ ಅಲಾ ಕಾರ್ಟ್ ಅಂತ ಹೇಳಿದ್ರೆ ಈಗ ನೀವು ಊಟ ಬೇಡ, ನನಗೆ ಸೆಪ್ರೇಟ್ ಆಗಿ ಆರ್ಡರ್ ಮಾಡ್ತೀನಿ ಅಂತಂದರೆ ಒಂದು ರೋಟಿನೋ ನಾನೋ ತಗೊಳ್ತೀರಾ. ಆಮೇಲೆ ಯು ಹ್ಯಾವ್ ವೆರೈಟೀಸ್ ಆಫ್ ಸೈಡ್ ಡಿಶಸ್, ಒಂದು ಪೊಟ್ಯಾಟೊ ಗ್ರೇವಿ ತಗೊಳ್ತೀರಾ, ಒಂದು ವೆಜಿಟೇಬಲ್ ಕರಿ ತಗೊಳ್ತೀರಾ, ಒಂದು ಮಂಚೂರಿಯನ್ ಅನ್ನೋ ತಗೊಳ್ತೀರಾ. ಸೊ ಸೆಪರೇಟ್ಲಿ ವೆನ್ ಯು ಟೇಕ್ ಅಪ್ ದಿ ಆರ್ಡರ್ ಅಂತ ಅಂದ್ರೆ ಗಿವ್ ದಿ ಆರ್ಡರ್ ಅಂತ ಹೇಳುವಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಲಾ ಕಾರ್ಟ್ ಅಂತಂದರೆ ಸೆಪ್ರೇಟ್ ಆಗಿ ಆರ್ಡರ್ ಮಾಡೋ ಅಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅಲಾ ಕಾರ್ಟ್, ವಿಚ್ ಕಮ್ಸ್ ಫ್ರಮ್ ಫ್ರೆಂಚ್. ಈ ಅಲಾ ಕಾರ್ಟ್ಸ್ ಅಂತ ಒಂದು ಟರ್ಮನ್ನು ನಾವು ಹೋಟೆಲ್ಸಲ್ಲೆಲ್ಲನೂ ನೋಡ್ತೀವಿ. ಅಲ್ಲಿ ಒಂದು ಇದು ಹಾಕ್ತಾರೆ, ಅಲ್ಲಿ ದಟ್ ಮೀನ್ಸ್ ಅನ್ ಅಪಾಸ್ಟ್ರಫ್ ಇರುತ್ತೆ ಅಲ್ಲಿ. ಬಟ್ ಅಲಾ ಕಾರ್ಟ್ ಅಂತ ಅಂದರೆ ಯು ಕ್ಯಾನ್ ಆರ್ಡರ್ ಸೆಪರೇಟ್ಲಿ. ಸೊ ಇಟ್ ಈಸ್ ನಾಟ್ ಕಮಿಂಗ್ ಆಸ್ ಅ ಕಾಂಬಿನೇಷನ್. ಸೊ ಯು ಹ್ಯಾವ್ ಟು ಸ್ಪೆಸಿಫಿಕಲಿ ಸೇ ವಾಟ್ ಯು ನೀಡ್ ಅಂತ ಹೇಳಿದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನ್ ಅಲಾ ಕಾರ್ಟ್ಸ್ ಮೀಲ್ ಆರ್ ಅನ್ ಅಲಾ ಕಾರ್ಟ್ ಡಿಶ್. ಓಕೆ, ಸೊ ನಿಮಗೆ ಬೇಕಾದಾಗ ಸೆಪ್ರೇಟ್ ಆಗಿ ಆರ್ಡರ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಡಿಲಕ್ಸ್. ಫ್ರೆಂಚ್ ಪೀಪಲ್ ಅಲ್ಲಿ ನಾವು ಡಿ ಅಂತ ಹೇಳ್ತೀವಿ, ಅವರು ಅಂದರೆ ದ ಸೌಂಡ್ ಯೂಸ್ ಮಾಡ್ತಾರೆ. ಡಿಲಕ್ಸ್ ಅಂತ ಅಂದರೆ ಲಕ್ಸ್ ಬೇಸಿಕಲಿ ಮೀನ್ಸ್ ಲಕ್ಸುರಿ. ಓಕೆ, ಸೊ ಫ್ರೆಂಚ್ ಟರ್ಮ್. ಸೊ ಡಿಲಕ್ಸ್ ಅಂದರೆ ಅಲ್ಲಿ ಸ್ಪ್ಲಿಟ್ ಇದೆ, ಅದು ಡಿಲಕ್ಸ್ ಅನ್ನೋದು ಒಂದು ವರ್ಡ್ ಅಲ್ಲ ಅದು. ಸೊ ಡಿಲಕ್ಸ್ ಅಂತ ಅಂದರೆ ಸಮಥಿಂಗ್ ವಿಚ್ ಇಸ್ ವೆರಿ ಪಾಶ್, ಸಮಥಿಂಗ್ ವಿಚ್ ಇಸ್ ವೆರಿ ರಿಫೈನ್ಡ್. ಓಕೆ, ಲಕ್ಸುರಿ, ಬಹಳ ಅರಿಸ್ಟೋಕ್ರೆಟಿಕ್ ಆಗಿ ಇರೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಡಿಲಕ್ಸ್ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಡಿಲಕ್ಸಲ್ಲಿ ಇಲ್ಲಿ ಇದು ಫ್ರೆಂಚ್ ಟರ್ಮ್. ಓಕೆ, ದಟ್ ಈಸ್ ವೈ ಇದೆಲ್ಲ ಇಂಗ್ಲೀಷ್ ಟರ್ಮ್ ಅಲ್ಲ ಬೇಸಿಕಲಿ, ಬಟ್ ದೆನ್ ಬಾರೋಡ್ ಫ್ರಮ್ ಫ್ರಮ್ ಫ್ರಾನ್ಸ್ ದೇರ್. ಆ್ಯಂಡ್ ಡಿಲಕ್ಸ್ ಅನ್ನೋವಾಗ ಅಗೇನ್ ಇ ಈಸ್ ಸೈಲೆಂಟ್. ಆ್ಯಂಡ್ ದೆನ್ ಮಾನ್ಶಿಯರ್ ಅಂದರೆ ಮಿಸ್ಟರ್. ಸೊ ಮಾನ್ಶಿಯರ್ ಇಸ್ ಅ ಫ್ರೆಂಚ್ ಟರ್ಮ್ ಫಾರ್ ಮಿಸ್ಟರ್. ಯಾರು ಅಂದರೆ ಮಾನ್ಶಿಯರ್ ಅಂತ ಅಂದರೆ ಒಬ್ಬ ವ್ಯಕ್ತಿಯನ್ನು ಗೌರವ ಕೊಟ್ಟು, ಈಗ ನಮ್ಮಲ್ಲಿ ಶ್ರೀ ಅಂತ ಹೇಳಿ ಯೂಸ್ ಮಾಡ್ತೀವಿ, ಶ್ರೀಮತಿ ಅಂತ ಯೂಸ್ ಮಾಡ್ತೀವಿ. ಅದೇ ಥರ ಮಿಸ್ಟರ್, ಮಿಸಸ್, ಮಿಸ್ ಇದೆಲ್ಲನೂ ಸಹ ಅವರ ಪ್ರಿಫಿಕ್ಸಸ್ ಆಗಿ ನಾವು ಅಲ್ಲಿ ಯೂಸ್ ಮಾಡೋವಂಥದ್ದು ಇಂಗ್ಲೀಷಲ್ಲಿ. ಸೊ ಮಾನ್ಶಿಯರ್ ಈಸ್ ಅ ಟರ್ಮ್ ಫ್ರಮ್ ಫ್ರೆಂಚ್. ಓಕೆ, ಫ್ರಮ್ ದ ಫ್ರೆಂಚ್ ಲ್ಯಾಂಗ್ವೇಜ್ ಮೀನಿಂಗ್ ಮಿಸ್ಟರ್. ಅಲ್ಲಿ ಮಾನ್ಶಿಯರ್ ಅನ್ನೋವಾಗ ಅನ್ನೋ ಆರ್ ಈಸ್ ಬಿಕಮಿಂಗ್ ಸೈಲೆಂಟ್. ಸೊ ಎಸ್ಟರ್ಡೇ ವಿ ಸ್ಪೋಕ್ ಹೌ ಇಲ್ಲಿ ಇ ಆ್ಯಂಡ್ ಯು ಬರ್ತಿದೆ, ಹೇಗೆ ಹೇಳಬೇಕು. ಮಾನ್ಶಿಯರ್ ಅನ್ನೋವಾಗ ಆರ್ ಬಿಕಮ್ ಸೈಲೆಂಟ್. ಆ್ಯಂಡ್ ಇದು ದ ಅಲಾ ಕಾರ್ಟ್, ಡಿಲಕ್ಸ್ ಆ್ಯಂಡ್ ಮಾನ್ಶಿಯರ್ ಇವೆಲ್ಲನೂ ಸಹ ಫ್ರೆಂಚ್ ಟರ್ಮ್ಸ್ ನಾವು ಇಂಗ್ಲೀಷಿಗೆ ಅಳವಡಿಸ್ಕೊಂಡಿರೋವಂಥದ್ದು. ದೆನ್ ದ ನೆಕ್ಸ್ಟ್ ಐ ಮಿಸ್ಡ್ ಔಟ್ ರೋಸ್ ಅನ್ನೋವಾಗ ROSE ಇಸ್ ಅ ನೇಮ್ ಆಫ್ ಅ ಫ್ಲವರ್. ಓಕೆ, ಆ್ಯಂಡ್ ಅದೇ ಥರ ಕೂತ್ಕೊಂಡಿರೋರು ಎದ್ದರೆ ದೇ ರೋಸ್ ಅಪ್ ವೆನ್ ದ ಟೀಚರ್ ಕೇಮ್ ಅಥವಾ ವೆನ್ ದ ಟೀಚರ್ ಎಂಟರ್ಡ್ ಅಂತ ಹೇಳಿದಾಗ ದೇ ರೋಸ್ ಅಪ್ ಅಂತ ಅಂದರೆ ಎದ್ದು ನಿಂತ್ಕೊಳ್ಳೋದು. ದ ಸನ್ ರೈಸಸ್ ಅಲ್ವಾ, ರೈಸಸ್ ಅಂದರೆ ಕಾಣಿಸ್ಕೊಳ್ಳೋದು, ಅಂದರೆ ಎಲ್ಲಿಂದ ಬಾಟಮಿಂದ ಎದ್ದು ಬರುವಂಥದ್ದು. ಸೊ ಅಲ್ಲಿ ರೋಸ್ಗೆ 2 ಮೀನಿಂಗ್ಸ್ ಆದೆ. ಒನ್ ಈಸ್ ದ ನೇಮ್ ಆಫ್ ಅ ಫ್ಲವರ್, ದಿ ಅದರ್ ಒನ್ ಈಸ್ ವೇರ್ ಯು ಆರ್ ಪರ್ಫಾರ್ಮಿಂಗ್ ದಿ ಆ್ಯಕ್ಷನ್ ಆಫ್ ರೈಸಿಂಗ್ ಅಪ್. ಓಕೆನಾ. ಸೊ ಹಾಗಾಗಿ ಇದು ಬೇರೆ ಬೇರೆ ಅರ್ಥಗಳು ಕೊಡೋವಂಥದ್ದು. ಇದು ಪ್ರಾಕ್ಟೀಸಲ್ಲೇ ಬರೋದು. ಓಕೆ, ಸೊ ಯು ಹ್ಯಾವ್ ಟು ಸಿ ದಟ್ ಇಂಥ ಪದಗಳನ್ನು ಫ್ರೀಕ್ವೆಂಟಾಗಿ ಬಳಸಿ ನೀವು, ದೆನ್ ಇಟ್ ಬಿಕಮ್ಸ್ ಸಿಂಪಲ್, ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಈಗ ನಿಮಗೆ ರೀಸನ್ಸ್ ಗೊತ್ತಾಯ್ತಲ್ಲ, ದೇರ್ ಆರ್ ಸಮ್ ಟೈಪ್ ಆಫ್ ಪೆಕ್ಯುಲಿಯಾರಿಟೀಸ್ ಆ್ಯಂಡ್ ಕಾಂಪ್ಲೆಕ್ಸಿಟೀಸ್ ಇನ್ ದ ಲ್ಯಾಂಗ್ವೇಜ್ ಇಟ್ ಸೆಲ್ಫ್. ಸೊ ನೀವೇನು ಅದಕ್ಕೆ ಒಂಥರ ಆ್ಯಂಕ್ಷಿಯಸ್ ಆಗಬೇಕಾಗಿದ್ದಿಲ್ಲ, ಆತಂಕ ಯಾಕೆ ನಿಮಗೆ ನನಗೆ ಬರ್ತಾ ಇಲ್ವೇನೋ ಅಂತ ಅನ್ಕೋಬೇಡಿ. ಯಾಕಂದರೆ ಭಾಷೆಯಲ್ಲೇ ಕೆಲವೊಂದು ಫ್ಲಾಸ್ ಇರುತ್ತೆ, ಅದನ್ನು ನಾವು
ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರಬೇಕು. ಇದು ಸ್ಪೆಲ್ಲಿಂಗ್ಸು ಚೇಂಜ್ ಆಗೋದಿಲ್ಲ, ಬಟ್ ಅಫ್ಕೋರ್ಸ್ ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಕಂಟ್ರೀಸ್ ಅವರು ಬೇರೆ ಬೇರೆ ಥರ ಪ್ರೊನೌನ್ಸ್ ಮಾಡ್ತಾರೆ, ಬಟ್ ಸ್ಪೆಲ್ಲಿಂಗ್ಸ್ ವಿಲ್ ನಾಟ್ ಚೇಂಜ್. ಸೊ ಹಾಗಾಗಿ ನಾವು ಸ್ಪೆಲ್ಲಿಂಗ್ ನೋಡಿದ ಕೂಡಲೇ, ಕಾಂಟೆಕ್ಸ್ಟ್ ನೋಡಿದ ಕೂಡಲೇ ಇದು ಏನು ಯಾವ ಥರ ಹೇಳಬೇಕು, ಯಾವ ಅರ್ಥ ತಗೊಳ್ಬೇಕು ಅನ್ನೋದು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ನಾವು ಈಗ ಅನದರ್ ಥಿಂಗ್ ಇಸ್ ದ್ಯಾಟ್ ಪ್ರೊನೌನ್ಸಿಯೇಷನ್ ಅನ್ನೋದು ಏನು ಅಂತ ಹೇಳಿದಾಗ, ಯಾಕೆ ನಮಗೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಅದು ಆಗಲೇಬೇಕು ಅಂತಲ್ಲ, ಇಟ್ ಮೇ ಸೌಂಡ್ ಡಿಫಿಕಲ್ಟ್ ಫಾರ್ ಸಮ್ ಆಫ್ ಅಸ್. ಯಾಕೆ ಅಂತ ಹೇಳಿದಾಗ, ಈಗ ನಾವು ನಮ್ಮ ಭಾಷೆಯನ್ನು ಮಾತಾಡೋವಾಗ ಅಲ್ಲಿ ನಾವು ಲಂಗ್ಸ್ ಮತ್ತು ಥ್ರೋಟ್ ಮತ್ತು ಬಾಯಿ ಆ್ಯಂಡ್ ನೋಸ್, ಇದು ನಾವು ಬಳಸೋ ಅಂತಹ ರೀತಿ ಒಂದು ಥರ ಇರುತ್ತೆ. ಓಕೆ, ಆ ಉಚ್ಚಾರಣೆ ಒಂದು ಥರ ಇರುತ್ತೆ ಆ್ಯಂಡ್ ವಿ ವಿಲ್ ಬಿ ಯೂಸ್ಡ್ ಟು ದ್ಯಾಟ್. ಅದಕ್ಕೆ ಅಕಸ್ಟಮ್ ಆಗಿಬಿಟ್ಟಿರ್ತೀವಿ. ದಿಸ್ ಈಸ್ ಹೌ ಅವರ್ ಲ್ಯಾಂಗ್ವೇಜ್ ಇಸ್, ಸೊ ವಿ ಟಾಕ್ ಲೈಕ್ ದ್ಯಾಟ್ ಅಂತ. ಆದರೆ ಸಡನ್ನಾಗಿ ಒಂದು ಬೇರೆ ಭಾಷೆ ಬಂದು ನಾವು ಮಾತಾಡ್ತಾ ಇರೋವಂಥಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಾಗ, ಈಗ ಆಲ್ರೆಡಿ ನಾವು ಒಂದು ಸ್ಟೈಲ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ, ದಿಸ್ ದ ಲ್ಯಾಂಗ್ವೇಜ್ಗೆ, ದ ಯೂಸೇಜ್ ಆಫ್ ಸಮ್ ಸೌಂಡ್ಸ್, ಅದಕ್ಕೆಲ್ಲನೂ ಒಂದು ಥರ ಮಾತಾಡೋ ರೀತಿಗೆ ನಾವು ಅಡ್ಜಸ್ಟ್ ಆಗಿರ್ತೀವಿ. ಈಗ ವೆನ್ ಯು ಕಮ್ ಅಕ್ರಾಸ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ವಿಚ್ ರಿಕ್ವೈರ್ಸ್ ಸಮ್ ಟೈಪ್ ಆಫ್ ಮಾಡಿಫಿಕೇಷನ್ ಇನ್ ಯೋರ್ ಮಸಲ್ಸ್ ಅನ್ನೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನಮ್ಮ ಮಸಲ್ಸನ್ನು ನಾವು ನಮ್ಮ ಮಾತೃಭಾಷೆಗೆ ಹೇಗೆ ಅಳವಡಿಸ್ಕೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಬೇರೆ ರೀತಿಯಾಗಿ ನಾವು ನಮ್ಮ ಬಾಯಿ, ಮೂಗು, ಗಂಟಲು, ಲಂಗ್ಸು ಇದೆಲ್ಲನೂ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಸೊ ವೆನ್ ಯು ಮೇಕ್ ದೋಸ್ ಚೇಂಜಸ್ ಇನ್ ದ ಮಸಲ್ಸ್ ಆಫ್ ಯೋರ್ ಮೌತ್, ಯೋರ್ ಟೀತ್, ಯೋರ್ ಟಂಗ್ ಅಂತ ಹೇಳಿದಾಗ, ಆಗ ಪ್ರೊನೌನ್ಸಿಯೇಷನ್ ಟುವರ್ಡ್ಸ್ ದಟ್ ಲ್ಯಾಂಗ್ವೇಜ್ ಬಿಕಮ್ಸ್ ಈಸಿಯರ್. ಸೊ ನಾವು ಇನ್ನೇನು ಮಾಡಬೇಕು? ಚೇಂಜ್ ದ ವೇ ಯು ಯೂಸ್ ಯೋರ್ ಮಸಲ್ಸ್. ಓಕೆ, ದಿಸ್ will lead to proper pronunciation. ಯಾಕೆ ಅಂದರೆ ಪ್ರೊನೌನ್ಸ್ ಮಾಡೋವಾಗ ನಾವು ಮೇಯ್ನಾಗಿ ನಮ್ಮ ಫೇಶಿಯಲ್ ಮಸಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಗಂಟಲಿನ ಮಸಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ನಮ್ಮ ಮಾತೃಭಾಷೆಗೆ ಅಥವಾ ನಾವು ಸಾಮಾನ್ಯವಾಗಿ ಯಾವ ಭಾಷೆ ಮಾತಾಡ್ತೀವೋ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಬಟ್ ಇಂಗ್ಲೀಷ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ವೇ ಆಫ್ ಯೂಸಿಂಗ್ ಯೋರ್ ಫೇಶಿಯಲ್ ಮಸಲ್ಸ್ ಆ್ಯಂಡ್ ಯೋರ್ ಥ್ರೋಟ್. ಸೊ ಅದನ್ನು ನೀವು ಬಂತು ಅಂತ ಅಂದರೆ ಇಟ್ ಬಿಕಮ್ಸ್ ವೆರಿ ಸಿಂಪಲ್. ಸೊ ದೇರ್ಫೋರ್ ಲೆಟ್ ಅಸ್ ಸಿ. ಸೊ ಪ್ರೊನೌನ್ಸಿಯೇಷನ್ ಅಂತ ಹೇಳಿದಾಗ ಅದು ಇಟ್ಸ್ ಅ ಫಿಸಿಕಲ್ ಸ್ಕಿಲ್. ಅಂದರೆ ಇದು ಮೆಂಟಲ್ ಸ್ಕಿಲ್ ಅಲ್ಲ, ಕಲ್ತ್ರೆ ನೆನ್ಪಿಟ್ಕೊಂಡು ಮಾಡೋವಂಥದ್ದು ಅಲ್ಲ, ಇದು ಪ್ರಾಕ್ಟೀಸ್ ಮಾಡಬೇಕು ನೀವು. ಸೊ ಎಸ್ಟರ್ಡೇ ವಿ ಸಾ ರಿಗಾರ್ಡಿಂಗ್ ದ ಸೌಂಡ್ಸ್ ಆ್ಯಂಡ್ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಪ್ರೊನೌನ್ಸಿಯೇಷನ್. ಸೊ ಹಾಗಿರೋವಾಗ ನೀವು ಪ್ರಾಕ್ಟೀಸ್ ಮಾಡಿ. ಪ್ರೊನೌನ್ಸಿಯೇಷನ್ ಇದು ಯಾಕೆ ಹೊಸದು ಅಂತ ಅನಿಸುತ್ತೆ? ಯಾಕೆ ಅಂದರೆ ಈ ರೀತಿ ನಾವು ಮಾತೃಭಾಷೆಯಲ್ಲಿ ಮಾಡಿಲ್ಲ. ದಟ್ಸ್ ವೈ ಯು ಫೈಂಡ್ ಇಟ್ ನ್ಯೂ, ಯು ಫೈಂಡ್ ಇಟ್ ಅ ಬಿಟ್ ಸ್ಟ್ರೇಂಜ್. ಆದರೆ ನೀವು ಸ್ವಲ್ಪ ಟ್ರೈ ಮಾಡಿ. ಇಟ್ ಈಸ್ ಅ ಫಿಸಿಕಲ್ ಸ್ಕಿಲ್ ಅಂತ ಅಂದರೆ ಇಟ್ಸ್ ಅ ಫಿಸಿಕಲ್ ಎಕ್ಸರ್ಸೈಸ್. ಆಲ್ ರೈಟ್, ಆ್ಯಂಡ್ ದಟ್ ಈಸ್ ವೈ ವಿ ಹ್ಯಾವ್ ಕಾಲ್ಡ್ ಅವರ್ ಕ್ಲಾಸ್ ಆ್ಯಸ್ ಅನ್ ಇಂಗ್ಲೀಷ್ ಜಿಮ್. ಜಿಮ್ ಅಂತಂದರೆ ನೀವು ವರ್ಕೌಟ್ ಮಾಡಲೇಬೇಕು. ವರ್ಕೌಟ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಫೇಶಿಯಲ್ ಮಸಲ್ಸು, ಮೂವ್ಮೆಂಟ್ಸು ಅದೆಲ್ಲ ಚೇಂಜ್ ಆಗಬೇಕು. ಯು ಹ್ಯಾವ್ ಟು ಲರ್ನ್ ದಟ್ ಸ್ಕಿಲ್ ಅಲ್ವಾ? ಹಾಗಾಗಿ ನಾವು ಯು ಸ್ಟಾರ್ಟ್ ಪ್ರೊನೌನ್ಸಿಂಗ್. ಈಗ ಸ್ಕಿಲ್ ಅಂತ ಹೇಳೋದು, ಸೊ ಈಗ ನೋಡಿ, ಯೂಸಿಂಗ್ ದ ಮಸಲ್ಸ್ ಆಫ್ ಯುವರ್ ಮೌತ್, ಟಂಗ್, ಥ್ರೋಟ್, ಲಂಗ್ಸ್ ಎಟ್ಸೆಟ್ರಾ. ಸೊ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಲಂಗ್ ಅಂತ ಹೇಳೋಕ್ಕಿಂತ ಲಂಗ್, ಆಯಿತಾ? ಮೌತ್ ಅಲ್ಲ, ಮೌತ್. ಇದು ಪ್ರಾಕ್ಟೀಸ್ ಮಾಡಿ. ಯಾಕೆ ಬರೋದಿಲ್ಲ? ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಎಕ್ಸರ್ಸೈಸಿಂಗ್ ಯುವರ್ ಫೇಶಿಯಲ್ ಮಸಲ್ಸ್. ನಿಮ್ಮ ಮಸಲ್ಸನ್ನು ಚೇಂಜ್ ಮಾಡಿ. ದ ವೇ ಯು ಸ್ಪೀಕ್ ಅದನ್ನು ಚೇಂಜ್ ಮಾಡಿ. ಪ್ರೊನೌನ್ಸಿಯೇಷನ್ ವಿಲ್ ಕಮ್ ಟು ಯು. ಓಕೆ, ದೆನ್ ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಅ ಸಿಸ್ಟಮ್ ಆಫ್ ಸೇಯಿಂಗ್ ದ ವರ್ಡ್ಸ್ ಆಫ್ ದ ಲ್ಯಾಂಗ್ವೇಜ್. ಅಂದರೆ ಪ್ರತಿ ಭಾಷೆಯಲ್ಲೂ ಅಂದರೆ ಪ್ರೊನೌನ್ಸಿಯೇಷನ್ ಅಂದರೆ ನಾವು ಅದನ್ನು ಉಚ್ಚಾರಣೆ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಬೈ ದಿ ಅದರ್ ಪರ್ಸನ್. ಯಾವಾಗ ಆ ಇನ್ನೊಬ್ಬ ವ್ಯಕ್ತಿಗೆ ಅರ್ಥ ಆಗೋದಿಲ್ವೋ ದ್ಯಾಟ್ ಮೀನ್ಸ್ ಆ ಪ್ರೊನೌನ್ಸಿಯೇಷನ್ ಇಸ್ ಪುವರ್. ಓಕೆ, ಸೊ ಪ್ರೊನೌನ್ಸಿಯೇಷನ್ನ ಮೇನ್ ಕರ್ತವ್ಯ ಏನು ಅಂತ ಅಂದರೆ ವಿ ಮಸ್ಟ್ ಅಟರ್ ದ ಸೌಂಡ್ಸ್ ಕ್ಲಿಯರ್ಲಿ ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ದ ಲಿಸನರ್. ದಿಸ್ ಈಸ್ ದ ಮೇನ್ ಕಂಟೆಂಟ್, ಅಂದರೆ ದ ಮೇನ್ ಪರ್ಪಸ್ ಆಫ್ ಪ್ರೊನೌನ್ಸಿಯೇಷನ್. ಹಾಗಾಗಿ ಪ್ಲೀಸ್ ಪ್ರಾಕ್ಟೀಸ್ ಪ್ರೊನೌನ್ಸಿಯೇಷನ್. ಪ್ರಾಕ್ಟೀಸ್ ಮಾಡಿ, ಬಾಯಿ ಬಿಟ್ಟು ಮಾತಾಡಿ.
ಟ್ರೈ ಮಾಡಿ ಅದನ್ನು. ಯಾಕೆ ಬರೋದಿಲ್ಲ? ಬಾಯಿದೆ, ನಾಲಿಗೆ ಇದೆ, ಮೂಗಿದೆ, ಗಂಟ್ಲಿದೆ, ಮಾತಾಡಿ. ಆಲ್ ರೈಟ್. ಸೊ ಇವಾಗ ಇಲ್ಲಿವರೆಗೂ ಮಾತಾಡದೇ ಇರೋದಕ್ಕಿಂತ ಡಿಫ್ರೆಂಟಾಗಿ ಯು ಹ್ಯಾವ್ ಟು ಟ್ರೈ ಔಟ್, ಅಷ್ಟೇನೇ. ಅದು ಬೇರೆ ರೀತಿ ಮಾತಾಡಬೇಕು. ದೆನ್ ಅದಕ್ಕೋಸ್ಕರ ಆ ಭಾಷೆಗೆ ಇಂಗ್ಲೀಷ್ ಪದಗಳ ಥರ ನಾವು ಮಾತಾಡೋದೇ ವಿ ಕಾಲ್ ಇಟ್ ಆಸ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್. ದೆನ್ ಇಟ್ ಈಸ್ ದೇರ್ ಫಾರ್ ದ ವೇ ಅ ವರ್ಡ್ ಈಸ್ ಸೆಡ್. ಸೊ ಪ್ರೊನೌನ್ಸಿಯೇಷನ್ ಅಂದರೆ ಅರ್ಥ ಏನು? ಒಂದು ಪದವನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅದನ್ನು ನಾವು ಪ್ರೊನೌನ್ಸಿಯೇಷನ್ ಅಂತ ಕರಿತೀವಿ. ದ ಮ್ಯಾನರ್ ಇನ್ ವಿಚ್ ಅ ವರ್ಡ್ has to be sounded, has to be heard by the other person with clarity and meaning. That is called as pronunciation. Now, ಈಗ ಪ್ರನೌನ್ಸ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಂದರೆ, ಪ್ರನೌನ್ಸ್ ಅನ್ನೋವಾಗ ವರ್ಬ್. ಓಕೆ, ಪ್ಲೀಸ್ ಪ್ರನೌನ್ಸ್ ದಿಸ್ ವರ್ಡ್ ಅಂತ ಹೇಳುವಾಗ ಅದನ್ನು ಹೇಳಿ ಅಂತ ಅಂದರೆ ಅಲ್ಲಿ ಸ್ಪೆಲ್ಲಿಂಗ್ ಬಂದು PROUNCE. ಓಕೆ, ಪ್ರನೌನ್ಸ್ PRONOUNCE, ಪ್ರನೌನ್ಸ್ ಅಂತ. ಆದರೆ ಪ್ರೊನೌನ್ಸಿಯೇಷನ್ ಅನ್ನೋವಾಗ ಪ್ರೊನೌನ್ಸಿಯೇಷನ್ ಅಂತ ಹೇಳಬಾರ್ದು, ಅಲ್ಲಿ ಓ ಇಲ್ಲ. PRONO ಇದೆ ಪ್ರನೌನ್ಸ್ ವರ್ಬಲ್ಲಿ. ಬಟ್ ವೆನ್ ಯು ಸೇ ಇಟ್ ಆಸ್ ಅ ನೌನ್ ಅಲ್ಲಿ ಓ ಬಿಡ್ತಾ ಇದ್ದೀವಿ ಆ್ಯಂಡ್ ಇಟ್ ಬಿಕಮ್ಸ್ ಆ್ಯಸ್ ಪ್ರೊನೌನ್ಸಿಯೇಷನ್. ಸೊ ನೌನ್ ಫಾರ್ಮಲ್ಲಿ ಪ್ರೊನೌನ್ಸಿಯೇಷನ್, ವರ್ಬ್ ಫಾರ್ಮಲ್ಲಿ ಪ್ರನೌನ್ಸ್. ಓಕೆ, ಪ್ರೊನೌನ್ಸಿಯೇಷನ್ ಇಲ್ಲ, ಪ್ರೊನೌನ್ಸ್ ಬಟ್ ಪ್ರೊನೌನ್ಸಿಯೇಷನ್. ಓಕೆ, ಈಗ ಪ್ರೊನೌನ್ಸ್ ಅಥವಾ ಪ್ರೊನೌನ್ಸಿಯೇಷನ್ ಮಾಡುವಾಗ ಇಂಟೋನೇಷನ್ ಅಂತ ಹೇಳ್ತೀವಿ. ಇಂಟೋನೇಷನ್ ಅಂತ ಹೇಳಿದ್ರೆ ಅಲ್ಲಿ ಆ ಪದದಲ್ಲಿ ನಮಗೆ ಏರಿಳಿತ ಇರಬೇಕು. ಎಕ್ಸಾಂಪಲ್, IMPORTANT. ಏನು IMPORTANT? ನಾವು ಈಗ ಕನ್ನಡದಲ್ಲಿ ಮುಖ್ಯ ಮು ಮತ್ತು ಖ್ಯ ಬರೆದಾಗ ಮುಖ್ಯ ಅಂತ ಹೇಳಿದ್ರೆ ಎರಡೂ ಈಕ್ವಲ್ ಆಗಿ ಸಮವಾಗಿ ಹೇಳ್ತೀವಿ. ಆದರೆ ಇನ್ ಇಂಗ್ಲಿಷ್ ಸಮ್ ಆಫ್ ದಿಸ್ ಸೌಂಡ್ಸ್ ಆರ್ ಗಿವನ್ ಮೋರ್ ಫೋರ್ಸ್, ಏರಿಳಿತನೂ ಇರುತ್ತೆ. ದಟ್ ಫೋರ್ಸ್ ಕೊಡೋದನ್ನು ಸ್ಟ್ರೆಸ್ ಅಂತೀವಿ. ಇಂಟೋನೇಷನ್ ಅಂತಂದರೆ ಏರಿಳಿತ ಇರುವಂಥದ್ದು ಆ ವರ್ಡಲ್ಲಿ ಅಥವಾ ಆ ಸೆಂಟೆನ್ಸಲ್ಲಿ, ಪಂಕ್ಚುವೇಷನಲ್ಲಿ. ಫಾರ್ ಎಕ್ಸಾಂಪಲ್, ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್ ಇದು ಪ್ಲೇನ್ ಆಗಿ ಹೇಳಬೇಕಾ? ಅಥವಾ ಅಲ್ಲಿ ವೇರ್ ಆರ್ ಯು ಗೋಯಿಂಗ್ ಅಲ್ಲಿ ನೋಡಿ, ಅಲ್ಲಿ ಕ್ವಶನ್ನ ಅಲ್ಲಿ ವೆನ್ ಯು ಆಸ್ಕ್ ಅ ಕ್ವಶನ್ ನಮ್ಮ ಟೋನ್ ಸ್ವಲ್ಪ ಮೇಲ್ ಹೋಗುತ್ತೆ. ವೇರ್ ಆರ್ ಯು ಗೋಯಿಂಗ್ ಅಂತ ಕ್ವಶನ್ ಟೋನ್ ಬರಬೇಕು. ಅದನ್ನು ಆನ್ಸರ್ ಥರ ವೇರ್ ಆರ್ ಯು ಗೋಯಿಂಗ್ ಅಂತ ಹೇಳ್ತೀವ? ನೋ, ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಟನೇಷನ್. ಇಂಟೋನೇಷನ್ ಅಂದರೆ ಆ ಟೋನ್ ಏನಿದೆ, ಟೋನ್ ಅಂತ ಅಂದರೆ ದ ರೈಸ್ ಆ್ಯಂಡ್ ಫಾಲ್ ಆಫ್ ದ ಪಿಚ್ ಈಸ್ ಕಾಲ್ಡ್ ಆ್ಯಸ್ ದಿ ಟೋನ್. ಓಕೆ, ಸೊ ಒಂದೇ ಪಿಚ್ಚಲ್ಲಿ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ರೈಸ್ ಆ್ಯಂಡ್ ಫಾಲ್ ಏರಿಳಿತಗಳು ಇಲ್ಲ ಅಲ್ಲಿ. ಆದರೆ ಎವ್ರಿ ಲ್ಯಾಂಗ್ವೇಜ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಟನೇಷನ್. ಇಂಟನೇಷನ್ ಅಂದರೆ ದ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ದ ವಾಯ್ಸ್, ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಟನೇಷನ್. ಸೊ ವೇರ್ ಆರ್ ಯು ಗೋಯಿಂಗ್, ಸೊ ವೇರ್ ಆರ್ ಯು ಗೋಯಿಂಗ್ ಅಂತ ಹೇಳಿದಾಗ ಐ ಆಮ್ ಗೋಯಿಂಗ್ ಟು ಮೈ ಕಾಲೇಜ್, ಐ ಆಮ್ ಗೋಯಿಂಗ್. ಈಗ ವೇರ್ ಆರ್ ಯು ಗೋಯಿಂಗ್, ಐ ಆಮ್ ಗೋಯಿಂಗ್. ಈಗ ವೇರ್ ಆರ್ ಯು ಗೋಯಿಂಗ್ ಕ್ವಶನ್ ಥರ ನಾನು ಐ ಆಮ್ ಗೋಯಿಂಗ್ ಟು ದ ಕಾಲೇಜ್ ಅಂತ ಹೇಳೋಕ್ಕಾಗತ್ತಾ? ನೋ, ಐ ಆಮ್ ಗೋಯಿಂಗ್ ಟು ಮೈ ಕಾಲೇಜ್ ಅದು ಸ್ಟೇಟ್ಮೆಂಟ್, ಫುಲ್ ಸ್ಟಾಪ್ ಹಾಕಬೇಕು. ಸೊ ಕ್ವಶನ್ನ ಕೇಳೋ ರೀತಿ ಟೋನ್ ಬೇರೆ ಇರುತ್ತೆ, ಆನ್ಸರ್ನ ಕೊಡೋ ರೀತಿ ಟೋನ್ ಬೇರೆ ಇರುತ್ತೆ. ಸೊ ಆಸ್ಕ್ ಅ ಕ್ವಶನ್ ಲೈಕ್ ಅ ಕ್ವಶನ್, say an answer like an answer. So that is called as an intonation. So all expressions, ಭಯ ಅಂತ ಅಂದಾಗ ಓ ಗಾಡ್ ಐ ಆಮ್ ಅಫ್ರೇಡ್ ಆಫ್ ದಿಸ್ ಅಂತ ಹೇಳಿದ್ರೆ ಐ ಆಮ್ ಅಫ್ರೇಡ್ ಅಂತ ಅಂದಾಗ ಆ ಟೋನಲ್ಲಿ ಗೊತ್ತಾಗ್ತಿದೆ. ನಗ್ನಗ್ತಾ ಐ ಆಮ್ ಅಫ್ರೇಡ್ ಅಂತ ಹೇಳ್ತೀರಾ? ನೋ. ಸೊ ಅಲ್ಲಿ ಟೋನ್ ಬೇಕು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಇಂಟನೇಷನ್. ಸೊ ಅಲ್ಲಿ ಭಾವನೆ ಬೇಕಲ್ವಾ? ಸೊ ಆ ಭಾವನೆ ಜೊತೆ ನಮ್ಮ ಟೋನ್ ಬದಲಾಗ್ತಾ ಇರುತ್ತೆ. ಸೊ ಸರ್ಟನ್ಲಿ ವೆನ್ ಯು ಆರ್ ಸ್ಪೀಕಿಂಗ್, ವೆನ್ ಯು ಆರ್ ರೈಟಿಂಗ್, ವೆನ್ ಯು ಆರ್ ಕಾನ್ವರ್ಸಿಂಗ್ ವಿತ್ ಅದರ್ಸ್ ಅಂತ ಹೇಳೋ ಒಂದೇ ಥರ ನಾವು ಮಾತಾಡೋದಕ್ಕೆ ಆಗೋದಿಲ್ಲ. ಯು ನೀಡ್, ವೆನ್ ಯು ಆರ್ ಯೂಸಿಂಗ್ ವರ್ಡ್ಸ್ ಅಂತ ಹೇಳುವಾಗ ಯು ನೀಡ್ ದಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಯೋರ್ ವಾಯ್ಸ್ ವಿಚ್ ಇಸ್ ಕಾಲ್ಡ್ ಆ್ಯಸ್ ಇಂಟನೇಷನ್. ಸೊ ಆಸ್ಕ್ ಅ ಕ್ವೆಶ್ಚನ್ ಲೈಕ್ ಅ ಕ್ವೆಶ್ಚನ್. ಆಲ್ ರೈಟ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಸಜೆಸ್ಟ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದು, ಕ್ಯಾನ್ ಯು ಪ್ಲೀಸ್ ಪಾಸ್ ಮಿ ದಿಸ್, ಕ್ಯಾನ್ ಯು ಪ್ಲೀಸ್ ಪಾಸ್ ಮಿ ದಿಸ್ ಅಂತ ಆರ್ಡರ್ ಅಲ್ಲಿ ವರ್ಡ್ಸ್ ಮಾತ್ರ ಪ್ಲೀಸ್ ಅಂತ ಇದೆ, ಬಟ್ ಟೋನ್ ಹೆಂಗಿದೆ? ಕ್ಯಾನ್ ಯು ಪ್ಲೀಸ್ ಪಾಸ್ ಮಿ ದಿಸ್ ಅಂತ ಹೇಳಿದ್ರೆ ಪ್ಲೀಸ್ ಥರ ಇದೆಯಾ ಅದು, ರಿಕ್ವೆಸ್ಟ್ ಥರ ಇದೆಯಾ ಅದು, ಕಮ್ಯಾಂಡ್ ಥರ ಇದೆ ಅಲ್ವಾ? ಸೊ ಅಲ್ಲಿ ಏನು ಬರಬೇಕು? ಕಮ್ಯಾಂಡಿಂಗ್. ಡೂ ದಿಸ್ ಅಂತ ಹೇಳಿದ್ರೆ ದಟ್ಸ್ ಅ ಕಮ್ಯಾಂಡ್. ಡೂ ದಿಸ್ ಅಂತ ಹೇಳಿದ್ರೆ ಅದು ಕಮ್ಯಾಂಡ್ ಅಲ್ಲ, ಯಾಕಂದರೆ ಡೂ ಅಂತ ಹೇಳಿದ್ರೆ ಹೇಳ್ತಿದ್ದೀರಾ.
ಸೊ ಅಲ್ಲಿ ಡೂ ಅಂತ ಹೇಳುವಾಗ ಇಟ್ಸ್ ಅನ್ ಆರ್ಡರ್, ಇಟ್ಸ್ ಅ ಕಮ್ಯಾಂಡ್, ಯು ಆರ್ ಗಿವಿಂಗ್ ಅನ್ ಇನ್ಸ್ಟ್ರಕ್ಷನ್. ಸೊ ಆ ಟೋನನ್ನು ಯೂಸ್ ಮಾಡಿ, ದಟ್ ಈಸ್ ಇಂಟರ್ನೇಷನ್. ಬಟ್ ವೆನ್ ಯು ಸೇ ಕ್ಯಾನ್ ಯು ಪ್ಲೀಸ್ ಪಾಸ್ ದಿಸ್ ಟು ಮೀ ಅಂತ ಹೇಳುವಾಗ ಅಲ್ಲಿ ಟೋನ್ ಚೇಂಜ್ ಆಗಬೇಕು, ಅಲ್ಲಿ ಒಂದು ಸ್ವಲ್ಪ ಹ್ಯೂಮಿಲಿಟಿ ಬರಬೇಕು. ಕ್ಯಾನ್ ಯು ಪ್ಲೀಸ್ ಪಾಸ್ ದಿಸ್ ಟು ಮೀ ಅಲ್ವಾ, ಟೋನ್ ಚೇಂಜ್ ಆಗುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ದಿಸ್. ನಾವು ಎಲ್ಲರ ಹತ್ರ ಒಂದೇ ಥರ ಟೋನಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಸೊ ನಾವು ಮಾತಾಡೋ ಪದಗಳಿಗೆ ಆ ಸೂಟೇಬಲ್ ಟೋನ್ ಇರಬೇಕು. ಓನ್ಲಿ ದೆನ್ ಯುವರ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಯುವರ್ ಎಫೆಕ್ಟಿವ್ನೆಸ್ ವೈಲ್ ಡೀಲಿಂಗ್ ವಿತ್ ಅದರ್ಸ್ ವಿಲ್ ಬಿ ಸಕ್ಸಸ್ಫುಲ್. ಸೊ ಪ್ಲೀಸ್ ರಿಮೆಂಬರ್ ದ ಮಾಡ್ಯುಲೇಷನ್ ಇನ್ ದ ಟೋನ್, ದ ಇಂಟರ್ನೇಷನ್ ಇನ್ ಅವರ್ ವಾಯ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆ ಭಾವನೆ ಜೊತೆ ನಮ್ಮ ವಾಯ್ಸ್ ತಾಳ ಕೊಡಬೇಕು. ಇಟ್ಸ್ ಆಲ್ಸೋ ಮೆಲೋಡಿಯಸ್, ಇಟ್ಸ್ ಲೈಕ್ ಮ್ಯೂಸಿಕ್, ಲ್ಯಾಂಗ್ವೇಜ್ ಈಸ್ ಮ್ಯೂಸಿಕ್. ಓಕೆ, ದೆನ್ ನೆಕ್ಸ್ಟ್ ಒನ್ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಒತ್ತಡ ಅಲ್ಲ, ಆದರೆ ಒಂದು ವರ್ಡ್ ಸ್ಟ್ರೆಸ್ ಇದೆ ಮತ್ತು ಇನ್ನೊಂದು ಸೆಂಟೆನ್ಸ್ ಸ್ಟ್ರೆಸ್ ಅಂತ ಹೇಳ್ತೀವಿ. ವರ್ಡ್ ಸ್ಟ್ರೆಸ್ ಅಂತ ಹೇಳಿದಾಗ ಎಕ್ಸಾಕ್ಟ್ಲಿ ಐ ಟೋಲ್ಡ್ ಯು IMPORTANT ಅನ್ನೋವಾಗ ಇಂಪಾರ್ಟೆಂಟ್ ಅಂತ ಹೇಳಬಾರ್ದು. ಅಲ್ಲಿ ಒಂದು ಸೌಂಡ್ಗೆ ಒಂದು ಸ್ವಲ್ಪ ಫೋರ್ಸ್ ಕೊಡಬೇಕು. ಎಲ್ಲಿ? ಇಂಪಾರ್ಟೆಂಟ್, ಇಂಪಾರ್ಟೆಂಟ್, ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್. ದಿಸ್ ಕ್ವೆಶ್ಚನ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಪಗೆ ಸ್ಟ್ರೆಸ್ ಬರ್ತಾ ಇದೆ. ದಿಸ್ ಕ್ವೆಶ್ಚನ್ ಈಸ್ ಇಂಪಾರ್ಟೆಂಟ್ ಅನ್ನೋವಾಗ ಪ ಸೌಂಡಿಗೆ ಸ್ಟ್ರೆಸ್ ಬರ್ತಾ ಇದೆ. ಆಮೇಲೆ ದಿಸ್ ಪ್ಲೇಸ್ ಈಸ್ ಸೋ ಬ್ಯೂಟಿಫುಲ್. ಬ್ಯೂಟಿಫುಲ್ ಸ್ಟ್ರೆಸ್ ಎಲ್ಲಿ ಬರ್ತಿದೆ? ಬಾಗೆ ಬರ್ತಾ ಇದೆ. ದಿಸ್ ಪ್ಲೇಸ್ ಈಸ್ ಸೋ ಬ್ಯೂಟಿಫುಲ್. ದಿಸ್ ಲುಕ್ಸ್ ಸೋ ಗ್ರ್ಯಾಂಡ್. ಗ್ರ್ಯಾಂಡ್ ಎಲ್ಲಿ ಬರ್ತಿದೆ? ಗ್ರ್ಯಾಂಡ್, ಗ ಅಂಡ್ ರ ದೇರ್. ಓಕೆ, ಸೊ ಗ್ರ್ಯಾಂಡ್ ಗಗೆ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಎಲ್ಲಿ ನೀವು ಅಲ್ಲಿ ಒತ್ತು ಕೊಡ್ತಾ ಇದ್ದೀರಾ, ಸ್ಟ್ರೆಸ್ ಕೊಡ್ತಾ ಇದ್ದೀರಾ, ಮೋರ್ ಇಂಪಾರ್ಟೆನ್ಸ್ ಟು ದಟ್ ಸೌಂಡ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಟ್ರೆಸ್. ಓಕೆ, ಅದು ವರ್ಡಲ್ಲಿ ಬಂದಾಗ ವರ್ಡ್ ಸ್ಟ್ರೆಸ್ ಅಂತೀವಿ. ಸೆಂಟೆನ್ಸಲ್ಲಿ ಒಂದು ವರ್ಡ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗ, ಎಕ್ಸಾಂಪಲ್ ವೇ ಆರ್ ಯು ಗೋಯಿಂಗ್ ಅನ್ನೋದ್ರಲ್ಲಿ ವೇ ಆರ್ ಯು ಗೋಯಿಂಗ್, ನಾನು ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ. ವೇ ಆರ್ ಯು ಗೋಯಿಂಗ್ ಅನ್ನೋವಾಗ ಆ ಯು ಮೇಲೆ ಸ್ಟ್ರೆಸ್ ಬರ್ತಾ ಇದೆ. ಅಥವಾ ಸಪೋಸ್ ಎಸೆ ವೇರ್ ಆರ್ ಯು ಗೋಯಿಂಗ್, ನಾನು ಯು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ವೇರ್ ಕಾನ್ಸಂಟ್ರೇಟ್ ಮಾಡ್ತೀನಿ. ವೇರ್ ಆರ್ ಯು ಗೋಯಿಂಗ್, ನೀನು ಎಲ್ಲಿ ಹೋಗ್ತಿದ್ದೀಯಾ, ಎಲ್ಲಿ ಹೋಗ್ತಿದ್ದೀಯಾ, ವೇರ್ ಆರ್ ಯು ಗೋಯಿಂಗ್ ಅನ್ನೋದ್ರಲ್ಲಿ ವೇರ್ ಮೇಲೆ ಸ್ಟ್ರೆಸ್ ಬರ್ತಾ ಇದೆ. ಆದರೆ ವೇರ್ ಆರ್ ಯು ಗೋಯಿಂಗ್ ಅನ್ನೋವಾಗ ನೀನೆಲ್ಲಿ ಹೋಗ್ತಿದ್ದೀಯಾ, ಎಲ್ಲಿ ಹೋಗ್ತಿದ್ಯಾ ನೀನು ಜಾಗ ಆಯಿತು, ಆದರೆ ನೀನೆಲ್ಲಿ ಹೋಗ್ತಿದ್ಯಾ ಅದು ಇಂಪಾರ್ಟೆಂಟ್ ಅಂದಾಗ ಯು, ವೇರ್ ಆರ್ ಯು ಗೋಯಿಂಗ್, ಆ ವರ್ಡ್ ಸ್ಟ್ರೆಸ್ ಎಲ್ಲಿ ಬರ್ತಿದೆ, ಸೆಂಟೆನ್ಸ್ ಸ್ಟ್ರೆಸ್ಸಲ್ಲಿ ಆ ಸ್ಟ್ರೆಸ್ ಎಲ್ಲಿ ಬರ್ತಿದೆ, ಆ ಯು ಮೇಲೆ ಸ್ಟ್ರೆಸ್ ಬರ್ತಾ ಇದೆ. ದಟ್ ಮೀನ್ಸ್ ಮೋರ್ ಫೋರ್ಸ್, ಮೋರ್ ಇಂಪ್ಯಾಕ್ಟ್. ಓಕೆ, ಅದು ಇಂಪಾರ್ಟೆಂಟ್ ಅಂತ ನಾವು ತೋರಿಸ್ತಾ ಇದ್ದೀವಿ. ಐ ಹ್ಯಾವ್ 500 rupees ಇನ್ ಮೈ ಪಾಕೆಟ್. ಐ ಹ್ಯಾವ್ 500 rupees ಅಂತಂದಾಗ ಸ್ಟ್ರೆಸ್ ಎಲ್ಲಿ ಬರ್ತಿದೆ? 500 ಬರ್ತಿದೆ. Okay, our word 500 becomes important for me. So that is called as a stress. I have 500 rupees. Yar hatra? I have 500 rupees. Nan hatra 500 ರೂಪಾಯಿ ಇದೆ. So 500 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ, ನನ್ನ ಹತ್ರ ಓಕೆ, ಸೊ ಯು ಸಿ ವೇರ್ ದಟ್ ಫೋಕಸ್ ಇಸ್ ಶಿಫ್ಟಿಂಗ್. ಆ ಸ್ಟ್ರೆಸ್ ಎಲ್ಲಿದೆ ಸೆಂಟೆನ್ಸಲ್ಲಿ ನೋಡಿದಾಗ ಯು ಕಮ್ ಟು ನೋ ವಿಚ್ ವರ್ಡ್ ಬಿಕಮ್ಸ್ ಇಂಪಾರ್ಟೆಂಟ್ ದೇರ್. ಆಯಿತಾ? ಇದೆಲ್ಲನೂ ಬಳಸಿದಾಗ ನೀವು ಭಾಷೆಯಲ್ಲಿ ಬಳಸಿ, ಯು ವಿಲ್ ಡೆಫಿನೆಟ್ಲಿ ಫೈಂಡ್ ದಟ್ ಯು ಫೀಲ್ ದ ಲ್ಯಾಂಗ್ವೇಜ್. ನೀವು ಮಾತಾಡುವಾಗ ಎಷ್ಟು ಬ್ಯೂಟಿಫುಲ್ ಅಲ್ವಾ ಇದು ಅಂತ ಬರುತ್ತೆ. ಬಟ್ ಅದಕ್ಕೆ ನೀವು ಮಾತಾಡಬೇಕು. ಒಬ್ಬರೇ ಇರೋವಾಗ ಮಾತಾಡಿ, ಅಥವಾ ಇನ್ನೊಬ್ರು ಯಾರಾದರೂ ಇಫ್ ಯು ಫೀಲಿಂಗ್ ಕಂಫರ್ಟೇಬಲ್ ವಿತ್ ದ ಅದರ್ ಪರ್ಸನ್, ಟ್ರೈ ಟು ಸ್ಪೀಕ್ ಇಟ್ ಔಟ್ ವಿತ್ ದೆಮ್. ಓಕೆ, ದೆನ್ ಈಗ the next thing is that do not confuse pronunciation with accent. Accent ಅನ್ನೋದು ಒಂದು ಸ್ಟೈಲ್. ಓಕೆ, ಲೈಕ್ ಅಮೇರಿಕನ್ ಪೀಪಲ್ ಸ್ಪೀಕಿಂಗ್ ಆ್ಯಂಡ್ ದ ಬ್ರಿಟಿಷ್ ಪೀಪಲ್ ಸ್ಪೀಕಿಂಗ್, ಅದು ಬೇರೆ ಬೇರೆ ಮಾದರಿಯಲ್ಲಿ ಮಾತಾಡೋದು ಆ್ಯಕ್ಸೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹ್ಯಾಡ್ ಯೋರ್ ಡಿನ್ನರ್ ಅಂತ ಕೇಳಿದಾಗ ಹ್ಯಾಡ್ ಯೋರ್ ಡಿನ್ನರ್ ಅನ್ನೋವಾಗ ಅಮೇರಿಕನ್ ಆ್ಯಕ್ಸೆಂಟ್, ಯಾಕಂದರೆ ಅವ್ರು ಆರು ಬಂದರೆ ಬಳಸ್ತಾರೆ ಅದನ್ನು. ಆದರೆ ಬ್ರಿಟಿಷ್ ಪೀಪಲ್ ಡಿಡ್ ಯು ಹ್ಯಾವ್ ಯೋರ್ ಡಿನ್ನರ್ ಅಂತ ಹೇಳ್ತಾರೆ. ಅದು ಆ್ಯಕ್ಸೆಂಟ್ ಡಿಫ್ರೆನ್ಸ್, ಅದು ಪ್ರೊನೌನ್ಸಿಯೇಷನ್ ಅಲ್ಲ. ಪ್ರೊನೌನ್ಸಿಯೇಷನ್ ಅಂತಂದರೆ ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ, ಅದು ಹೇಳೋ ರೀತಿ ಹೇಳೋ ಥರನೇ ಹೇಳಬೇಕು, ಅದು ಪ್ರೊನೌನ್ಸಿಯೇಷನ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ಪ್ರೊನೌನ್ಸಿಯೇಷನ್ ಆಸ್ ವೆಲ್ ಆಸ್ ಆ್ಯಕ್ಸೆಂಟ್. ಆ್ಯಕ್ಸೆಂಟ್ ಬರೋವಾಗ ನಾವು ಅದ್ರ ಬಗ್ಗೆ ಮಾತಾಡೋಣ. ಸೊ ಟುಡೇ ವಿ ಆರ್ ಡೀಲಿಂಗ್ ಟೋಟಲಿ ಆನ್ ಪ್ರೊನೌನ್ಸಿಯೇಷನ್ಸ್. ಓಕೆ,
ನೆಕ್ಸ್ಟ್ ಒನ್, ಈಗ ವಿ ಹ್ಯಾವ್ ಟೇಕನ್ ಅಪ್, ಬಿಕಾಸ್ ಆಸ್ ಇಟ್ ಈಸ್ ವರ್ಕ್ಔಟ್ ಫಾರ್ ಅಸ್ ಇಸ್ ಅ ಜಿಮ್ ಅಂತ ಹೇಳಿದ ಮೇಲೆ ಒಂದು ಎಕ್ಸಸೈಸ್ ಮಾಡಲೇಬೇಕಲ್ಲ. ಬಟ್ ದಿಸ್ ಎಕ್ಸಸೈಸ್ ಈಸ್ ವಿತ್ ಅ ಲ್ಯಾಂಗ್ವೇಜ್ ಆ್ಯಂಡ್ ದಿಸ್ ಟೈಮ್ ವಿ ಆರ್ ಯೂಸಿಂಗ್ ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್. ಇವಾಗ ನೀವು ಯಾವ ಒಂದು ಎಕ್ಸಸೈಸ್ನ ಮಾಡಬೇಕು, ಸ್ಪೀಕಿಂಗ್ ಎಕ್ಸಸೈಸ್ ಮಾಡಬೇಕು. ಸೊ ಪ್ಲೀಸ್ ರೀಡ್ ದಿಸ್ ಔಟ್ ವಿತ್ ಅ ಪ್ರಾಪರ್ ಪ್ರೊನೌನ್ಸಿಯೇಷನ್. ಆ ಸೌಂಡನ್ನು ಇಂಪಾರ್ಟೆನ್ಸ್ ಕೊಟ್ಟು, ಮತ್ತು ಇದು ಹೇಗೆ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅದೇ ಥರ ಓದಿ ನೀವು. ಹೌ ಡು ಯು ರೀಡ್ ಇಟ್ ಔಟ್? ಪ್ಲೀಸ್ ರೀಡ್ ಇಟ್ ಔಟ್. ಟೇಕ್ ಸಮ್ ಟೈಮ್, ಸ್ಟಾಪ್ ಇಟ್ ಅಟ್ ದಿಸ್. ನಿಮ್ಮ ಇದನ್ನು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಓದಿ ಹೇಗೆ ಬರುತ್ತೆ. ಯು ಪ್ರಾಕ್ಟೀಸ್ ಇಟ್. ಐ ವಿಲ್ ನಾಟ್ ನೋ, ಬಟ್ ಯು ವಿಲ್ ನೋ ಅಬೌಟ್ ಇಟ್ ಅಲ್ವಾ. ಹಾಗಾಗಿ ಕ್ಲೈಮೇಟ್ ಇಫೆಕ್ಟ್, ಕ್ಲೈಮೇಟ್ ಇಫೆಕ್ಟ್, ಕ್ಲೈಮೇಟ್ ಇಫೆಕ್ಟ್, ಎಫೆಕ್ಟ್ ಅಲ್ಲ ಇಫೆಕ್ಟ್. ಅಲ್ಲಿ ಡಬಲ್ ಎಫ್, ಇಫೆಕ್ಟ್. ಸೊ ಒತ್ತು ಬರಬೇಕು, ಅಲ್ಲಿ ಸೈಲೆಂಟ್ ಇಲ್ಲ, ಅದು ಇಫೆಕ್ಟ್. ಸೊ ಕ್ಲೈಮೇಟ್ ಇಫೆಕ್ಟ್ ಅಂತ ಹೇಳಬೇಕು. ಫೈನ್. ಇದು ಕಾನ್ಸೆಪ್ಟ್ ಏನಿದೆ, ನಾವು ಐ ಟೋಲ್ ಯು ದ್ಯಾಟ್ ಅಲಾಂಗ್ ವಿತ್ ಲರ್ನಿಂಗ್ ದಿ ಲ್ಯಾಂಗ್ವೇಜ್ ವಿ ಆರ್ ಟ್ರೈಂಗ್ ಟು ಇನ್ಕಲ್ಕೇಟ್ ಸಮ್ ವ್ಯಾಲ್ಯೂಸ್ ಆಲ್ಸೋ. ಈಗ ವ್ಯಾಲ್ಯೂಸ್ ಅಂದರೆ ಕೆಲವೊಂದು ಮೌಲ್ಯಗಳನ್ನು ಸಹ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ. ಕ್ಲೈಮೇಟ್ ಚೇಂಜ್ ಇಸ್ ಹ್ಯಾಪನಿಂಗ್ ಎವ್ರಿವೇರ್. ದೇರ್ ಸೋ ಮಚ್ ಆಫ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಮೇಜರ್ಲಿ ಮೈಂಡ್ ಪೊಲ್ಯೂಷನ್ ಅಂತೂ ಹೇಳೋಕ್ಕೆ ಹೋಗಬೇಡಿ. ಸೊ ಎಲ್ಲ ಕಡೆಯಿಂದಲೂ ಪೊಲ್ಯೂಷನ್ ಆಗಿಬಿಟ್ಟಿದೆ. ಈಗ ಹೌ ಟು ಸಿಂಪ್ಲಿಫೈ ಆರ್ ಲೈಫ್ಸ್ ಅಂತ ಹೇಳಿದ್ರೆ, ನಮ್ಮ ಜೀವನವನ್ನು ಹೆಚ್ಚೆಚ್ಚು ಸರಳ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನೋ ಒಂದು ಮಾಡಬೇಕಾಗಿದೆ. ಪರ್ಟಿಕ್ಯುಲರ್ಲಿ ವೆನ್ ಕಮಿಂಗ್ ಟು ಅವರ್ ಎವ್ರಿ ಡೇ ಟ್ರಾನ್ಸ್ಪೋರ್ಟ್. ಓಕೆ, ನಾವು ದಿನನಿತ್ಯ ಹೇಗೆ ಚಲಿಸ್ತೀವಿ ಅದರಲ್ಲಿ ಮೇಜರ್ ಆಗಿ ಒಂದು ಬದಲಾವಣೆ ಬಂತು ಅಂತ ಹೇಳಿದ್ರೆ ಸರ್ಟನ್ಲಿ ಅವರ್ ಲೈಫ್ಸ್ ವಿಲ್ ಬಿ ಮೋರ್ ಮೀನಿಂಗ್ಫುಲ್ ಅಂತ ನಮ್ಮ ಭಾವನೆ. ಹಾಗಾಗಿ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಸೈಕ್ಲಿಂಗ್. ಸೈಕ್ಲಿಂಗ್ ದಟ್ ಮೀನ್ಸ್ ಗೋಯಿಂಗ್ ಆನ್ ಅ ರೈಡ್ ಆನ್ ಅ ಬೈಸಿಕಲ್. Okay, how do you read this? Cycling can and should quickly become mass transportation again. Cycling can and should become mass transportation again. Again Allah, again anbardu, again, 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 AGEN ಅನ್ನೋ ಥರ again. Okay, as far as our daily mobility concerns go, most of the time we are looking at the transportation of a person weighing 70 kg on a journey of fewer than 20 kilometers. ಪಂಕ್ಚುವೇಷನ್ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಫುಲ್ ಸ್ಟಾಪ್ ಕಾಮ ಬರುತ್ತೆ ಅಲ್ಲಿ ನೀವು ಪಾಸ್ ಕೊಡಬೇಕು. ಕಾಮ ಬಂದಾಗ ಶಾರ್ಟ್ ಪಾಸ್, ಫುಲ್ ಸ್ಟಾಪ್ ಬಂದಾಗ ಸ್ವಲ್ಪ ಲಾಂಗ್ ಪಾಸ್ ಕೊಡಬೇಕು. ಯಾಕೆಂದರೆ ಅದು ಕಾನ್ಸೆಪ್ಟ್, ಒಂದು ಐಡಿಯಾ ಕ್ಲಿಯರ್ ಆಗುತ್ತೆ ಒಂದು ಸೆಂಟೆನ್ಸಲ್ಲಿ. ಅ ಮೇಜರ್ ಫ್ರ್ಯಾಕ್ಷನ್ ಆಫ್ ದಿಸ್ ಮೊಬಿಲಿಟಿ ಟೇಕ್ಸ್ ಪ್ಲೇಸ್ ಇನ್ ಅ ಮೋಟರೈಸ್ಡ್ ವೆಹಿಕಲ್ ಆಫ್ 1 ton or more, ಮೋಸ್ಟ್ ಆಫನ್ ಆಕ್ಯುಪೈಡ್ ಬೈ ಅ ಸಿಂಗಲ್ ಡ್ರೈವರ್. ಇಲ್ಲಿ ಏನು ಅರ್ಥ ಆಯಿತು? ಫಸ್ಟ್ ಓದಿ, ಕರೆಕ್ಟಾಗಿ ಓದಿ ಅದನ್ನು, ದೆನ್ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಐ ಹ್ಯಾವ್ ರೆಡ್ ಇಟ್ ಔಟ್ ಟು ಯು ಒನ್ಸ್, ಸೊ ಯು ಪ್ರಾಕ್ಟೀಸ್ ಆನ್ ದ ಸೇಮ್ ಲೈನ್. ಈಗ ಅರ್ಥ ಏನು ಇದು ಅಂತ ಹೇಳಿದ್ರೆ, ಸೈಕಲ್, ಒಬ್ಬ ವ್ಯಕ್ತಿ ಒಂದು ಸೈಕಲಲ್ಲಿ ಹೋಗೋವಾಗ ಇಫ್ ಸಪೋಸ್ ವೈ ಸೈಕಲ್ ಹ್ಯಾಸ್ ಟು ಕಮ್ ಬ್ಯಾಕ್. ನಾವು ಸೈಕಲ್ ಬೇಕೇ ಬೇಕು ಆ್ಯಸ್ ಅ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಒನ್ಸ್ ಮೋರ್. ಮೊದಲಿತ್ತು, ಇವಾಗಿಲ್ಲ. ವೈ? ಅದು ಹೇಗೆ ನಮಗೆ ಅಷ್ಟು ಬೆನಿಫಿಷಿಯಲ್ ಅಂತ ಯಾಕೆ ಅನಿಸುತ್ತೆ ಅಂದರೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ನಮ್ಮ ದಿನನಿತ್ಯದ ಟ್ರಾನ್ಸ್ಪೋರ್ಟ್ ಅಥವಾ ಮೂವ್ಮೆಂಟಲ್ಲಿ ಏನಾಗ್ತಿದೆ, 1 ton ಇರೋಂತಹ ಒಂದು ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಕಾರನ್ನು ತಗೊಂಡು, 1 person who drives a car by himself or herself, okay, so they are moving. ಈಗ 1 ton ಆಫ್ ದ ವೆಹಿಕಲ್, ಆ ವೆಹಿಕಲ್ದು ವೆಯ್ಟ್ ಎಷ್ಟಿರ್ಬೋದು? ಆ ಮನುಷ್ಯನ ವೆಯ್ಟ್ ಮ್ಯಾಕ್ಸಿಮಮ್ ಎಷ್ಟು? ಒಂದು 70 to 90 ಅಂತಲೇ ಅಂದ್ಕೊಳ್ಳಿ. 70 kg ವ್ಯಕ್ತಿಯನ್ನು 1 ton ಆಫ್ ದ ವೆಹಿಕಲ್ ಕ್ಯಾರೀಸ್. ಬೇಕಾಗಿತ್ತಾ? ಅ ಪರ್ಸನ್ ವೇಯಿಂಗ್ 70 kgs ಹ್ಯಾಸ್ ಟು ಮೂವ್ 1 ton ವೆಹಿಕಲ್. ಅದಕ್ಕೆ ಬದಲಾಗಿ a cycle weighing something which is very very light, ಆ್ಯಂಡ್ ಅದು ಒಂದು 40-50 kg ಇತ್ತು ಅಂತಂದರೆ, ಆ್ಯಂಡ್ ಆಗ 70 kg ಪರ್ಸನ್ ಕೂತಾಗ, ಈಗ 1 ton ವೆಹಿಕಲಲ್ಲಿ 70 kg ತೂಕದ ವ್ಯಕ್ತಿ ಹೋದರೆ ಎಕ್ಸಸೈಸ್ ಯಾರಿಗಾಗ್ತಿದೆ? ಗಾಡಿಗಾಗ್ತಿದೆಯಾ, ಮನುಷ್ಯನಿಗಾಗ್ತಿದೆಯಾ? ಇಫ್ ಅ ಪರ್ಸನ್ ಗೋಸ್ ಬೈ ಅ ಕಾರ್, ಹೂ ಈಸ್ ಗೆಟಿಂಗ್ ದ ಎಕ್ಸಸೈಸ್? ದ ವೆಹಿಕಲ್ ಆರ್ ದ ಪರ್ಸನ್? ದ ವೆಹಿಕಲ್ಗೆ ನಷ್ಟ ಆಗ್ತಿದೆ ಬೈ ಪೆಟ್ರೋಲ್. Isn't it? So it is moving, the person is not moving. So there is no benefit there at all to the person. But if you use a cycle anta helidaga, the cycle moves, there is no loss there because you are not using anything except air.
Okay, you're not using anything like petrol. So ಹಾಗಾಗಿ when you ride it ಅಂತ ಅಂದಾಗ you are becoming lighter. The cycle moves and you also move because you are pedaling. So that is an exercise. ಇಲ್ಲಿ ಗೇನ್ ಆಗ್ತಿದೆ because you are losing your weight. You are not gaining your weight. You are gaining in terms of happiness. You are gaining in terms of fresh air. ಅಲ್ವಾ? ಅದೇ ಕಾರಲ್ಲಿ ಹೋಗುವಾಗ ಏನಾಗ್ತಿದೆ, ಯು ಆರ್ ನಾಟ್ ಲೂಸಿಂಗ್ ಎನಿ ವೆಯ್ಟ್, ಯು ಆರ್ ಗೇನಿಂಗ್ ಕ್ಯಾಲರೀಸ್. ಆಲ್ ರೈಟ್, ವೆಹಿಕಲ್ ಮೂವ್ ಆಗ್ತಿದೆ, ನೀವೇನು ಮೂವ್ ಆಗ್ತಾ ಇಲ್ಲ, ನಿಮ್ಮ ಕಾಲು ಕೈ ಏನು ಅಲ್ಲಿ ನಷ್ಟ ಆಗ್ತಾ ಇಲ್ಲ. ಬಟ್ ವೆನ್ ಯು ರೈಡ್ ಅ ಬೈಸಿಕಲ್ ಅಂತ ಹೇಳುವಾಗ ಒಬ್ಬ 70 kg ವ್ಯಕ್ತಿ 1 ton ಮೂವ್ ಮಾಡೋದು ಒಳ್ಳೇದು, ಅಥವಾ 50 kg ಸೈಕಲ್ 70 kg ವ್ಯಕ್ತಿನ ಮೂವ್ ಮಾಡೋದು ಒಳ್ಳೇದು. ದ ಚಾಯ್ಸ್ ಇಸ್ ಯೋರ್ಸ್. So let us come back to cycling again as a means of mass transportation. So idu ಒಂದು principle, ಒಂದು moral that we wanted to convey to you. ಒಂದು ಒಳ್ಳೆಯದು ಸಹ ಒಂದು ಮೆಸೇಜ್ ಮಾಡಲೇಬೇಕಲ್ವಾ? ಬಿಕಾಸ್ ಭಾಷೆ ಅಂತ ಹೇಳಿದಾಗ ಭಾವನೆಗೆ ಸಂಬಂಧಪಟ್ಟಿದ್ದು, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ in the end we have to see that we become better human beings, not only becoming experts in speaking and language ಅಂತ ಅಲ್ಲ, but ultimately at the end of the day we must all become better individuals. Okay, so ಅದಕ್ಕೆ language should contribute, okay, to see that we rise up in our human values ಅಂತ ಹೇಳಿ. So for today the message is that lead life in a simpler style. Okay, come back to our previous means of transportation, and particularly cycling, which is so beautiful and helpful. Okay, so therefore we come to the end of this episode, and have a happy learning. But please practice. Without practice you can't expect magic to happen. So ಹಾಗಾಗಿ practice ಮಾಡಿ, ಅಲ್ಲಿ ಏನಿದೆ ಅದನ್ನು ಪ್ರೊನೌನ್ಸ್ ಮಾಡ್ತಾ ಹೋಗಿ, and you will get it right away. All right, yes, welcome back. And I think you all are keenly following up our videos that we have been producing for your sake, particularly on English lessons. And I think we all have a set of very systematic videos that are coming up for you. Ekentandre, based on the responses that you have given, I think we are certainly encouraged to give you further in a much better manner. ಮತ್ತೆ we are very happy, and thank you all for really giving us such appreciation and such type of very encouraging feedback. All right, so ಇದು ನಿಮ್ಗೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಒಂದು ಸಾರ್ಥಕತೆ ಏನಿಲ್ಲ. ಸೊ ಇಟ್ಸ್ ಆಲ್ ಫಾರ್ ಯು, ಆ್ಯಂಡ್ ದೇರ್ ಫಾರ್, ಆ್ಯಂಡ್ ಐ ಆಲ್ಸೋ ಬಿಲೀವ್ ದಟ್ ಬರೀ ವಿಡಿಯೋಸ್ ನೋಡಿ ನೀವು ಅದನ್ನು ಇಷ್ಟಪಡೋದಲ್ಲ. ವಿ ಸೀರಿಯಸ್ಲಿ ವಾಂಟ್ ದಟ್ ಯು ಹ್ಯಾವ್ ಟು ಕಮ್ ಅಪ್, ಅಂದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ಸಿ ದಟ್ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು, ನಮಗೆ ಇಂಗ್ಲೀಷ್ ಬರ್ತಿದೆ, ಬರಲೇಬೇಕು, ಐ ವಿಲ್ ಟ್ರೈ ಇಟ್ ಅಂತ ಹೇಳಿ. ಅದಕ್ಕೋಸ್ಕರನೇ ಫ್ರಮ್ ದ ಬಿಗಿನಿಂಗ್ ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ದ್ಯಾಟ್ ಇಂಗ್ಲೀಷ್ ಈಸ್ ವೆರಿ ಈಸಿ, ಬಿಕಾಸ್ ನಾವು ಗ್ರಾಮರ್ ಮೂಲಕ ನಾವು ಹೋಗ್ತಾನೇ ಇಲ್ಲ. ನೀವು ನೋಡಿರೋ ಪ್ರಕಾರ ವಿ ಆರ್ ಗೋಯಿಂಗ್ ರೈಟ್ ಫ್ರಮ್ ದ ಬೇಸಿಕ್ಸ್. ಓಕೆ, ಒಂದು ಮಗು ಹೇಗೆ ಕಲಿಯುತ್ತೋ ಆ ರೀತಿ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮಕ್ಕಳಿಗೆ ನಾವು ಗ್ರಾಮರ್ ಹೇಳ್ಕೊಟ್ಟು ಭಾಷೆ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಭಾಷೆ ಹೇಳ್ಕೊಟ್ಟು ದೆನ್ ಗ್ರಾಮರ್ ಹೇಳ್ಕೊಟ್ಟಾಗ ಸರ್ಟನ್ಲಿ ಆಗ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಹಾಗಾಗಿ ಬೇಸ್ಡ್ ಆನ್ ದಟ್ ಕನ್ವಿಕ್ಷನ್, ಆನ್ ದಟ್ ಬಿಲೀಫ್ ಆ್ಯಂಡ್ ಫೇತ್, ವಿ ಆರ್ ಟ್ರೈಯಿಂಗ್ ವಿತ್ ಅ ವೆರಿ ವೆರಿ ನ್ಯೂ ಅಪ್ರೋಚ್ ಫಾರ್ ದಿಸ್ ಪ್ರೋಗ್ರಾಮ್. ಇಂಗ್ಲೀಷ್ ಕಲಿಯೋದು ಬಹಳ ಸುಲಭ ಆಗಬೇಕು, ಯಾರಿಗೂ ಅದು ಭಯ ಇರಬಾರ್ದು. ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಫನ್, ವಿಚ್ ಇಸ್ ಇಂಟ್ರೆಸ್ಟಿಂಗ್, ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಅನ್ನೋ ರೀತಿಯಲ್ಲಿ ನಿಮಗೆ ಆ ಕಾನ್ಫಿಡೆನ್ಸನ್ನು ಇನ್ಸ್ಟಿಲ್ ಮಾಡೋದೇ ನಮ್ಮ ಉದ್ದೇಶ. ಹಾಗಾಗಿ ವಿ ಆರ್ ಟ್ರೈಯಿಂಗ್ ಔಟ್, ಎಕ್ಸ್ಪೆರಿಮೆಂಟಿಂಗ್ ವಿತ್ ಆಲ್ ದಟ್. And we just don't want to be only at a very formal level. Our intention is that a formalities ella bittu we want to come to your doorstep. All right, so let us move on now. Iga previous classes alli we saw what pronunciation is, and adar importance ಏನು ಅಂತ ನೋಡಿದ್ವಿ, and particularly English pronunciation. ಯಾಕೆಂದರೆ ಇಂಗ್ಲೀಷ್ ಸೌಂಡ್ಸ್ ಮತ್ತು ಅದರ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲವೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ನಮಗಿಂತ ಅದು ಇಟ್ಸ್ ಅ ಬಿಟ್ ಡಿಫ್ರೆಂಟ್. ಓಕೆ, ವಿಭಿನ್ನವಾಗಿದೆ. ಹಾಗಾಗಿ ಒಂದು ಡಿಫ್ರೆಂಟ್ ಭಾಷೆನ ನಾವು ಕಲಿಬೇಕು ಅಂತ ಹೇಳಿದಾಗ ವಿ ಹ್ಯಾವ್ ಟು ಲರ್ನ್ ದ ಸ್ಕಿಲ್ಸ್ ಆಲ್ಸೋ, ಅಲ್ವಾ? ಸ್ಪೀಕಿಂಗ್ ಎವ್ರಿ ಲ್ಯಾಂಗ್ವೇಜ್ ಮೆ ನಾಟ್ ಹ್ಯಾವ್ ದ ಸೇಮ್ ಟೈಪ್ ಆಫ್ ಅಪ್ರೋಚ್. ಹಾಗಾಗಿ ಒಂದೊಂದು ಭಾಷೆಗೂ ಒಂದೊಂದು ರೀತಿಯಾದ ಒಂದು ಮಾತಾಡುವಂತಹ ಒಂದು ಅಪ್ರೋಚ್ ಇರುತ್ತೆ. ಹಾಗಾಗಿ ಇಂಗ್ಲೀಷ್ಗೂ ಸಹ ವಾಟ್ ಈಸ್ ದ ರಿಕ್ವೈರ್ಡ್ ಥಿಂಗ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಆ್ಯಂಡ್ ಪ್ಲೀಸ್ ಟೇಕ್ ಇಟ್ ಈಸಿ, ಆ್ಯಂಡ್ ಐ ಹೋಪ್ ಯು ಆರ್ ಆಲ್ ವೆರಿ ವೆರಿ ಕಾನ್ಫಿಡೆಂಟ್ ದಟ್ ಯು ಕ್ಯಾನ್ ಸರ್ಟನ್ಲಿ ಲರ್ನ್ ಇಂಗ್ಲೀಷ್. ಅದೊಂದು ಸಬ್ಜೆಕ್ಟ್, ಅದೊಂಥರ ಏನೋ ಒಂದು ಇದು ಅಂತ ಹೇಳಿ ಯಾವತ್ತೂ ನಿಮಗೆ
ಇನ್ನು ಅನ್ನಿಸ್ಲೇಬಾರ್ದು. ಇಂಗ್ಲೀಷ್ ಸಹ ಅದು ಒಂದು ಬೇರೆ, ನಾವು ಹೇಗೆ ಈಸಿಯಾಗಿ ಕಲಿತೀವೋ ದಟ್ ಈಸ್ ಆಲ್ಸೋ ಅನದರ್ ಥಿಂಗ್ ದಟ್ ಬ್ರಾಂಚ್ ಆಫ್ ನಾಲೆಡ್ಜ್ ಅನ್ನೋ ಥರ ನೀವು ಬಹಳ ಪಾಸಿಟಿವ್ ಆಗಿ ನೀವು ತಗೊಳ್ಬೇಕಾಗತ್ತೆ. ಸೊ ಇನ್ ದ್ಯಾಟ್ ಡೈರೆಕ್ಷನ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಆಫ್ our DC, that is Government of Karnataka, Department of Collegiate Education. All right, so we'll move on. Niga, previous classes we have seen the definition of pronunciation and particularly what are the requirements for English pronunciation, and based on that the sounds, the vowels ಎಲ್ಲನೂ ನೋಡಿದ್ವಿ, ಕಾನ್ಸನೆಂಟ್ಸ್ ಎಟ್ಸೆಟ್ರಾ. ಅದನ್ನು ನೀವು ಬೇಸಾಗಿ ಇಟ್ಕೊಂಡು ಅದನ್ನು ಬಿಟ್ಬಿಡೋದಲ್ಲ, ಓಕೆ ಗೊತ್ತಿದೆ ಅಂತ ಹೇಳಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಪ್ರೊನೌನ್ಸಿಂಗ್ ದ ಸೌಂಡ್ಸ್. ಯಾವಾಗ ನೀವು A to Z ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ವವಲ್ನ ವವಲ್ ಥರ ಹೇಳಬೇಕು, ಕಾನ್ಸನೆಂಟ್ನ ಕಾನ್ಸನೆಂಟ್ ಥರ ಪ್ರತಿ ಸೌಂಡನ್ನು ಸಹ ಪ್ರಾಕ್ಟೀಸ್ ಮಾಡಿದಾಗ ಇದ್ರ ನೆಕ್ಸ್ಟ್ ಸ್ಟೆಪ್. ಓಕೆ, ಸೊ ವಿದೌಟ್ ಪ್ರಾಕ್ಟೀಸ್, ದಟ್ ಈಸ್ ವೈ ವಿ ಆರ್ ಟೆಲಿಂಗ್ ದಟ್ ದಿಸ್ ಈಸ್ ಅನ್ ಇಂಗ್ಲಿಷ್ ಜಿಮ್. ಆಲ್ ರೈಟ್, ಸೊ ಈ ಜಿಮ್ಮಲ್ಲಿ ವಿತೌಟ್ ಎಕ್ಸರ್ಸೈಸ್ ನಾವಂತೂ ನಿಮ್ಮನ್ನು ಬಿಡೋ ಹಾಗೆ ಇಲ್ಲ. ಆ್ಯಂಡ್ ದೇರ್ ಫೋರ್ ಇಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ಹೌ ಟು ರಿಯಲಿ ಪ್ರಾಕ್ಟೀಸ್ ದಟ್ ಅಂತ. ಆದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಜಿಮ್ ಅಂತಂದರೆ ನಾವೇನು ಇಲ್ಲಿ ಫಿಸಿಕಲ್ ಎಕ್ಸಸೈಸಸ್ಸು ಅಥವಾ ಏನು ವೆಯ್ಟ್ ಲಿಫ್ಟಿಂಗು ಅಂಥದ್ದೆಲ್ಲ ನಾವು ಹೇಳ್ಕೊಡ್ತಾ ಇಲ್ಲ. ಇದು ಒಂದು ಜಿಮ್ ಅಂತ ಹೇಳಿದಾಗ ಇದು ಒಂದು ಕೌಶಲ್ಯದ ಜಿಮ್, ಇಟ್ಸ್ ಅ ಲ್ಯಾಂಗ್ವೇಜ್ ಜಿಮ್, ಇಂಗ್ಲೀಷ್ ಸ್ಪೀಕಿಂಗ್ ಜಿಮ್ ಅಂತ ಹೇಳಿದಾಗ ಇಲ್ಲಿ ಮೇಯ್ನ್ ಆಗಿ ನೀವು ಎಕ್ಸಸೈಸ್ ಎಲ್ಲಿ ಮಾಡ್ತಿದ್ದೀರಾ, ಬ್ರೈನ್ ಆಸ್ ವೆಲ್ ಆಸ್ ಯುವರ್ ಮೌತ್. ದ ಸ್ಪೀಕಿಂಗ್ ಜಿಮ್ ಅಂತ ಹೇಳಿದಾಗ ಮಾತಾಡಲೇಬೇಕು, ಇಟ್ ಈಸ್ ಅನ್ ಎಕ್ಸಸೈಸ್ ಫಾರ್ ಯು. ಓಕೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ರೀಡಿಂಗ್, ರೈಟಿಂಗ್ ಎಟ್ಸೆಟ್ರಾ. ವಿ ಆರ್ ಟಾಕಿಂಗ್ ಪರ್ಟಿಕ್ಯುಲರ್ಲಿ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ವೆಲ್ ಆಸ್ ಸ್ಪೀಕಿಂಗ್. ಓಕೆ, ನಿಮಗೆ ಕಲಿಯುವಂತಹದ್ದು ಮತ್ತು ಓದುವಂಥದ್ದು ಅರ್ಥ ಮಾಡ್ಕೊಳ್ಳುವಂಥದ್ದು ಬಂದರೆ ಅಬ್ಸಲ್ಯೂಟ್ಲಿ ದ ನೆಕ್ಸ್ಟ್ ಥಿಂಗ್ಸ್ ವಿಲ್ ಬಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಫಾರ್ ಯು. ಸೊ ಕಮಿಂಗ್ ಟು ದಿಸ್, ವೈ ಶುಡ್ ವಿ ಲರ್ನ್ ದಿ ರೈಟ್ ಪ್ರೊನೌನ್ಸಿಯೇಷನ್? ಆಯಿತು, ನಾವು ಸೌಂಡ್ಸ್ನೆಲ್ಲ ನೋಡಿದ್ವಿ, ಎಲ್ಲ ಸರಿ, ಹೇಗೆ ಬೇಕಾದರೂ ಮಾತಾಡ್ಬೋದಲ್ಲ ಭಾಷೆನ, ಅದ್ರಲ್ಲಿ ಪ್ರೊನೌನ್ಸಿಯೇಷನ್ ಯಾಕೆ ಪ್ರೊನೌನ್ಸಿಯೇಷನ್ ಮೀನ್ಸ್ ಸ್ಪೀಕಿಂಗ್ ಅ ಪರ್ಟಿಕ್ಯುಲರ್ ವರ್ಡ್ ಇನ್ ಅ ಪರ್ಟಿಕ್ಯುಲರ್ ಸ್ಟೈಲ್ ಆ್ಯಂಡ್ ಅ ಮ್ಯಾನರ್ ಅಲ್ವಾ? ಸೊ ಅದೇ ಥರ ಯಾಕೆ ಮಾತಾಡಬೇಕು, ನನಗೆ ಬಂದ ಹಾಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಅದಾಗಲ್ಲ. ಯಾಕೆ? ವೈ ಡು ವಿ ನೀಡ್ ಎವ್ರಿ ವರ್ಡ್ ಇನ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಪ್ರೊನೌನ್ಸ್ಡ್. ಸ್ಪೆಲ್ಲಿಂಗ್ ಬೇರೆ ಬಟ್ ಪ್ರೊನೌನ್ಸಿಯೇಷನ್ ಬೇರೆ. ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ, ಸ್ಪೆಲ್ಲಿಂಗ್ ಅಂದರೆ ಅದರಲ್ಲಿ ಅಕ್ಷರಗಳನ್ನು ನಾವು ಬರೆಯುವಂಥದ್ದು. ಸೊ ನಾವು ಇವಾಗ ಪ್ರೊನೌನ್ಸಿಯೇಷನ್ಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂದರೆ ಆ ಭಾಷೆಯ ಒಂದು ಮಾಧುರ್ಯ ಇರೋದೇ ಪ್ರೊನೌನ್ಸಿಯೇಷನಲ್ಲಿ. ದ ಗ್ರೇಸ್ ಆ್ಯಂಡ್ ಎಲಿಗೆನ್ಸ್ ಆಫ್ ದ ಲ್ಯಾಂಗ್ವೇಜ್ ಈಸ್ ಅಬ್ಸರ್ವ್ಡ್, ಓಕೆ, ಈಸ್ ವಿಟ್ನೆಸ್ಡ್ ಓನ್ಲಿ ಇನ್ ಇಟ್ಸ್ ಪ್ರೊನೌನ್ಸಿಯೇಷನ್. ಅದನ್ನು ನೀವು ಮಾಸ್ಟ್ರಿ ತಗೊಳ್ಬೇಕು ಅಂತ ಹೇಳಿ. ಸೊ ಪ್ರೊನೌನ್ಸಿಯೇಷನ್ ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಯಾಕೆ ಬೇಕು? ಲೆಟ್ ಅಸ್ ಸಿ ನಾವು. ಈಗ ಸರಿ, ಪ್ರೊನೌನ್ಸಿಯೇಷನ್ ಆಯಿತು, ವೈ ದ ರೈಟ್ ಪ್ರೊನೌನ್ಸಿಯೇಷನ್? ಹೀಗೆ ಮಾತಾಡಬೇಕು ಅನ್ನೋದು ರೂಲ್ ಏನು ಅಂತ ಹೇಳಿದಾಗ ಯಾಕೆ ಅಷ್ಟೊಂದು ಕಂಡೀಷನಲ್ ಆಗಿ ನಾವು ಪ್ರಾಪರ್ ಪ್ರೊನೌನ್ಸಿಯೇಷನ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಒನ್, ಇಂಗ್ಲೀಷ್ ಇಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಪ್ರೂವಿಂಗ್ ಅ ಪ್ರೊನೌನ್ಸಿಯೇಷನ್ ಹೆಲ್ಪ್ಸ್ ಅಸ್ ಲರ್ನ್ ಇಂಗ್ಲೀಷ್ ಮೋರ್ ಈಸಿಲಿ. ಸೊ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್. ನೀವು ಇಂಗ್ಲೀಷ್ ಕಲಿಬೇಕಾ? ಹಾಗಾದ್ರೆ ನೀವು ಗ್ರಾಮರ್ ಕಲಿಯೋದಲ್ಲ. ಓಕೆ, ಫಸ್ಟ್ ಲರ್ನ್ ಹೌ ಟು ಪ್ರೊನೌನ್ಸ್ ದ ವರ್ಡ್ಸ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್, ದೆನ್ ಗ್ರಾಮರ್ ವಿಲ್ automatically fall in its place. All right, ಅಂದರೆ ಪ್ರೊನೌನ್ಸಿಯೇಷನ್ ಬಂತು ಅಂದರೆ ನಿಮಗೆ ಇಂಗ್ಲೀಷ್ ಬಂದ ಹಾಗೆ. ಆ್ಯಂಡ್ ದಟ್ ಈಸ್ ವೈ ನಾವು ಎಲ್ಲ ಪ್ರಾಸೆಸ್ನೂ ಸಹ ಎಲ್ಲ ಅವಲೋಕನ ಮಾಡಿ ರಿಸರ್ಚ್ ಮಾಡಿ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅದನ್ನು ನಾವು ತಗೊಳ್ತಾ ಇದ್ದೀವಿ. ಎಲ್ಲೂ ನಾವು ನೌನು ಪ್ರೊನೌನು ವರ್ಬ್ ಅಡ್ವರ್ಬ್ ಏನೂ ತರಲಿಲ್ಲ ನಾವು ನಿಮಗೆ. ಇಂಗ್ಲೀಷಲ್ಲಿ ಗ್ರಾಮೆಟಿಕಲ್ ರೂಲ್ಸ್ ಅನ್ನೋದು ಇನ್ನೂ ನಾವು ತಂದೇ ಇಲ್ಲ. ಬಿಕಾಸ್ ವಿ ಫೌಂಡ್ ದಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಲರ್ನ್ ಓನ್ಲಿ ವೆನ್ ಯು ಗೆಟ್ ಹೋಲ್ಡ್ ಆಫ್ ಪ್ರೊನೌನ್ಸಿಂಗ್ ಸ್ಕಿಲ್ಸ್, ಓಕೆ, ಆರ್ ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್. ಸೊ ಹಾಗಾಗಿ ನಮಗೆ ಇವಾಗ ಭಾಷೆ ನಮಗೆ ನಿಜವಾಗ್ಲೂ ನಿಮಗೆ ಗೊತ್ತಾಗಬೇಕು, ಭಾಷೆ ಚೆನ್ನಾಗಿ ಬರಬೇಕು ಅಂತಂದರೆ ಗ್ರಾಮರ್ ಬಿಡಿ, ಪ್ರೊನೌನ್ಸಿಯೇಷನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಹೌ ಟು ಪ್ರೊನೌನ್ಸ್ ದಟ್ ಪರ್ಟಿಕ್ಯುಲರ್ ವರ್ಡ್ ಅಂತೇಳಿ. ಸೊ ಪ್ರೊನೌನ್ಸಿಯೇಷನ್ ಅಂತ ಅಂದಾಗ ದ ವೇ ಯು ಸ್ಪೀಕ್, ಆ ಪದದ ಸೌಂಡನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಹೌ ಡು ಯು ಪ್ರೊಡ್ಯೂಸ್ ದಟ್ ಸೌಂಡ್ ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಬರೀ ಕೇಳಿಸ್ಕೊಳ್ಳೋದಲ್ಲ, ಆ ಕೇಳಿಸ್ಕೊಂಡಿರೋದನ್ನು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಭ್ಯಾಸ ಇಲ್ಲದೆ ಯು ಕ್ಯಾನ್ ಸರ್ಟನ್ಲಿ ನಾಟ್ ಇಂಪ್ರೂವ್ ಇನ್ ಯೋರ್ ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ಹಾಗಾಗಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಇಟ್ ಈಸ್ ಅನ್ ಎಕ್ಸರ್ಸೈಸ್. ಆಲ್ ರೈಟ್, ಭಾಷೆ ನಾವು ಸುಮ್ಮನೆ ಕೇಳಿಸ್ಕೊಳ್ಳೋದಕ್ಕೆಲ್ಲ ಮಾತಾಡಬೇಕಲ್ವಾ. ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಸ್ಪೀಕ್ ಫ್ಲೂಯೆಂಟ್ಲಿ ವಿತ್ ಸಂಬಡಿ ಎಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಪ್ರಾಕ್ಟೀಸ್. ಆಲ್ ರೈಟ್, ಆ್ಯಂಡ್ ಪ್ರಾಕ್ಟೀಸ್ ದ ರೈಟ್ ಪ್ರೊನೌನ್ಸಿಯೇಷನ್. ಆ್ಯಂಡ್ ವಿ ಆಲ್ ನೋ ದಟ್ ಇಂಗ್ಲೀಷ್ ಇಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್, ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಫಾರಿನ್ ಲ್ಯಾಂಗ್ವೇಜ್ ಅಂತ ಅರ್ಥ. ದಟ್ಸ್ ನಾಟ್ ಅವರ್ ಮೇನ್ ಲ್ಯಾಂಗ್ವೇಜ್, ಮದರ್ ಟಂಗ್ ಅಲ್ಲ. ಸೊ ಹಾಗಾಗಿ ಇಟ್ಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಬಟ್ ಸ್ಟಿಲ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ನಾವು ಇದನ್ನು ಕಲೀಲೇಬೇಕಾಗಿದೆ.
ಒನ್ಸ್ ಯು ಲರ್ನ್ ದ ಪ್ರೊನೌನ್ಸಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ದಟ್ ಯು ಗೋ ಅಂತ ಹೋದಾಗ ದೆನ್ ನೀವು ಮಾತಾಡೋದು ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ, ಬಿಕಾಸ್ ಆ ವರ್ಡನ್ನು ಹಾಗೆ ಪ್ರೊನೌನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸ್ ಅದ್ರ ಮೇಲೆ ಬೀಳ್ತಾ ಇಲ್ಲ. ಹಾಗಾಗಿ ಇಂಗ್ಲೀಷನ್ನ ಇಂಗ್ಲೀಷ್ ಥರ ಮಾತಾಡೋವಾಗ ಯು ವಿಲ್ ಬಿ ಅಕ್ಸೆಪ್ಟೆಡ್ ಆ್ಯಂಡ್ ಅಂಡರ್ಸ್ಟುಡ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಹಾಗಾಗಿ ಗಿವ್ ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಮಿನೆನ್ಸ್ ಟು ಪ್ರೊನೌನ್ಸಿಯೇಷನ್. ದೆನ್ ಈಗ ನೆಕ್ಸ್ಟ್, ಸಪೋಸ್ ಯು ಹ್ಯಾವ್ ದಟ್ ಗುಡ್ ಪ್ರೊನೌನ್ಸಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಯು ಕಾನ್ಫಿಡೆನ್ಸ್. ಎಸ್, ಐ ಆಮ್ ಏಬಲ್ ಟು ಸ್ಪೀಕ್ ವೆಲ್, ಆಲ್ ರೈಟ್, ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಆ್ಯಂಡ್ ಐ ಆಮ್ ಏಬಲ್ ಟು ಕನ್ವೆ ಮೈ ಥಾಟ್ಸ್ ಬೆಟರ್ ಅನ್ನೋದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಈಗ ನಿಮ್ಗೆ ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಮಾತಾಡೋದು ಬಿಡಿ, ಪ್ರೊನೌನ್ಸಿಂಗ್ ಅದು ನಿಮಗೆ ಒಂಥರ ಕೀಳರಿಮೆ ಬರ್ತಿದೆ. ಮೈ ಪ್ರೊನೌನ್ಸಿಂಗ್ ರೈಟ್ಲಿ ಅನ್ನೋ ಒಂದು ಹೆಸಿಟೇಷನ್ ನಿಮ್ಮಲ್ಲಿ ಇದೆ. ಆದರೆ ಒನ್ಸ್ ಯು ಗೆಟ್ ದ ರೈಟ್ ವೇ ಆಫ್ ಪ್ರೊನೌನ್ಸಿಂಗ್ ಅಂತ ಅಂದಾಗ ಯು ವಿಲ್ ಸಿ ದಟ್ ಯು ವಿಲ್ ಗೆಟ್ confidence in yourself, and that not only confidence but also your social skills ಅಂದ್ರೇನು, the way you interact with others. ಬೇರೆ ಅವ್ರ ಜೊತೆ ಮಾತಾಡೋವಾಗ ಒಂದು 4 ಜನ ಇದ್ದಾರೆ and suppose they are speaking in English ಅಂತ ಹೇಳಿದ್ರೆ ಮೇ ಬಿ now you are keeping silent like a spectator. ಅವರೆಲ್ಲ ಮಾತಾಡ್ತಾ ಇರೋವಾಗ you may be quiet for yourself, just ಕೇಳಿಸ್ಕೊಳ್ಳುವಂಥದ್ದು. ಆದರೆ ನೆಕ್ಸ್ಟ್ ಅವಕಾಶ ಬಂದಾಗ ಸಪೋಸ್ ಯು ಹ್ಯಾವ್ ಅ ಹೋಲ್ಡ್ ಆನ್ ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್ ಅಂದರೆ ಆಗ ಸೋಷಿಯಲ್ ಸ್ಕಿಲ್ಸ್ ಅಂದರೆ ಯು ವಾಲಂಟರಿಲಿ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲೀಷ್. ಯಾಕೆಂದರೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಬಂದುಬಿಟ್ಟಿರುತ್ತೆ. ಸೊ ಯುವರ್ ಇಂಟರಾಕ್ಷನ್ಸ್ ವಿತ್ ದ ಪೀಪಲ್ ಅರೌಂಡ್ ವಿತ್ ದ ಪೀಪಲ್ ಇನ್ ದ ಸೊಸೈಟಿ ವಿಲ್ ಸರ್ಟನ್ಲಿ ಗೋ ಟು ದ ನೆಕ್ಸ್ಟ್ ಲೆವೆಲ್. ಹಾಗಾಗಿ ಈಗ ನೀವೇನು ಹಿಂದೇಟ್ ಹಾಕ್ತಾ ಇದ್ದೀರಾ ಕನ್ನಡ ಅಥವಾ ಅದರ್ ಲ್ಯಾಂಗ್ವೇಜಸ್ ಮಾತಾಡುವಾಗ ಯು ಆರ್ ಕಂಫರ್ಟೇಬಲ್, ಬಟ್ ವೆನ್ ಪೀಪಲ್ ಅರೌಂಡ್ ಯು ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಅಂತ ಅಂದಾಗ ಯು ಪ್ರಿಫರ್ ಟು ಬಿ ಕ್ವೈಟ್ ಅಲ್ವಾ. ಆದರೆ ಒನ್ಸ್ ಯು ಗೇನ್ ಪ್ರೊನೌನ್ಸಿಯೇಷನ್ ಅಂತಂದಾಗ ಆ ಒಂದು ಹೆಸಿಟೇಷನ್ ಇರೋದಿಲ್ಲ ನಿಮಗೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಗಿವ್ಸ್ ಯು ಕಾನ್ಫಿಡೆನ್ಸ್ in us instead of feeling shy of making a mistake. Andrenu, see, right from the beginning we have been telling you that making mistakes is absolutely fine, all right. Adre a mistake ನೀವು ಮಿಸ್ಟೇಕ್ ಮಾಡ್ತೀನಿ ಅಂತ ಹೇಳಿ ಮಾತಾಡೋದೇ ಬಿಟ್ಟರೆ that is a bigger mistake, all right. So you start talking and once you have pronounce properly ಅಂತ ಹೇಳಿದಾಗ ಆ ಪ್ರೊನೌನ್ಸಿಯೇಷನ್ ಇಂದನೇ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಮ ಬಗ್ಗೆನೇ ಒಂಥರ ಒಂದು ಯು ಗೆಟ್ ಅ ಬೆಟರ್ ಕಾನ್ಫಿಡೆನ್ಸ್ ಅಬೌಟ್ ಯುವರ್ ಓನ್ personality that I am able to do ಅಂತ ಹೇಳಿ ಒಂದು ಹೋಪ್ ನಿಮ್ಮಲ್ಲಿ ಬರುತ್ತೆ. ಆಲ್ ರೈಟ್. ದೆನ್ now how to get a pronunciation right? ಸರಿ, what are the methods? all right, ಈಗ ಹೇಗೆ ಪ್ರೊನೌನ್ಸಿಯೇಷನ್ ಎಲ್ಲ ಹೇಳ್ತಾ ಇದ್ದೀವಿ, ಪ್ರೊನೌನ್ಸಿಂಗ್ ಅಂತ ಹೇಳಿ ಏನು ಮಾಡಬೇಕು, ಇದಕ್ಕೆಲ್ಲ ನಮ್ಮ ಪ್ರೊನೌನ್ಸಿಯೇಷನ್ ಚೆನ್ನಾಗಿರಬೇಕು ಅಂತ ಅಂದರೆ ದೇರ್ ಆರ್ ಸಮ್, ಇದು ಟಿಪ್ಸ್ ಅಲ್ಲ, ದೇ ಆರ್ ಸೀರಿಯಸ್ ಗೈಡ್ಲೈನ್ಸ್. ಆಲ್ ರೈಟ್, ದೇ ಆರ್ ಸೀರಿಯಸ್ ಅಪ್ರೋಚಸ್, ಮೆಥಡ್ಸ್, ಪ್ರಾಕ್ಟೀಸಸ್. ಇದನ್ನು ನೀವು ಡೆಫಿನೆಟ್ ಆಗಿ ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡೋದು ಅಂದರೆ ಒಂದು 2-4 ಸರ್ತಿ ಹೇಳಿ ಬಿಟ್ಬಿಡೋದು ಅಲ್ಲ, ಎವ್ರಿ ಡೇ ಇನ್ ಆ್ಯಂಡ್ ಔಟ್ ಅದು ನೋಡಿದಾಗೆಲ್ಲ ನಿಮ್ಮ ಅದು ರಿಫ್ಲೆಕ್ಸಿವ್ ಆಗಿ ಅದು ವರ್ಕ್ ಆಗ್ತಾನೆ ಇರಬೇಕು, ಆಟೋಮ್ಯಾಟಿಕ್ ಆಗಿ ನಿಮ್ಮ ಮೈಂಡಲ್ಲಿ ಓಡ್ತಾನೆ ಇರಬೇಕು ಅದು. ಸೊ ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಥಿಂಕಿಂಗ್ ಪ್ರಾಸೆಸ್. ಓಕೆ, ವೆನ್ ಎವರ್ ಎನಿ ಟೈಮ್ ದಟ್ ಯು ಆರ್ ಓಕೆ ಎಕ್ಸೆಪ್ಟ್ ಫಾರ್ ಸ್ಲೀಪಿಂಗ್ ಅನ್ನೋ ಬಿಟ್ಟು ಇವಾಗ ಎನಿ ಟೈಮ್ ದಟ್ ಯು ಆರ್ ಇಂಟರಾಕ್ಟಿಂಗ್ ವಿತ್ ದ ಪೀಪಲ್ ಔಟ್ಸೈಡ್ ಅನ್ನೋವಾಗ ಇದು ನಿಮ್ಮ ಗಮನ ಎಲ್ಲಿರಬೇಕು, ಎನಿವೇರ್ ದಟ್ ಯು ಲಿಸನ್ ಅನ್ನೋವಾಗ ಒಂದು ಕಾನ್ಷಿಯಸ್ ಎಫರ್ಟನ್ನು ಮಾಡಿ, ಓಕೆ ಐ ಹ್ಯಾವ್ ಟು ಪೇ ಅಟೆನ್ಷನ್ ಟು ದಿಸ್, ಐ ಹ್ಯಾವ್ ಟು ಬಿ ಅಟೆಂಟಿವ್ ಟು ಎವ್ರಿಥಿಂಗ್ ಅಬೌಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಮೀ. ಇಫ್ ಎನಿ ಕಾನ್ವರ್ಸೇಷನ್ ಇಸ್ ಹ್ಯಾಪ್ನಿಂಗ್ ಅಂದರೆ ಲೆಟ್ ಮಿ ಗಿವ್ ಅನ್ ಇಯರ್ ಟು ದ್ಯಾಟ್. ಕೇಳಿಸ್ಕೊಳ್ಳೋಣ, ಅವ್ರು ಹೇಗೆ ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳೋಣ, ಯಾವ ರೀತಿ ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳೋಣ, ವಾಟ್ ಆರ್ ದ ವರ್ಡ್ಸ್ ದಟ್ ಆರ್ ದೇ ಆರ್ ಯೂಸಿಂಗ್ ಆ್ಯಂಡ್ ಹೌ ಆರ್ ದೇ ಪ್ರೊನೌನ್ಸಿಂಗ್. ಇದರ ಬಗ್ಗೆ ಲಿಸನಿಂಗ್ ಅಂತಂದರೆ ಆಳವಾಗಿ ಕೇಳಿಸ್ಕೊಳ್ಳೋದನ್ನು ವಿ ಕಾಲ್ ದಟ್ ಸ್ಕಿಲ್ ಆಸ್ ಲಿಸನಿಂಗ್. ಸೊ ಇದು ನೀವು ನೋಡ್ತೀರಾ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಅಂತ ಹೇಳಿದಾಗ ವಾಟ್ ಆರ್ ದಿ ಅಪ್ರೋಚಸ್ ಫಾರ್ ಪ್ರಾಪರ್ ಪ್ರೊನೌನ್ಸಿಯೇಷನ್, ಹೌ ಟು ಗೆಟ್ ಆ ಪ್ರೊನೌನ್ಸಿಯೇಷನ್ ರೈಟ್ ಅನ್ನೋದನ್ನು ವಿಲ್ ಜಸ್ಟ್ ಸಿ. ಈಗ ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಟು ಪರ್ಫೆಕ್ಟ್ ಪ್ರೊನೌನ್ಸಿಯೇಷನ್. however there are some ways we can practice more effectively and improve our skills more faster. ಏನು ಅಂತಂದರೆ ಈಗ ಎಲ್ಲದಕ್ಕೂ ಸಹ ಈ ಥರ ಇದನ್ನು ಮಾಡಿ ಶಾರ್ಟ್ ಕಟ್ ಮೆಥಡು. ಈಗ ದೇರ್ ಆರ್ ಅದರ್ ಬ್ರಾಂಚಸ್ ಆಫ್ ನಾಲೆಜ್. ಇದು ಎರಡು ಮಿಕ್ಸ್ ಮಾಡಿದಾಗ ಇನ್ನೊಂದು ಆನ್ಸರ್ ಬರುತ್ತೆ ಅಂತ ಹೇಳಿ ಒಂದು ಮೆಂಟಲ್ ಇದ್ರ ಥರ ಮಾಡ್ತಾರಲ್ಲ, ಮೆಂಟಲ್ ಕ್ಯಾಲ್ಕುಲೇಷನ್ ಥರ. ಆ ರೀತಿ ಶಾರ್ಟ್ಕಟ್ ಯಾವುದೂ ಇಲ್ಲ, ಬಟ್ ಸ್ಟಿಲ್ ದೇರ್ ಆರ್ ಸಮ್ ಸಿಸ್ಟಮ್ಯಾಟಿಕ್ ಸ್ಟೆಪ್ಸ್. ಇದೆಲ್ಲ ನೀವು ಅಭ್ಯಾಸ ಮಾಡಿದಾಗ ಸರ್ಟನ್ಲಿ ವಿ ಕ್ಯಾನ್ ಅಶ್ಯೂರ್ ಯು ದ್ಯಾಟ್ ಯುವರ್ ಪ್ರೊನೌನ್ಸಿಯೇಷನ್ ವಿಲ್ ಬಿ ವೆರಿ ವೆರಿ ಪ್ಲೆಸೆಂಟ್ ಅಂತ ಹೇಳಿ. ಸೊ ದ ಶಾರ್ಟ್ಕಟ್ ಅಂತೂ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ಅ ಪ್ರಾಸೆಸ್, ಎಲಾಬೊರೇಟ್ ಪ್ರಾಸೆಸ್. ಇದಕ್ಕೆಲ್ಲ ನೀವು ಒಂದು ಶಾರ್ಟ್ಕಟ್ ಮಾರ್ಗ ನೀವು ಹುಡುಕಿದ್ರೆ ಆವಾಗ ಏನಾಗುತ್ತೆ, ದ ಕ್ವಾಲಿಟಿ will go ಅಲ್ವಾ. ಬಟ್ ಇಫ್ ಯು ವಾಂಟ್ ಟು ಹ್ಯಾವ್ ಕ್ವಾಲಿಟಿ, ಆ ಕ್ವಾಲಿಟಿ ಜೊತೆಗೆ ನೀವು ಬೇರೆಯವ್ರ ಜೊತೆನೂ ಆ ಒಂದು ವಿದ್ಯೆನ ಶೇರ್ ಮಾಡ್ಕೊಂಡಾಗ ಒರಿಜಿನಲ್ ಆಗಿರುತ್ತೆ. ಸೊ ಡೋಂಟ್ ಗೋ ಫಾರ್ ಶಾರ್ಟ್ ಕಟ್ ಮೆಥಡ್ಸ್. ಓಕೆ, ಕಷ್ಟ ಆದರೂ ಪರವಾಗಿಲ್ಲ, ಲರ್ನ್
All right, so learn it originally and then you will have the power over others. All right, ಇಲ್ಲಿ ಇದನ್ನ ಶಾರ್ಟ್ಕಟ್ ಮಾಡಿದಾಗ ಅದು ಟೆಂಪರರಿ ಆಗಿರುತ್ತೆ, ಬಟ್ ಸಮಥಿಂಗ್ ವಿಚ್ ಯು ಡೂ ಥ್ರೂ ಹಾರ್ಡ್ ವರ್ಕ್, ಓಕೆ, ಅಂಡ್ ಸಿನ್ಸಿಯರ್ ಎಫರ್ಟ್ ಅನ್ನೋವಾಗ ಆ ಕಲಿಕೆ ನಿಮಗೆ ಶಾಶ್ವತವಾಗ್ಲೂ ಇರುತ್ತೆ. ಸೊ ಡೋಂಟ್ ಗೋ ಇನ್ ಫಾರ್ ಶಾರ್ಟ್ಕಟ್ಸ್, ಬಟ್ ಹವೆವರ್ ದೇರ್ ಆರ್ ಅ ಫ್ಯೂ ಮೆಥಡ್ಸ್ ವಿಚ್ ಇಫ್ ಯು ಫಾಲೋ ಇಟ್ ಅಂತ ಅಂದಾಗ ಪ್ರೊನೌನ್ಸಿಯೇಷನ್ ವಿಲ್ ಬಿಕಮ್ ವೆರಿ ವೆರಿ ಸಿಂಪಲ್ ಫಾರ್ ಯು. ಲೆಟ್ ಅಸ್ ಸಿ ದ ಫಸ್ಟ್ ಇದೆಲ್ಲ ಇರುವಂಥದ್ದು. ಲಿಸನ್ ಟು ಯೋರ್ ಸೆಲ್ಫ್, watch yourself, get physical, slow down, copy the experts, or otherwise it's called as shadowings, then practice English alone. So ಇಷ್ಟು ಒಂದು ಸಬ್ ಟಾಪಿಕ್ಸ್ ನಾವು ಹಾಕ್ಕೊಂಡಿದ್ದೀವಿ. ಫಸ್ಟ್ ಒನ್, ವಾಟ್ ಈಸ್ ದ ಫಸ್ಟ್ ಥಿಂಗ್ ಟು ಪ್ರಾಪರ್ ಪ್ರೊನೌನ್ಸಿಯೇಷನ್ ಅಂತಂದರೆ ಲಿಸನ್. ಈಗ ಕೇಳಿಸ್ಕೊಳ್ತಾ ಇದ್ದೀರಾ ದ ವರ್ಡ್ ಲಿಸನ್, LISTEN, ಲಿಸನ್. ಅಲ್ಲಿ ಟಿ ಇದೆ ಬಟ್ ದಟ್ ಈಸ್ ಸೈಲೆಂಟ್. ಆ್ಯಂಡ್ ಲಿಸನ್ ಅಂತ ಹೇಳ್ತಾ ಇಲ್ಲ, ಲಿಸನ್, ಲಿಸನ್ ಅಲ್ವಾ. ಲಿಸನ್ಗೂ ಹಿಯರಿಂಗೂ ಏನು ಡಿಫ್ರೆನ್ಸ್? ಹಿಯರಿಂಗ್ ಅಂತಂದರೆ ಅವರ್ ಸೆನ್ಸ್ ಆರ್ಗನ್ಸ್ ಲೈಕ್ ದಿ ಐಸ್, ಇಯರ್ಸ್, ಮೌತ್, ಸ್ಕಿನ್ ಅದೆಲ್ಲ ಏನಿದೆ ಅದು ಸೆನ್ಸ್ ಆರ್ಗನ್ಸ್ ಮೇಲೆ ಇನ್ಫಾರ್ಮೇಷನ್ ಬಂದು ಬೀಳ್ತಾ ಇರುತ್ತೆ. ಆದರೆ ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಆ್ಯಂಡ್ ಅಟೆನ್ಷನ್ ಟು ಆಲ್ ದ ಥಿಂಗ್ಸ್ ದಟ್ ಆರ್ ಫಾಲೋಯಿಂಗ್ ಅಪಾನ್ ದಿ ಸೆನ್ಸ್ ಆರ್ಗನ್ಸ್. ಕೆಲವೊಂದನ್ನು ನಾವು ಗಮನ ಕೊಟ್ಟು ಅದನ್ನು ಅರ್ಥ ಮಾಡಿಕೊಂಡಾಗ ಅದು ಬ್ರೈನಲ್ಲಿ ಪರ್ಸೀವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕಿವಿ ಮೇಲೆ ಬೀಳೋದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ, ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಲ್ಲ. ಓನ್ಲಿ ವೆನ್ ಅವರ್ ಬ್ರೈನ್ ಪೇಸ್ ಅಟೆನ್ಷನ್ ಟು ವಾಟ್ ಈಸ್ ಹರ್ಡ್, ದಟ್ ಪ್ರಾಸೆಸ್ ಈಸ್ ಕಾಲ್ಡ್ ಆ್ಯಸ್ ಲಿಸನಿಂಗ್. ಓಕೆ, ಸೊ ಸುಮ್ಮನೆ ಕಿವಿ ಮೇಲೆ ಬಿದ್ದರೆ ಅದು ಆಗೋದಿಲ್ಲ, ಬಟ್ ತಲೆ ಒಳಗೆ ಹೋದಾಗ ಆಲ್ ರೈಟ್ ದೆನ್ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಂತ ಹೇಳಿದ್ರೆ, ಇಫ್ ದ ಬ್ರೈನ್ ಈಸ್ ಇನ್ವಾಲ್ವ್ಡ್ ಇನ್ ದಟ್ ಪ್ರಾಸೆಸ್ ದೆನ್ ಇಟ್ ಬಿಕಮ್ಸ್ ಲಿಸನಿಂಗ್. Okay, so I want you all to keep your brains activated. ಆಲ್ ರೈಟ್, ಇಟ್ ಶುಡ್ ಬಿ ಪರ್ಸೆಪ್ಟಿವ್. ಅಂದರೆ ಲಿಸನಿಂಗ್ ಆಗಬೇಕು, ಬರೀ ಕೇಳಿಸ್ಕೊಳ್ಳೋದಾಗಬಾರ್ದು, ಅದು ಆಳವಾಗಿ ಲಿಸನ್ ಆಗೋ ರೀತಿಯಲ್ಲಿ ನಿಮ್ಮ ಒಂದು ಪ್ರಯತ್ನ ಇರಬೇಕು. ಆ್ಯಂಡ್ ಇಟ್ ಈಸ್ ಲಿಸನ್ ಮಾಡೋವಾಗ ನಿಮ್ಮ ಫೋಕಸ್ ಆ ಕಡೆ ಇರಬೇಕು. ಇಫ್ ಐ ಡೂ ಮಲ್ಟಿ ಟಾಸ್ಕಿಂಗ್, ಇದು ಕೇಳ್ತೀನಿ ಅದು ಕೇಳ್ತೀನಿ ಅಂತಂದರೆ ಅದು ಆ್ಯಕ್ಚುಲಿ ಮಲ್ಟಿ ಟಾಸ್ಕಿಂಗ್ ಈಸ್ ನಾಟ್ ಅನ್ ಅಡ್ವಾಂಟೇಜ್. ಆಲ್ ರೈಟ್, ಮಲ್ಟಿ ಟಾಸ್ಕಿಂಗ್ ಇಸ್ ನಾಟ್ ಎ ಸ್ಕಿಲ್. ಭಾಳ ಜನ ಅಂದ್ಕೊಳ್ತಾರೆ ನನಗೆ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ ಇದೆ ಅಂತ ಹೇಳಿ. ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು? ಈ ಕಡೆ ಫೋನ್ ಮಾತಾಡೋದು, ಈ ಕಡೆ ಅಡುಗೆ ಮಾಡೋದು, ಈ ಕಡೆ ಪುಸ್ತಕ ಓದೋದು, ಈ ಕಡೆ ಟಿ ವಿ ನೋಡೋದು, ಇನ್ನೇನೋ ಮಾಡೋದು, 4-5 ಕೆಲಸಗಳನ್ನ ಸೈಮಲ್ಟೇನಿಯಸ್ಲಿ ಇಫ್ ಯು ಆರ್ ಡೂಯಿಂಗ್ ಅಟ್ ದ ಸೇಮ್ ಟೈಮ್, ಇಟ್ ಈಸ್ ಕಾಲ್ಡ್ ಆಸ್ ಮಲ್ಟಿ ಟಾಸ್ಕಿಂಗ್. ಬಟ್ psychologists, experts have proved that multitasking ನೀವು ಮಾಡೋಕ್ಕೆ ಹೋಗಿ ಯಾವುದು ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಮುಗ್ದಿರೋದಿಲ್ಲ. ಬಿಕಾಸ್ every process or every activity requires your focus, requires your attention, requires your concentration ಅಲ್ವಾ. ನಾನು ಯಾವಾಗ ಮಲ್ಟಿಟಾಸ್ಕಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೂ ನನಗೆ ಗಮನ ಇಲ್ಲ, ಎಲ್ಲ ಮಿಕ್ಸ್ ಆಗಿ ಸ್ಪ್ರೆಡ್ ಆಗ್ತಿದೆ. ಮೈ ಅಟೆನ್ಷನ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಸೋ ಮೆನಿ ಥಿಂಗ್ಸ್. ಸೊ ಐ ಕಾಂಟ್ ಕ್ಲೇಮ್ ದಟ್ ಇಟ್ಸ್ ಅ ಪವರ್, ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಬಿಕಾಸ್ ಐ ಆಮ್ ನಾಟ್ ಏಬಲ್ to give proper focus, proper attention to any of the activities there alva. So hagagi even if you are not skilled in multitasking, it is all right, but we have to see that ಒಂದು ಇದರಲ್ಲಿ ಫೋಕಸ್ ಮಾಡಿದ್ರೆ ಸಾಕು. and that is what even our elders say alva. ಫೋಕಸ್ ಮಾಡೋದು ಕಷ್ಟ, ಮಲ್ಟಿಟಾಸ್ಕಿಂಗ್ ಮಾಡೋದು ಈಸಿ, ಬಟ್ ಒಂದೇ ವಿಷಯದಲ್ಲಿ ಫೋಕಸ್ ಮಾಡಿ, that is the challenge. All right, so concentrating is difficult, multitasking is easy. Okay, concentration andre ಏನು? where your attention is not divided, where your attention is not split to various activities, ಒಂದೇ ಕಡೆ ಗಮನ ಇರೋದನ್ನ ಕಾನ್ಸಂಟ್ರೇಷನ್ ಅಂತೀವಿ. we call focus of attention ಅಂತ ಹೇಳ್ತೀವಿ. ಅದು ಕಷ್ಟನಾ, ಮಲ್ಟಿಟಾಸ್ಕಿಂಗ್ ಕಷ್ಟನಾ? you decide it for yourself. all right, so listening is focused hearing. All right, where your brain is completely attentive to what is heard. All right, so that is called as listening. Next time whenever you hear something, make it into listening. All right, so where your ears are really working, where the brain is really functioning and you're able to perceive what is falling upon the ears. So listen, and listen to authentic speech in the listening is the most obvious way to improve our own pronunciation. Sari, the more you listen ಅನ್ನುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ involuntarily, unconsciously it will be working on your brain. For example, if you listen to some music, ಆ ಮ್ಯೂಸಿಕ್ ಒಂದು ಹಾಡು ಕೇಳಿಬಿಟ್ಟು ಅದನ್ನು ಬಿಟ್ಬಿಟ್ಟಿರ್ತೀರಾ, ಓಕೆ, ಯು ವುಡ್ ಹ್ಯಾವ್ ಕಮ್ ಟು ಯುವರ್ ಕಾಲೇಜ್ ಆರ್ ಟು ಯುವರ್ ಆಫೀಸ್. ಆದರೆ ಸಮ್ವೇರ್ ಅನ್ಕಾನ್ಷಿಯಸ್ಲಿ ಆ ಹಾಡು ಇನ್ನೂ ಎಲ್ಲೋ ಬ್ಯಾಕ್ ಆಫ್ ಯುವರ್ ಮೈಂಡ್ ಅದು ಇನ್ನೂ ಆಗ್ತಾ ಇರುತ್ತೆ. ನೀವು ಅದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಕೊಟ್ಟಿರೋದಿಲ್ಲ, ಬಟ್ ಸ್ಟಿಲ್ ಇಟ್ ವಿಲ್ ಬಿ ಜಸ್ಟ್ ಹ್ಯಾಪ್ನಿಂಗ್ ಅಟ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್. ಅದನ್ನೇ ನಾವು ಹೇಳೋದು ಲಿಸ್ನಿಂಗ್ ಅನ್ನೋದು
ಅಲ್ಲೇ ಇರೋದಿಲ್ಲ. ಈವನ್ ವೆನ್ ಯು ಆರ್ ನಾಟ್ ಅಟೆಂಟಿವ್ ಟು ದ್ಯಾಟ್, ಒನ್ಸ್ ಯು ಹ್ಯಾವ್ ಗ್ರಾಸ್ಪ್ಡ್ ಇಟ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಸ್ಟಿಲ್ ಫಂಕ್ಷನಲ್ ಇನ್ ಯೋರ್ ಮೈಂಡ್. ಅದು ಹೋದ್ಮೇಲೆ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ಯೋರ್ ಬ್ರೈನ್, ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ಯೋರ್ ಮೆಮೊರಿ ಟ್ರೇಸಸ್. ಸೊ ಹಾಗಾಗಿ ಲಿಸನ್ ಮಾಡಿ, ಒಳ್ಳೆಯದನ್ನ ಲಿಸನ್ ಮಾಡಿ. ಆ್ಯಂಡ್ ಫ್ರಮ್ ವೇ ವಿಲ್ ಯು ಟೇಕ್ ಇಟ್ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಅಥೆಂಟಿಕ್ ಆಗಿ, ಎಲ್ಲರೂ ಇಂಗ್ಲೀಷ್ ಮಾತಾಡೋದನ್ನು ನೀವು ಕೇಳಿಸ್ಕೊಂಡ್ರೆ ಅದು ತಪ್ಪು ಇಂಗ್ಲೀಷ್ ಇರಬಹುದು. ಸೊ ಲಿಸನ್ ಟು ಅಥೆಂಟಿಕ್ ಸ್ಪೀಚಸ್. ಅಥೆಂಟಿಕ್ ಅಂದರೆ ಇಂಗ್ಲೀಷ್ ಹಾಗೆ ಮಾತಾಡುವಂಥ ಅಥೆಂಟಿಕ್ ಜೆನ್ಯುವಿನ್ ಸ್ಪೀಚಸನ್ನು ನೀವು ಕೇಳಿಸ್ಕೊಳ್ಳಿ. ಸೊ ವಿಚ್ ಆರ್ ದಿ ಜೆನ್ಯುವಿನ್ ಸ್ಪೀಕರ್ಸ್ ಅಥವಾ ಜೆನ್ಯುವಿನ್ ಸ್ಪೀಚರ್ಸ್ ಅಂತ ಹೇಳಿದ್ರೆ ಮೇ ಬಿ ಅಂದರೆ ಒರಿಜಿನಲ್ BBC ಚಾನಲ್ ಇರ್ಬೋದು, ಅಥವಾ ಒರಿಜಿನಲ್ ಆಗಿ ಇಂಗ್ಲೀಷ್ ಪೀಪಲ್ ಮಾತಾಡ್ತಾ ಇರುವಂಥ ಸ್ಪೀಚಸ್ ಇರ್ಬೋದು. ಆ್ಯಂಡ್ ದೆನ್ ಲೇಟರ್ ಯೋರ್ ಬುಕ್ಸ್ ದಟ್ ಆರ್ ದೇರ್, ಓಕೆ, ಆ್ಯಂಡ್ ದ TV shows, all right, and English movies. So there you can certainly listen to those words and practice listening there. All right. So ಆಮೇಲೆ here pronunciation errors in your own speech, you are concentrating actually on communicating rather than the sound. Another thing is that ಈಗ ನೀವು ಮಾತಾಡೋವಾಗ, ಇನ್ನೊಬ್ಬರ ಜೊತೆ ಮಾತಾಡೋವಾಗ, ಓಕೆ, ಯು ಮೇ ಬಿ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಓನ್ಲಿ, ಆದರೆ ಪ್ರೊನೌನ್ಸಿಯೇಷನ್ ತಪ್ಪಾಗಿರಬಹುದು. ಯಾಕೆ ಅಂತಂದರೆ ವೆನ್ ಎವರ್ ಯು ಟ್ರೈ ಟು ಸ್ಪೀಕ್ ಇನ್ ಇಂಗ್ಲೀಷ್, ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಇರುತ್ತೆ ಹೊರತು ನಾನು ಕರೆಕ್ಟಾಗಿ ಮಾತಾಡಬೇಕು ಅನ್ನೋ ಪ್ರೊನೌನ್ಸಿಯೇಷನ್ ಚೆನ್ನಾಗಿರಬೇಕು ಅಂತ ಮಾತಾಡಬೇಕು, ಇಂಗ್ಲೀಷಲ್ಲಿ ಮಾತಾಡಬೇಕು. ಸೊ ಅದು ಮಿಸ್ಟೇಕ್ ಇಲ್ಲದೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಹೋಗಿರುತ್ತೆ ಹೊರತು ಪ್ರೊನೌನ್ಸಿಯೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ. ಹಾಗಾಗಿ ಅದು ಸ್ವಲ್ಪ ತಪ್ಪಾಗತ್ತೆ. ಸೊ ಅಲ್ಲಿ ಏನು ಮಾಡಬೇಕು, ನೀವು ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದಕ್ಕೆ ಹೋಗ್ಬಿಟ್ಟು ಪ್ರೊನೌನ್ಸಿಯೇಷನಲ್ಲಿ ಕಾಂಪ್ರಮೈಸ್ ಆಗ್ತಾ ಇದ್ದೀರಾ. ಸೊ ಡೋಂಟ್ ಡೂ ದಟ್. ಕಮ್ಯುನಿಕೇಷನ್ ಆಸ್ ವೆಲ್ ಆಸ್ ಪ್ರೊನೌನ್ಸಿಯೇಷನ್, ಬೋತ್ ಆಫ್ ದೆಮ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ವಿಲ್ ಗೋ ಸಪೋಸ್ ಯು ಆರ್ ಲಿಸನಿಂಗ್ ಟು ದಟ್ ಅಂದರೆ ಅವರು ಅಂತ ಪ್ರೊನೌನ್ಸಿಂಗ್ ಯಾವ ರೀತಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ಹೌ ಆರ್ ದೇ ಪುಟಿಂಗ್ ದ ವರ್ಡ್ಸ್ ಇನ್ ದಿ ಪ್ರಾಪರ್ ಆರ್ಡರ್, ಹೌ ಆರ್ ದೇರ್ ಮೌತ್ ಮೂವ್ಮೆಂಟ್ಸ್, ಲಿಪ್ ಮೂವ್ಮೆಂಟ್ಸ್, ಇದನ್ನೆಲ್ಲ ನೀವು ಆಳವಾಗಿ ಸ್ಟಡಿ ಮಾಡಿ, ದೆನ್ ಯು ವಿಲ್ ಗೆಟ್ ದ ಹೋಲ್ಡ್ ಆಫ್ ಇಟ್. ಓಕೆ, ದೆನ್ ಆಲ್ ರೈಟ್. ಸೊ ಲಿಸನಿಂಗ್ ಆದಮೇಲೆ ನೆಕ್ಸ್ಟ್ ಒನ್ ವಿ ಆರ್ ಕಮಿಂಗ್ ಟು ವಾಚ್ ಯುವರ್ ಸೆಲ್ಫ್. ವಾಚ್ ಯುವರ್ ಸೆಲ್ಫ್ ಅಂದರೆ ಅದರದ್ದೇ ಕಂಟಿನ್ಯೂಟಿ ಇದು. ಈಗ ಸಪೋಸ್ ಇಫ್ ಯು ವಾಂಟ್ ಟು ರಿಯಲಿ ಗೇನ್ ಎಬಿಲಿಟಿ ಇನ್ ಪ್ರೊನೌನ್ಸಿಯೇಷನ್ ಅಂದರೆ, ಈಗ ಯು ಹ್ಯಾವ್ ಲಿಸನ್ ಟು ಸಮ್ ಕಾನ್ವರ್ಸೇಷನ್ಸ್, ಫೈನ್, ಲಿಸನಿಂಗ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಒನ್, ನೀವೇನು ಮಾಡಿ, ಒಂದು ಪ್ಯಾಸೇಜ್ ತಗೊಳ್ಳಿ ಅಥವಾ ಎನಿ ಟೆಕ್ಸ್ಟ್ ತಗೊಳ್ಳಿ, ನೀವು ನ್ಯೂಸ್ ಪೇಪರ್ ಅಥವಾ ಪೋಯಮ್, ವಾಟ್ ಎವರ್ ಇಟ್ ಈಸ್, ಸಮ್ ರೈಟಿಂಗ್ ಇನ್ ಇಂಗ್ಲೀಷ್ ತಗೊಂಡು ಅದನ್ನು ಇಟ್ಕೊಂಡು ಓದಿ ಅದನ್ನು ರೆಕಾರ್ಡ್ ಮಾಡಿ. ಹೌ ಕ್ಯಾನ್ ಯು ಮೇಕ್ ಔಟ್ ವೆದರ್ ಯುವರ್ ಪ್ರೊನೌನ್ಸಿಯೇಷನ್ ಇಸ್ ರೈಟ್ ಆರ್ ರಾಂಗ್? ನಿಮ್ಗೆ ಹೇಗೆ ಗೊತ್ತಾಗಬೇಕು? ಹಾಗಾಗಿ ಯು ರೆಕಾರ್ಡ್ ವಾಟ್ ಎವರ್ ಯು ರೀಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ನಾವೆಲ್ಲ ಅಂದ್ಕೊಳ್ತೀವಿ, ನಾನು ಚೆನ್ನಾಗಿ ಮಾತಾಡ್ತೀನಿ, ಮೈ ಲ್ಯಾಂಗ್ವೇಜ್ ಇಸ್ ಗುಡ್ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಮಾತಾಡಿರೋದನ್ನ ಫೀಡ್ಬ್ಯಾಕ್ ನಾವೇ ನ್ಯೂಟ್ರಲ್ ಆಗಿ ಅದನ್ನು ಅನಲೈಸ್ ಮಾಡಿದಾಗ, ಯು ರೆಕಾರ್ಡ್ ವಾಟ್ ಎವರ್ ಯು ರೀಡ್, ಯು ರೆಕಾರ್ಡ್ ವಾಟ್ ಎವರ್ ದ ಟೆಕ್ಸ್ಟಲ್ಲಿ ಏನಿದೆ ಅದನ್ನು ಓದಾದಮೇಲೆ ರೆಕಾರ್ಡ್ ಮಾಡಿದ್ಮೇಲೆ ಯು ಲಿಸನ್. ವೇರ್ ಆರ್ ದ ಮಿಸ್ಟೇಕ್ಸ್? ಇನ್ನೊಬ್ಬರು ಮಿಸ್ಟೇಕ್ಸ್ನ ನಮಗೆ ಪಾಯಿಂಟ್ಔಟ್ ಮಾಡೋಕ್ಕಿಂತ ಯು ಲಿಸನ್ ಟು ಯುವರ್ ಓನ್ ವಾಯ್ಸ್. ಆಗ ನಿಮ್ಮ ವಾಯ್ಸು ನೀವು ಕೇಳಿಸ್ಕೊಂಡಾಗ ಎಲ್ಲಿ ತಪ್ಪುಗಳಾಗ್ತಿದೆ, ಪ್ರಾಪರ್ ಪಾಸಸ್ ಕೊಡ್ತಾ ಇದ್ದೇವಾ? ಪಾಸ್ ಅಂದರೆ ಏನು? ದಟ್ ಮೀನ್ಸ್ ಎಲ್ಲಿ ಉಸಿರು ತಗೋಬೇಕು, ಎಲ್ಲಿ ಉಸಿರು ಸ್ವಲ್ಪ ಇಡ್ಕೋಬೇಕು, ಅದಲ್ಲಿ ದೇ ಆರ್ ಕಾಲ್ಡ್ ಬ್ರೇಕ್ಸ್. ಸ್ಮಾಲ್ ಬ್ರೇಕ್ಸ್ ಆರ್ ಕಾಲ್ಡ್ ಆಸ್ ಪಾಸಸ್. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವು ಮಾತಾಡ್ತಾ ಹೋದರೆ ದೇರ್ ಇಸ್ ನೋ ಪಾಯಿಂಟ್ ಅಟ್ ಆಲ್. ಕರೆಕ್ಟಾದ ಸ್ಥಳದಲ್ಲಿ ನಾವು ಪಾಸ್ ಮಾಡಬೇಕು. ದ ಪಾಸ್ is done so that the other person ಅಂಡರ್ಸ್ಟ್ಯಾಂಡ್ಸ್ ವಾಟ್ ಈಸ್ ಬೀಯಿಂಗ್ ಟೋಲ್ಡ್. ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋದರೆ ಅಲ್ಲಿ ಎಷ್ಟೊಂದು ವಿಷಯ ಬಿಟ್ಟು ಹೋಗುತ್ತೆ. ಹಾಗಾಗಿ ಪ್ರಾಪರ್ ಪಾಸಸ್ ಇದ್ದಾಗ ವಾಟ್ ಎವರ್ ವಿ ಸೇ ಸಿಂಕ್ಸ್ ಇನ್ ಟು ದ ಬ್ರೈನ್ ಆಫ್ ದ ಲಿಸನರ್. ಸೊ ಅದೇ ರೀತಿಯಲ್ಲಿ ವೆನ್ ಯು record your voice, okay, when you record your reading of the text ಅಂತ ಹೇಳಿದ್ರೆ, keep a newspaper or a passage and read it and record it. ರೆಕಾರ್ಡ್ ಮಾಡಿದಾಗ ನಿಮ್ಮ ವಾಯ್ಸ್ ಗೊತ್ತಾಗುತ್ತೆ, ಅದು ಲೋ ಇದೆಯಾ, ಹೈ ಇದೆಯಾ, ತುಂಬ ಹೈ ಇದೆಯಾ,
ಇದೆಯಾ, ಎಲ್ಲಿ ಅದನ್ನು ಮಾಡ್ಯುಲೇಟ್ ಮಾಡಬೇಕು, ಎಲ್ಲಿ ಅದನ್ನು ಪ್ಲೆಸೆಂಟಾಗಿ ಮಾಡಬೇಕು, ಅದು ತುಂಬ ಫೀಬಲ್ ಆಗಿದೆಯಾ, ತುಂಬ ಒಂಥರ ವೀಕ್ ಆಗಿದೆಯಾ, ಅಥವಾ ಸ್ಟ್ರಾಂಗ್ ಆಗಿದೆಯಾ, ಪವರ್ಫುಲ್ ಆಗಿದೆಯಾ, ಎಫೆಕ್ಟಿವ್ ಆಗಿದೆಯಾ, ಇದೆಲ್ಲ ನಿಮ್ಮ ವಾಯ್ಸ್ ಮೇಲೆ ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಇಟ್. ಆಲ್ ರೈಟ್, ಸಮ್ ಆಫ್ ದೆಮ್ ಹ್ಯಾವ್ ವೆರಿ ಡೆಲಿಕೇಟ್ ವಾಯ್ಸಸ್ ಆ್ಯಂಡ್ ಸಮ್ ಆಫ್ ದೆಮ್ ಹ್ಯಾವ್ ವೆರಿ ಲೌಡ್ ವಾಯ್ಸಸ್. ಆದರೆ ಅರ್ಥ ಮಾಡ್ಕೊಳ್ಳಿ, ವಾಯ್ಸು ಲೌಡಾಗಿ ಕರ್ಕಶವಾಗಿ ಇರಬಾರ್ದು. ಅಂದರೆ ಧ್ವನಿ ಆ ಥರ ಇರ್ಬೋದು, ಆದರೆ ವಿತ್ ಪ್ರಾಕ್ಟೀಸ್ ಯು ಕ್ಯಾನ್ ಮೇಕ್ ಇಟ್ ಪ್ಲೆಸೆಂಟ್. ಓಕೆ, ಬೇರೆಯವ್ರಿಗೆ ಕೇಳಿಸ್ಕೊಳ್ಳೋವಾಗ ಇಟ್ ಶುಡ್ ಸೌಂಡ್ ವೆರಿ ಪ್ಲೆಸೆಂಟ್. ಅದು ಸ್ಕಿಲ್, ಅದು ಇಟ್ ಕ್ಯಾನ್ ಬಿ ಅಕ್ವೈರ್ಡ್. ಅದನ್ನು ನಾವು ಪ್ರಾಕ್ಟೀಸ್ ಮೂಲಕ ಮಾಡಬಹುದು. ಎಲ್ಲಿ ಯಾವ ಥರ ಮಾತಾಡಬೇಕು, ಎಲ್ಲಿ ಪಾಸ್ ಕೊಡಬೇಕು, ಹೇಗೆ ಇನ್ನೊಬ್ಬರನ್ನ ಒಂದು ಅಟೆನ್ಷನನ್ನು ನಾವು ಕ್ಯಾಪ್ಚರ್ ಮಾಡಬೇಕು, ಇದೆಲ್ಲ ಒಂದು ಕಲೆ, ಆರ್ಟಿಸ್ಟಿಕ್ ಸ್ಕಿಲ್. ಆಲ್ ರೈಟ್, ಸೊ ವೆನ್ ಯು ಲಿಸನ್ ಟು ಯುವರ್ ಓನ್ ವಾಯ್ಸ್ ಅನ್ನೋವಾಗ ಇದೆಲ್ಲ ನಿಮ್ಮ ಗಮನಕ್ಕೆ ಬರುತ್ತೆ. ಎಲ್ಲಿ ನಾನು ಇನ್ನು ಸ್ವಲ್ಪ ಏರಿಸಬೇಕು, ಎಲ್ಲಿ ಇನ್ನೂ ಸ್ಪಷ್ಟವಾಗಿ ಮಾತಾಡಬೇಕು, ಎಲ್ಲಿ ಉಚ್ಚಾರಣೆ ತಪ್ಪಾಗ್ತಾ ಇದೆ, ಇದೆಲ್ಲ ಒನ್ಸ್ ಯು ಕಮ್ ಟು ನೋ ದಟ್ ಮೈ ಸ್ಪೀಚ್ ವಾಟ್ ಎವರ್ ಐ ಹ್ಯಾವ್ ರೆಡ್ ಇಟ್ಸ್ ಸೌಂಡಿಂಗ್ ಪರ್ಫೆಕ್ಟ್ಲಿ ಫೈನ್ ಅಂತ ಹೇಳಿದ್ರೆ, ದೆನ್ ಯು ಗಿವ್ ಅ ಪ್ಯಾಟ್ ಫಾರ್ ಯುವರ್ ಸೆಲ್ಫ್, ಗುಡ್ ಅಂತ ಹೇಳಿ ಅಂದ್ಕೊಳ್ಳಿ. ಎಸ್, ನಂಗೆ ಚೆನ್ನಾಗಿ ಕೇಳಿಸ್ತಾ ಇದೆ, ನಂದು ಪ್ರೊನೌನ್ಸಿಯೇಷನ್ ಎವ್ರಿಥಿಂಗ್ ಇಸ್ ಕಮಿಂಗ್ ಔಟ್ ಬ್ಯೂಟಿಫುಲಿ ಅಂತ ಹೇಳಿದ್ರೆ ಸರ್ಟನ್ಲಿ ಕಂಗ್ರಾಟ್ಸ್ ಫಾರ್ ಯು. ಆಲ್ ರೈಟ್, ಸೊ ಆ ಪರ್ಫೆಕ್ಷನ್ ಬರೋವರೆಗೂ ಸಹ ಕೀಪ್ ರಿಪೀಟಿಂಗ್. ಒಂದು ಟೆಕ್ಸ್ಟ್ ಆಯಿತಾ, ಇನ್ನೊಂದು ಟೆಕ್ಸ್ಟ್ ತಗೊಳ್ಳಿ, ಹೇಗೆ ಅದನ್ನು ಉಚ್ಚಾರಣೆ ಮಾಡೋದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ರೆಕಾರ್ಡ್ ಮಾಡಿ. ಆಲ್ ರೈಟ್, ದಿಸ್ ಈಸ್ ಯೋರ್ ಎಕ್ಸಸೈಸ್. Take it as an assignment. Every day, 5 minutes, okay, you just present some text, record it and listen to it. ಸರಿ, ಎಲ್ಲೋ ತಪ್ಪಾಯಿತು, ನಿಮಗೆ ಕೇಳಿಸೋಕ್ಕಾಗಿಲ್ವಾ, ಅದು ಚೆನ್ನಾಗಿ ಬರೋವರೆಗೂ ಸಹ ಪ್ರಾಕ್ಟೀಸ್ ಮಾಡಿ. There are many people who are practicing all through the day. ಈಗ ಫಿಲ್ಮಲ್ಲಿ ನಟನೆ ಮಾಡೋರು, they have to practice, ಡೈಲಾಗ್ಸ್ ಪ್ರೆಸೆಂಟ್ ಮಾಡಬೇಕು, ಅದು ಹಾಗೇ ಬರಬೇಕು. ಆಗಲಿಲ್ಲ ಅಂತಂದರೆ ನೀವೆಲ್ಲ ಆ ಮೂವೀಸ್ನ ನೋಡ್ತೀರಾ? ಇಲ್ಲ. ಆ್ಯಂಡ್ ಕಾಮೆಂಟೇಟರ್ಸ್, they have to practice so much because ಕಂಟಿನ್ಯೂಸ್ ಆಗಿ ಒಂದು ಕಾಮೆಂಟ್ರಿ ಕೊಡಬೇಕು ಅಂತಂದರೆ ಅದೇನು ಹುಟ್ಟುತ್ತಾ ಬರುತ್ತಾ ಅದೆಲ್ಲನೂ. ಸಿ, nobody is lazy, please remember, everybody is working very hard. All right, nothing comes easily like that. You have to put effort for that. Even a singer, a musician, ಬಂದು ಕಚೇರಿಯಲ್ಲೋ ಒಂದು ಹಾಡು ಏನೋ ಹಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅವರ್ಸ್ ಆಫ್ ಪ್ರಾಕ್ಟೀಸ್ ದೇ ಹ್ಯಾವ್ ಹ್ಯಾವ್ ರಿಯಲಿ ಇನ್ವೆಸ್ಟೆಡ್, ಗೊತ್ತಾ ನಿಮಗೆ? ಸೊ ಯಾಕೆಂದರೆ ಆ ಪರ್ಫೆಕ್ಷನ್ ಬರಬೇಕು, ನಿಮಗೆ ಕೇಳಿಸ್ಕೊಳ್ಳೋರಿಗೆ ಖುಷಿ ಆಗಬೇಕು ಅಂತ ಹೇಳಿದ್ರೆ ಅವರೇ ಡ್ಯೂಟಿನ ಕರೆಕ್ಟಾಗಿ ಮಾಡಿರಬೇಕು. ಆ್ಯಂಡ್ ಫಾರ್ ದ್ಯಾಟ್ ಯು ರಿಕ್ವೈರ್ ಡೆಡಿಕೇಶನ್. ಸೊ ಇಫ್ ಯು ವಾಂಟ್ ಟು ಲರ್ನ್ ಪ್ರಾಪರ್ ಇಂಗ್ಲೀಷ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ಇಂಟ್ರೆಸ್ಟ್ ಇಸ್ ಸಫಿಷಿಯಂಟ್, ಯು ಹ್ಯಾವ್ ಟು ಹ್ಯಾವ್ ರೆಗ್ಯುಲರ್ ಪ್ರಾಕ್ಟೀಸ್ ಆ್ಯಂಡ್ ರೆಗ್ಯುಲರ್ ಡೆಡಿಕೇಶನ್. ಅದಕ್ಕೆ ಇರಲೇಬೇಕು, ಕಮಿಟ್ಮೆಂಟ್ ಬೇಕು, ಡೆಡಿಕೇಶನ್ ಬೇಕು. ಇಲ್ಲ, ನಾನು ಇದನ್ನು ಕಲಿತೀನಿ ಅನ್ನೋ ಒಂದು ಪರ್ಸಿವಿಯರೆನ್ಸ್ ಬೇಕು. ಇಲ್ಲದೆ ಇದೆ, ಯು ಫರ್ಗೆಟ್ ಅಬೌಟ್ ಇಟ್. Okay, so if you're not able to give yourself to this ಅಂತ ಹೇಳಿದ್ರೆ why talk about it? All right, then next one, ಹಾಗಾಗಿ record yourself, listen back and make a note of any sounds that you have problems with. ಎಲ್ಲಿ ನಿಮಗೆ ಕಷ್ಟ ಆಗ್ತಿದೆ ಅನ್ನೋದನ್ನು ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಯು ಹ್ಯಾವ್ ಅ ಪೇಪರ್, ಓಕೆ, ಇಲ್ಲಿ ನನಗೆ ಪ್ರಾಬ್ಲಮ್ ಆಗ್ತಿದೆ, ಸೊ ದಿಸ್ ಇಸ್ ವೇರ್ ಐ ಹ್ಯಾವ್ ಟು ಇಂಪ್ರೂವ್ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಆಲ್ ರೈಟ್, ಸೊ ಇನ್ ದಿಸ್ ಐ ಆಮ್ ಫೈನ್. ಈ ಒಂದು ಸೌಂಡ್ ಓಕೆ, ದೆನ್ ಸೌಂಡ್ ಮಾಡ್ಯುಲೇಷನ್ ಇಸ್ ಫೈನ್, ಬಟ್ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗ್ತಿದೆಯಾ ನೋಟ್ ಮಾಡಿ. ಓಕೆ, ದಿಸ್ ಇಸ್ ದ ಏರಿಯಾ ವೇರ್ ಐ ಹ್ಯಾವ್ ಟು ಸಿ ದಟ್ ಐ ಹ್ಯಾವ್ ಟು ಲರ್ನ್ ಬೆಟರ್ ಅನ್ನೋದನ್ನು ಒಂದು ನೋಟ್ ಮಾಡ್ಕೊಂಡು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾವ್ದು ಬರ್ತಿದೆಯೋ ದಟ್ ಇಸ್ ಫೈನ್, ಯಾವ್ದು ಬರ್ತಾ ಇಲ್ವೋ ಅದನ್ನು ನೋಟ್ ಮಾಡಿ. ಆ್ಯಂಡ್ ದೆನ್ ಇನ್ನೊಂದೇನು, ಯೂಸ್ ಅ ಪ್ರಿಂಟ್ ಆರ್ ಅನ್ ಆನ್ಲೈನ್ ಡಿಕ್ಷನರಿ. ಸರಿ, ನಿಮ್ಗೆ ಅದು ಟೆಕ್ಸ್ಟಲ್ಲಿ ಇರುವಂತಹ ಒಂದು ಪದನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ, ನ್ಯಾಚುರಲ್, ಯು ನೋ ದಟ್ ಡಿಕ್ಷನರಿ ಈಸ್ ಆಲ್ವೇಸ್ ಅವೈಲೇಬಲ್ ಆ್ಯಂಡ್ ಆಲ್ ದಿ ಡಿಕ್ಷನರೀಸ್ ಹ್ಯಾವ್ ದಿ ಫೋನಿಕ್ ಲ್ಯಾಂಗ್ವೇಜ್. ಇವಾಗ ನಾವು ಈ ಹಿಂದೆ ಕ್ಲಾಸಸ್ ಏನು ಮಾಡಿದ್ವಿ ಅದು ಫೋನಿಕ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ದಿ ಸೌಂಡ್ಸ್ ನಾವು ಬೇಸಿಕ್ಕಿಂದ ಮಾಡಿದ್ದೀವಲ್ಲ, ಅದು ಪ್ರತಿಯೊಂದು ಡಿಕ್ಷನರಿಯಲ್ಲೂ ಸಹ ಇದ್ದೇ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಇಟ್. ಆಲ್ ರೈಟ್, ಹಾಗಾಗಿ ಪ್ರಿಂಟ್ ಡಿಕ್ಷನರಿ ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದಾಗ ಹೌ ಟು ಪ್ರೊನೌನ್ಸ್ ದಿಸ್ ವರ್ಡ್, ದ ಮೀನಿಂಗ್ ಆಫ್ ದಿಸ್ ವರ್ಡ್ ಅಂತ ಕೇಳಿದಾಗ ಆ ಪ್ರೊನೌನ್ಸಿಯೇಷನ್ನ ಆಡಿಯೋದಲ್ಲೋ ಅಥವಾ ಆ ಲೆಟರಲ್ಲೋ ನಿಮಗೆ ಅದು ತೋರಿಸುತ್ತೆ. ಅದನ್ನು ಫಾಲೋ ಮಾಡಿ. ಎಲ್ಲನೂ ನೋಡ್ತೀರಾ, ವೈ ಕಾಂಟ್ ಯು ಡೂ ದಿಸ್ ಪ್ರಾಕ್ಟೀಸ್ ಆ್ಯಂಡ್ learn yourself better, isn't it? So ಹಾಗಾಗಿ ಅದನ್ನು ಮಾಡಿ, ಆನ್ಲೈನ್ ಡಿಕ್ಷನರಿ ಆರ್ ಯೋರ್ ಪ್ರಿಂಟ್ ಡಿಕ್ಷನರಿ. ದೆನ್ ನೆಕ್ಸ್ಟ್ ಒನ್, ಡೂ ಸಮ್ ಎಕ್ಸಸೈಸ್ ಆ್ಯಂಡ್ ಗೆಟ್ ಫಿಸಿಕಲ್. ಅಂದ್ರೇನು, ಈಗ ಸ್ಪೀಚ್ ಅನ್ನೋದು ಇಟ್ ಈಸ್ ಅ ಫಿಸಿಕಲ್ ಎಕ್ಸಸೈಸ್. ವೈ ಇಸ್ ಇಟ್ ಅ ಫಿಸಿಕಲ್ ಎಕ್ಸಸೈಸ್? ಬಿಕಾಸ್ ಯು ಆರ್ ಯೂಸಿಂಗ್ ದ ಫಿಸಿಕಲ್ ಪಾರ್ಟ್ಸ್ ಆಫ್ ಯೋರ್ ಬಾಡಿ ಲೈಕ್ ದ ಮೌತ್, ದ ಟಂಗ್, ದ ಲಿಪ್, ದ ಟೀತ್, ದ ನೋಸ್, ದ ಥ್ರೋಟ್, ದ ಲಂಗ್ಸ್ ಆ್ಯಂಡ್ ದ ಎಲಿಮೆಂಟ್ ಆಫ್ ಏರ್. Alva, is it not a physical exercise? Are we not talking using all these things?
isn't it? ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಲರ್ನ್ ಅಂತ ಹೇಳಿದ್ರೆ, ಈಗ ನಮ್ಮ ಭಾಷೆ ಮಾತೃಭಾಷೆಯನ್ನು ಮಾತಾಡೋವಾಗ ನಮ್ಮ ಪಾರ್ಟ್ಸ್ ಆಫ್ ದ ಮೌತನ್ನು ಒಂದು ರೀತಿಯಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಮಾತಾಡ್ತೀವಿ. ಈಗ ಇದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಬೇಕು. ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ಗೆ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಅಪ್ರೋಚ್. ಸೊ ಯಾವ ರೀತಿ ಫೇಶಿಯಲ್ ಮಸಲ್ಸ್ನ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇಟ್ ಈಸ್ ಜಸ್ಟ್ ಅ ಚೇಂಜ್ ಇನ್ ದ ಮಸಲ್ಸ್ ಆಫ್ ದ ಟಂಗ್, ದ ಮಸಲ್ಸ್ ಆಫ್ ದ ಮೌತ್, ಆಲ್ ರೈಟ್, ವೇರ್ ಯು ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್. ಅದು ಏನು ದೊಡ್ಡ ಅಂದರೆ ನನಗೆ ಬರೋದಿಲ್ಲ ಅನ್ನೋದು ಬೇರೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನು, ಚೇಂಜ್ ಇನ್ ಯೋರ್ ಮಸಲ್ಸ್, ದ ವೇ ಯು ಪ್ರೊನೌನ್ಸ್ ಇಟ್. ಹಲ್ಲನ್ನು ಯಾವ ರೀತಿ ಅದನ್ನು ಅಲೈನ್ ಮಾಡ್ಕೋಬೇಕು, ನಾಲಿಗೆನ ಯಾವ ರೀತಿ ಅದನ್ನು ಟ್ವಿಸ್ಟ್ ಮಾಡಬೇಕು, ಅಷ್ಟೇ ಇರೋದು ಪ್ರೊನೌನ್ಸಿಯೇಷನಲ್ಲಿ. ಇಫ್ ಯು ಡೂ ದಟ್ ಅಂದರೆ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್. ಯಾಕೆ ಅಂದರೆ ಒಂದೊಂದು ಭಾಷೆಗೂ ಒಂದೊಂದು ಥರ ಮಾಡ್ಯುಲೇಷನ್ ಮತ್ತು ಮಸಲ್ಸ್ದು ಮೂವ್ಮೆಂಟು ಇರುತ್ತೆ. ಆ ಮೂವ್ಮೆಂಟನ್ನು ನೀವು ಕಲೀರಿ ಅಷ್ಟೇ, ಆಲ್ ರೈಟ್. ದೆನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಹ್ಯಾವ್ ಡಿಫ್ರೆಂಟ್ ಸೌಂಡ್ಸ್ ಆ್ಯಂಡ್ ಅ ಮೌತ್ಸ್ ಅಡ್ಯಾಪ್ಟ್ ಟು ದೋಸ್ ಸೌಂಡ್ಸ್. ಈಗ ಬೇರೆ ಬೇರೆ ಭಾಷೆಯಲ್ಲಿ ಎಲ್ಲ ಭಾಷೆಗಳು ಶಬ್ದದ ಮೂಲಕನೇ ಬಂದಿರೋದು. ಸೊ ಒಂದೊಂದು ಶಬ್ದನೂ ಸಹ ಒಂದೊಂದು ಭಾಷೆಯಲ್ಲಿ ಬೇರೆ ಬೇರೆ ಅದಕ್ಕೆ ತಕ್ಕಂತಹ ಆ ಭಾಷೆಯಲ್ಲಿ ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಂಗ್ಲೀಷಲ್ಲಿ ಬರೋವಂಥ ಸೌಂಡ್ಸನ್ನು ಕೆಲವು ಭಾಷೆಯಲ್ಲಿ ಇಲ್ಲದೇ ಇರಬಹುದು, ಆಲ್ ರೈಟ್. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಇನ್ ಕನ್ನಡ ನಾವು ಲ ಮತ್ತು ಳ ಇದೆ ಅಲ್ವಾ, ಳ ಇದೆ. ಇನ್ ಇಂಗ್ಲೀಷ್ ಳ ಇಲ್ಲವೇ ಇಲ್ಲ. ಸೊ ಫಾರ್ ದ ಇಂಗ್ಲೀಷ್ ಪೀಪಲ್, ಇಫ್ ಯು ಸೇ ಳ ಅಂತ ಹೇಳಿದಾಗ ಮೇ ಬಿ ದೇ ರಿಕ್ವೈರ್ ಟೈಮ್. ಯಾಕೆಂದರೆ ಅವರು ಲ ಅಂತ ಹೇಳಿ ಳ ಬರದೇ ಇರೋದ್ರಿಂದ ಅವ್ರಿಗೂ ಸಹ ಅದು ಕಷ್ಟ ಆಗುತ್ತೆ, ಬಟ್ ನಾಟ್ ಇಂಪಾಸಿಬಲ್ ಅಲ್ವಾ. ಸೊ ಇಫ್ ದೇ ಪ್ರಾಕ್ಟೀಸ್ ಅನ್ನೋವಾಗ ಅನ್ನೋವಾಗ ನಾವು ನಾಲಿಗೆನ ಭಾಳ ಹಿಂದೆಯಿಂದ ತಗೊಂಡು ಅದನ್ನು ಉಚ್ಚಾರಣೆ ಮಾಡ್ತೀವಿ. ಸೊ ಪ್ರಾಕ್ಟೀಸ್ ಮೂಲಕ ಅದು ಬಂದೇ ಬರುತ್ತೆ. ಅದೇ ಥರ ಇಂಗ್ಲೀಷಲ್ಲೂ ಕೆಲವು ಸೌಂಡ್ಸ್ ಇರುತ್ತೆ ವಿಚ್ ವಿ ಆರ್ ನಾಟ್ ಯೂಸಿಂಗ್ ಇನ್ ಅವರ್ ನೇಟಿವ್ ಲ್ಯಾಂಗ್ವೇಜ್. ಅದನ್ನು ತಿಳ್ಕೊಂಡು ಅದ್ರ ಪ್ರಕಾರ ನಾವು ಮಾತಾಡಿದ್ರೆ ಬರುತ್ತೆ. ಫೈನ್. ಹಾಗಾಗಿ see, some sounds are physically very difficult for us to make as they don't exist in our native language. Of course, ಈಗ ಕೆಲವೊಂದು ಸೌಂಡ್ಗಳು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಮ್ಮ ಭಾಷೆಯಲ್ಲಿ ಅದು ಇಲ್ಲ. ಹಾಗಾಗಿ ಅದು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು ದ್ಯಾಟ್ ಸೌಂಡ್, ಆಲ್ ರೈಟ್. ಸೊ ಲೆಟ್ ಅಸ್ ಸಿ, ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಅಸಾಧ್ಯ ಅಂತ ಅಲ್ಲ, ಕಲ್ತ್ಕೊಂಡು ವಿ ಕ್ಯಾನ್ ಸರ್ಟನ್ಲಿ ಪ್ರಾಕ್ಟೀಸ್ ಇಟ್ ಆ್ಯಂಡ್ ಸ್ಪೀಕ್ ಲೈಕ್ ದೆಮ್. ದೆನ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಟ್ರೈನ್ ಅವರ್ ಮೌತ್ಸ್ ಟು ನೋ ಹೌ ಟು ಫಾರ್ಮ್ ನ್ಯೂ ಸೌಂಡ್ಸ್. ದ ಮೋರ್ ವಿ ಪ್ರಾಕ್ಟೀಸ್ ದ ಈಸಿಯರ್ ಇಟ್ ಈಸ್. ಅಂದ್ರೇನು, ಇದು ಆ ಸೌಂಡ್ಸನ್ನು ಯಾವುದು ನಮ್ಮ ಭಾಷೆಯಲ್ಲಿ ಇಲ್ವೋ, ಇಂಗ್ಲೀಷಲ್ಲಿ ಬೇಕಾಗತ್ತೋ ಆ ಸೌಂಡನ್ನು ನಾವು ಕಲಿತು ವಿ ಹ್ಯಾವ್ ಟು ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದೋಸ್ ಸೌಂಡ್ಸ್. ಅದಕ್ಕೇನು ಬೇಕು, ಸ್ವಲ್ಪ ಮಸಲ್ ಟ್ವಿಸ್ಟಿಂಗ್ ಬೇಕು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಅರೌಂಡ್ ದ ಮೌತ್ಸ್, ಅದನ್ನು ಮಾಡಬೇಕು, ಆಲ್ ರೈಟ್. ಈಗ ಎಕ್ಸಾಂಪಲ್ ಥ ಅಂತ ಹೇಳಿದ್ವಿ, ನಮ್ಮ ಭಾಷೆಯಲ್ಲಿ ಥಾ ಇದೆ, ಬಟ್ ಥ ಇಲ್ಲ. ಥ ಅಂತ ಹೇಳಿದಾಗ ನಾಲ್ಗೆನ ಹಲ್ಲುಗಳ ಮಧ್ಯೆ ಮೇಲೆ ಮತ್ತು ಕೆಳ ಸೆಟ್ ಆಫ್ ಟೀತ್ ಆ್ಯಂಡ್ ದ ಲೋವರ್ ಸೆಟ್ ಆಫ್ ಟೀತ್ ಮಧ್ಯದಲ್ಲಿ ತಂದು ಉಸಿರು ಬಿಡಿ. ಥಾ ಅಂತ ಹೇಳಿದಾಗ ನಾಲ್ಗೆ ಪೂರ್ತಿ ಒಳಗಡೆ ಹೋಗ್ತಾ ಇದೆ, ಬಟ್ ಇಲ್ಲಿ ಟೂತ್ಸ್ ಅಂತ ಹೇಳಿದಾಗ ಥ ನಾಲ್ಗೆ ಸ್ವಲ್ಪ ಹೊರಗಡೆ ಬಿಟ್ಟು ಗಿವ್ ಅ ಬ್ರೆತ್ ದೇರ್. ಬ್ರೆತ್, ಥಿಂಕ್, ಥಾಟ್, ಥರ್ಡ್. ಆಯಿತಾ. ಸೊ ಹಾಗಾಗಿ ದಟ್ಸ್ ದ ಓನ್ಲಿ ಸ್ಮಾಲ್ ಅಡ್ಯಾಪ್ಟೇಷನ್ ದಟ್ ಯು ಹ್ಯಾವ್ ಟು ಮೇಕ್. ಅದನ್ನು ನಾವು ಮಾಡಬೇಕು. ಥ ಇರುತ್ತೆ, ಬಟ್ ಇವ್ರದ್ದು ಸ ಬೇರೆ ಥರ ಇರುತ್ತೆ. ದಟ್ಸ್ ಇಟ್. ಕಂಟಿನ್ಯೂಯೇಷನ್. ಪ್ರೊನೌನ್ಸಿಯೇಷನ್ ಈಸ್ ಅ ಫಿಸಿಕಲ್ ಸ್ಕಿಲ್. ಅಂದರೆ ಬರೀ ಕೇಳಿಸ್ಕೊಳ್ಳೋ ಅಂಥದ್ದು ಅಥವಾ ತಲೆಯಲ್ಲಿ ಯೂಸ್ ಮಾಡೋದು, ಓದೋದು ಮಾತ್ರ ಅಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ಅ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಸರ್ಟನ್ಲಿ ಕಮ್ಸ್ through speaking, and you have to speak it out, and speaking is a physical skill. Okay, you're teaching your mouth a new way to move and using different muscles. ನೀವು ನಿಮ್ಮ ಬಾಯಿಗೆ ಹೊಸ ಒಂದು ಇದನ್ನು ಆ್ಯಕ್ಟಿವಿಟಿನ, ಒಂದು ನ್ಯೂ ವೇ ಆಫ್ ಯೂಸಿಂಗ್ ಯುವರ್ ಮಸಲ್. ಒಂದು ರೀತಿಯಲ್ಲಿ ನಿಮ್ಮ ಫೇಶಿಯಲ್ ಮಸಲ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಈಗ ನಿಮ್ಮ ಹಲ್ಲು, ನಿಮ್ಮ ನಾಲ್ಗೆ ಎಲ್ಲನೂ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಯೂಸ್ ಮಾಡೋ ಥರ ಟ್ರೈನ್ ಮಾಡ್ತಾ ಇದ್ದೀರಾ. ಸೊ ಟ್ರೈನ್ ಯೋರ್ ಫೇಶಿಯಲ್ ಮಸಲ್ಸ್. ಸಾಧ್ಯ ಆಗತ್ತೆ, ಆಲ್ ರೈಟ್. ಆಮೇಲೆ ಆ ಅಂತ ಹೇಳಿದಾಗ ಆನೆ ಹೇಳಿ, ಹಾ ಅನ್ನೋವಾಗ ಹಾನೆ ಹೇಳಿ. ಹೇಳಕ್ಕೆ ಬರಲ್ವಾ? ಬರುತ್ತೆ. ಸೊ ಇಫ್ ಯು ಸೇ ಅಮ್ಮಗೆ ಅಮ್ಮ ಅಂತ ಹೇಳಿದ್ರೆ ನಾನ್ಸೆನ್ಸ್ ಅಲ್ವಾ ಅದು. ದೇರ್ ಆರ್ ಮೆನಿ ಪೀಪಲ್ ಆ ಉಚ್ಚಾರಣೆ ಮಾಡೋವಾಗ, ಎಕ್ಸಾಂಪಲ್ ರಾಜ್ಯ ಪ್ಲಸ್ ಉತ್ಸವ, ಏನದು? ರಾಜ್ಯೋತ್ಸವ, ರೈಟ್? ರಾಜ್ಯೋತ್ಸವ. ತ ಆದಮೇಲೆ ಸಾ ಬರಬೇಕು, ಬಟ್ ಸಮ್ ಆಫ್ ದೆಮ್ ದೇ ಸೇ ರಾಜ್ಯೋತ್ಸವ, ಸಾ ಆದಮೇಲೆ ತ ಬರುತ್ತೆ. ಹ್ಯಾವ್ ಯು ಅಬ್ಸರ್ವ್ ದ್ಯಾಟ್? ರಾಜ್ಯೋತ್ಸವ ಅಷ್ಟು ಕಷ್ಟನಾ? ಎರಡೂ ಸೌಂಡ್ ಕೊಡ್ತಾ ಇದ್ದಾರೆ ಅಲ್ಲಿ. ರಾಜ್ಯೋತ್ಸವ ತ ಸ, ಆದರೆ ಇವರು ರಾಜ್ಯೋತ್ಸವ ಸ
ಬರ್ತಾ ಇದೆ. ಇದೇನು ಅಂಥ ಮಹಾನ್ ಡಿಫಿಕಲ್ಟಿ ಇರೋದಲ್ಲಿ? ಆದರೆ ನಮ್ಮ ಗಮನ ಇಲ್ಲ, ನಮಗೆ ಬೇಡ ಅದು. ಬಟ್ ಇಫ್ ಯು ವಾಂಟ್ ದಿ ರೈಟ್ ಪ್ರೊನೌನ್ಸಿಯೇಷನ್, ಎಷ್ಟು ಕರ್ಕಶವಾಗಿ ಕೇಳಿಸುತ್ತೆ ಅದು. ಬಟ್ ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್, ನಮಗೆ ಬೇರೆಯವ್ರಿಗೆ ಹೇಗೆ ಕೇಳಿಸುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನನಗೆ ಬಂದಂಗೆ ನಾನು ಮಾತಾಡ್ತೀನಿ ಅನ್ನೋ ಥರ ಇತ್ತು ಅಂತಂದರೆ ಪೀಪಲ್ ವಿಲ್ ರಿಯಲಿ ಟಾಕ್ ಬ್ಯಾಡ್ ಅಬೌಟ್ ಯು. ಆಲ್ ರೈಟ್? ಸೊ ಭಾಷೆ ಬರೋದಿಲ್ಲ, ಇವ್ರು ಏನು ಮಾತಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಎನಿಬಡಿ ವೆದರ್ ಯುವರ್ ಅ ಟೀಚರ್ ಆರ್ ವೆದರ್ ಯುವರ್ ಸ್ಟೂಡೆಂಟ್ ಆರ್ ಅ ಕಾಮನ್ ಮ್ಯಾನ್, ಪ್ರೊನೌನ್ಸಿಯೇಷನ್ ಲೀಡ್ಸ್ ಟು ಕ್ಲಾರಿಟಿ. ರೈಟ್ ಪ್ರೊನೌನ್ಸಿಯೇಷನ್, right clarity. Otherwise there are chances of being misunderstood. Okay, so ಹಾಗಾಗಿ ಪ್ರೊನೌನ್ಸಿಯೇಷನ್ ಮಾತ್ರ ಕಾಂಪ್ರಮೈಸ್ ಆಗಬೇಡಿ. ದೆನ್ ಫೋಕಸ್ ಆನ್ ಡಿಫಿಕಲ್ಟ್ ಸೌಂಡ್ಸ್ ಈಚ್ ಡೇ. ಸರಿ, ಎಲ್ಲಿ ನಿಮಗೆ ಯಾವ್ಯಾವ ಶಬ್ದ ನಿಮ್ಗೆ ಕಷ್ಟ ಆಗ್ತಾ ಇದೆ, ಸಮ್ ಆಫ್ ದಿ ಸೌಂಡ್ಸ್ ದಟ್ ಯು ಆರ್ ನಾಟ್ ಏಬಲ್ ಟು ರಿಯಲಿ ಪ್ರೊಡ್ಯೂಸ್ ಅದನ್ನು ಚಾಲೆಂಜ್ ಆಗಿ ತಗೊಳ್ಳಿ. ಕೆಲವೊಬ್ಬರಿಗೆ ಸ ಬರುತ್ತೆ, ಶ ಬರೋದಿಲ್ಲ, ಲ ಬರುತ್ತೆ, ಳ ಬರೋದಿಲ್ಲ, ಟ ಬರುತ್ತೆ, ಥ ಬರೋದಿಲ್ಲ, ಮತ್ತು ಕೆಲವೊಂದು ಒಟ್ಟೊಟ್ಟಿಗೆ ಬರೋವಂಥದ್ದನ್ನು ಅವ್ರು ಕೂಡಿಸಿ ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಎಷ್ಟೋ ನಮ್ಮ ಜೊತೆಲಿರೋರಿಗೆ ಇರುತ್ತೆ. ಸೊ ಅದನ್ನು ನೀವು ಹಾಗೆ ಬಿಡೋದಲ್ಲ. ಯು ಹ್ಯಾವ್ ಟು ಟೇಕ್ ಇಟ್ ಅಪ್ as a challenge. ಯಾಕೆ ಬರೋದಿಲ್ಲ, ಲೆಟ್ ಮಿ ಟ್ರೈ. ಓಕೆ, ಆ್ಯಂಡ್ ಸಿ ದ್ಯಾಟ್ ಆ ಸೌಂಡ್ಸು ಪ್ರೊಡ್ಯೂಸ್ ಮಾಡೋ ಥರ ನೀವು ಮಾಡಿ. ಟೇಕ್ ಇಟ್ ಆಸ್ ಅ ಟೆಸ್ಟ್, ಟೇಕ್ ಇಟ್ ಆಸ್ ಅ ಚಾಲೆಂಜ್, ಆ್ಯಂಡ್ ಸಿ ವಿಚ್ ಆರ್ ದ ಡಿಫಿಕಲ್ಟ್ ಸೌಂಡ್ಸ್ ದಟ್ ಯು ಆರ್ ನಾಟ್ ಏಬಲ್ ಟು ಪ್ರೊನೌನ್ಸ್, ಆ್ಯಂಡ್ ಪಿಕ್ ಅಪ್ ಸಚ್ ವರ್ಡ್ಸ್ ಆ್ಯಂಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಇಟ್. ಓಕೆ, ದೆನ್ ಆ್ಯಂಡ್ ನೆಕ್ಸ್ಟ್ ಒನ್, ಗೋ ಸ್ಲೋ ಅಂತ ಹೇಳಿದ್ರೆ, ಯೂಶ್ವಲ್ ಆಗಿ ನಮಗೊಂದು ಭ್ರಮೆ ಇದೆ. ಪೀಪಲ್ ಹೂ ನೋ ಇಂಗ್ಲಿಷ್ ವೆಲ್ ಅಂತ ಹೇಳುವಾಗ, ದೋಸ್ ಹೂ ಸ್ಪೀಕ್ ವೆರಿ ಫಾಸ್ಟ್ ಇಂಗ್ಲಿಷ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಇಂಗ್ಲಿಷ್ ಅಂತ. ದಯವಿಟ್ಟು ಅದನ್ನು ಡ್ರಾಪ್ ಮಾಡಿ. ಯಾಕೆ ಅಂತಂದರೆ, ದ ಪೀಪಲ್ ಹೂ ಸ್ಪೀಕ್ ಫಾಸ್ಟ್ ಇಂಗ್ಲಿಷ್ ಆರ್ ದ ಪೀಪಲ್ ಹೂ ವಾಂಟ್ ಟು ಸಿ ದಟ್ ದೇ ವಾಂಟ್ ಟು, ಅಂದರೆ ಅವ್ರಿಗೆ ಒಂದು ನರ್ವಸ್, ಇನ್ನೊಂದೇನೆಂದರೆ ದೇ ವಾಂಟ್ ಟು ರಿಯಲಿ ಶೋ ದಟ್ ದೇ ನೋ ಇಂಗ್ಲಿಷ್. ಅಂದರೆ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಬೇರೆಯವ್ರ ಕಂಪ್ಯಾರಿಟಿವ್ ಆಗಿ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು, ಇಂಗ್ಲೀಷ್ ಇಸ್ ನಾಟ್ ಫಾರ್ ಎಕ್ಸಿಬಿಷನ್, ಇಂಗ್ಲೀಷ್ ಇಸ್ ನಾಟ್ ಫಾರ್ ಮೇಕಿಂಗ್ ಅ ಶೋ ಆಫ್ ಅಲ್ವಾ. ಇಂಗ್ಲೀಷ್ ಬರೋದನ್ನು ಶೋ ಆಫ್ ಮಾಡೋದಕ್ಕೇನು ಅಲ್ಲಿ ನೆಸೆಸಿಟಿ ಇಲ್ಲ, ಬಿಕಾಸ್ ಇಟ್ಸ್ ಅ ಲ್ಯಾಂಗ್ವೇಜ್, ಇಟ್ಸ್ ಫಾರ್ ಕಮ್ಯುನಿಕೇಷನ್. ಐ ಆಮ್ ನಾಟ್ ಟು ಶೋ ಆಸ್ ಅ ಸ್ಟೇಟಸ್ ಸಿಂಬಲ್, ನನಗೆ ಇಂಗ್ಲೀಷ್ ಬರುತ್ತೆ ಆ್ಯಂಡ್ ದ ಫಾಸ್ಟರ್ ದಟ್ ಯು ಸ್ಪೀಕ್ ಐ ಆಮ್ ಮೋರ್ ಆನ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಅನ್ನೋದು ರಾಂಗ್. People who speak fast English don't think that they are experts in English. ತಪ್ಪದು. ಯಾಕೆ ಅಂತಂದರೆ, ಬಿಕಾಸ್ ಅಲ್ಲಿ ಏನು ಅಂತಂದರೆ, ದೋಸ್ ಸ್ಪೀಕ್ ಫಾಸ್ಟ್ ಏನಾಗತ್ತೆ, ಕೆಲವೊಂದನ್ನು ಪಾಯಿಂಟ್ಸನ್ನು ಅವರು ಕವರ್ ಅಪ್ ಮಾಡ್ತಾ ಇರ್ತಾರೆ. ಆಲ್ ರೈಟ್? ಸೊ ಆ ಕವರ್ ಅಪ್ ಮಾಡೋ ಪ್ರಾಸೆಸ್ಸಲ್ಲಿ ಜೆನ್ಯುವಿನ್ ಇನ್ಫಾರ್ಮೇಷನ್ನ ಬಿಡ್ತಾ ಇರ್ತಾರೆ ಆ್ಯಂಡ್ ದೇ ಫೋರ್ ಇಟ್ ಬಿಕಮ್ಸ್ ವೆರಿ ಆರ್ಟಿಫಿಷಿಯಲ್. ಸೊ ಆ್ಯಂಡ್ ವೆನ್ ಯು ಸ್ಪೀಕ್ ಫಾಸ್ಟ್ ಅನ್ನೋವಾಗ ಬೇರೆಯವ್ರಿಗೂ ಸಹ ಕೇಳಿಸ್ಕೊಳ್ಳೋ ಕೆಪಾಸಿಟಿ ಹಾಗೇ ಇರಬೇಕು ಅಲ್ವಾ. ಸೊ ಇಫ್ ಯು ಸ್ಪೀಕ್ ವೆರಿ ಫಾಸ್ಟ್ ಆ್ಯಂಡ್ ದ ಪೀಪಲ್ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂತಂದರೆ, ವಾಟ್ ಈಸ್ ದ ಯೂಸ್ ಆಫ್ ಸ್ಪೀಕಿಂಗ್ ಸೋ ವೆಲ್? ಆಲ್ ರೈಟ್? ಸೊ ಸ್ಪೀಡ್ ಆಫ್ ಇಂಗ್ಲಿಷ್ ಈಸ್ ನಾಟ್ ಅ ಟೆಸ್ಟ್ ಫಾರ್ ಯುವರ್ ಎಕ್ಸ್ಪರ್ಟೀಸ್ ಇನ್ ಇಂಗ್ಲಿಷ್. ಅರ್ಥ ಆಗ್ತಿದೆಯಾ? ಫಾಸ್ಟ್ ಮಾತಾಡೋರು ಇಂಗ್ಲೀಷಲ್ಲಿ ಬಹಳ ನಿಸ್ಸೀಮರು ಅನ್ನೋದು ತಪ್ಪು. ದಟ್ ಈಸ್ ನಾಟ್ ದಿ ಇಕ್ವೇಷನ್. ಓಕೆ, ಸೊ ಪೀಪಲ್ ಹೂ ಸ್ಪೀಕ್ ಫಾಸ್ಟ್ ಇಂಗ್ಲೀಷ್ ಆರ್ ಗುಡ್ ಅಟ್ ಇಂಗ್ಲೀಷ್ ಅನ್ನೋದು ತಪ್ಪು. ಕೀಪ್ ದಟ್ ಇನ್ ಮೈಂಡ್. ಈವನ್ ಇಫ್ ಯು ಆರ್ ಸ್ಲೋ, ಆ್ಯಂಡ್ ಯು ಹ್ಯಾವ್ ಟು ಬಿ ಸ್ಲೋ. ಯಾಕೆ ಅಂತಂದರೆ, ನಾವು ಮಾತಾಡ್ತಿರೋದು ಕಮ್ಯುನಿಕೇಷನ್ಗೆ, ನನಗೆ ಗೊತ್ತು ಅಂತ ತಿಳಿಸೋದಕ್ಕಲ್ಲ. Okay, so now many English learners think that speaking fluently means they need to speak fast. ನನಗೆ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅಂತಂದರೆ, ನಾನು ಫಾಸ್ಟಾಗಿ ಮಾತಾಡಿದ್ರೆ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆ ಕಾನ್ಸೆಪ್ಟ್ ತಪ್ಪು. ಆ್ಯಂಡ್ ಯು ಸಿ ಎನಿಬಡಿ, ರಿಯಲ್ ಜೆನ್ಯುಯಿನ್ ಸ್ಪೀಕರ್ಸ್, ತುಂಬ ಒಳ್ಳೆ ಸ್ಪೀಕರ್ಸ್ ಇನ್ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ, ಈವನ್ ದ ನೇಟಿವ್ ಸ್ಪೀಕರ್ಸ್, ಒರಿಜಿನಲ್ ಬ್ರಿಟಿಷ್ ಸ್ಪೀಕರ್ಸ್, ದೇ ಸ್ಪೀಕ್ ವೆರಿ ಸ್ಲೋಲಿ. ಯಾಕೆ ಅಂತಂದರೆ, ಅವರ ಒಂದು ಗುರಿ ಏನು, ದೇ ಹ್ಯಾವ್ ಟು ಸಿ, ಅಂದರೆ ಅವ್ರಿಗೆ ಆಲೋಚನೆ ಮಾಡೋದಕ್ಕೆ ಟೈಮ್ ಬೇಕು. ಇಫ್ ಯು ಸ್ಪೀಕ್ ಫಾಸ್ಟ್ ಅಂತ ಹೇಳಿದ್ರೆ, ಯುವರ್ ಮೈಂಡ್ ಆಲ್ಸೋ ಹ್ಯಾಸ್ ಟು ರನ್ ಈಕ್ವಲಿ ಫಾಸ್ಟ್. ಥಾಟ್ಸ್ ಹ್ಯಾವ್ ಟು ರನ್, ಇಸ್ಂಟ್ ಇಟ್? ಬಟ್ ಥಾಟ್ಸ್ ಕರೆಕ್ಟಾಗಿ, ಸಿಸ್ಟಮ್ಯಾಟಿಕ್ ಆಗಿ, ಆರ್ಗನೈಸ್ಡ್ ಆಗಿ ಬರಬೇಕು ಅಂತಂದರೆ ಯು ನೀಡ್ ಸಮ್ ಟೈಮ್. ಆಲ್ ರೈಟ್? ಸೊ ಥಾಟ್ಸ್ ಮತ್ತು ನಿಮ್ಮ ಭಾಷೆ, ಆ್ಯಂಡ್ ಕೀಪಿಂಗ್ ಇನ್ ಮೈಂಡ್ ದಟ್ ದ ಅದರ್ ಪರ್ಸನ್ ಆಲ್ಸೋ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದಾಗ, ಇಟ್ ಶುಡ್ ಬಿ ಅಟ್ ಕರೆಕ್ಟ್ ಪೇಸ್. ಪೇಸ್ ಅಂದರೆ ಸ್ಪೀಡ್. ತುಂಬ ಸ್ಲೋ ಆಗೂ ಇರಬಾರ್ದು, ತುಂಬ ಫಾಸ್ಟಾಗಿ ಇಷ್ಟು ಅಕ್ಷರಗಳನ್ನ ಮಿಸ್ ಮಾಡೋ ಥರನೂ ಸಹ ಇರಬಾರ್ದು. ಸೊ ಇಟ್ ಶುಡ್ ಬಿ ಅಟ್ ಅ ವೆರಿ ವೆರಿ ಡೀಸೆಂಟ್ ಪೇಸ್. ಓಕೆ, ಸೊ ಹಾಗಾಗಿ ಸ್ಪೀಕಿಂಗ್ ಟೂ ಫಾಸ್ಟ್ reinforces bad habits and makes the speaker sound nervous and indecisive.
Language speaking is certainly a reflection of your personality. ನೀವು ಬಹಳ ಫಾಸ್ಟಾಗಿ ನಾವು ಇಂಗ್ಲೀಷ್ ಮಾತಾಡ್ತಾ ಇದ್ದೀವಿ, ನಾವು ಎಕ್ಸ್ಪರ್ಟ್ಸು ಅಂತ ನೀವು ತೋರಿಸ್ಕೊಳ್ಳೋಕೆ ಹೋದರೆ ಅದು ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಯು ಆರ್ ಅ ಪರ್ಸನ್ ಹೂ ಕ್ಯಾನ್ ನಾಟ್ ಟೇಕ್ proper decisions. You are indecisive. You are fluctuating in your mind. You are not a stable person. ಇದೆಲ್ಲ ಕ್ವಾಲಿಟೀಸು ಫಾಸ್ಟಾಗಿ ಮಾತಾಡ್ತಾರಲ್ಲ ಅವರ ಒಂದು ಕ್ವಾಲಿಟೀಸ್. ಡು ಯು ವಾಂಟ್ ಟು ಬಿ ದ್ಯಾಟ್? ಯಾರು ನಿಧಾನವಾಗಿ ಕೇರ್ಫುಲ್ಲಾಗಿ ಟೈಮ್ ತಗೊಂಡು ಮಾತಾಡ್ತಾರೋ ಅವ್ರು ಮೆಚ್ಯೂರ್ಡ್ ಆಗಿರ್ತಾರೆ, ದುಡುಕಿ ಏನೇನೋ ಮಾತಾಡೋದಿಲ್ಲ. All right, they know what they are talking and they take time to spell something. ಯೋಚನೆ ಮಾಡಿ ಮಾತಾಡ್ತಾರೆ, ಬಾಯಿಗೆ ಬಂದಿದ್ದು ಮಾತಾಡೋದಿಲ್ಲ, ಬೇಗ ಮಾತಾಡಬೇಕು ಸ್ಪೀಡಾಗಿ ಮಾತಾಡಬೇಕು ಅಂತ ಹೇಳಿ ಏನೇನೋ ಮಾತಾಡೋದಿಲ್ಲ. ಆಲ್ ರೈಟ್, ಸೊ ದೋ ದೇ ಆರ್ ಸ್ಲೋ, ದೇ ಹ್ಯಾವ್ ಕಂಟೆಂಟ್. ಕಂಟೆಂಟ್ ಅಂದರೆ ವಿಷಯ ಇಟ್ಕೊಂಡು ಮಾತಾಡ್ತಾರೆ. ನನಗೂ ಬರುತ್ತೆ ಭಾಷೆ ಅಂತ ಅಂದ್ಬಿಟ್ಟು ಸೆಂಟೆನ್ಸಸ್ನ ಜೋಡಿಸಿ ಮಾತಾಡೋದಲ್ಲ. That means when you speak ಅನ್ನೋವಾಗ you should have something, and that person, the person who listens to you must feel that I have given something from my side. ಇವರು ಏನೋ ಮಾತಾಡಿದ್ರು ಅನ್ನೋದಕ್ಕಿಂತ there was some substance in what she or he told ಅನ್ನೋ ಥರ ನಿಮಗೆ ಅನ್ನಿಸ್ಬೇಕು. So be slow. No need to prove anybody that you are a fast speaker, you are a fluent speaker in English ಅನ್ನೋದು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ. Because language is for communication, for understanding. Okay, not to impress or exhibit. Then, so speaking slowly will give you time to breathe properly and think about what you want to say next. Andre, suppose you say slow anta ಹೇಳುವಾಗ next ಏನು ಮಾತಾಡಬೇಕು ಅದು ನಿಮಗೆ ಗೊತ್ತಿರುತ್ತೆ. You will be more confident because ಥಿಂಕಿಂಗು ಸಹ ಅದೇ ಥರ ಅಲೈನ್ ಆಗ್ತಾ ಇರುತ್ತೆ. ನಮಗೆ ನೆಕ್ಸ್ಟ್ ಏನು ಮಾತಾಡೋದು ಅನ್ನೋ ಬ್ಲ್ಯಾಂಕ್ ಇರೋದಿಲ್ಲ ಮೈಂಡ್. ಆ್ಯಂಡ್ ನೆಕ್ಸ್ಟ್ ದ ವರ್ಡ್ಸ್ ವಿಲ್ ಬಿ ಕಮಿಂಗ್ ಟು ಯು ಆಟೋಮ್ಯಾಟಿಕಲಿ, ಒಂದು ಫ್ಲೋ ಆಗಿ ಬರ್ತಾ ಇರುತ್ತೆ. ಅಲ್ಲಲ್ಲಿ ಪಾಸ್ ಕೊಟ್ಟಾಗ ನಿಮಗೂ ಸಹ ಉಸಿರು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಕಂಟಿನ್ಯೂಸ್ ಆಗಿ ಮತ್ತು ಉಸಿರೇ ಬಿಡದೆ ನೀವು ಮಾತಾಡ್ತಿದ್ರೆ ಹೌ ವಿಲ್ ಇಟ್ ಬಿ? ಬೇರೆಯವ್ರಿಗೆ ಅನ್ಕಂಫರ್ಟಬಲ್ ಆಗ್ತಿರುತ್ತೆ, ಇವ್ರು ಯಾಕೆ ಇಷ್ಟು ಉಸಿರು ತಗೊಳ್ದೇ ಮಾತಾಡ್ತಿದೆ, ಸ್ವಲ್ಪ ಉಸಿರು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಅಲ್ವಾ? ಸೊ ಟೇಕ್ ಬ್ರೆತ್ ಇನ್ ಬಿಟ್ವೀನ್ so that you are also comfortable and relaxed and they also can understand what you are speaking. Then it gives you time to think while you are speaking. You will feel more relaxed and be able to concentrate on making your English sound fantastic. ಅಂದ್ರೇನು, once you are relaxed ಅನ್ನೋವಾಗ, see that is again your personality. ನೀವು ರಿಲ್ಯಾಕ್ಸ್ಡ್ ಆಗಿರೋದು ಯಾವಾಗ? when you are confident, when you know what you are saying. ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರೋವಾಗ you will be confident and you know that you are right ಅನ್ನೋವಾಗ ಅಷ್ಟು ಫಾಸ್ಟಾಗಿ ಮಾತಾಡೋದು ಏನಿದೆ ಅಗತ್ಯ? Therefore you say that you give proper pauses and be very relaxed, and the mind also should be relaxed. If the mind is cool and relaxed, your speech also will be cool and relaxed. Do you get the link? If the mind is confused, if the mind is completely crowded with too many thoughts ಅಂತ ಹೇಳಿದಾಗ ಭಾಷೆನೂ ಹಾಗೆ ಇರುತ್ತೆ. ಫಾಸ್ಟಾಗಿ ಮಾತಾಡೋದು, ಫಾಸ್ಟಾಗಿ ನಡೆಯೋದು, ಫಾಸ್ಟಾಗಿ ಆಲೋಚನೆ ಮಾಡೋದು, ಎಲ್ಲ ಫಾಸ್ಟಾಗಿ ಸಾಯೋದು ಫಾಸ್ಟಾಗಿ. All right, so be relaxed, be cool, be calm, let the thoughts flow and then come to your mouth. Then you know what you're speaking. Okay, is it not a sign of your personality? ಇದೆಲ್ಲ ನಿಮ್ಗೆ ಪರ್ಸನಾಲಿಟಿ ಕ್ವಾಲಿಟೀಸ್ ಅಲ್ವಾ? ಇನ್ಫ್ಯಾಕ್ಟ್ ಇಟ್ ಈಸ್. ನೀವು ಮಾತಾಡೋದ್ರ ಮೇಲೆ ನಿಮ್ಮ ಪರ್ಸನಾಲಿಟಿ ಏನು ಅಂತ ಹೇಳಿ ಎಕ್ಸ್ಪರ್ಟ್ಸ್ ಕಂಡು ಹಿಡಿತಾರೆ. ಇಟ್ಸ್ ವೆರಿ ಸಿಂಪಲ್. ಪರ್ಸನಾಲಿಟಿ ಅನ್ನೋದೇ ಭಾಷೆ. ಸ್ಪೀಚ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಯುವರ್ ಮೈಂಡ್ ಅಲ್ವಾ? ದ ಲ್ಯಾಂಗ್ವೇಜ್ ಆಫ್ ಯುವರ್ ಥಾಟ್. ಓಕೆ, ಸೊ ಹಾಗಾಗಿ ನಾವು ಏನು ಮಾತಾಡ್ತೀವೋ ನಮ್ಮ ಮೈಂಡಲ್ಲಿ ಏನಿದೆ ಅದೇ ನಮ್ಮ ಭಾಷೆಯಲ್ಲೂ ಬರೋದು. ಸೊ ಕೀಪ್ ಯುವರ್ ಸ್ಪೀಚ್ ರಿಲ್ಯಾಕ್ಸ್ಡ್ ಆ್ಯಂಡ್ ಕಂಫರ್ಟೇಬಲ್ so that you are also comfortable, the listener is also comfortable. Then shadowing ಅಂದರೆ ನೆರಳು ಅಂತ ಅಲ್ವಾ? ಅಂದರೆ shadowing means ಇಮಿಟೇಟಿಂಗ್ ಅಂದರೆ ಸುಮ್ಮನೆ ಹಾಗೆ ಕಾಪಿ ಮಾಡೋದು ಅಂತ ಅಲ್ಲ. ಇಮಿಟೇಟಿಂಗ್ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಇದೋ ವಿ ಆರ್ ಇನ್ ಇಂಡಿಯಾ ಅಂತ ಅಂದರೆ ದೇರ್ ಮೇ ಬಿ ಎಕ್ಸಲೆಂಟ್ ಸ್ಪೀಕರ್ಸ್ ಇನ್ ಇಂಗ್ಲೀಷ್, ಆದ್ರೂ ಅವರೆಲ್ಲ ಆ ಎಕ್ಸಲೆಂಟ್ ಸ್ಪೀಕರ್ಸ್ ಯಾರಿರ್ತಾರೆ, ಆಮೇಲೆ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್, ದಟ್ ಮೀನ್ಸ್ ಬ್ರಿಟಿಷ್ ಪೀಪಲ್, ಅವರೆಲ್ಲನೂ ಅವ್ರು ಮಾತಾಡಿದ ಮೇಲೆ ಆ ಪದನ ಹೇಗೆ ಮಾತಾಡಬೇಕು ಅನ್ನೋದನ್ನು ನೀವು ಅದನ್ನು ಕಾಪಿ ಮಾಡಿ ಅದೇ ಥರ ಮಾತಾಡೋಕ್ಕೆ ಟ್ರೈ ಮಾಡಿ. ದ್ಯಾಟ್ ಈಸ್ ಕಾಲ್ಡ್ ಆಸ್ shadowing. ಅಂದರೆ ವಾಟ್ ಎವರ್ ದೇ ಡೂ, ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಇನ್ ದ ಸೇಮ್ ಸೌಂಡ್. ಅದನ್ನು ಅವ್ರು ಹೇಗೆ ಹೇಳ್ತಿದ್ದಾರೆ ಅದನ್ನು ಒಂದೊಂದು ವರ್ಡ್ ಅಥವಾ ಒಂದು ಸೆಂಟೆನ್ಸು ವಾಟ್ ಎವರ್ ಯುವರ್ ಕೆಪಾಸಿಟಿ ಈಸ್ ಅದನ್ನು ನೋಡಿಕೊಂಡು ಸಿಮಿಲರ್ ಆಗಿ ಅದನ್ನು ರೆಪ್ಲಿಕೇಟ್ ಮಾಡಿ.
All right, produce the same way, speak the same way, practice speaking the way the native people speak. All right, ಆಗ ನಿಮಗೆ ಅದು ಈಸಿಯಾಗಿ ಬರುತ್ತೆ ಅದು. ಸೊ ಯುಲ್ ಆಲ್ಸೋ ಬಿ ಏಬಲ್ ಟು ಅವ್ರ ಅಂದರೆ ಇನ್ನೊಂದೇನಂದರೆ ನಾನು ಇಂಗ್ಲೀಷ್ ಅವ್ರ ಥರನೇ ಮಾತಾಡಬೇಕು ಅಂತ ಹೋಗಬಾರ್ದು. ಅವ್ರ ಥರ ಅಂದರೆ ಅವರ ಕರೆಕ್ಟ್ನೆಸ್ಸನ್ನು ಮಾತ್ರ ನಾವು ತಗೊಳ್ಳೋಣ. ಸೇಮ್ ಆ ಥರನೇ ಮಾತಾಡೋಕ್ಕೆ ಸಾಧ್ಯ ಆಗಲ್ಲ, ಬಿಕಾಸ್ ವಿ ಆರ್ ನಾಟ್ ಬಾರ್ನ್ ಅಪ್ ಇನ್ ಇಂಗ್ಲೆಂಡ್ ಆರ್ ಅಮೇರಿಕಾ ಅಲ್ವಾ. ಸೊ ಹಾಗಾಗಿ ಆ ಸ್ಪಷ್ಟತೆ ಪ್ರೊನೌನ್ಸಿಯೇಷನ್ ಕಲ್ತ್ಕೊಳ್ಳೋಣ. ಬಟ್ ವಿ ನೀಡ್ ನಾಟ್ ಬಿ ಆರ್ಟಿಫಿಷಿಯಲ್ ದೇರ್. ಪ್ರೊನೌನ್ಸಿಯೇಷನ್ಗೋಸ್ಕರ ಅದನ್ನು ತಗೊಳ್ಳೋಣ ಹೊರತು ವಿ ಕಾಂಟ್ ಬಿ imitating them like in person only. It's only in the speech. ಆಯಿತಾ? ದೆನ್ ಲಿಸನ್ ಟು ಇಂಗ್ಲೀಷ್ ರೇಡಿಯೋ ಪ್ರೋಗ್ರಾಮ್ಸ್ ಆ್ಯಂಡ್ ವಾಚ್ ಟೆಲಿವಿಷನ್ ಆ್ಯಂಡ್ ಮೂವೀಸ್ ಇನ್ ಇಂಗ್ಲೀಷ್. ನೀವು ನೋಡ್ತೀರಾ, ಟೆಲಿವಿಷನ್ ನೋಡ್ತೀರಾ, ಮೂವೀಸ್ ನೋಡ್ತೀರಾ, ಎಲ್ಲ ನೋಡ್ತೀರಾ, ಆದರೆ ಇಂಗ್ಲೀಷ್ದು ನೋಡ್ತೀರಾ, ಆದರೆ ಇಂಗ್ಲೀಷ್ ಭಾಷೆ ಬಗ್ಗೆ ಗಮನ ಇರಲ್ಲ, ಬೇರೆಲ್ಲೋ ಗಮನ ಇರುತ್ತೆ. ಸೊ ದಟ್ ಈಸ್ ವೈ ಕಾನ್ಸಂಟ್ರೇಟ್ ಆನ್ ದ ಪ್ರೋಗ್ರಾಮ್ಸ್. ರೇಡಿಯೋದಲ್ಲಿ ಲಿಸ್ನಿಂಗ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೂವೀಸ್ ನೀವು ನೋಡೋವಾಗ ಯು ಕಾನ್ಸಂಟ್ರೇಟ್ ಆನ್ ದ ವೇ ದೇ ಆರ್ ಯೂಸಿಂಗ್ ದ ಮೌತ್ ಮಸಲ್ಸ್. ರೇಡಿಯೋದಲ್ಲಿ ಸೌಂಡ್ಸ್ ಕೇಳಿಸ್ಕೊಳ್ತೀರಾ, ಬಟ್ ವೆನ್ ಯು ವಾಚ್ ದ ಇಂಗ್ಲೀಷ್ ಮೂವೀಸ್ ಅಂತ ಹೇಳುವಾಗ ಅವ್ರು ಹೇಗೆ ರೌಂಡ್ ಮಾಡ್ತಾರೆ ಮೌತ್ ಮಸಲ್ಸ್ನ, ಲಿಪ್ ಮೂವ್ಮೆಂಟ್ನ ಹೇಗೆ ಅದು ಟ್ವಿಸ್ಟ್ ಮಾಡ್ತಾರೆ, ಅದು ನಿಮ್ಮ ಇದಕ್ಕೆ ಬರುತ್ತೆ, ಗಮನಕ್ಕೆ ಬರುತ್ತೆ. ದೆನ್ ಇಮಿಟೇಟ್ ವಾಟ್ ಯು ಆರ್ ಹಿಯರಿಂಗ್ ಈವನ್ ಇಫ್ ಯು ಆರ್ ನಾಟ್ ಶ್ಯೂರ್ ವಾಟ್ ದೇ ಸೇ. ಅದರ ಅರ್ಥ ನಮಗೆ ಗೊತ್ತಾಗ್ತಿದ್ರು ಪರವಾಗಿಲ್ಲ, ವಾಟ್ ದೇ ಆರ್ ಸೇಯಿಂಗ್ ಅನ್ನೋದ್ರ ಬಗ್ಗೆ, ಕಂಟೆಂಟ್ ಬಗ್ಗೆ ಬಿಡಿ, ಬಟ್ ಹೌ ದೇ ಆರ್ ಸೇಯಿಂಗ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅದು ಹೇಗೆ ಇವರು ಇಷ್ಟು ಈ ಥರ ಮಾತಾಡ್ತಿದಾರ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ. ಅಷ್ಟು ಫಾಸ್ಟ್ ಅಂತ ಅಲ್ಲ, ಬಟ್ ದ ಪ್ರೊನೌನ್ಸಿಯೇಷನ್. ದೆನ್ ಲಾಸ್ಟ್ ಒನ್, ಪ್ರಾಕ್ಟೀಸ್ ಇಂಗ್ಲೀಷ್ ಅಲೋನ್. ಇದೆಲ್ಲ ನೀವು ಗುಡ್ಡೆ ಹಾಕ್ಕೊಂಡು ಗುಂಪಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಮಾತನಾಡಿದ್ರೆ ಭಾಷೆ ಬರೋದಿಲ್ಲ. ಹೌ ಡು ಯು ಡೂ ಇಟ್ ಅಂತ ಹೇಳಿದ್ರೆ, ಯಾಕೆ ನಿಮ್ಗೆ ಹೆಸಿಟೇಷನ್ ಹೋಗಬೇಕು, ನಿಮಗೆ ಶೈನೆಸ್ ಹೋಗಬೇಕು, ಅದ್ರ ಬಗ್ಗೆ ಭಯ ಹೋಗಬೇಕು ಅಂತ ಹೇಳಿದ್ರೆ, ವೆನ್ ಯು ಆರ್ ಅಲೋನ್ ಓಪನ್ ಆಗಿ ಮಾತಾಡಿ. ಆಲ್ರೈಟ್, ಗಂಟ್ಲು ಬಿಟ್ಟು ಮಾತಾಡಿ, ಗಂಟ್ಲ ಹಿಡ್ಕೊಂಡು ಮಾತಾಡಬಾರ್ದು. ಮೈಂಡ್ ಶುಡ್ ಬಿ ಫ್ರೀ, ವಾಯ್ಸ್ ಶುಡ್ ಬಿ ಫ್ರೀ, ಯು ಮಸ್ಟ್ ಬಿ ಫ್ರೀ, ಫಿಸಿಕಲಿ ಫ್ರೀ ಆಗಿ ರಿಲ್ಯಾಕ್ಸ್ಡ್ ಆಗಿರಬೇಕು. ಆ್ಯಂಡ್ ಯು ಹ್ಯಾವ್ ಟು ಬಿ ಅಲೋನ್. ನೀವು ಒಬ್ಬರೇ ಇರೋವಾಗ ನಿಮಗೆ ಒಂಥರ ಸಂಕೋಚ ಅಥವಾ ಆ ಒಂದು ಕಾನ್ಷಿಯಸ್ ಇದು ಇರೋದಿಲ್ಲ, ಯಾರೋ ನಮ್ಮನ್ನು ನೋಡ್ತಿದ್ದಾರೆ, ನಾನು ತಪ್ಪು ಮಾಡಿದ್ರೆ ಯಾರೋ ಏನೋ ಅಂತಾರೆ ಅನ್ನೋದೆಲ್ಲ ಇರಲ್ಲ, ಬಿಕಾಸ್ ದೆರ್ ಇಸ್ ನೋ ಬಡಿ ಅರೌಂಡ್ ಯು ಅಲ್ವಾ. ಹಾಗಾಗಿ ವೆನ್ ಯು ಆರ್ ಅಲೋನ್ ಅನ್ನೋವಾಗ ಪ್ರಾಕ್ಟೀಸ್ ಆಲ್ ದಿಸ್. ಆಮೇಲೆ ಸರಿಯಾಗಿ ಬಂದ ಮೇಲೆ ಯು ಕ್ಯಾನ್ ಯುಟಿಲೈಸ್ ಇಟ್ ಇನ್ ಅ ಸ್ಪೋಕನ್ ಕಾನ್ವರ್ಸೇಷನ್. All right, ಈಗ ಏನು ಮಾಡಬೇಕು? We have problems with English and its pronunciation because we are afraid that we make mistakes. ನಾವು ಯಾಕೆ ಯಾರ ಜೊತೆ ಇಂಗ್ಲೀಷ್ ಮಾತಾಡೋದಿಲ್ಲ ಹೆಚ್ಚಾಗಿ ಅಂತಂದರೆ, ಬಿಕಾಸ್ ಎಲ್ಲೋ ಒಂದು ಭಯ ನಮಗೆ, ಓಕೆ ಮೇ ಬಿ ವಿ ಡೂ ಸಮ್ ಮಿಸ್ಟೇಕ್ಸ್, ಅವ್ರಿಗೂ ಅಷ್ಟೇ ಬರುತ್ತೆ, ನಮಗೆ ಅದೇನೋ ಇದೆಲ್ಲ, ಬಟ್ ಯು ಫೀಲ್ ಮೋರ್ ಕಾನ್ಷಿಯಸ್, ಓಕೆ ತಪ್ಪು ಮಾಡಿಬಿಡ್ತೀವೇನೋ ಅಂತ ಹೇಳಿ ವಿ ಸ್ಟಾಪ್ ಅವರ್ ಸೆಲ್ಸ್ ಅಲ್ವಾ, ಮಾತಾಡೋದೇ ಬಿಟ್ಬಿಡ್ತೀವಿ. ಹಾಗಾಗಬಾರ್ದು, ಹಾಗೆ ಮಾಡಬೇಡಿ. ಸೊ ವಾಟ್ ಯು ಹ್ಯಾವ್ ಟು ಡೂ ಅಂತ ಹೇಳಿದ್ರೆ, ನೀವು ಪಬ್ಲಿಕ್ಕಲ್ಲಿ ಅಥವಾ ಒಂದು ಗುಂಪಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಯೋರ್ ಸೆಲ್ಫ್ ಸ್ಪೀಕಿಂಗ್ ಅಲೋನ್. ನಿಮ್ಮಷ್ಟೇ ನೀವೇ ಮಾತಾಡಿ, ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ. All right, look at your reflection, look at how your expressions are going on, look at how your facial muscles are moving. ಪ್ಲೆಸೆಂಟ್ ಆಗಿದೆಯಾ, ಹೇಗಿದೆ, ನೀವೇ ನೋಡ್ಕೊಳ್ಳಿ ಮಿರರಲ್ಲಿ. ಒಂದು ಟೆಕ್ಸ್ಟ್ ಇಟ್ಕೊಂಡು ಮಾತಾಡಿ, ಒಂದು ಕಡೆ ಆಡಿಯೋ, ಒಂದು ಕಡೆ ಮಿರರ್ ಇಮೇಜ್ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ. ಯಾವುದೋ ಮೂವಿ ನೋಡ್ಕೊಳ್ಳೋಕೆ ಬದಲು ಯು ರೆಕಾರ್ಡ್ ಯೋರ್ ಓನ್ ಸ್ಪೀಚ್ ಆ್ಯಂಡ್ ಸಿ ಯೋರ್ ಓನ್ ಮೂವಿ. ದಟ್ ವುಡ್ ಬಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಯು ವಿಲ್ ಗೇನ್ ಕಾನ್ಫಿಡೆನ್ಸ್, isn't it? So you are the hero, you are the heroine, not somebody else. Okay, then ಆಲ್ ರೈಟ್, ಈಗ ಒಂದು ಸಣ್ಣ ಪ್ರೊನೌನ್ಸಿಯೇಷನ್ ಎಕ್ಸಸೈಸ್ ಮಾಡೋಣವಾ? ಬಿಕಾಸ್ ಮೋಸ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ಟೆಲಿಂಗ್ ಇಟ್ಸ್ ಅ ಜಿಮ್ ಅಂತ ಅಂದಮೇಲೆ ಆ್ಯಕ್ಟಿವಿಟಿ ಇಲ್ಲದೆ, ಎಕ್ಸಸೈಸ್ ಇಲ್ಲದೆ ದ ಜಿಮ್ ವಿಲ್ ನಾಟ್ ಗೆಟ್ ಕಂಪ್ಲೀಟ್, ರೈಟ್? ಸೊ ಹಾಗಾಗಿ ವಿಲ್ ಸ್ಟಾರ್ಟ್ ವಿತ್ ಒನ್ ಪ್ರಾಕ್ಟೀಸ್. ಇಟ್ಸ್ ಒಂದು ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಆಫ್ ಅ ವೆರಿ ಸಿಂಪಲ್ ಟಾಪಿಕ್, ದಟ್ ಈಸ್ ಐ ವಾಂಟ್ ಟು ರೈಟ್ ಇಟ್ ಟು ಯು ಆನ್ ದ ಬೋರ್ಡ್ ಆ್ಯಂಡ್ ಲೆಟ್ ಅಸ್ ಸಿ ಹೌ ಯು ಪ್ರಾಕ್ಟೀಸ್ ಇಟ್. ಇದು ಒಂದು ತಮಾಷೆ ಅಂತಂದರೆ ಹ್ಯೂಮರ್ ಇರೋ ಅಂಥದ್ದು, ಬಟ್ ವೆರಿ ನೈಸ್ ಥಿಂಗ್. A proper cup of coffee. Start pronouncing it, start reading it along with me. Na bariyo avaglene you also start reading along with me. A proper cup of coffee. All I want is a proper cup of coffee
made in a proper copper coffee pot. I may be off my dot, but I want a cup of coffee. From a proper coffee pot. Tin coffee pots and iron coffee pots, they are no use to me. If I can't have a proper cup of coffee in a proper copper coffee pot, I will have a cup of tea. Beautiful poem. A proper cup of coffee. Pronounce it. Not A. A ಯಾವಾಗ ಹೇಳೋದು? When the next sound is a vowel sound, ಆಗ A. Otherwise it is a. Okay? A proper ಅಲ್ಲ. A proper cup. No. A proper cup of coffee. ಕಾಫಿ ಅಲ್ಲ, ಕಾಫಿ. No. A proper cup of coffee. ಇಷ್ಟನ್ನೇ ಪ್ರಾಕ್ಟೀಸ್ ಮಾಡಿ. A proper cup of coffee. ಇಲ್ಲಿ ಸೌಂಡ್ ಯಾವ್ದಾದ್ರು ಬರ್ತಿದೆ? ಪ ಸೌಂಡ್, ಕ ಸೌಂಡ್ ರಿಪೀಟ್ ಆಗ್ತಾ ಇಲ್ವಾ? ಅದನ್ನು ಹೇಳೋದಕ್ಕೆ a proper cup of coffee. ಬೇಗ ಹೇಳಿ. A proper cup of coffee. Proper cup of coffee. Practice it. So a proper cup of coffee. Per sound, ಕ sound ರಿಪೀಟ್ ಆಗ್ತಿದೆ. ಆ್ಯಂಡ್ ದಟ್ ಈಸ್ ವೈ ಇದೊಂಥರ ಟಂಗ್ ಟ್ವಿಸ್ಟರ್ಸ್ ಇದ್ದ ಹಾಗೆ. ಆ ಟಂಗ್ ಟ್ವಿಸ್ಟರ್ಸ್ ಅಂದರೆ ಏನು? ನಾಲ್ಗೆ ಬೇಗ ಓಡಬೇಕು. ಅದನ್ನು ಮಾಡಿದಾಗ ನಿಮಗೆ ಪ್ರೊನೌನ್ಸಿಯೇಷನ್ ಬೇಗ ಕೂರುತ್ತೆ. ಸೊ ಅ ಪ್ರಾಪರ್ ಕಪ್ ಆಫ್ ಕಾಫಿ. ದೆನ್ ಆಲ್ ಐ ವಾಂಟ್ ಈಸ್ ಅ ಪ್ರಾಪರ್ ಕಪ್ ಆಫ್ ಕಾಫಿ. ಅಂದ್ರೇನು? ನನಗೇನು ಬೇಕೀಗ? ಸೀರಿಯಸ್ಲಿ ಐ ವಾಂಟ್ ಅ ಪ್ರಾಪರ್ ಕಪ್ ಆಫ್ ಕಾಫಿ. ಪ್ರಾಪರ್ ಅಂದರೆ ಕರೆಕ್ಟಾಗಿ ಇರೋವಂಥ ಒಂದು ಕಪ್ ಆಫ್ ಕಾಫಿ ಐ ವಾಂಟ್ ಅಂತ. ಆಲ್ ಐ ವಾಂಟ್ ಈಸ್ ಅ ಪ್ರಾಪರ್ ಕಪ್ ಆಫ್ ಕಾಫಿ ಮೇಡ್ ಇನ್ ಅ ಪ್ರಾಪರ್ ಕಾಪರ್ ಕಾಫಿ ಪಾಟ್. ಪ್ರಾಪರ್ ಕಾಪರ್ ಕಾಫಿ ಪಾಟ್. ನೋಡಿ ಅಲ್ಲಿ ಪ ಸೌಂಡ್ ಹೇಗೆ ರಿಪೀಟ್ ಆಗ್ತಿದೆ. ಪ್ರಾಪರ್ ಕಾಪರ್ ಕಾಫಿ ಪಾಟ್. ಐ ಮೇ ಬಿ ಆಫ್ ಮೈ ಡಾಟ್ ಅಂದರೆ ನನ್ನ ಹುಚ್ಚ ಅಂತ ಅಂದ್ಕೊಳ್ಳಿ, ಆರ್ ಐ ಆಮ್ ಫಿಕಲ್ ಅಂದ್ಕೊಳ್ಳಿ, ಐ ಆಮ್ ಫೂಲಿಶ್ ಅಂತ ಅಂದ್ಕೊಳ್ಳಿ. ಯು ಥಿಂಕ್ ವಾಟ್ ಎವರ್ ಯು ವಾಂಟ್, ನೋ ಪ್ರಾಬ್ಲಮ್. ಬಟ್ ಐ ವಾಂಟ್ ಅ ಕಪ್ ಆಫ್ ಕಾಫಿ. ನೀವು ನನ್ನ ಬಗ್ಗೆ ಏನು ಬೇಕಾದರೂ ಅಂದ್ಕೊಳ್ಳಿ, ನನಗೊಂದು ಕಪ್ ಕಾಫಿ ಬೇಕು. ಓಕೆ? ದೆನ್ ಫ್ರಮ್ ಅ ಬಟ್ ಐ ವಾಂಟ್ ಅ ಕಪ್ ಆಫ್ ಕಾಫಿ ಫ್ರಮ್ ಅ ಪ್ರಾಪರ್ ಕಾಫಿ ಪಾಟ್. ಪಾಟ್ ಅಂದರೆ ಬಿಂದಿಗೆ ಅಲ್ಲ, ಮಡಿಕೆ. ಓಕೆ? ಮಗ್. ಫ್ರಮ್ ಅ ಪ್ರಾಪರ್ ಕಾಫಿ ಪಾಟ್. ಚೆನ್ನಾಗಿರೋಂಥ ಕಾಫಿ ಪಾಟಲ್ಲೇ ನನಗೆ ಕಾಫಿ ಬೇಕು. ಟಿನ್ ಕಾಫಿ ಪಾಟ್ಸ್ ಆ್ಯಂಡ್ ಐರನ್ ಕಾಫಿ ಪಾಟ್ಸ್, ದೇ ಆರ್ ನೋ ಯೂಸ್ ಟು ಮೀ. ನೀವು ತಗಡ್ದೋ ಅಥವಾ ಕಬ್ಬಿಣದ್ದೋ ಕಾಫಿ ಪಾಟ್ ತಗೊಂಡು ಬಂದು ನನ್ನ ಮುಂದೆ ಇಟ್ಟರೆ ನನಗದು ಬೇಡ. ನನಗೆ ಪ್ರಾಪರ್ ಕಾಪರ್ ತಾಮ್ರದ್ದೇ ಬೇಕು. ಸೊ ಟಿನ್ ಕಾಪರ್ ಪಾಟ್ಸ್ ಆರ್ ಐರನ್ ಕಾಪರ್ ಕಾಫಿ ಪಾಟ್ಸ್, ದೇ ಆರ್ ನೋ ಯೂಸ್ ಟು ಮೀ. ಅದು ನನಗೇನು ಪ್ರಯೋಜನ ಇಲ್ಲ, ನನಗೆ ಬೇಡ. ಇಫ್ ಐ ಕಾಂಟ್ ಹ್ಯಾವ್ ಅ ಪ್ರಾಪರ್ ಕಪ್ ಆಫ್ ಕಾಫಿ ಇನ್ ಅ ಪ್ರಾಪರ್ ಕಾಪರ್ ಕಾಫಿ ಪಾಟ್, ಅಕಸ್ಮಾತ್ ನನಗೆ ಪ್ರಾಪರ್ ಕಪ್ ಆಫ್ ಕಾಫಿ ಪ್ರಾಪರ್ ಕಾಪರ್ ಕಾಫಿ ಪಾಟಲ್ಲಿ ಇಲ್ಲದೆ ಇದ್ದರೆ, ದೆನ್ ಐ ವಿಲ್ ಹ್ಯಾವ್ ಅ ಕಪ್ ಆಫ್ ಟೀ. ಯು ಗಾಟ್ ಇಟ್? ಬ್ಯೂಟಿಫುಲ್. ಸೊ read it. Okay? So ಓದಿನೊಂದು ಸತಿ. ಆಲ್ ಐ ವಾಂಟ್ ಈಸ್ ಅ ಪ್ರಾಪರ್ ಕಪ್ ಆಫ್ ಕಾಫಿ ಮೇಡ್ ಇನ್ ಅ ಪ್ರಾಪರ್ copper coffee pot. Then I may be off my dot, but I want a cup of coffee from a proper coffee pot. Tin coffee pots and iron coffee pots, they are no use to me.
If I can't have a proper cup of coffee in a proper copper coffee pot, then I'll have a cup of tea. ಆ ಟೋನ್ ನೋಡಿ, ಆ ಎಮೋಷನಲ್ಲಿ ಬರಬೇಕು. ನನಗೆ ಕಾಫಿ ಬೇಕು, ಹೀಗೆ ಬೇಕು, ಯಾವುದ್ಯಾವುದೋ ಥರ ಕೊಟ್ಟರೆ ನನಗೆ ಕಾಫಿ ಬೇಡ, ಅಂಥ ಕಾಫಿ ಕುಡಿಯೋಕ್ಕೆ ಬದಲು ನಾನು ಟೀ ಕುಡಿತೀನಿ. All right, so practice this pronunciation, and this is your workout in this gym. All right, do it, and please comment and let me know how well I can really present it more pleasing to you all. All right, so for this class of today, yeah, so I think that we have come to a closure of the pronunciation chapter, completely ranging from the sounds and the practices and the methods of pronouncing correctly, etc. So please have a nice time, and during this time, please have a happy learning till we meet again in the next class, coming up with a fresh video for you. All right, so thank you all. Take care.